ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಸಾರ್ಥಕ್ KCET Fastrack 2025 ಬ್ಯಾಚ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. I welcome you all to the very first biology session in this brand new batch. KCET ಅಲ್ಲಿ ನಿಮಗೆ ಬಾಟ್ನಿ ಝುವಾಲಜಿ ಅಂತ ಸೆಪರೇಟ್ ಆಗಿರಲ್ಲ. KCET ಬಯಾಲಜಿ ಒಂದೇ ಪೇಪರ್ ಆಗಿರುತ್ತೆ. ಬಟ್ ಇಲ್ಲಿ ಈ ಬ್ಯಾಚ್ ನಲ್ಲಿ ಬಾಟ್ನಿ ಚಾಪ್ಟರ್ಸ್ ನಾನು ಹ್ಯಾಂಡಲ್ ಮಾಡ್ತೀನಿ, ಹಾಗೆ ಝುವಾಲಜಿ ಚಾಪ್ಟರ್ಸ್ ನ ರಘು ಸರ್ ಹ್ಯಾಂಡಲ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಿರಬಹುದು ಆಲ್ರೆಡಿ, ಆಫ್ ಕೋರ್ಸ್ ಗೊತ್ತಿರುತ್ತೆ ಇಫ್ ಯುವರ್ KCET ಆಸ್ಪಿರೆಂಟ್ಸ್. KCET ಎಕ್ಸಾಮ್ ನ ಸಿಲೆಬಸ್ ನಲ್ಲಿ ಫಸ್ಟ್ PUC ಪೋರ್ಷನ್, ಸೆಕೆಂಡ್ PUC ಪೋರ್ಷನ್ಸ್ ಎರಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ. There will be a total of 60 questions in your biology paper. ಆ 60 questions ನಲ್ಲಿ ಮೆಜಾರಿಟಿ ಕ್ವೆಶ್ಚನ್ಸ್ ಬರೋದು ಸೆಕೆಂಡ್ PUC ಸಿಲೆಬಸ್ ನಿಂದ, ರಿಲೇಟಿವ್ಲಿ ಕಡಿಮೆ ಕ್ವೆಶ್ಚನ್ಸ್ ಬರೋದು ಫಸ್ಟ್ PUC ಸಿಲೆಬಸ್ ನಿಂದ. ಓಕೆನಾ? ಸೊ ಆ 60 ಕ್ವೆಶ್ಚನ್ಸ್ ನಲ್ಲಿ ಸುಮಾರು ರಫ್ಲಿ ಅರೌಂಡ್ 45 ಕ್ವೆಶ್ಚನ್ಸ್ ಆರ್ ಫ್ರಮ್ ಸೆಕೆಂಡ್ PUC ಸಿಲೆಬಸ್. ಮಿಕ್ಕಿರೋ ಸುಮಾರು 15 ಕ್ವೆಶ್ಚನ್ಸ್ ಆರ್ ಫ್ರಮ್ ಯೋರ್ ಫಸ್ಟ್ PUC ಸಿಲೆಬಸ್. ಓಕೆ, ಸೊ ಇಲ್ಲಿ ನಾವು ಈ ಬ್ಯಾಚ್ ನಲ್ಲಿ ಬೇಸಿಕ್ ಸ್ಟ್ರಾಂಗ್ ಆಗಿದ್ರೆ ನಿಮ್ಗೆ ಸೆಕೆಂಡ್ PUC ಪೋರ್ಷನ್ಸ್ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ ವಿತ್ ದ ಫಸ್ಟ್ PUC ಸಿಲೆಬಸ್. ಇವತ್ತಿನ ಈ ಸೆಷನ್ ಅಲ್ಲಿ ನಾನ್ ಚೂಸ್ ಮಾಡಿರುವಂತಹ ಚಾಪ್ಟರ್ ಇಸ್ ಸೆಲ್ ದ ಯೂನಿಟ್ ಆಫ್ ಲೈಫ್. ನಿಮ್ಮ NCERT ಸಿಲೆಬಸ್ ನಲ್ಲಿ ಇದು ಫಸ್ಟ್ ಚಾಪ್ಟರ್ ಇಲ್ಲ, ಫಸ್ಟ್ ಚಾಪ್ಟರ್ ಇರೋದು ಲಿವಿಂಗ್ ವರ್ಲ್ಡ್. ಬಟ್ ಐ ಹ್ಯಾವ್ ಇಂಟರ್ಚೇಂಜ್ ದ ಆರ್ಡರ್ ಅ ಲಿಟಲ್ ಬಿಟ್ ಸೊ ದಟ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಯಾವುದೇ ಡಿಫಿಕಲ್ಟಿ ಇಲ್ಲದೆ ಸ್ಮೂತ್ ಆಗಲಿ ಅಂತ. ಸೊ ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಸೆಷನ್. ಲೈಕ್ ಐ ಆಲ್ರೆಡಿ ಮೆನ್ಷನ್ಡ್, ಸೆಲ್ ದ ಯೂನಿಟ್ ಆಫ್ ಲೈಫ್ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವಂತ ಚಾಪ್ಟರ್. ಓಕೆ, ಸೊ ಈ ಲೆಕ್ಚರ್ ನಲ್ಲಿ ನಾನು ಕಂಪ್ಲೀಟ್ ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರ್ ನ ಒಂದ್ ಶಾರ್ಟ್ ನಲ್ಲಿ ನಿಮ್ಗೆ ಕಲಿಸ್ಕೊಡ್ತೀನಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ, ಡಿಸ್ಟ್ರಾಕ್ಟ್ ಆಗಬೇಡಿ. ಸೊ ಈ ಚಾಪ್ಟರ್ ನಿಂದ ನೀವು KCET ಎಕ್ಸಾಮ್ ನಲ್ಲಿ ಒಂದು ಕ್ವೆಶ್ಚನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ಫ್ಯಾಕ್ಟ್ ಎವ್ರಿ ಫಸ್ಟ್ PUC ಚಾಪ್ಟರ್ ನಿಂದ ನೀವು ಅರೌಂಡ್ ಒನ್ ಕ್ವೆಶ್ಚನ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಈ ಚಾಪ್ಟರ್ ನಲ್ಲಿ ಏನೆಲ್ಲ ಕಲಿತೀವಿ ನಾವು ಅಂತ ಅಂದ್ರೆ, ಸೆಲ್ ಬಗ್ಗೆ ಏನೆಲ್ಲ ಗೊತ್ತಿರಬೇಕು ಒಂದು ಬಯಾಲಜಿ ಸ್ಟೂಡೆಂಟ್ಗೆ ಅದೆಲ್ಲ ವಿಷಯ ಕೂಡ ನಾವು ಇದರಲ್ಲಿ ಕಲಿತೀವಿ. ಸೆಲ್ ಅಂದ್ರೆ ಏನು, ಸೆಲ್ ನಲ್ಲಿ ಏನೇನ್ ಬೇರೆ ಬೇರೆ ಪಾರ್ಟ್ಸ್ ಇದೆ, ಆ ಪಾರ್ಟ್ಸ್ ಸ್ಟ್ರಕ್ಚರ್ ಏನು, ಆ ಪಾರ್ಟ್ ಫಂಕ್ಷನ್ ಏನು, ಇದೇ ರೀತಿಯ ಕ್ವೆಶ್ಚನ್ಸ್ ಕೂಡ KCET ಅಲ್ಲಿ ಕೇಳೋದು. ಫಾರ್ ಎಕ್ಸಾಂಪಲ್ ಮೈಟೊಕಾಂಡ್ರಿಯಾದು ಫಂಕ್ಷನ್ ಏನು ಅಂತ ಆಪ್ಷನ್ಸ್ ನಲ್ಲಿ ಐಡೆಂಟಿಫೈ ಮಾಡಬೇಕು, ಅಥವಾ ಕ್ವೆಶ್ಚನ್ ಅಲ್ಲಿ ಫಂಕ್ಷನ್ ಕೊಟ್ಟು ಈ ಫಂಕ್ಷನ್ ಯಾವ ಆರ್ಗನಲ್ ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳಿರ್ತಾರೆ. ಸೊ ಆ ರೀತಿ ಸ್ಟ್ರಕ್ಚರ್ ಅಥವಾ ಫಂಕ್ಷನ್ ಮೇಲೆ ಮೋಸ್ಟ್ಲಿ ಕ್ವೆಶ್ಚನ್ಸ್ ಬೇಸ್ ಆಗಿರುತ್ತೆ. ಓಕೆನಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒಂದು ಆಕ್ಟಿವಿಟಿ. ನಿಮಗೆ ಇದು ತುಂಬಾ ಸಿಂಪಲ್ ಸಿಲ್ಲಿ ಆಕ್ಟಿವಿಟಿ ಅಂತ ಅನ್ಸ್ಬೋದು, ಬಟ್ NCERT ಸ್ಟಾರ್ಟ್ಸ್ ದಿಸ್ ಚಾಪ್ಟರ್ ವಿತ್ ದಿಸ್ ಆಕ್ಟಿವಿಟಿ. ಸೊ ಇಲ್ಲಿ ನಿಮ್ಗೆ ಈ ಸ್ಲೈಡ್ ನಲ್ಲಿ ಕೆಲವೊಂದು ಇಮೇಜಸ್ ಆಡ್ ಮಾಡಿದ್ದೀನಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಪಿಕ್ ವಿಚ್ ಆರ್ ದ ಲಿವಿಂಗ್ ಒನ್ಸ್. ಇದರಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯಾವುದು, ನಾನ್ ಲಿವಿಂಗ್ ಥಿಂಗ್ಸ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕಾಗಿದೆ. ಇಟ್ಸ್ ಲೈಕ್ ಒಂದು 2 ಸೆಕೆಂಡ್ 3 ಸೆಕೆಂಡ್ ತಗೊಳ್ಳುವಂತಹ ಒಂದು ಟಾಸ್ಕ್. ತುಂಬಾ ಸಿಂಪಲ್ ಆಗಿದೆ. ಸೊ ಆಬ್ವಿಯಸ್ಲಿ ಪ್ಲಾಂಟ್ಸ್ ಆರ್ ಲಿವಿಂಗ್. ಪೆನ್ ಇಲ್ಲ, ಬುಕ್ ಇಲ್ಲ. ದಿಸ್ ಕ್ಯೂಟ್ ಲಿಟಲ್ ಪಪ್ಪಿ ಇಸ್ ಅ ಲಿವಿಂಗ್ ಆರ್ಗ್ಯಾನಿಸಮ್. ಇದು ಒಂದು ಫಿಶ್, ಇದು ಕೂಡ ಲಿವಿಂಗ್. ಅದು ಬಿಟ್ರೆ ಇನ್ಯಾವುದು ಲಿವಿಂಗ್ ಆರ್ಗ್ಯಾನಿಸಮ್ ಇಲ್ಲಿಲ್ಲ ಅಲ್ವಾ? ಸೊ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಇನ್ ಅ ಫ್ಯೂ ಸೆಕೆಂಡ್ಸ್ ಓನ್ಲಿ ನೀವು ಆನ್ಸರ್ ಮಾಡಿರ್ತೀರಾ ಯಾವ್ದೆಲ್ಲ ಲಿವಿಂಗ್ ಇದ್ರಲ್ಲಿ ಯಾವ್ದು ನಾನ್ ಲಿವಿಂಗ್ ಅಂತ. ಈ ಪ್ರೀವಿಯಸ್ ಸ್ಲೈಡ್ ನಲ್ಲಿ ನಾನು ತೋರಿಸಿದಾಗ ಒಂದು ಗಿಡ ಇತ್ತು, ಒಂದು ಆನಿಮಲ್, ಒಂದು ಪಪ್ಪಿ ಇತ್ತು, ಹಾಗೇನೆ ಒಂದು ಫಿಶ್ ಇತ್ತು. ಇದೇ ರೀತಿ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ ಸುಮಾರು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ, ಲೈಕ್ ಬ್ಯಾಕ್ಟೀರಿಯಾ, ಮತ್ತೆ ಯೂನಿಸೆಲ್ಯುಲರ್ ಫಂಗೈ, ಕೆಲವೊಂದು ಆಲ್ಗೆ ಎಲ್ಲ. ಅದಕ್ಕೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಆಯ್ತಾ? ಸೊ ಈ ಎಲ್ಲ ಆರ್ಗ್ಯಾನಿಸಮ್ಸ್ಗೆ, ಪ್ಲಾಂಟ್ಸ್ಗೆ, ಆನಿಮಲ್ಸ್ಗೆ, ಫಂಗೈ, ಬ್ಯಾಕ್ಟೀರಿಯಾ, ಇದೆಲ್ಲ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಈಗ ಇಲ್ಲಿ ನಾವು ನೋಡಿದ್ವಿ ಕೆಲವೊಂದು ಲಿವಿಂಗ್ ಇದೆ, ಕೆಲವೊಂದಕ್ಕೆ ಜೀವ ಇಲ್ಲ, ದಟ್ ಇಸ್ ನಾನ್ ಲಿವಿಂಗ್. ಡಿಫರೆನ್ಸ್ ಏನು ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ಗೆ? ಐ ಆಮ್ ಲಿವಿಂಗ್, ದಿಸ್ ಇಸ್ ನಾಟ್ ಲಿವಿಂಗ್, ದಿಸ್ ರಿಮೋಟ್ ಇಸ್ ನಾಟ್ ಲಿವಿಂಗ್. ಆಯ್ತಾ? ಇದೆರಡು ನಾನ್ ಲಿವಿಂಗ್, ಐ ಆಮ್ ಲಿವಿಂಗ್. ವಾಟ್ ಡು ಐ ಹ್ಯಾವ್? ನನ್ನಲ್ಲಿ ಏನಿದೆ ಅಂಥದ್ದು ದಟ್ ಗಿವ್ಸ್ ಮೀ ಲೈಫ್ ದಟ್ ದಿಸ್ ಡಸ್ ನಾಟ್ ಹ್ಯಾವ್? ಅದು ಇಲ್ಲಿ ನಾವು ನಮಗೆ ಕೇಳ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ. ವಾಟ್ ಇಸ್ ದ ಡಿಫರೆನ್ಸ್? ನನ್ನಲ್ಲಿ ಏನಿದೆ ಜೀವ ಕೊಡುವಂಥದ್ದು ದಟ್ ದೀಸ್ ಟು ಡು ನಾಟ್ ಹ್ಯಾವ್? ವೆರಿ ಸಿಂಪಲ್ ಆನ್ಸರ್. ಹೈಸ್ಕೂಲ್ ನಿಂದ ಕಲ್ತ್ಕೊಂಡು ಬರ್ತಾನೆ ಇದ್ದೀರಾ. ವಾಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಇಸ್ ಸಮಥಿಂಗ್ ಕಾಲ್ಡ್ ಸೆಲ್ಸ್. ಪ್ರತಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ನಲ್ಲೂ ಸೆಲ್ಸ್ ಇದ್ದೇ ಇರುತ್ತೆ. ಅದು ಪ್ಲಾಂಟ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಬೇರೆ ಆನಿಮಲ್ಸ್ ಆಗಿರ್ಬೋದು. ಒಂದು ಯಾವ್ದಾದ್ರು ಒಂದು ಥಿಂಗ್ ಲಿವಿಂಗ್ ಅಂತ ಅನ್ಸ್ಕೊಳ್ಬೇಕು ಅಂತ ಅಂದ್ರೆ ಅದರಲ್ಲಿ 100% ಸೆಲ್ಸ್ ಇದ್ದೇ ಇರಬೇಕು. ಈಗ ಸೆಲ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ವಾಟ್ ಇಸ್ ಅ ಸೆಲ್ ಅಥವಾ ಡಿಫೈನ್ ಅ ಸೆಲ್, ಇದ್ರ ಬಗ್ಗೆ ನೀವು ಲೋವರ್ ಗ್ರೇಡ್ಸ್ ನಿಂದ ಕಲ್ತ್ಕೊಂಡು ಬಂದೇ ಇರ್ತೀರಾ ಅಲ್ವಾ? ಅದೊಂದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ಕೂಡ ನಿಮ್ ಸ್ಕೂಲ್ ನಲ್ಲಿ ಟೀಚರ್ಸ್ ಹೇಳಿರ್ಬೋದು ಬಯಾಲಜಿ ಕಲ್ಸುವಾಗ. ಸೊ ಸೆಲ್ ಅಂದ್ರೆ ಏನು? ಸೆಲ್ ನಾವು ಡಿಫೈನ್ ಮಾಡಬೇಕು ಅಂತ ಅಂದ್ರೆ ವಿ ಡಿಫೈನ್ ಸೆಲ್ ಆಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್. ಸೆಲ್ ಇಸ್ ದ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲೈಫ್ ಅಂತ ನೀವು ಈ ಡೆಫಿನೇಷನ್ ನ ನಿಮ್ಮ ಹೈಸ್ಕೂಲ್ ನಲ್ಲಿ ಅಥವಾ ಇನ್ನ ಲೋವರ್ ಗ್ರೇಡ್ಸ್ ನಲ್ಲಿ ಕಲ್ತಿರ್ತೀರ.
ಸೊ ಈ ವರ್ಷ 11th ಗ್ರೇಡ್ನಲ್ಲಿ ಅಥವಾ ಫಸ್ಟ್ PUC ನಲ್ಲಿ ಸೆಲ್ದು ಡೆಫಿನೇಷನ್ ಏನಿದೆ, ಸೆಲ್ ಇಸ್ ದ ಫಂಡಮೆಂಟಲ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ. ಏನದ್ರ ಅರ್ಥ? ಸೆಲ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಹೇಳ್ತೀವಿ. ಹೇಗೆ ನೀವು ಫಿಸಿಕ್ಸ್ ನಲ್ಲಿ ಆಟಮ್ ತುಂಬಾ ಬೇಸಿಕ್ ಅಂತ ಓದ್ತೀರಾ, ಅದೇ ರೀತಿ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ನಲ್ಲಿ ಲಿವಿಂಗ್ ಎಂಟಿಟೀಸ್ ನಾವು ಕನ್ಸಿಡರ್ ಮಾಡಿದ್ರೆ ಸೆಲ್ ಇಸ್ ದ ಮೋಸ್ಟ್ ಬೇಸಿಕ್ ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಸ್ಟ್ರಕ್ಚರಲಿ ಕೂಡ ಫಂಕ್ಷನಲಿ ಕೂಡ. ಯಾಕೆ ಸೆಲ್ಲೇ ಬೇಸಿಕ್ ಯೂನಿಟ್ ಆಫ್ ಲೈಫ್? ನಿಮಗೆ ನೆನಪಿದೆಯಾ? ಬೇರೆ ಬೇರೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇದೆ ಬಯಾಲಜಿಯಲ್ಲಿ. ವಿ ಹ್ಯಾವ್ ಸೆಲ್ಯುಲರ್ ಲೆವೆಲ್, ವಿ ಹ್ಯಾವ್ ಟಿಶ್ಯೂ ಲೆವೆಲ್, ವಿ ಹ್ಯಾವ್ ಆರ್ಗನ್ ಲೆವೆಲ್, ಆರ್ಗನ್ ಸಿಸ್ಟಮ್ ಲೆವೆಲ್, ಬೇರೆ ಬೇರೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇದೆ. ನಾವ್ ಯಾಕೆ ಸೆಲ್ಗೆ ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರಿತೀವಿ? ಟಿಶ್ಯೂಗೆ ಯಾಕೆ ಕರಿಯಲ್ಲ? ಅಥವಾ ಸೆಲ್ ಒಳಗಡೆ ಎಷ್ಟೊಂದು ಆರ್ಗನಲ್ಸ್ ಇರುತ್ತೆ. ಮೈಟೊಕಾಂಡ್ರಿಯಾಗ ಯಾಕೆ ನಾವು ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಅಂತ ಕರಿಯಲ್ಲ? ಅಥವಾ ಕ್ಲೋರೋಪ್ಲಾಸ್ಟ್ ಅಥವಾ ಗಾಲ್ಜಿ ಅಪ್ಯಾರಟಸ್, ಸೆಲ್ಗಿಂತ ಚಿಕ್ಕದಾಗಿರೋ ಕಾಂಪೊನೆಂಟ್ಗೆ ನಾವು ಯಾಕೆ ಬೇಸಿಕ್ ಯೂನಿಟ್ ಅನ್ನಲ್ಲ? ಸೆಲ್ಗಿಂತ ದೊಡ್ಡದಾಗಿರೋದಕ್ಕೆ ಲೈಕ್ ಟಿಶ್ಯೂ, ಅದಕ್ಕೆ ನಾವು ಯಾಕೆ ಬೇಸಿಕ್ ಯೂನಿಟ್ ಅನ್ನಲ್ಲ? ದ ರೀಸನ್ ವೈ ಸೆಲ್ ಇಸ್ ಕಾಲ್ಡ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಇಸ್, ಹೇಳ್ತೀನಿ ಕೇಳಿ. ಇವಾಗ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಕನ್ಸಿಡರ್ ಮಾಡಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಲ್ಲಿ 2 ಟೈಪ್ಸ್ ಇದೆ ಅಲ್ವಾ? ಒಂದು ಯೂನಿಸೆಲ್ಲರ್ ಆರ್ಗ್ಯಾನಿಸಮ್, ಒಂದು ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್. ಯೂನಿಸೆಲ್ಲರ್ ಅಂದ್ರೆ ಅರ್ಥ ಏನು ಹೇಳಿ? ಯೂನಿ ಅಂತ ಅಂದ್ರೆ ಸಿಂಗಲ್. ಯಾವ್ದೆಲ್ಲ ಆರ್ಗ್ಯಾನಿಸಮ್ಸ್ ನಲ್ಲಿ ಒಂದೇ ಒಂದು ಸೆಲ್ ಇರುತ್ತೆ ಅದಕ್ಕೆ ನಾವು ಯೂನಿಸೆಲ್ಲರ್ ಅಂತ ಕರಿತೀವಿ. ಎಕ್ಸಾಂಪಲ್ ಅದಕ್ಕೆ ಬ್ಯಾಕ್ಟೀರಿಯಾ, ಅಮೀಬಾ, ಕೆಲವೊಂದು ಫಂಗೈ ಲೈಕ್ ಯೀಸ್ಟ್, ಇದೆಲ್ಲ ಕೂಡ ಯೂನಿಸೆಲ್ಲರ್. ಯಾವ ಆರ್ಗ್ಯಾನಿಸಮ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಸೆಲ್ ಇರುತ್ತೆ ಅದಕ್ಕೆ ನಾವು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಮತ್ತೆ ಒಂದು ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ ನಾವು ಕನ್ಸಿಡರ್ ಮಾಡಿದ್ರೆ ಎರಡೂ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ವಾ? ಈಗ ನಾವು ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ಏನೆಲ್ಲ ಲೈಫ್ ಪ್ರಾಸೆಸ್ ನ ಎಕ್ಸಿಬಿಟ್ ಮಾಡ್ತೀವಿ ಅದಷ್ಟು ಲೈಫ್ ಪ್ರಾಸೆಸ್ ನ ಒಂದು ಸಿಂಗಲ್ ಸೆಲ್ ಕೂಡ ಪರ್ಫಾರ್ಮ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ವಿ ಹ್ಯೂಮನ್ಸ್ ನೇ ಕನ್ಸಿಡರ್ ಮಾಡ್ಕೊಳ್ಳೋಣ, ಬಿಕಾಸ್ ಇಟ್ಸ್ ದ ಮೋಸ್ಟ್ ರಿಲೇಟಬಲ್. ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು, ಸೊ ವಿಲ್ ಕನ್ಸಿಡರ್ ಅಸ್. ನಮ್ಮಲ್ಲಿ ಡೈಜೆಷನ್ ಅನ್ನೋ ಒಂದು ಪ್ರಾಸೆಸ್ ನಡೆಯುತ್ತಾ? ಊಟ ಮಾಡ್ತೀವಿ, ಫುಡ್ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಎನ್ಸೈಮ್ಯಾಟಿಕ್ ಆಕ್ಷನ್ ಇಂದ, ಆಮೇಲೆ ಅಬ್ಸಾರ್ಪ್ಷನ್ ಆಗುತ್ತೆ. ಏನೆಲ್ಲ ಅಬ್ಸಾರ್ಬ್ ಆಗಲ್ಲ ದಟ್ ಇಸ್ ಎಕ್ಸ್ಕ್ರೀಟೆಡ್ ಔಟ್ಸೈಡ್ ಅಲ್ವಾ? ಸೊ ಡಿಫಿಕೇಶನ್ ಆಗುತ್ತೆ, ಡೈಜೆಷನ್ ಆಯ್ತು. ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ಸ್ ನಲ್ಲಿ ಡೈಜೆಷನ್ ಆಗುತ್ತಾ? ಆಗುತ್ತೆ. ಅಮೀಬಾನ ಎಕ್ಸಾಂಪಲ್ ತಗೊಳ್ಳಿ. ಸೂಡೋಪೋಡಿಯಾನ ಫುಡ್, ಅದ್ರ ಸುತ್ತ ಫುಡ್ ನ ಸುತ್ತ ಸೂಡೋಪೋಡಿಯಾ ಫಾಲ್ಸ್ ಫೀಟ್ ನ ಕವರ್ ಮಾಡುತ್ತೆ, ಫುಡ್ ನ ಒಳಗಡೆ ತಗೊಳುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ, ಬೇಡದೇ ಇರೋ ವೇಸ್ಟ್ ನ ರಿಲೀಸ್ ಮಾಡುತ್ತೆ. ಒಂದು ಮಲ್ಟಿಸೆಲ್ಲರ್ ಏನು ಫಂಕ್ಷನ್ಸ್ ನ ಪರ್ಫಾರ್ಮ್ ಮಾಡ್ತಾ ಇದೆ, ಅದು ಯೂನಿಸೆಲ್ಲರ್ ಆರ್ಗ್ಯಾನಿಸಮ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ. ನನ್ನ ಬಾಡಿಯಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಇದೆ, ರೆಸ್ಪಿರೇಷನ್ ಅನ್ನೋ ಒಂದು ಪ್ರಾಸೆಸ್ ನಡೆಯುತ್ತೆ. ಆಕ್ಸಿಜನ್ ಲಂಗ್ಸ್ ಹೊರಗೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರುತ್ತೆ. ಆಕ್ಸಿಜನ್ ನಮ್ಮ ಸೆಲ್ಸ್ ಟಿಶ್ಯೂಸ್ ಎಲ್ಲ ಯೂಸ್ ಮಾಡ್ಕೊಳ್ಳುತ್ತೆ ಅಲ್ವಾ? ಅದೇ ರೀತಿ ಒಂದು ಸಿಂಗಲ್ ಸೆಲ್ ಅಮೀಬಾನಲ್ಲೂ ಕೂಡ ಹೊರಗಡೆಯಿಂದ ಅಟ್ಮಾಸ್ಫಿಯರ್ ನಿಂದ ಆಕ್ಸಿಜನ್ ಸೆಲ್ ಒಳಗಡೆ ಹೋಗುತ್ತೆ, ಸೆಲ್ ಯೂಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆಗೆ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ರೀಪ್ರೊಡಕ್ಷನ್ ನಮ್ಮಲ್ಲೂ ಕೂಡ ಆಗುತ್ತೆ. ಪ್ರೊಡಕ್ಷನ್ ಆಫ್ ನ್ಯೂ ಆಫ್ ಸ್ಪ್ರಿಂಗ್, ನೆಕ್ಸ್ಟ್ ಜನರೇಷನ್, ಅದು ಅಮೀಬಾನಲ್ಲೂ ಆಗುತ್ತೆ. ಹೇಗೆ ನಮ್ಮಲ್ಲಿ ಬೇರೆ ಬೇರೆ ಲೈಫ್ ಪ್ರಾಸೆಸ್ ನಡೆಯುತ್ತೆ ಅದಷ್ಟು ಕೂಡ ಒಂದು ಸಿಂಗಲ್ ಸೆಲ್ ಲಿವಿಂಗ್ ಆರ್ಗ್ಯಾನಿಸಮ್, ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ನಲ್ಲೂ ಕೂಡ ನಡೆಯುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂತ ಅಂದ್ರೆ, ಇಟ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ದಟ್ ಇಸ್ ಕೇಪಬಲ್ ಆಫ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಇಂಡಿಪೆಂಡೆಂಟ್ ಅಂದ್ರೆ ಏನ್ ಹೇಳಿ? ಯಾವ್ದ್ರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ, ತನ್ನ ಪಾಡಿಗೆ ತಾನು ಒಂದು ಸಿಂಗಲ್ ಸೆಲ್ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಮೀಬಾನೇ ತಗೊಳ್ಳೋಣ, ಬಿಕಾಸ್ ಅದೇ ಎಕ್ಸಾಂಪಲ್ ಅವಾಗಿಂದ ಕನ್ಸಿಡರ್ ಮಾಡ್ತಾ ಇದೀವಿ. ಅಮೀಬಾ ಒಂದು ಸಿಂಗಲ್ ಸೆಲ್. ಈ ಸಿಂಗಲ್ ಸೆಲ್ಲೇ ಒಂದು ಕಂಪ್ಲೀಟ್ ಆರ್ಗ್ಯಾನಿಸಮ್ ಆಗಿ ಎಕ್ಸಿಸ್ಟ್ ಆಗ್ತಾ ಇದೆ. ಇದೇ ರೀತಿ ನಾವು ಬೇರೆ ಆರ್ಗ್ಯಾನಿಸಮ್ಸ್ ನಲ್ಲಿ ಟಿಶ್ಯೂ ಗ್ರೇಡ್ ಆಫ್ ಆರ್ಗನೈಸೇಷನ್ ಎಲ್ಲ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಈ ಪೋರಿಫೆರಾನ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಲೂಸ್ ಸೆಲ್ಯುಲರ್ ಅಗ್ರಿಗೇಟ್ ಅಂತ ಹೇಳ್ತೀವಿ. ಎಷ್ಟೊಂದು ಸೆಲ್ಸ್ ಒಟ್ಟಿಗೆ ಡಿವಿಷನ್ ಆಫ್ ಲೇಬರ್ ಎಕ್ಸಿಬಿಟ್ ಮಾಡ್ಕೊಂಡು ಒಟ್ಟಿಗೆ ಒಂದು ಆರ್ಗ್ಯಾನಿಸಮ್ ತರ ಸರ್ವೈವ್ ಮಾಡ್ತಾ ಇದೆ ಅಲ್ವಾ? ಸೊ ಅಲ್ಲಿ ವಿ ಸಿ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. ಬಟ್ ನೀವು ಸ್ಮಾಲೆಸ್ಟ್ ನ ಕನ್ಸಿಡರ್ ಮಾಡಬೇಕು ಅಂತ ಅಂದ್ರೆ, ದ ಸ್ಮಾಲೆಸ್ಟ್ ಯೂನಿಟ್ in the various levels of organization in biology, smallest unit that is capable of existing independently, independent agi single agi yaudra melu dependent agade exist aguvanತಹ smallest unit ಬಂದು cell. Cell ಆದ್ಮೇಲೆ tissue level ಅಲ್ಲಿ exist ಆಗುತ್ತೆ, organ level ಇದೆ, organ system level ಇದೆ. ಆದ್ರೆ smallest ನಾವ್ ಏನ್ ಹೇಳ್ತಾ ಇದೀವಿ ಇಲ್ಲಿ? Cell is the fundamental basic unit of life ಅಂತ. Smallest ಯಾವುದು ಅದನ್ನೇ ನಾವು ಹೇಳ್ಬೇಕು ಅಲ್ವಾ? So cell is the smallest unit
ದಟ್ ಇಸ್ ಕೇಪಬಲ್ ಆಫ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಯಾಕೆ ಸೆಲ್ಗಿಂತ ಚಿಕ್ಕದು ಯಾವುದು ಇಲ್ವಾ? ಸೆಲ್ಗಿಂತ ಚಿಕ್ಕದು ಏನಿದೆ ಅದರೊಳಗಡೆ ಇರುವ ಆರ್ಗನೆಲ್ಸ್. ಮೈಟೋಕಾಂಡ್ರಿಯಾ ಒಂದೇ ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಆಗಿ ಎಕ್ಸಿಸ್ಟ್ ಆಗಕ್ಕಾಗತ್ತಾ? ಆಗಲ್ಲ. ನ್ಯೂಕ್ಲಿಯಸ್ ಒಂದೇ ಆಗತ್ತಾ? ಆಗಲ್ಲ. ರೈಬೋಸೋಮ್ ಒಂದೇ ಆಗತ್ತಾ? ಆಗಲ್ಲ. ಸೊ ಒಂದು ಸ್ಮಾಲೆಸ್ಟ್ ಯೂನಿಟ್ ಕೇಪಬಲ್ ಆಫ್ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ and also performs all the life processes that multicellular organisms can perform. ಆ ಕಾರಣಕ್ಕೆ ನಾವು ಇದಕ್ಕೆ ಸೆಲ್ ಇಸ್ ದ ಬೇಸಿಕ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಲೈಫ್ ಅಂತ ಕರಿತೀವಿ. ಓಕೆನಾ? ಸೆಲ್ಗಿಂತ ಏನಾದ್ರೂ ಚಿಕ್ಕ ಸ್ಟ್ರಕ್ಚರ್ ಇದ್ರೆ, ಎನಿಥಿಂಗ್ ಲೆಸ್ ದೆನ್ ಅ ಕಂಪ್ಲೀಟ್ ಸ್ಟ್ರಕ್ಚರ್ ಆಫ್ ಅ ಸೆಲ್ ಡಸ್ ನಾಟ್ ಎನ್ಶೋರ್ ಇಂಡಿಪೆಂಡೆಂಟ್ ಲಿವಿಂಗ್. ಮೈಟೋಕಾಂಡ್ರಿಯಾ ಇಂಡಿಪೆಂಡೆಂಟ್ ಆಗಿ ಲಿವಿಂಗ್ ಮಾಡಕ್ ಆಗಲ್ಲ. ಮೈಟೋಕಾಂಡ್ರಿಯಾ ಸೆಲ್ ಒಳಗೆ ಇದ್ರೆ ಮಾತ್ರ ಅದಕ್ಕೆ ಫಂಕ್ಷನ್ ಆಗೋದಕ್ಕೆ ಸಾಧ್ಯ ಅಲ್ವಾ? ಸೊ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗುವಂತಹ ಸ್ಮಾಲೆಸ್ಟ್ ಪಾರ್ಟ್ ನಮ್ಮ cell. Now let's talk about cell na discovery. Cells anta ಒಂದು ಯೂನಿಟ್ ಇದೆ, ಅದರ ಸ್ಟ್ರಕ್ಚರ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ನಮ್ಗೆ ಹೇಗೆ ಗೊತ್ತಾಯ್ತು, ಯಾವ್ದೆಲ್ಲ ಸೈಂಟಿಸ್ಟ್ ರಿಸರ್ಚರ್ಸ್ ಅದ್ರ ಮೇಲೆ ಕೆಲಸ ಮಾಡಿದ್ದಾರೆ, ಸ್ಟಡಿ ಮಾಡಿದ್ದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೀವು 3 ಸೈಂಟಿಸ್ಟ್ ನ ಹೆಸರನ್ನ ನೆನ್ಪಿಟ್ಕೊಳ್ಬೇಕು. ಮೊದಲನೇದಾಗಿ ರಾಬರ್ಟ್ ಹುಕ್. ರಾಬರ್ಟ್ ಹುಕ್ ಏನ್ ಮಾಡಿದ್ರು ಅಂತ ಅಂದ್ರೆ, ಅವರು ಅವರ ಆ ಕಾಲದ ಮೈಕ್ರೋಸ್ಕೋಪ್ ನಲ್ಲಿ ಟ್ರೀ ಇರುತ್ತಲ್ವಾ, ಟ್ರೀನಲ್ಲಿ ಬಾರ್ಕ್ ಇರುತ್ತೆ ಅಲ್ವಾ, ವುಡಿ ಪಾರ್ಟ್ ಏನಿರುತ್ತೆ, ಅದರದ್ದು ಒಂದು ಥಿನ್ ಸ್ಲೈಸ್ ನ ಅಬ್ಸರ್ವ್ ಮಾಡ್ತಾ ಇದ್ರು. ಅವ್ರಿಗೆ ಎಷ್ಟೊಂದು ಕಂಪಾರ್ಟ್ಮೆಂಟ್ ತರ ಕಾಣಿಸ್ತಾ ಇತ್ತು. ಅವ್ರು ಅದಕ್ಕೆ ಸೆಲ್ ಅಂತ ಹೆಸರು ಕೊಟ್ರು. ಬಟ್ ಅವರು ಹಿ ಇಸ್ ದ ಫಸ್ಟ್ ಪರ್ಸನ್ ಟು ಹ್ಯಾವ್ ಅಬ್ಸರ್ವ್ಡ್ ಸೆಲ್ಸ್ ಅಂಡರ್ ದ ಮೈಕ್ರೋಸ್ಕೋಪ್. ಬಟ್ ಅವ್ರು ಏನ್ ಸೆಲ್ಸ್ ಅಬ್ಸರ್ವ್ ಮಾಡಿದ್ರು? ಅದು ಖಾಲಿ ಸೆಲ್ಸ್, ಡೆಡ್ ಸೆಲ್ಸ್ ಆಗಿತ್ತು. ಬಾರ್ಕಲ್ಲಿ ಇರುವಂತಹ ಸೆಲ್ಸ್ ನಿಮಗೆ ಗೊತ್ತಿರೋ ಹಾಗೆ ಡೆಡ್ ಸೆಲ್ಸ್ ಆಗಿರುತ್ತೆ. ಫಸ್ಟ್ ಲಿವಿಂಗ್ ಸೆಲ್ಸ್ ನ ಅಬ್ಸರ್ವ್ ಮಾಡಿದ್ದು ಆಂಟನ್ ವ್ಯಾನ್ ಲ್ಯೂವೆನ್ಹುಕ್ ಅಂತ. ನ್ಯೂಕ್ಲಿಯಸ್, ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ ಅನ್ನೋದನ್ನ ಮೊದಲನೇ ಬಾರಿಗೆ ಡಿಸ್ಕವರ್ ಮಾಡಿದ್ದು ರಾಬರ್ಟ್ ಬ್ರೌನ್ ಅನ್ನೋರು. ಓಕೆನಾ? ಈ 3 ಸೈಂಟಿಸ್ಟ್ ಗಳ ಹೆಸರು, ಅವರ ಕಾಂಟ್ರಿಬ್ಯೂಷನ್ ಏನು, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಾವ್ ಲೆಟ್ಸ್ ಮೂವ್ ಆನ್. ಸೆಲ್ ಥಿಯರಿ ಅಂತ ಒಂದಿದೆ. ಇದು ಇಂಪಾರ್ಟೆಂಟ್ ಕ್ವೆಶ್ಚನ್, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಸೆಲ್ ಥಿಯರಿಯ ಫಾರ್ಮ್ಯುಲೇಷನ್ ಅಲ್ಲಿ 3 ಸೈಂಟಿಸ್ಟ್ ಗಳ ಕಾಂಟ್ರಿಬ್ಯೂಷನ್ ಇದೆ. ಒನ್ ಬೈ ಒನ್ ಮಾತಾಡ್ತಾ ಹೋಗೋಣ. ಫಸ್ಟ್ ಸೈಂಟಿಸ್ಟ್ ನ ಹೆಸರು ಮೆಥಾಯಸ್ ಶ್ಲೀಡನ್. ಇವರು ಒಂದು ಜರ್ಮನ್ ಬಾಟನಿಸ್ಟ್ ಆಗಿದ್ರು. ಜರ್ಮನಿಯಲ್ಲಿದ್ದ ಒಂದು ಸೈಂಟಿಸ್ಟ್ ಹೂ ಯೂಸ್ ಟು ಸ್ಟಡಿ ಪ್ಲಾಂಟ್ಸ್. ಓಕೆನಾ? ಇದು ಯಾವಾಗ ಅಂದ್ರೆ ತುಂಬಾ ಹಿಂದೆ, 1838 ಅಲ್ಲಿ, ತುಂಬಾ ಹಿಂದೆ. ಮೈಕ್ರೋಸ್ಕೋಪಿ ಎಲ್ಲ ಅಷ್ಟೊಂದು ಅಡ್ವಾನ್ಸ್ ಆಗಿರ್ಲಿಲ್ಲ ಅಂತಹ ಟೈಮಲ್ಲಿ. ಓಕೆನಾ? ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರು ಬಾಟನಿಸ್ಟ್ ಆಗಿರೋ ಕಾರಣ ಇವರು ಪ್ಲಾಂಟ್ ಮೆಟೀರಿಯಲ್ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ. ಇವ್ರು ಪ್ಲಾಂಟ್ ಮೆಟೀರಿಯಲ್ ಎಲ್ಲ ಮೈಕ್ರೋಸ್ಕೋಪ್ ನಲ್ಲಿ ನೋಡುವಾಗ ಅವ್ರ ಅಬ್ಸರ್ವೇಷನ್ ಏನು ಅಂತ ಅಂದ್ರೆ, ನಮ್ಗೆ ಇವತ್ತಿದ್ನ ಕೇಳಿದ್ರೆ ಅಯ್ಯೋ ಅಷ್ಟೇನಾ, ಅದು ಒಂದು ಡಿಸ್ಕವರಿನಾ ಅಂತ ಅನ್ಸುತ್ತೆ. ಬಟ್ ಆ ಟೈಮಲ್ಲಿ ಮೈಕ್ರೋಸ್ಕೋಪಿ ಅವಾಗಿನ ಡೆವಲಪ್ ಆಗ್ತಾ ಇದ್ದಾಗ ಸೆಲ್ಸ್, ಪ್ಲಾಂಟ್ಸ್ ಒಳಗೆ ಏನಿರುತ್ತೆ, ಆನಿಮಲ್ಸ್ ಒಳಗೆ ಏನಿರುತ್ತೆ ಅದೆಲ್ಲ ಗೊತ್ತಿರ್ಲಿಲ್ಲ ಜನಕ್ಕೆ ಅಲ್ವಾ? ಸೊ ಅಂತಹ ಟೈಮಲ್ಲಿ ದಿಸ್ ಇಸ್ ಅ ವೆರಿ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್. ಆ ಟೈಮಲ್ಲಿ ಇವ್ರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಪ್ಲಾಂಟ್ ಮೆಟೀರಿಯಲ್ ಎಲ್ಲ ಮೈಕ್ರೋಸ್ಕೋಪ್ ಕೆಳಗಿಟ್ಟು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ಪ್ಲಾಂಟ್ ಕೂಡ ಇಸ್ ಮೇಡ್ ಅಪ್ ಆಫ್ ಸೆಲ್ಸ್. All plants are composed of cells. ಆಯ್ತಾ? He observed that all plants are composed of cells. ಅದು ಬೇರೆ ಟೈಪ್ಸ್ ಆಫ್ ಸೆಲ್ಸ್ ಇರುತ್ತೆ ಪ್ಲಾಂಟ್ಸ್ ಅಲ್ಲಿ. ಇವಾಗ ನಮಗೆ ಅದು ಗೊತ್ತು, ಪ್ಯಾರೆನ್ಕೈಮಾ, ಕೋಲೆನ್ಕೈಮಾ, ಬೇರೆ ಟೈಪ್ಸ್ ಇದೆ ಅಂತ. ಸೊ ಅವ್ರು ಹೇಳ್ತಾರೆ, ಪ್ಲಾಂಟ್ಸ್, ಪ್ರತಿಯೊಂದು ಪ್ಲಾಂಟ್ ನಲ್ಲೂ ಸೆಲ್ಸ್ ಇರುತ್ತೆ, ಬೇರೆ ರೀತಿಯ ಸೆಲ್ಸ್ ಇರುತ್ತೆ. ಆ ಸೆಲ್ಸ್ ಎಲ್ಲ ಪ್ಲಾಂಟ್ಸ್ ಅಲ್ಲಿ ಟಿಶ್ಯೂಸ್ ನ ಫಾರ್ಮ್ ಮಾಡುತ್ತೆ ಅಂತ ಇವ್ರು ಹೇಳ್ತಾರೆ. ಸುಮಾರು ಅದೇ ಟೈಮಲ್ಲಿ 1838 ಅರೌಂಡ್ 1839 ಅಲ್ಲಿ ಬ್ರಿಟಿಷ್ ನ ಒಂದು ಸೈಂಟಿಸ್ಟ್, ಅವ್ರು ಒಂದು ಝೂಆಲಜಿಸ್ಟ್ ಆಗಿದ್ರು, ಆನಿಮಲ್ಸ್ ನ ಸ್ಟಡಿ ಮಾಡ್ತಾ ಇದ್ರು. ಅವ್ರ ಹೆಸರು ಥಿಯೋಡೋರ್ ಶ್ವಾನ್ ಅಂತ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಆಬ್ವಿಯಸ್ಲಿ ಝೂಆಲಜಿಸ್ಟ್ ಅಂತ ಅಂದ್ರೆ ಆನಿಮಲ್ಸ್ ನೆಲ್ಲ ಸ್ಟಡಿ ಮಾಡ್ತಾರೆ. ಇವ್ರು ಆನಿಮಲ್ ಟಿಶ್ಯೂಸ್ ನ ಸ್ಟಡಿ ಮಾಡ್ತಾ ಇದ್ರು. ಹಾಗೇನೆ ಸೈಡ್ ಬೈ ಸೈಡ್ ಪ್ಲಾಂಟ್ ಟಿಶ್ಯೂಸ್ ನ, ಆನಿಮಲ್ ಟಿಶ್ಯೂಸ್ ನ, ಪ್ಲಾಂಟ್ ಸೆಲ್, ಆನಿಮಲ್ ಸೆಲ್ ನ ಕಂಪೇರ್ ಮಾಡ್ತಾ ಇದ್ರು. ಇವರ ಅಬ್ಸರ್ವೇಷನ್ ಏನು ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಪ್ಲಾಂಟ್ ಸೆಲ್ ಮತ್ತೆ ಆನಿಮಲ್ ಸೆಲ್ ಅಲ್ಲಿ ಒಂದು ತುಂಬಾ ಕ್ಲಿಯರ್ ಕಟ್ ಡಿಫರೆನ್ಸ್ ಇದೆ. ಪ್ಲಾಂಟ್ ಸೆಲ್ಸ್ ನ ಸುತ್ತ ಒಂದು ಸೆಲ್ ವಾಲ್ ಅಂತ ಔಟರ್ ಮೋಸ್ಟ್ ಲೇಯರ್ ಪ್ರೆಸೆಂಟ್ ಇರುತ್ತೆ. ಆ ಸೆಲ್ ವಾಲ್ ಆನಿಮಲ್ಸ್ ನಲ್ಲಿ ಇರೋದಿಲ್ಲ. ಸೆಲ್ ವಾಲ್ ಇಸ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ಸ್, ಆನಿಮಲ್ ಸೆಲ್ಸ್ ನಲ್ಲಿ ಅದು ಆಬ್ಸೆಂಟ್ ಆಗಿರುತ್ತೆ. ಹಾಗಿದ್ರೆ ಆನಿಮಲ್ ಸೆಲ್ಸ್ ನಲ್ಲಿ ಔಟರ್ ಮೋಸ್ಟ್ ಡಿಲಿಮಿಟಿಂಗ್ ಲೇಯರ್ ಯಾವುದು? ಸೆಲ್ ಮೆಂಬ್ರೇನ್. ಓಕೆನಾ? ಇದು ಒಂದು ಹೇಳ್ತಾರೆ. ಪ್ಲಾಂಟ್ಸ್ ಮತ್ತೆ ಆನಿಮಲ್ಸ್ ಎರಡನ್ನೂ ಅಬ್ಸರ್ವ್ ಮಾಡಿ ಅವ್ರು ಹೇಳ್ತಾರೆ, ಪ್ಲಾಂಟ್ಸ್ ಆದ್ರೂ ಆಗಿರ್ಲಿ, ಆನಿಮಲ್ಸ್ ಆದ್ರೂ ಆಗಿರ್ಲಿ, ಅವರ ಬಾಡಿ ಇಸ್ ಕಂಪೋಸ್ಡ್ ಆಫ್ cells. Plants and animals are composed of cells and its products ಅಂತ ಹೇಳ್ತಾರೆ. ಇವಾಗ ಸೆಲ್ ನ ಪ್ರಾಡಕ್ಟ್ ಅಂದ್ರೆ ಏನು, ಇದನ್ನ ನಾವು 2 ರೀತಿ ಅರ್ಥ ಮಾಡ್ಕೊಳ್ಬಹುದು. ಸೆಲ್ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದು ಸೆಲ್ ನ ಪ್ರಾಡಕ್ಟ್. ಸೆಲ್ಸ್ ಎಲ್ಲ ಕಂಬೈನ್ ಆಗಿ ಏನ್ ಫಾರ್ಮ್ ಆಗುತ್ತೆ ಅದು ಕೂಡ ಸೆಲ್ ನ ಪ್ರಾಡಕ್ಟ್ ಅಲ್ವಾ? ಸೊ ಸೆಲ್ಸ್ ಎಲ್ಲ ಟಿಶ್ಯೂಸ್ ನ ಫಾರ್ಮ್ ಮಾಡುತ್ತೆ ಅನ್ನೋದು ಒಂದ್ ರೀತಿ ಅರ್ಥ ಮಾಡ್ಕೊಳ್ಬಹುದು. ಅಥವಾ
ಸೆಲ್ಸ್ ಏನೆಲ್ಲ ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಅದೆಲ್ಲ ಕೂಡ ಸೆಲ್ನ ಪ್ರಾಡಕ್ಟ್ಸ್. ನಮ್ಮ ಬಾಡಿಯಲ್ಲಿ ಸೆಲ್ ಪ್ರೊಡ್ಯೂಸ್ ಮಾಡೋ ಕೆಮಿಕಲ್ಸ್ ಕೂಡ ಇರುತ್ತೆ. ಸೊ ಬೇಸಿಕಲಿ ಸೆಲ್ಸ್ ಆರ್ ಕಂಪೋಸ್ಡ್, ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಆರ್ ಕಂಪೋಸ್ಡ್ ಆಫ್ ಸೆಲ್ಸ್ ಮತ್ತೆ ಸೆಲ್ಸ್ನ ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ ಥಿಯೋಡೋರ್ ಶ್ವಾನ್ ಅವರು. ಇವಾಗ ಒಂದು ಪ್ರಶ್ನೆ ಇದೆ, ಸರಿ ಪ್ಲಾಂಟ್ಸ್ನಲ್ಲೂ ಸೆಲ್ಸ್ ಇದೆ, ಆನಿಮಲ್ಸ್ನಲ್ಲೂ ಸೆಲ್ಸ್ ಇದೆ, ಪ್ಲಾಂಟ್ಸ್ನಲ್ಲಿ ಸೆಲ್ ವಾಲ್ ಇದೆ, ಆನಿಮಲ್ಸ್ನಲ್ಲಿ ಸೆಲ್ ವಾಲ್ ಇಲ್ಲ, ಸರಿ ಓಕೆ. ಬಟ್ ಇವಾಗ ಹೊಸ ಸೆಲ್ ಫಾರ್ಮ್ ಆಗ್ಬೇಕಂದ್ರೆ ಹೊಸ ಸೆಲ್ ಎಲ್ಲಿಂದ ಬರುತ್ತೆ? ಹೊಸ ಸೆಲ್ ಹೇಗೆ ಫಾರ್ಮ್ ಆಗ್ಬೋದು? ಹೌ ಆರ್ ನ್ಯೂ ಸೆಲ್ಸ್ ಫಾರ್ಮ್ಡ್? ಇದನ್ನ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ. ಹೊಸ ಸೆಲ್ಸ್ ಹೇಗೆ ಫಾರ್ಮ್ ಮಾಡಬಹುದು ಅನ್ನೋದರ ಎಕ್ಸ್ಪ್ಲನೇಷನ್ ರೂಡಾಲ್ಫ್ ವರ್ಚೋ ಅನ್ನೋ ಒಂದು ಸೈಂಟಿಸ್ಟ್ ಕೊಡ್ತಾರೆ. ಇವರು 1855 ಅಲ್ಲಿ ಏನು ಮೆಥಾಯಸ್ ಶ್ಲೀಡನ್ ಮತ್ತೆ ಥಿಯೋಡೋರ್ ಶ್ವಾನ್ ಫಾರ್ಮ್ಯುಲೇಟ್ ಮಾಡಿದ್ರು ಸೆಲ್ ಥಿಯರಿನ, ಅದನ್ನ ಸ್ವಲ್ಪ ಮಾಡಿಫೈ ಮಾಡ್ತಾರೆ. ಇನ್ಫ್ಯಾಕ್ಟ್ ಅದಕ್ಕೆ ಒಂದು ಎಕ್ಸ್ಟ್ರಾ ಪಾಯಿಂಟ್ ನ ಹಾಕ್ತಾರೆ. ಆ ಪಾಯಿಂಟ್ ಏನು ಅಂತ ಅಂದ್ರೆ ಓಮ್ನಿಸ್ ಸೆಲ್ಯುಲಾ ಎ ಸೆಲ್ಯುಲಾ ಅಂತ. ಇದು ಒಂದು ಲ್ಯಾಟಿನ್ ಫ್ರೇಸ್ ಆಯ್ತಾ. ಅದರ ಅರ್ಥ ಏನು ಅಂತ ಅಂದ್ರೆ ಇವಾಗ ಪ್ಲಾಂಟ್ ನಲ್ಲಿ ಗ್ರೋತ್ ಆಗ್ತಾ ಇದೆ, ಆನಿಮಲ್ ಅಲ್ಲಿ ಗ್ರೋತ್ ಆಗ್ತಾ ಇದೆ ಅಂದಾಗ ಹೊಸ ಸೆಲ್ಸ್ ಆಡ್ ಆಗ್ತಾ ಇರುತ್ತೆ ಪ್ಲಾಂಟ್ ಬಾಡಿ ಅಥವಾ ಆನಿಮಲ್ ಬಾಡಿಗೆ. ಆ ಹೊಸ ಸೆಲ್ಸ್ ಬರ್ಬೇಕಂದ್ರೆ ರ್ಯಾಂಡಮ್ ಆಗಿ ಅಬ್ರಕಡಾಬ್ರ ಮ್ಯಾಜಿಕ್ ನಿಂದ ಬರಲ್ಲ. ಹೊಸ ಸೆಲ್ಸ್ ಬರ್ಬೇಕು ಅಂತ ಅಂದ್ರೆ ಒಂದು ಸೆಲ್ ಆಲ್ರೆಡಿ ಎಕ್ಸಿಸ್ಟ್ ಆಗಿರ್ಬೇಕು, ಆ ಸೆಲ್ ಡಿವೈಡ್ ಆಗ್ಬೇಕು, ಆ ಸೆಲ್ ಡಿವೈಡ್ ಆದಾಗ ಹೊಸ ಸೆಲ್ಸ್ ಫಾರ್ಮ್ ಆಗ್ಬೋದು. ಇದನ್ನ ನಾವು ಹೆಂಗ್ ಹೇಳ್ಬೋದು? ನ್ಯೂ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ನ್ಯೂ ಸೆಲ್ಸ್ ಹೊಸ ಸೆಲ್ಸ್ ಫಾರ್ಮ್ ಆಗಬೇಕು ಅಂತ ಅಂದ್ರೆ ಆಗೋದಕ್ಕೆ ಸಾಧ್ಯ ಬರೀ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ನಿಂದ. ಪ್ರೀ ಎಕ್ಸಿಸ್ಟಿಂಗ್ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟ್ ಆಗ್ತಾ ಇರುವಂತಹ ಸೆಲ್ಸ್. ನನ್ನ ಬಾಡಿಯಲ್ಲಿ ಏನ್ ಸೆಲ್ಸ್ ಇದೆ ಆ ಸೆಲ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಡಿವೈಡ್ ಆದ್ರೆ ಮಾತ್ರ ಹೊಸ ಸೆಲ್ ನ ಫಾರ್ಮೇಶನ್ ಆಗೋದಕ್ಕೆ ಸಾಧ್ಯ. ಈ ಒಂದು ಪಾಯಿಂಟ್ ನ ಇವರು ಸೆಲ್ ಥಿಯರಿಗೆ ಆಡ್ ಮಾಡ್ತಾರೆ. ಸೊ ಹಿ ಕೈಂಡ್ ಆಫ್ ಮಾಡಿಫೈಸ್ ಇಟ್. ಸೊ ಇವಾಗ ಏನ್ ಆಕ್ಸೆಪ್ಟೆಡ್ ಸೆಲ್ ಥಿಯರಿ ಇದೆ ಅದರಲ್ಲಿ 2 ಪಾಯಿಂಟ್ಸ್ ಇದೆ. ಮೊದಲನೇದು ಇಸ್ ಕಂಬೈನ್ಡ್ ಫ್ರಮ್ ಮೆಥಾಯಸ್ ಶ್ಲೀಡನ್ ಅಂಡ್ ಥಿಯೋಡೋರ್ ಶ್ವಾನ್. ಏನಂತ ಅಂದ್ರೆ ಎಲ್ಲಾ ಆರ್ಗ್ಯಾನಿಸಮ್ಸ್ ನಲ್ಲೂ ಸೆಲ್ಸ್ ಮತ್ತೆ ಅದ್ರ ಪ್ರಾಡಕ್ಟ್ಸ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ನಮಗೆ ಆಡ್ ಆನ್ ಮಾಡಿದ್ದು ರೂಡಾಲ್ಫ್ ವರ್ಚೋ ಅವರು, ದಟ್ ಇಸ್ ಆಲ್ ಸೆಲ್ಸ್ ಅರೈಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ಓಕೆನಾ? ಈ ಪಾಯಿಂಟ್ಸ್ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ನಾವು ಲೆಟ್ಸ್ ಟಾಕ್ ಅಬೌಟ್ ಅನ್ ಓವರ್ ವ್ಯೂ ಆಫ್ ಸೆಲ್. ನಿಮ್ಗೆ ಆಲ್ರೆಡಿ ಏನು ಗೊತ್ತಿದೆ ಈವರೆಗೆ, 11th ಬರೋಕ್ ಮುಂಚೆ ಸ್ಕೂಲ್ ಲೆವೆಲ್ನಲ್ಲಿ ಏನು ಕಲ್ತಿದ್ದೀರಾ, ನೀವು ಪ್ರಾಬಬ್ಲಿ ಹ್ಯೂಮನ್ ಸೆಲ್ ಅಥವಾ ಆನಿಮಲ್ ಸೆಲ್ನ ಕಲಿಬೇಕಂದಾಗ ಹ್ಯೂಮನ್ ಚೀಕ್ ಸೆಲ್ನ ಎಕ್ಸಾಂಪಲ್ ಆಗಿ ತಗೊಂಡಿರ್ತೀರಾ. ಪ್ಲಾಂಟ್ ಸೆಲ್ನ ಕಲಿಬೇಕಂದಾಗ ಆನಿಯನ್ನ ರೂಟ್ ಟಿಪ್ ಅಥವಾ ಪೀಲ್ ನಲ್ಲಿ ಇರುವಂತಹ ಸೆಲ್ಸ್ನ ನೀವು ಕಲ್ತಿರ್ತೀರ ಅಲ್ವಾ. ಸೊ ಡಿಫ್ರೆನ್ಸ್ ಏನು ಅಂತ ಅಂದ್ರೆ ಆಲ್ರೆಡಿ ನಾವು ಮಾತಾಡಿದೀವಿ. ಪ್ಲಾಂಟ್ ಸೆಲ್ ನಲ್ಲಿ ಸೆಲ್ ವಾಲ್ ಇರುತ್ತೆ, ಇದು ಪ್ಲಾಂಟ್ ಸೆಲ್, ಸೆಲ್ ವಾಲ್ ಇರುತ್ತೆ. ಆನಿಮಲ್ ಸೆಲ್ ನಲ್ಲಿ ಸೆಲ್ ವಾಲ್ ಇರಲ್ಲ. ಸೆಲ್ ಮೆಂಬ್ರೇನ್ ಎರಡರಲ್ಲೂ ಇರುತ್ತೆ, ನ್ಯೂಕ್ಲಿಯಸ್ ಕೂಡ ಡಿಸ್ಟಿಂಕ್ಟ್ ಆಗಿ ಎರಡರಲ್ಲೂ ನಿಮ್ಗೆ ಕಾಣಿಸುತ್ತೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರೋದು. ಈಗ ಸೆಲ್ಸ್ ನಲ್ಲಿ 2 ಟೈಪ್ಸ್ ಇದೆ ಆಯ್ತಾ, ಅಥವಾ ಆರ್ಗ್ಯಾನಿಸಮ್ಸ್ ಅಂತ ಕೂಡ ಹೇಳ್ಬೋದು. 2 ರೀತಿಯ ಆರ್ಗ್ಯಾನಿಸಮ್ ಇದೆ ಅಥವಾ 2 ರೀತಿಯ ಸೆಲ್ಸ್ ಇದೆ ಅಂತನಾದ್ರೂ ಹೇಳ್ಬೋದು. ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಕರಿತೀವಿ, ಇನ್ನೊಂದು ಯೂಕ್ಯಾರಿಯೋಟಿಕ್ ಸೆಲ್. ಗಮನ ಇಟ್ಟು ಕೇಳಿಸ್ಕೊಳ್ಳಿ ಆಯ್ತಾ. ಡಿಫರೆನ್ಸ್ ಏನು ಪ್ರೋಕ್ಯಾರಿಯೋಟಿಕ್ ಮತ್ತೆ ಯೂಕ್ಯಾರಿಯೋಟಿಕ್ ಸೆಲ್ ಮಧ್ಯೆ, ಈ ಡಿಫರೆನ್ಸ್ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಮೆನಿ ಕ್ವೆಶ್ಚನ್ಸ್ ವಿಲ್ ಬಿ ಆಸ್ಕ್ಡ್ ಬೇಸ್ಡ್ ಆನ್ ಇದ್ರ ಮಧ್ಯೆ ಡಿಫರೆನ್ಸ್ ಏನಿದೆ ಅಂತ. ಪ್ರೋಕ್ಯಾರಿಯೋಟಿಕ್ ಅಂದ್ರೆ ಏನು, ಆ ಪದ ಎಲ್ಲಿಂದ ಬಂದಿದೆ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಪ್ರೋ ಅಂತ ಅಂದ್ರೆ ಪ್ರಿಮಿಟಿವ್, ಪ್ರಿಮಿಟಿವ್ ಅಂದ್ರೆ ಹಳೇದು ಅಂತ. ಕ್ಯಾರಿಯಾನ್ ಅಂತ ಅಂದ್ರೆ ನ್ಯೂಕ್ಲಿಯಸ್. ಯೂಕ್ಯಾರಿಯೋಟಿಕ್ ಅಂದ್ರೆ ಏನು? ಯು ಅಂತ ಅಂದ್ರೆ ಟ್ರೂ ಮತ್ತೆ ಕ್ಯಾರಿಯಾನ್ ಅಂದ್ರೆ ನ್ಯೂಕ್ಲಿಯಸ್. ಇಲ್ಲಿ ಓಲ್ಡ್ ನ್ಯೂಕ್ಲಿಯಸ್ ಅಂದ್ರೆ ಓಲ್ಡ್ ಫ್ಯಾಷನ್ ಹಳೆ ಕಾಲದ್ದು ನ್ಯೂಕ್ಲಿಯಸ್ ಅಂತ. ಏನ್ ಡಿಫರೆನ್ಸ್ ಪ್ರೋಕ್ಯಾರಿಯೋಟಿಕ್ ಯೂಕ್ಯಾರಿಯೋಟಿಕ್ ಅಂದ್ರೆ, ಪ್ರೋಕ್ಯಾರಿಯೋಟಿಕ್ ಸೆಲ್ ನಲ್ಲಿ ನ್ಯೂಕ್ಲಿಯಸ್ ನಲ್ಲಿ DNA ಇರುತ್ತೆ ಅಲ್ವಾ. ಈ DNA ಅಥವಾ ಜೆನೆಟಿಕ್ ಮೆಟೀರಿಯಲ್ ಏನಿರುತ್ತೆ ಅದ್ರ ಸುತ್ತ ಒಂದು ಮೆಂಬ್ರೇನ್ ಇರಲ್ಲ. ನ್ಯೂಕ್ಲಿಯಸ್ನ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ. ಹಿಯರ್ ದ ಜೆನೆಟಿಕ್ ಮಟೀರಿಯಲ್ ಇಸ್ ನಾಟ್ ಬೌಂಡ್ ಬೈ ಅ ಮೆಂಬ್ರೇನ್. ನ್ಯೂಕ್ಲಿಯಸ್ ಸುತ್ತ ಮೆಂಬ್ರೇನ್ ಇಲ್ಲ ಅಂದ್ರೆ ಅದು ಪ್ರಿಮಿಟಿವ್ ನ್ಯೂಕ್ಲಿಯಸ್. ಯಾವ ನ್ಯೂಕ್ಲಿಯಸ್ ನಲ್ಲಿ DNA ಸುತ್ತ ಒಂದು ಪ್ರೊಟೆಕ್ಟಿವ್ ಕವರಿಂಗ್ ಇರುತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ, ಅದಕ್ಕೆ ನಾವು ಟ್ರೂ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಸೊ ಪ್ರೈಮರಿ ಡಿಫರೆನ್ಸ್ ಏನು? ಇದರಲ್ಲಿ DNA ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ, ಇದರಲ್ಲಿ DNA ಸುತ್ತ ಒಂದು ವೆಲ್ ಡಿಫೈನ್ಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇದೆ. ಇದೆರಡರ ಮಧ್ಯೆ ಕಾಮನ್ ಆಗಿರೋದು ಏನು ಅಂತ ಅಂದ್ರೆ ಸೆಲ್ ಒಳಗಡೆ ಇರುವಂತಹ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ನಲ್ಲಿ ಮೆಜಾರಿಟಿ ವಾಟರ್ ಕಂಟೆಂಟ್ ಪ್ರೆಸೆಂಟ್ ಇರುತ್ತೆ, ಅಲ್ಲೇ ಮೇಜರ್ ಎಲ್ಲ ಸೆಲ್ಯುಲರ್ ಆಕ್ಟಿವಿಟೀಸ್ ಕೂಡ ನಡೆಯೋದು. ಸೊ ಅದು ಒಂದು ಸೆಮಿ ಫ್ಲೂಯಿಡ್ ಮೇಟ್ರಿಕ್ಸ್ ತರ ಒಂದು ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇರುತ್ತೆ. ಮೊದಲನೇ ಡಿಫರೆನ್ಸ್ ಇದು. ಏನಂದ್ರೆ ಪ್ರೈಮರಿ ಡಿಫರೆನ್ಸ್ ಏನು ಅಂತ ಅಂದ್ರೆ ಒಂದರಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ, ಇದರಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಸೆಕೆಂಡ್ ಏನು ಅಂತ ಅಂದ್ರೆ ಇದ್ರಲ್ಲಿ ನ್ಯೂಕ್ಲಿಯಸ್ ಸುತ್ತ ಮೆಂಬ್ರೇನ್ ಅಲ್ಲ,
ಸೆಲ್ ಒಳಗಡೆ ಬೇರೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್ ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಗಾಲ್ಜಿ ಅಪ್ಯಾರಟಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೈಸೋಸೋಮ್, ವ್ಯಾಕ್ಯೂಲ್ ಇದ್ಯಾವುದು ಕೂಡ ಈ ಸೆಲ್ಸ್ ನಲ್ಲಿ ಇರಲ್ಲ. ದೇ ಕಂಪ್ಲೀಟ್ಲಿ ಲ್ಯಾಕ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಅದೇ ಯೂಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ನಾವು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ನ ನೋಡಬಹುದು. ದೇ ಹ್ಯಾವ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಇದು ನಮ್ಮ ಸೆಕೆಂಡ್ ಡಿಫರೆನ್ಸ್. ಮೊದಲನೇ ಡಿಫರೆನ್ಸ್ ಇಸ್ ಅಬೌಟ್ ದ ನ್ಯೂಕ್ಲಿಯರ್ ಮೆಂಬ್ರೇನ್. ಎರಡನೇ ಡಿಫರೆನ್ಸ್ ಇಸ್ ಅಬೌಟ್ ದ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಇದರಲ್ಲಿ ಕಂಪ್ಲೀಟ್ಲಿ ಆಬ್ಸೆಂಟ್. ಇದರಲ್ಲಿ ತುಂಬಾನೇ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಪ್ರೆಸೆಂಟ್ ಇದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ, ಮೈಟೊಕಾಂಡ್ರಿಯಾ, ಲೈಸೋಸೋಮ್ಸ್, ಕ್ಲೋರೋಪ್ಲಾಸ್ಟ್ ಎಲ್ಲ ಕೂಡ ಪ್ರೆಸೆಂಟ್ ಇದೆ. ಓಕೆನಾ? ಅದು ನಮ್ಮ ಸೆಕೆಂಡ್ ಡಿಫರೆನ್ಸ್. ಥರ್ಡ್ ಡಿಫರೆನ್ಸ್ ಆಕ್ಚುಲಿ ಕಾಮನ್ ಫೀಚರ್ ಕೂಡ, ಡಿಫರೆನ್ಸ್ ಕೂಡ. ಯಾವ್ದಾದ್ರು ಒಂದು ಆರ್ಗನೆಲ್ ಇದೆಯಾ ಅಂಥದ್ದು ಯಾವುದು ಅಂತ ಅಂದ್ರೆ ಅದು ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಎರಡರಲ್ಲೂ ಇರಬೇಕು, ಕಾಮನ್ ಆಗಿರ್ಬೇಕು ಅಂತ ಅಂದ್ರೆ ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಎರಡರಲ್ಲೂ ಕಾಮನ್ ಆಗಿರುವಂತಹ ಒಂದು ಆರ್ಗನೆಲ್ ರೈಬೋಸೋಮ್. ಇದು ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಎರಡರಲ್ಲೂ ಇದೆ. ಆ ಕಾರಣಕ್ಕೆ ನಾವು ಇದಕ್ಕೆ ಯೂನಿವರ್ಸಲ್ ಆರ್ಗನೆಲ್ ಅಂತ ಕೂಡ ಕರಿತೀವಿ. ಇದು ಎರಡರಲ್ಲೂ ಇದ್ರೂ ಕೂಡ ಸ್ಟ್ರಕ್ಚರಲಿ ಅದರದ್ದು ಸ್ವಲ್ಪ ಡಿಫರೆನ್ಸ್ ಇದೆ. ನಾವು ಯಾವಾಗ ಇನ್ ಡೀಟೇಲ್ ರೈಬೋಸೋಮ್ಸ್ ಬಗ್ಗೆ ಕಲಿತೀವಿ ಅವಾಗ ನಾನು ನಿಮಗೆ ಕಲ್ಸ್ಕೊಡ್ತೀನಿ. ಸೊ ನಾ ಹೇಳಿದೆ ಇಲ್ಲಿ ಪ್ರೀವಿಯಸ್ ಸ್ಲೈಡ್ ನಲ್ಲಿ ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇಲ್ಲ ಅಂತ. ಇವಾಗ ನಾನು ಹೇಳ್ತಾ ಇದ್ದೀನಿ ಪ್ರೋಕ್ಯಾರಿಯೋಟ್ಸ್ ನಲ್ಲಿ ರೈಬೋಸೋಮ್ ಪ್ರೆಸೆಂಟ್ ಇದೆ ಅಂತ ಅಲ್ವಾ. ಇಲ್ಲಿ ನಾ ಹೇಳಿದೀನಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ ಇಲ್ಲ. ಇವಾಗ ನಾನು ಹೇಳ್ತಾ ಇದ್ದೀನಿ ಪ್ರೋಕ್ಯಾರಿಯೋಟ್ ನಲ್ಲಿ ರೈಬೋಸೋಮ್ ಇದೆ ಅಂತ. ಅದರ ಅರ್ಥ ಏನು? ರೈಬೋಸೋಮ್ ಅನ್ನೋ ಒಂದು ಆರ್ಗನೆಲ್ ಇದೆ, ಆದ್ರೆ ಈ ರೈಬೋಸೋಮ್ ನಲ್ಲಿ ಮೆಂಬ್ರೇನ್ ಇಲ್ಲ. ಅದ್ರ ಸುತ್ತ ಮೆಂಬ್ರೇನ್ ಬೌಂಡ್ ಅಂದ್ರೆ ಅದ್ರ ಸುತ್ತ ಮೆಂಬ್ರೇನ್ ಇರೋದು. ಇದ್ರ ಸುತ್ತ ಮೆಂಬ್ರೇನ್ ಪ್ರೆಸೆಂಟ್ ಇಲ್ಲ. ಆರ್ಗನೆಲ್ ಇಸ್ ದೇರ್, ಇಟ್ ಇಸ್ ನಾಟ್ ಬೌಂಡ್ ಬೈ ಎನಿ ಮೆಂಬ್ರೇನ್. ದಿಸ್ ಇಸ್ ಕಾಮನ್ ಟು ಬೋತ್ ಯೂಕ್ಯಾರಿಯೋಟಿಕ್ ಆಸ್ ವೆಲ್ ಆಸ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್. ಓಕೆನಾ? ಅದ್ರ ಡಿಫ್ರೆನ್ಸ್ ಏನಿದೆ ನಾನು ಆಮೇಲೆ ಕಲ್ಸ್ಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್, ಶೇಪ್ ಮತ್ತೆ ಸೈಜ್ ಆಫ್ ಸೆಲ್ಸ್. ಏನೇನು ಬೇರೆ ಬೇರೆ ಸೈಜ್ ಆಫ್ ಸೆಲ್ಸ್, ಶೇಪ್ ಆಫ್ ಸೆಲ್ಸ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಜನರಲ್ ಆಗಿ. ಆಯ್ತಾ? ಪ್ರೋಕ್ಯಾರಿಯೋಟ್, ಯೂಕ್ಯಾರಿಯೋಟ್ ಅಂತ ಅಲ್ಲ, ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸೆಲ್ಸ್ ನಲ್ಲಿ ಬೇರೆ ಬೇರೆ ಶೇಪ್ ಏನಿದೆ, ಸೈಜ್ ಏನಿದೆ ಅಂತ. ಮೈಕೋಪ್ಲಾಸ್ಮಾ ಒನ್ ಟೈಪ್ ಆಫ್ ಮೊನೇರನ್ ಇದು. ಆಯ್ತಾ? ಬ್ಯಾಕ್ಟೀರಿಯಾಗೆ ಸಿಮಿಲರ್. ಈ ಮೈಕೋಪ್ಲಾಸ್ಮಾ ಅತಿ ಸ್ಮಾಲೆಸ್ಟ್ ಸೆಲ್ಸ್ ದಟ್ ಯು ಕ್ಯಾನ್ ಫೈಂಡ್. ಆಯ್ತಾ? ಇದರದ್ದು ಲೆಂತ್ ಸುಮಾರು 0.3 ಮೈಕ್ರಾನ್ ಅಷ್ಟು. 1 ಮೈಕ್ರಾನ್ ಅಂತ ಅಂದ್ರೇನೆ ಐ ಥಿಂಕ್ 1 ಮಿಲಿಮೀಟರ್ ಅಲ್ಲಿ 1000 ಈಕ್ವಲ್ ಡಿವಿಷನ್ಸ್ ಮಾಡಿದ್ರೆ 1 ಮೈಕ್ರಾನ್ ಪ್ರಾಬಬ್ಲಿ ಅನ್ಸುತ್ತೆ, ಫ್ರಮ್ ವಾಟ್ ಮ್ಯಾಥ್ ಐ ರಿಮೆಂಬರ್. ಅಷ್ಟು ಚಿಕ್ಕದು. ಆ 1 ಮೈಕ್ರಾನ್ಗಿಂತ ಕಡಿಮೆ 0.3 ಮೈಕ್ರಾನ್ಸ್ ಅಷ್ಟಿರೋದು ಮೈಕೋಪ್ಲಾಸ್ಮಾ. ಇದು ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ನಾರ್ಮಲ್ ಆಗಿ ಆವ್ರೇಜ್ ಲೆಂತ್ ಸುಮಾರು 3 ರಿಂದ 5 ಮೈಕ್ರಾನ್ಸ್ ಇರುತ್ತೆ. ಹ್ಯೂಮನ್ RBC ಗೊತ್ತಲ್ಲ ನಿಮ್ಗೆಲ್ಲ, RCB ಅಲ್ಲ, RBC ಎರಿಥ್ರೋಸೈಟ್ಸ್, ನಮ್ಮ ಬ್ಲಡ್ ಅಲ್ಲಿ ಇರುವಂತಹ ಸೆಲ್ಸ್. ಇದರದ್ದು ಡಯಾಮೀಟರ್ ಸುಮಾರು 7 ಮೈಕ್ರಾನ್ ಅಂತ ಇರುತ್ತೆ. ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇದು ದೊಡ್ಡದು, ಬಟ್ ಆದ್ರೂ ಕೂಡ ಇದು ಕೂಡ ತುಂಬಾ ತುಂಬಾ ಚಿಕ್ಕದು. ಸೆಲ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್ ಅಲ್ವಾ. ನ್ಯೂರಾನ್, ನಮ್ಮ ಬಾಡಿಯಲ್ಲಿ ನರ್ವಸ್ ಸಿಸ್ಟಮ್ ಅಥವಾ ನ್ಯೂರಲ್ ಸಿಸ್ಟಮ್ ನಲ್ಲಿ ನ್ಯೂರಾನ್ಸ್ ಅಂತ ಒಂದು ಸೆಲ್ಸ್ ಪ್ರೆಸೆಂಟ್ ಇರುತ್ತೆ. ಅದು ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಮಾಡೋದ್ರಲ್ಲೆಲ್ಲ ಹೆಲ್ಪ್ ಮಾಡುತ್ತೆ, ಕೋಆರ್ಡಿನೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇಂಥ ನ್ಯೂರಾನ್ಸ್ ಆರ್ ಸಮ್ ಆಫ್ ದ ಲಾರ್ಜೆಸ್ಟ್ ಸೆಲ್ಸ್ ದಟ್ ಯು ಕ್ಯಾನ್ ಫೈಂಡ್. ಇನ್ಫ್ಯಾಕ್ಟ್ ನಮ್ಮ ಬಾಡಿಯಲ್ಲೇ ನಮ್ಮ ಸ್ಪೈನಲ್ ಕಾರ್ಡ್ ಇಂದ ನಮ್ಮ ಕಾಲಿನ ಹೆಬ್ಬೆಟ್ಟಿನವರೆಗೆ ಒಂದು ನ್ಯೂರಾನ್ ರನ್ ಆಗುತ್ತೆ. ಎತ್ತರ ಇರೋರಲ್ಲಿ ಅಪ್ರಾಕ್ಸಿಮೇಟ್ಲಿ ಸುಮಾರು 1 ಮೀಟರ್ ಅಷ್ಟು ಉದ್ದ ಕೂಡ ಇರ್ಬೋದು ನ್ಯೂರಾನ್ಸ್. ಸೊ ದಿಸ್ ಇಸ್ ಸಮ್ ಆಫ್ ದ ಲಾಂಗೆಸ್ಟ್ ಸೆಲ್ಸ್ ದಟ್ ಯು ಕ್ಯಾನ್ ಫೈಂಡ್ ಇನ್ ದ ಹ್ಯೂಮನ್ ಬಾಡಿ. ಈವರೆಗೆ ನಾವು ಕಲ್ತಿದ್ದೇನು? ಸೈಜ್, ಬೇರೆ ಬೇರೆ ಟೈಪ್ಸ್ ಆಫ್ ಸೆಲ್ಸ್ ಆವರೇಜ್ ಸೈಜ್. ಆಯ್ತಾ? ಈಗ ಶೇಪ್ ಬಗ್ಗೆ ಮಾತಾಡೋಣ. ಸೆಲ್ಸ್ ನಲ್ಲೂ ಬೇರೆ ಬೇರೆ ಶೇಪ್ಸ್ ಇರುತ್ತೆ. NCERT ಅಲ್ಲಿ ಕೊಟ್ಟಿದ್ದಾರೆ ಡಿಸ್ಕ್ ತರ ಇರ್ಬೋದು. ನೋಡಿ ಇಲ್ಲಿ RBC ಡಿಸ್ಕ್ ತರಾನೇ ಇರೋದು ಅಲ್ವಾ. ಡಿಸ್ಕ್ ಶೇಪ್ ಇರ್ಬೋದು, ಪಾಲಿಗೋನಲ್ ಆಗಿರ್ಬೋದು, ಕಾಲಮ್ನಾರ್, ಕ್ಯೂಬಾಯ್ಡಲ್, ಥ್ರೆಡ್ ಲೈಕ್, ಇರ್ರೆಗ್ಯುಲರ್ ಶೇಪ್, ಐಸೋಡೈಮೆಟ್ರಿಕ್, ರಾಡ್ ಶೇಪ್ಡ್, ಬೇರೆ ಬೇರೆ ಶೇಪ್ಸ್ ನಲ್ಲಿ ಸೆಲ್ಸ್ ಬರುತ್ತೆ. ಸೆಲ್ಸ್ ಯಾಕೆ ಅಷ್ಟೊಂದು ವೆರೈಟಿ ಶೇಪ್ ನಲ್ಲಿ ಇರಬೇಕು? ಯಾಕೆಲ್ಲ ಒಂದೇ ತರ ಇರಬಾರ್ದು? ಯಾಕೆಲ್ಲ ರೌಂಡ್ ಆಗಿರಬಾರ್ದು? ಯಾಕೆಲ್ಲ ಸ್ಕ್ವೇರ್ ಆಗಿರಬಾರ್ದು? ಕ್ಯೂಬಾಯ್ಡಲ್ ಆಗಿರಬಾರ್ದು? ಸೆಲ್ ಯಾಕೆ ಬೇರೆ ಬೇರೆ ಶೇಪ್ ತಗೊಳತ್ತೆ? ಡಿಪೆಂಡ್ಸ್ ಆನ್ ಇಟ್ಸ್ ಫಂಕ್ಷನ್. ನಮ್ಮ ಬಾಡಿಯಲ್ಲಿ ಆ ಸೆಲ್ದು ಏನ್ ಕೆಲಸ, ಅದಕ್ಕೆ ತಕ್ಕಂತೆ ಅದ್ರ ಶೇಪ್ನ ಅದು ಮಾಡಿಫೈ ಮಾಡ್ಕೊಂಡಿರುತ್ತೆ. ಆಯ್ತಾ? ಸೊ ಎಕ್ಸಾಂಪಲ್ ಕೊಡ್ತೀನಿ. ರೆಡ್ ಬ್ಲಡ್ ಸೆಲ್ಸ್ ರೌಂಡ್ ಆಗಿರುತ್ತೆ, ಬೈಕಾನ್ಕೇವ್. ಬೈಕಾನ್ಕೇವ್ ಅಂದ್ರೆ ಎರಡೂ ಕಡೆ ಈ ರೀತಿ ಡೆಂಟ್ ತರ ಇರುತ್ತೆ. ಯಾಕೆ ಆ ತರ ಇದೆ ಈ ಸೆಲ್ಸ್ ಅಂತ ಅಂದ್ರೆ, ಈ ಸೆಲ್ಸ್ ಮೆಚ್ಯೂರ್ ಆಗುವಾಗ ಅದ್ರ ನ್ಯೂಕ್ಲಿಯಸ್ನೇ ಕಳ್ಕೊಂಡ್ಬಿಟ್ಟಿರುತ್ತೆ. ನ್ಯೂಕ್ಲಿಯಸ್ ಕಳ್ಕೊಂಡಾಗ ಏನಾಗುತ್ತೆ? ಎಲ್ಲಿ ನ್ಯೂಕ್ಲಿಯಸ್ ಇತ್ತು ಅಲ್ವಂಡ್ ಖಾಲಿ ಜಾಗ ತರ ಆಯ್ತಲ್ವಾ. ಸೊ ದ ಸೆಲ್ ವಿಲ್ ಬಿಕಮ್ ಬೈಕಾನ್ಕೇವ್. ಯಾಕೆ ಸೆಲ್ ಹಿಂಗಾಗ್ಬೇಕು? ಈ ಸೆಲ್ನ ಫಂಕ್ಷನ್ ಏನು ಅಂತ ಅಂದ್ರೆ
ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ರೆಸ್ಪಿರೇಟರಿ ಗ್ಯಾಸಸ್ ಏನಿದೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಕೆಲಸ ನಮ್ಮ RBCs ಮಾಡೋದು. ಲಂಗ್ಸ್ ಇಂದ ಟಿಶ್ಯೂಸ್ಗೆ, ಟಿಶ್ಯೂಸ್ ಇಂದ ವಾಪಸ್ ಲಂಗ್ಸ್ಗೆ ಎಷ್ಟೊಂದು ಕೆಲಸ ಮಾಡುತ್ತೆ. ಇವಾಗ ಬೇರೆ ಬೇರೆ ಟಿಶ್ಯೂಸ್ಗೆ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಡೆಲಿವರ್ ಮಾಡಬೇಕು, ಪಿಕಪ್ ಮಾಡಬೇಕು ಅಂತ ಅಂದ್ರೆ ಅದು ಸಣ್ಣ ಸಣ್ಣ ಕೆಪಿಲರೀಸ್, ತುಂಬಾ ಸಣ್ಣ ಕೆಪಿಲರೀಸ್ ಒಳಗಡೆ ಸ್ಕ್ವೀಸ್ ಆಗಿ ಒಳಗೆ ಹೋಗ್ಬೇಕು. ಅದು ಡುಮಣ ತರ ಮಧ್ಯದಲ್ಲಿ ಒಂದು ದೊಡ್ಡ ನ್ಯೂಕ್ಲಿಯಸ್ ಇಟ್ಕೊಂಡಿದ್ರೆ ಅದು ಹೋಗಕ್ಕೆ ಸಾಧ್ಯ ಆಗಲ್ಲ ಅಲ್ವಾ. ಸೊ ಆ ಕಾರಣಕ್ಕೆ ಅದು ಈ ರೀತಿ ಶೇಪ್ ನಲ್ಲಿ ಇರುತ್ತೆ. ಆಲ್ಸೋ ನ್ಯೂಕ್ಲಿಯಸ್ಸೇ ಇಷ್ಟು ದೊಡ್ಡ ಜಾಗನ ಸೆಲ್ ಒಳಗಡೆ ಆಕ್ಯುಪೈ ಮಾಡ್ಕೊಂಡ್ಬಿಟ್ರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಹೆಮೋಗ್ಲೋಬಿನ್ ಮಾಲಿಕ್ಯೂಲ್ ಬೇಕು. ಅದಕ್ಕೆ ಸಾಕಷ್ಟು ಜಾಗ ಅವೈಲಬಲ್ ಇರಲ್ಲ. ಜಾಸ್ತಿ ಹೆಮೋಗ್ಲೋಬಿನ್ ಅಕಾಮಿಡೇಟ್ ಮಾಡಿಕೊಂಡು ಸೆಲ್ಸ್ ನ ರೀಚ್ ಮಾಡೋದಕ್ಕೆ ಸಣ್ಣ ಸಣ್ಣ ಕೆಪಿಲರೀಸ್ ಒಳಗಡೆ ಎಲ್ಲ ನುಗ್ಗಿ ತೂರ್ಕೊಂಡು ಸ್ಕ್ವೀಸ್ ಆಗಿ ಹೋಗೋದಕ್ಕೆ ಅದ್ರ ಶೇಪ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಅಮೀಬಾಯ್ಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಏನಿದೆ WBCs, ಅದು ಅಮೀಬಾಯ್ಡ್ ಶೇಪ್ ಇರುತ್ತೆ. ಅಮೀಬಾಯ್ಡ್ ಅಂದ್ರೆ ಅದಕ್ಕೆ ಫಿಕ್ಸೆಡ್ ಶೇಪೇ ಇಲ್ಲ, ಅದು ಹೆಂಗ್ ಬೇಕು ಹಂಗೆ ಚೇಂಜ್ ಆಗ್ಬೋದು ಆಯ್ತಾ. ಯಾಕೆ ಆ ಸೆಲ್ಸ್ ಆಗಿರುತ್ತೆ ಅಂದ್ರೆ ಅದ್ರ ಕೆಲಸ ಏನು, WBC ಸೆಲ್ಸ್ದು ಕೆಲಸ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡೋದು, ಬೇರೆ ಇನ್ಫೆಕ್ಷನ್ ಆಗದೆ ಇರಲಿ ಅಂತ. ನಮ್ಮ ಬಾಡಿ ಒಳಗಡೆ ಬ್ಯಾಕ್ಟೀರಿಯಾ ಬಂತು ಅಥವಾ ಯಾವುದೋ ಫಂಗಲ್ ಸ್ಪೋರ್ನ ನಾವು ಇನ್ಹೇಲ್ ಮಾಡಿದ್ವಿ, ಯಾವುದೋ ಒಂದು ಫಾರಿನ್ ಆಬ್ಜೆಕ್ಟ್ನ ನಾವು ಇನ್ಹೇಲ್ ಮಾಡಿದ್ವಿ, ನಮ್ಮ ಬಾಡಿನ ಅದರಿಂದ ಪ್ರೊಟೆಕ್ಟ್ ಮಾಡೋದು ಈ WBCsನ ಕೆಲಸ. ಸೊ ನಮ್ಮ ಬ್ಲಡ್ ಒಳಗಡೆ ಇದಿರುತ್ತೆ. ಬ್ಲಡ್ನ ಆಚೆ ಕಡೆ ಯಾವುದೋ ಒಂದು ಟಿಶ್ಯೂ ಅಲ್ಲಿ ಇನ್ಫೆಕ್ಷನ್ ಆಯ್ತಂದ್ರೆ ಬ್ಲಡ್ ಕೆಪಿಲರಿಯಿಂದ, ಬ್ಲಡ್ ವೆಸಲ್ ಒಳಗಡೆಯಿಂದ ಸ್ಕ್ವೀಸ್ ಆಗಿ ಅದು ಹೊರಗೆ ಹೋಗಿ ಆ ಬ್ಯಾಕ್ಟೀರಿಯಾನ ಫೈಟ್ ಮಾಡಬೇಕು. ಅದಕ್ಕೆ ಇದು ಒಂದೇ ಫಿಕ್ಸೆಡ್ ಶೇಪ್ ಇದ್ರೆ ಬ್ಲಡ್ ವೆಸಲ್ ಇಂದ ಆಚೆ ಹೋಗೋದು ಕಷ್ಟ ಆಗುತ್ತೆ. ಸೊ ಇಫ್ ಇಟ್ ಹ್ಯಾಸ್ ಟು ಸ್ಕ್ವೀಸ್ ಇನ್ ಬಿಟ್ವೀನ್ ದಿ ಎಪಿಥೀಲಿಯಲ್ ಸೆಲ್ಸ್ ಲೈನಿಂಗ್ ದ ಕೆಪಿಲರಿ, ಅದು ಶೇಪ್ ಅದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಕಾಲಮ್ನಾರ್ ಎಪಿಥೀಲಿಯಲ್ ಸೆಲ್ಸ್. ಕೆಲವೊಮ್ಮೆ ನೀವು ನೋಡಿರ್ತೀರಾ ಈ ಕಾಲಮ್ನಾರ್ ಎಪಿಥೀಲಿಯಲ್ ಸೆಲ್ಸ್ಗೆ ಒಂದ್ ಸೈಡ್ ನಲ್ಲಿ ಸೀಲಿಯಾ ಕೂಡ ಇರುತ್ತೆ, ಸೀಲಿಯೇಟೆಡ್ ಆಗಿರುತ್ತೆ. ಸೊ ಏನಾದ್ರೂ ಡಸ್ಟ್ ನ ಟ್ರ್ಯಾಪ್ ಮಾಡಬೇಕು ಅಂತ ಅಂದ್ರೆ, ಯಾವ್ದಾದ್ರು ಪಾರ್ಟಿಕಲ್ ನ ಮೂವ್ ಮಾಡಿಸ್ಬೇಕು ಅಂತ ಅಂದ್ರೆ ಅವಾಗೆಲ್ಲ ಅಂತಹ ಸೆಲ್ಸ್ ಹೆಲ್ಪ್ ಮಾಡುತ್ತೆ. ಬ್ರಾಂಚ್ಡ್ ಅಂಡ್ ಲಾಂಗ್ ಇರುತ್ತೆ ನಮ್ಮ ನರ್ವ್ ಸೆಲ್ಸ್. ನೋಡಿ ಅಂತ ಕ್ರೇಜಿ ಹೇರ್ ಸ್ಟೈಲ್ ಇರುತ್ತೆ, ಒಂದು ದೊಡ್ಡ ಬಾಲ ಇರುತ್ತೆ. ಯಾಕೆ ಇದು ಹೀಗಿದೆ ಅಂತ ಅಂದ್ರೆ ಇದಕ್ಕೆ ಈ ತರ ಕ್ರೇಜಿ ಹೇರ್ ಸ್ಟೈಲ್ ಡೆಂಡ್ರೈಟ್ಸ್ ಎಲ್ಲ ಇದ್ದಾಗ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಈಸಿ ಆಗುತ್ತೆ. ಸೊ ಈ ಟೇಲ್ ಇಂದ ದೂರ ತನಕ ಇನ್ಫಾರ್ಮೇಶನ್ ಪಾಸ್ ಆನ್ ಮಾಡ್ಬೋದು. ಆ ಕಾರಣಕ್ಕೆ ಇದು ಈ ರೀತಿ ಇರುತ್ತೆ. ಟ್ರೆಕೀಡ್ ಇಸ್ ಎಲಾಂಗೇಟೆಡ್. ಟ್ರೆಕೀಡ್ ಒಂದು ಝೈಲಮ್ ನಲ್ಲಿರುವಂತಹ ಒಂದು ಟೈಪ್ ಆಫ್ ಸೆಲ್. ಇದು ಕೂಡ ಕಂಡಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಮೀಸೋಫಿಲ್ ರೌಂಡ್ ಅಂಡ್ ಓವಲ್. ಯಾಕೆ ಅಂತ ಅಂದ್ರೆ ಜಾಸ್ತಿ ಕ್ಲೋರೋಪ್ಲಾಸ್ಟ್ ನ ಅಕಾಮಿಡೇಟ್ ಮಾಡಿ ಜಾಸ್ತಿ ಫೋಟೋಸಿಂಥಸಿಸ್ ಪರ್ಫಾರ್ಮ್ ಮಾಡಬಹುದು. ಅದ್ರ ಕೆಲಸಕ್ಕೆ ತಕ್ಕಂತೆ ಅದು ಮಾಡಿಫೈ ಆಗಿರುತ್ತೆ. ಹೇಗೆ ನಾವು ನಮ್ಮ ಕೆಲಸ ಮಾಡೋದಕ್ಕೆ ಏನೆಲ್ಲ ಸ್ಕಿಲ್ಸ್ ಬೇಕು ಅದನ್ನ ಅಕ್ವೈರ್ ಮಾಡ್ಕೊಳ್ತೀವಿ, ನೀವು KCET ಎಕ್ಸಾಮ್ ಕ್ರ್ಯಾಕ್ ಮಾಡೋದಕ್ಕೆ ಏನೆಲ್ಲ ಕಲಿಬೇಕು ಅದನ್ನ ಕಲಿತೀರಾ, ಹಾಗೆ ಈ ಸೆಲ್ಸ್ ಕೂಡ ಅದ್ರ ಕೆಲಸ ಏನಿದೆ ಅದ್ರ ತಕ್ಕಂತೆ ಅದ್ರ ಶೇಪ್ ನ ಕೂಡ ಮಾಡಿಫೈ ಮಾಡ್ಕೊಳುತ್ತೆ. ಓಕೆ, ಈಗ ಮತ್ತೆ ಬಂದ್ವಿ. ಸೆಲ್ಸ್ ನಲ್ಲಿ 2 ಟೈಪ್ಸ್, ಒಂದು ಪ್ರೋಕ್ಯಾರಿಯೋಟಿಕ್, ಒಂದು ಯೂಕ್ಯಾರಿಯೋಟಿಕ್. ಫಸ್ಟ್ ನಾವು ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಬಗ್ಗೆ ಮಾತಾಡೋಣ ಆಯ್ತಾ. ಇವತ್ತಿನ ಕ್ಲಾಸ್ ನಲ್ಲಿ ಫಸ್ಟ್ ವಿಲ್ ಟಾಕ್ ಅಬೌಟ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್, ಅದಾದ ನಂತರ ವಿ ವಿಲ್ ಟಾಕ್ ಅಬೌಟ್ ಯೂಕ್ಯಾರಿಯೋಟಿಕ್ ಸೆಲ್ಸ್ ಇನ್ ಡೀಟೇಲ್. ಓಕೆ, ನಾವು ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ನಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಆಗಿದೆ ಅದನ್ನ ನೋಡೋಣ. ಯಾವ್ದೆಲ್ಲ ಆರ್ಗ್ಯಾನಿಸಮ್ಸ್ ನಲ್ಲಿ DNA ಅಥವಾ ಜೆನೆಟಿಕ್ ಮೆಟೀರಿಯಲ್ ನ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರಲ್ಲ, ಅದೆಲ್ಲ ಕೂಡ ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದರಲ್ಲಿ ಏನೇನು ನಾವು ನೋಡ್ಬೋದು, ಯಾವ್ದೆಲ್ಲ ಆರ್ಗ್ಯಾನಿಸಮ್ ನ ನೋಡ್ಬೋದು ಅಂದ್ರೆ ಒಂದು ಮೈಕೋಪ್ಲಾಸ್ಮಾ, ಒಂದು ಬ್ಯಾಕ್ಟೀರಿಯಾ ಮತ್ತೆ ಸೈನೋಬ್ಯಾಕ್ಟೀರಿಯಾ. ಮೈಕೋಪ್ಲಾಸ್ಮಾ, ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಇದು ಮೂರು ಕೂಡ ಎಕ್ಸಾಂಪಲ್ಸ್ ಆಫ್ ಪ್ರೋಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ನಾವು ಪ್ರೋಕ್ಯಾರಿಯೋಟ್ಸ್ ನ ಯೂಕ್ಯಾರಿಯೋಟ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಅದ್ರ ಸೈಜ್ ನಲ್ಲಿ ಡಿಫ್ರೆನ್ಸ್ ಇರುತ್ತೆ. ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್ ಯೂಕ್ಯಾರಿಯೋಟಿಕ್ ಸೆಲ್ಗಿಂತ ಕಂಪ್ಯಾರಿಟಿವ್ಲಿ ಚಿಕ್ಕ ಸೈಜ್ ಆಗಿರುತ್ತೆ. ಹಾಗೇನೆ ಅದ್ರ ಸೆಲ್ ಡಿವಿಷನ್ ಅಬಿಲಿಟಿ ಜಾಸ್ತಿ. ಪ್ರೋಕ್ಯಾರಿಯೋಟ್ಸ್ ತುಂಬಾ ಫ್ರೀಕ್ವೆಂಟ್ ಆಗಿ ರ್ಯಾಪಿಡ್ ಆಗಿ ಡಿವೈಡ್ ಆಗಿ ಗ್ರೋತ್ ನ ತೋರಿಸುತ್ತೆ. ಯೂಕ್ಯಾರಿಯೋಟ್ಸ್ ಕಂಪ್ಯಾರಿಸನ್ ಮಾಡಿದ್ರೆ ಸ್ವಲ್ಪ ರೇಟ್ ಆಫ್ ಸೆಲ್ ಡಿವಿಷನ್ ಕಡಿಮೆ. ಓಕೆನಾ. ಇಲ್ಲಿ ನೋಡ್ಬೋದು ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಆವರೇಜ್ ಸೈಜ್ ಇದೆ. ಇದು ಒಂದು ಬ್ಯಾಕ್ಟೀರಿಯಂ ಸೆಲ್, 2 ಮೈಕ್ರಾನ್ಸ್ ಇದೆ ಅದರ ಲೆಂತ್. ಅದೇ ಇನ್ ಕಂಪ್ಯಾರಿಸನ್ ವಿತ್ ರೆಡ್ ಬ್ಲಡ್ ಸೆಲ್ ಸುಮಾರು 7 ಮೈಕ್ರಾನ್ಸ್ ಅಷ್ಟು ಅದರದ್ದು ಡೈಮೀಟರ್ ಇರುತ್ತೆ. ಯು ಕ್ಯಾನ್ ಸಿ ಹೌ ಪ್ರೋಕ್ಯಾರಿಯೋಟ್ಸ್ ಆರ್ ಕಂಪ್ಯಾರಿಟಿವ್ಲಿ ಸ್ಮಾಲರ್ ದ್ಯಾನ್ ಯೂಕ್ಯಾರಿಯೋಟ್ಸ್. ಇದು ಒಂದು WBC ಸೆಲ್, ಅ ಟೈಪ್ ಆಫ್ ಲಿಂಫೋಸೈಟ್. ದಿಸ್ ಇಸ್ ಈವನ್ ಲಾರ್ಜರ್ ಇನ್ ಕಂಪ್ಯಾರಿಸನ್ ಅಲ್ವಾ. ಸೊ ಇದು ಎರಡು ಡಿಫ್ರೆನ್ಸ್. ಒಂದು ಸೈಜ್ ನ ವಿಚಾರದಲ್ಲಿ ಡಿಫ್ರೆನ್ಸ್ ಇದೆ, ಇನ್ನೊಂದು ಏನು ಅಂತ ಅಂದ್ರೆ ಎಷ್ಟು ಫಾಸ್ಟ್ ಆಗಿ ಮಲ್ಟಿಪ್ಲೈ ಆಗುತ್ತೆ ಅದರಲ್ಲೂ ಕೂಡ ಡಿಫ್ರೆನ್ಸ್ ಇದೆ. ಈಗ ನಾವು ಪ್ರೋಕ್ಯಾರಿಯೋಟ್ಸ್ ನಲ್ಲಿ ಸೈಜ್ ಶೇಪ್ ನ ನೋಡೋಣ. ಇದು NCERT ಒಂದು ಇಲಸ್ಟ್ರೇಷನ್. ದಿಸ್ ಇಸ್ ಯೂಕ್ಯಾರಿಯೋಟಿಕ್ ಸೆಲ್, ಅದ್ರ ಸೈಜ್ ಮೆನ್ಷನ್ ಆಗಿದೆ. ವೈರಸಸ್, PPLO ಅಂತ ಅಂದ್ರೆ ಮೈಕೋಪ್ಲಾಸ್ಮಾದ ಇನ್ನೊಂದು ಹೆಸರು, ಬ್ಯಾಕ್ಟೀರಿಯಾ. ಬೇರೆ ಬೇರೆ ಸೈಜ್ ಶೇಪ್ ಎಲ್ಲ ಇಲ್ಲಿ ನೀವು ನೋಡ್ಬೋದು. ಬ್ಯಾಕ್ಟೀರಿಯಾದೇ ಸ್ಪೆಸಿಫಿಕ್ ಆಗಿ ಶೇಪ್ ನ ನಾವು ಕಲಿಬೇಕು ಅಂತ ಅಂದ್ರೆ ಮೇಜರ್ಲಿ 4 ಬೇಸಿಕ್ ಟೈಪ್ ಆಫ್ ಶೇಪ್ ನ ನಾವು ನೋಡ್ಬೋದು. ಒಂದು ಸ್ಫೆರಿಕಲ್ ಆಗಿರುತ್ತೆ,
ಇಲ್ಲ ಅಂದ್ರೆ ರಾಡ್ ಶೇಪ್ ಇರುತ್ತೆ, ಇಲ್ಲ ಅಂದ್ರೆ ಸ್ಪೈರಲ್ ಆಗಿರುತ್ತೆ, ಹೆಲಿಕಲ್ ಆಗಿರುತ್ತೆ, ಇಲ್ಲ ಅಂತ ಅಂದ್ರೆ ಕಾಮಾ ಶೇಪ್ ನಲ್ಲಿ ಇರುತ್ತೆ. ಸೊ ಇದು ಸಿಂಪಲ್ ಆಗಿರುವ ಟರ್ಮ್ಸ್. ಇದಕ್ಕೆ ಒಂದೊಂದು ಫ್ಯಾನ್ಸಿ ನೇಮ್ ಕೂಡ ಇದೆ. ಯಾವಾಗ ಬ್ಯಾಕ್ಟೀರಿಯಾ ಸ್ಫೆರಿಕಲ್ ಆಗಿರುತ್ತೆ ಆವಾಗ ನಾವು ಅದಕ್ಕೆ ಕಾಕಸ್ ಅಂತ ಕರಿತೀವಿ. ಸಿಂಗ್ಯುಲರ್ ಆಗಿದ್ರೆ ಕಾಕಸ್, ಪ್ಲೂರಲ್ ಅಲ್ಲಿ ಕಾಕಾಯ್ ಅಂತ ಕರಿತೀವಿ. ಒಂದೇ ಒಂದು ಸಿಂಗಲ್ ಇದ್ರೆ ಕಾಕಸ್, ಎಷ್ಟೊಂದಿದ್ರೆ ಕಾಕಾಯ್. ರಾಡ್ ಶೇಪ್ ಅಲ್ಲಿ ಇದ್ರೆ ಬ್ಯಾಸಿಲಸ್ ಅಥವಾ ಬ್ಯಾಸಿಲೈ ಅಂತ ಕರಿತೀವಿ. ಬ್ಯಾಸಿಲಸ್ ಇಸ್ ಸಿಂಗ್ಯುಲರ್, ಬ್ಯಾಸಿಲೈ ಇಸ್ ಪ್ಲೂರಲ್. ಹೆಲಿಕಲ್ ಆಗಿದ್ರೆ ಸ್ಪ್ರಿಂಗ್ ತರ ಸ್ಪೈರಲ್ ಆಗಿದ್ರೆ ಸ್ಪೈರಿಲಮ್ ಅಂತ ಕರಿತೀವಿ. ಸಿಂಗ್ಯುಲರ್ ಸ್ಪೈರಿಲಮ್, ಸ್ಪೈರಿಲಾ ಪ್ಲೂರಲ್ ಫಾರ್ಮ್. ಹಾಗೆ ಕಾಮಾ ಶೇಪ್ ಇಲ್ಲಿ ನೀವು ನೋಡ್ತಾ ಇದ್ರಲ್ವಾ, ಈ ರೀತಿ ಇದ್ರೆ ವಿಬ್ರಿಯಂ ಅಥವಾ ವಿಬ್ರಿಯೋ ಅಂತ ಕರಿತೀವಿ. ವಿಬ್ರಿಯಂ ಇಸ್ ಸಿಂಗ್ಯುಲರ್, ವಿಬ್ರಿಯೋ ಇಸ್ ಪ್ಲೂರಲ್. ಎಷ್ಟು ಸಿಂಪಲ್ ಅಲ್ವಾ? ಈಗ ನಾವು ಸೆಲ್ ಎನ್ವೆಲಪ್ ಬಗ್ಗೆ ಮಾತಾಡೋಣ. ನಾವು ಯಾವಾಗ ಯಾವುದೇ ಸೆಲ್ನ ಬಗ್ಗೆ ಕಲಿಯುವಾಗ ಅಥವಾ ಯಾವ್ದಾದ್ರು ಸೆಲ್ ಆರ್ಗನಲ್ ಬಗ್ಗೆ ಕಲಿಯುವಾಗ ಜನರಲ್ ಆಗಿ ಔಟ್ಸೈಡ್ ಟು ಇನ್ಸೈಡ್ ಕಲ್ತ್ಕೊಳ್ತೀವಿ. ಬ್ಯಾಕ್ಟೀರಿಯಲ್ ಸೆಲ್ಸ್ ನಲ್ಲಿ, ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ಸೆಲ್ ವಾಲ್ ಮೇಜರ್ಲಿ ಪ್ರೆಸೆಂಟ್ ಇರುತ್ತೆ. ಔಟರ್ ಮೋಸ್ಟ್ ಲೇಯರ್ ಆಗಿ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಸೆಲ್ ವಾಲ್ ಜೊತೆಗೆ ಬೇರೆ ಲೇಯರ್ಸ್ ಕೂಡ ಒಂದು ಎನ್ವೆಲಪ್ ತರ ಫಾರ್ಮ್ ಮಾಡುತ್ತೆ. ಸೆಲ್ ಎನ್ವೆಲಪ್ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಈ ಬ್ಯಾಕ್ಟೀರಿಯಾ ಸೆಲ್ಸ್ ನಲ್ಲಿ ಸೆಲ್ ಎನ್ವೆಲಪ್ ಅಥವಾ ಸೆಲ್ ಎನ್ವೆಲಪ್ ಹೇಗಿರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ 3 ಬೇರೆ ಬೇರೆ ಲೇಯರ್ಸ್ ನ ನಾವು ನೋಡ್ಬೋದು. ಔಟರ್ ಮೋಸ್ಟ್ ಲೇಯರ್ ಏನಿರುತ್ತೆ, ಹೊರಗಡೆ ಟುವರ್ಡ್ಸ್ ದಿ ಔಟ್ಸೈಡ್ ಏನಿರುತ್ತೆ, ಅದಕ್ಕೆ ನಾವು ಗ್ಲೈಕೋಕೇಲಿಕ್ಸ್ ಅಂತ ಕರಿತೀವಿ. ಸೊ ಔಟರ್ ಮೋಸ್ಟ್ ಲೇಯರ್ ಗ್ಲೈಕೋಕೇಲಿಕ್ಸ್, ಮಧ್ಯದಲ್ಲಿರೋದು ಸೆಲ್ ವಾಲ್, ಒಳಗಡೆಗೆ ಇರೋದು ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್. ಒಂದು ಸೆಲ್ ಆನ್ವೆಲಪ್, ಒಂದೇ ಆನ್ವೆಲಪ್ ನಲ್ಲಿ 3 ಬೇರೆ ಬೇರೆ ಲೇಯರ್ಸ್ ಇರುತ್ತೆ. ಕೆಮಿಕಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಸ್ಟ್ರಕ್ಚರ್ಲಿ ಕೂಡ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರುತ್ತೆ. ಬಟ್ ಅದು ಔಟರ್ ಮೋಸ್ಟ್ ಲೇಯರ್ ಆಗಿರೋದ್ರಿಂದ ಎಲ್ಲ ಕೂಡ ಒಟ್ಟಿಗೆ ಸೆಲ್ ನ ಪ್ರೊಟೆಕ್ಟ್ ಮಾಡುವಂತಹ ಫಂಕ್ಷನ್ ನ ಪರ್ಫಾರ್ಮ್ ಮಾಡುತ್ತೆ. ಯಾವ್ದು 3 ಲೇಯರ್ಸ್? ಔಟ್ಸೈಡ್ ಟು ಇನ್ಸೈಡ್, ಹೊರಗಡೆ ಗ್ಲೈಕೋಕೇಲಿಕ್ಸ್, ಅದ್ರ ಒಳಗಡೆ ಸೆಲ್ ವಾಲ್ ಮಧ್ಯದಲ್ಲಿ, ಅದಕ್ಕೂ ಒಳಗಡೆ ಸೈಟೋಪ್ಲಾಸಮ್ನ ಹತ್ರ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಆಯ್ತಾ? ಸೊ ದೇ ಆಕ್ಟ್ ಆಸ್ ಅ ಸಿಂಗಲ್ ಪ್ರೊಟೆಕ್ಟಿವ್ ಯೂನಿಟ್. ಇವಾಗ 1 by 1 ನೋಡ್ತಾ ಹೋಗೋಣ. ಗ್ಲೈಕೋಕೇಲಿಕ್ಸ್ ಇಸ್ ಕಂಪೋಸ್ಡ್ ಆಫ್ ವಾಟ್, ಸೆಲ್ ವಾಲ್ ಹೇಗಿರುತ್ತೆ, ಸೆಲ್ ಮೆಂಬ್ರೇನ್ ಹೇಗಿರುತ್ತೆ, ಎಲ್ಲ ನೋಡ್ತಾ ಹೋಗೋಣ. ಆಯ್ತಾ? ಸ್ಟಾರ್ಟಿಂಗ್ ವಿತ್ ಗ್ಲೈಕೋಕೇಲಿಕ್ಸ್. ಗ್ಲೈಕೋಕೇಲಿಕ್ಸ್ ಇಸ್ ಆಕ್ಚುಲಿ ಮೇಡ್ ಅಪ್ ಆಫ್ ಕಾರ್ಬೋಹೈಡ್ರೇಟ್ಸ್. ಆಯ್ತಾ? ಪಾಲಿಸ್ಯಾಕರೈಡ್ಸ್ ಅಂದ್ರೆ ಇಟ್ಸ್ ಅ ಟೈಪ್ ಆಫ್ ಕಾರ್ಬೋಹೈಡ್ರೇಟ್ಸ್. ಬೇರೆ ಬೇರೆ ಬ್ಯಾಕ್ಟೀರಿಯಾದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ ಇಂದ ಫಾರ್ಮ್ ಆಗಿರ್ಬೋದು. ಅದರ ಕಾಂಪೋಸಿಷನ್ ವೇರಿ ಆಗುತ್ತೆ. ಬೇರೆ ಬೇರೆ ಕಾರ್ಬೋಹೈಡ್ರೇಟ್ ನಲ್ಲಿ ಬೇರೆ ಬೇರೆ ಕಾಂಪೋಸಿಷನ್ ಇರುತ್ತೆ. ಇದು ಹೊರಗಡೆ ಔಟರ್ ಮೋಸ್ಟ್ ಲೇಯರ್ ಏನಿದೆ, ಈ ಬ್ಲೂ ಕಲರ್ ಅಲ್ಲಿ ನೀವು ಏನ್ ನೋಡ್ತಾ ಇದ್ದೀರಾ, ಅದು ಗ್ಲೈಕೋಕೇಲಿಕ್ಸ್. ಒಳಗಡೆ ಯೆಲ್ಲೋ ಕಲರ್ ನಲ್ಲಿರೋದು ಸೆಲ್ ವಾಲ್ ಮಧ್ಯದಲ್ಲಿ, ಅದಕ್ಕೂ ಒಳಗಡೆ ರೆಡ್ ಕಲರ್ ನಲ್ಲಿ ನೀವು ಏನ್ ನೋಡ್ತಾ ಇದ್ದೀರಾ, ದಟ್ ಇಸ್ ದ ಸೆಲ್ ಮೆಂಬ್ರೇನ್. ಆಯ್ತಾ? ಔಟ್ ಸೈಡ್ ಇರೋದು ಗ್ಲೈಕೋಕೇಲಿಕ್ಸ್. ಇದು ಆಕ್ಚುಯಲ್ ಬ್ಯಾಕ್ಟೀರಿಯಲ್ ಸೆಲ್ಸ್ ನ ಮೈಕ್ರೋಸ್ಕೋಪ್ ಕೆಳಗಡೆ ನೋಡ್ತಾ ಇರೋದು. ಈ ವೈಟ್ ಕಲರ್ ದೊಡ್ಡದು ಏನ್ ಕಾಣಿಸ್ತಾ ಇದೆ ನಿಮ್ಗೆ ಸುತ್ತ ಒಂದು ಲೇಯರ್, ಯು ಕ್ಯಾನ್ ಥಿಂಕ್ ಆಫ್ ದ್ಯಾಟ್ ಆಸ್ ಗ್ಲೈಕೋಕೇಲಿಕ್ಸ್. ಕೆಲವೊಂದು ಬ್ಯಾಕ್ಟೀರಿಯಲ್ಲಿ ತುಂಬಾ ಥಿಕ್ ಆಗಿ ಒಂದು ಲೇಯರ್ ನ ಫಾರ್ಮ್ ಮಾಡುತ್ತೆ. ಕೆಲವೊಂದು ಬ್ಯಾಕ್ಟೀರಿಯಲ್ಲಿ ಲೂಸ್ ಆಗಿ ಅಟ್ಯಾಚ್ ಆಗಿರುವಂತಹ ಒಂದು ಥಿನ್ ಲೇಯರ್ ಇರುತ್ತೆ. ಈ ಗ್ಲೈಕೋಕೇಲಿಕ್ಸ್ ಥಿಕ್ ಆಗಿದ್ದಾಗ ಒಂದು ಹೆಸರು ಕೊಡ್ತೀವಿ, ಥಿನ್ ಆಗಿದ್ದಾಗ ಒಂದು ಹೆಸರು ಕೊಡ್ತೀವಿ. ಯಾವಾಗ ಅದು ಒಂದು ಥಿಕ್ ಲೇಯರ್ ಫಾರ್ಮ್ ಮಾಡುತ್ತೆ, ಟಫ್ ಆಗಿರುವಂತಹ ಥಿಕ್ ಲೇಯರ್, ಅದನ್ನ ವಾಶ್ ಆಫ್ ಮಾಡೋದಕ್ಕೆ ತುಂಬಾ ಕಷ್ಟ ಇರುವಂತಹ ಲೇಯರ್, ಅವಾಗ ನಾವು ಅದಕ್ಕೆ ಕ್ಯಾಪ್ಸ್ಯೂಲ್ ಅಂತ ಕರಿತೀವಿ. ಯಾವಾಗ ಅದು ಒಂದು ಥಿನ್ ಲೇಯರ್ ಆಗಿ ಫಾರ್ಮ್ ಆಗಿರುತ್ತೆ, ವಾಶ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಗಿರುತ್ತೆ, ತುಂಬಾ ಟೈಟ್ ಆಗಿ ಸೆಲ್ ವಾಲ್ಗೆ ಕಚ್ಕೊಂಡಿರಲ್ಲ, ಅವಾಗ ನಾವು ಅದಕ್ಕೆ ಸ್ಲೈಮ್ ಲೇಯರ್ ಅಂತ ಕರಿತೀವಿ. ಥಿಕ್ ಆಗಿ ಟೈಟ್ ಆಗಿ ಬೌಂಡ್ ಆಗಿದ್ದಾಗ ಕ್ಯಾಪ್ಸ್ಯೂಲ್, ಥಿನ್ ಆಗಿ ಲೂಸ್ ಶೀತ್ ಆಗಿ ಈಸಿಲಿ ವಾಶ್ ಆಫ್ ಮಾಡೋ ತರ ಅಟ್ಯಾಚ್ ಆಗಿದ್ದಾಗ ಸ್ಲೈಮ್ ಲೇಯರ್ ಅಂತ ಕರಿತೀವಿ. ಆಯ್ತಾ? ಬೇಸಿಕಲಿ ಇದ್ರ ಫಂಕ್ಷನ್ ಏನು ಅಂತ ಅಂದ್ರೆ, ಅದು ಒಂದು ಬ್ಯಾಕ್ಟೀರಿಯಾ ಇನ್ನೊಂದು ಬ್ಯಾಕ್ಟೀರಿಯಾಗೆ ಅಟ್ಯಾಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೆಲವೊಂದು ಬ್ಯಾಕ್ಟೀರಿಯಾದಲ್ಲಿ ಡಿಸೀಸ್ ಕಾಸ್ ಮಾಡೋ ಅಬಿಲಿಟಿ ಕೂಡ ಇರುತ್ತೆ. ಸೊ ದ್ಯಾಟ್ ಈಸ್ ಗ್ಲೈಕೋಕೇಲಿಕ್ಸ್ ಫಾರ್ ಯು. ಗ್ಲೈಕೋಕೇಲಿಕ್ಸ್ ನ ಒಳಗಡೆ ಏನಿರುತ್ತೆ, ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಸೆಲ್ ವಾಲ್ ಪ್ಲಾಂಟ್ಸ್ ನಲ್ಲಿ ಸೆಲ್ಯುಲೋಸ್ ಇಂದ ಫಾರ್ಮ್ ಆಗಿರುತ್ತೆ. ಬ್ಯಾಕ್ಟೀರಿಯಾದಲ್ಲಿ ಏನು, ಬ್ಯಾಕ್ಟೀರಿಯಾದಲ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕೆನ್ ಅಂತ. ಆಯ್ತಾ? ಎಲ್ಲ ಪ್ರೊಕ್ಯಾರಿಯೋಟ್ಸ್ ನಲ್ಲೂ ಪೆಪ್ಟಿಡೋಗ್ಲೈಕೆನ್ ಸೆಲ್ ವಾಲ್ ಇರುತ್ತಾ? ಮೈಕೋಪ್ಲಾಸ್ಮಾ ಅಂತ ನಾ ಹೇಳಿದ್ನಲ್ವಾ, ಪ್ರೊಕ್ಯಾರಿಯೋಟ್ಸ್ ಇನ್ಕ್ಲೂಡ್ ಮೈಕೋಪ್ಲಾಸ್ಮಾ, ಅತಿ ಸಣ್ಣದಾದಂತಹ ಸೆಲ್ಸ್ ಅಂತ. ಆ ಮೈಕೋಪ್ಲಾಸ್ಮಾ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್, ಆದ್ರೆ ಅದರಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರಲ್ಲ. ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಮತ್ತೆ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಪಾಯಿಂಟ್ ಕಲಿಸ್ತೀನಿ. ಈ ಸೆಲ್ ವಾಲ್ ಅನ್ನುವಂಥ ಲೇಯರ್ ಮೈಕೋಪ್ಲಾಸ್ಮಾದಲ್ಲಿ ಆಬ್ಸೆಂಟ್ ಆಗಿರುತ್ತೆ, ಅದರಲ್ಲಿ ಇರೋದಿಲ್ಲ. ಓಕೆ? ಈಗ ಸೆಲ್ ವಾಲ್ ನ ಫಂಕ್ಷನ್ ಏನ್ ಹೇಳಿ, ಏನಿರ್ಬೋದು?
ಔಟರ್ ಮೋಸ್ಟ್ ಅಂದ್ರೆ ಒಂದು ಸೆಲ್ ಎನ್ವೆಲಪ್ದು ಒಂದು ಕಾಂಪೊನೆಂಟ್ ಅಂತ ಅಂದ್ರೆ ವಾಲ್ನ ಕೆಲಸ ಏನು, ನಮ್ಮ ರೂಮ್ನಲ್ಲಿ ವಾಲ್ನ ಕೆಲಸ ಏನು, ಪ್ರೊಟೆಕ್ಷನ್ ಕೊಡೋದು, ಸಪೋರ್ಟ್ ಕೊಡೋದು, ಶೇಪ್ನ ಏನು ಹೇಳ್ತಾರೆ ಮೇಂಟೈನ್ ಮಾಡೋದು, ಅದೆಲ್ಲ ಕೂಡ ಸೆಲ್ ವಾಲ್ನ ಕೆಲಸ ಅಲ್ವಾ. ನಮ್ಮ ಮನೆಯಲ್ಲಿ ಗೋಡೆಗಳದ್ದು ಏನು ಕೆಲಸ ಇರುತ್ತೆ ಅದೇ ರೀತಿ ಸೆಲ್ ವಾಲ್ನದು ಕೂಡ ಸಿಮಿಲರ್ ಕೆಲಸ. ಏನು ಅಂತ ಅಂದರೆ ಪ್ರೊಟೆಕ್ಷನ್ ಮಾಡುತ್ತೆ, ಸೆಲ್ನ ಶೇಪ್ ಮೇಂಟೈನ್ ಮಾಡುತ್ತೆ, ಸ್ಟ್ರಕ್ಚರಲ್ ಸಪೋರ್ಟ್ನ ಕೊಡುತ್ತೆ. ಇದೆಲ್ಲ ಕೂಡ ಸೆಲ್ ವಾಲ್ನ ಕೆಲಸ. ಓಕೆನಾ. ತುಂಬ ನೀರು ಸೆಲ್ ಒಳಗಡೆ ಬಂದಾಗ ಸೆಲ್ ವಾಲ್ ಇರೋ ಕಾರಣದಿಂದ ಸೆಲ್ ಬರ್ಸ್ಟ್ ಆಗಲ್ಲ, ಬರ್ಸ್ಟ್ ಆಗದೇ ಇರೋ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಸೆಲ್ ವಾಲ್. ಈಗ ಪ್ಲಾಸ್ಮಾ ಮೆಂಬ್ರೇನ್ ಬಗ್ಗೆ ಕಲಿಯೋಣ. ವೇಟ್, ಅದಕ್ಕೂ ಮುಂಚೆ ಈ ಒಂದು ಸ್ಲೈಡ್ನ ನೋಡ್ಕೊಳ್ಳೋಣ. ಬ್ಯಾಕ್ಟೀರಿಯಾನ ನಾವು 2 ಟೈಪ್ಸ್ ನೋಡ್ತೀವಿ ಆಯ್ತಾ. ಬ್ಯಾಕ್ಟೀರಿಯಾನಲ್ಲಿ ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಅಂತ 2 ಟೈಪ್ಸ್ ಇರುತ್ತೆ. ಡಿಫ್ರೆನ್ಸ್ ಏನು ಇದೆ ಎರಡರಲ್ಲಿ ಅಂತ ಅಂದರೆ ಅದರ ಸೆಲ್ ಆನ್ವೆಲಪ್ನಲ್ಲಿ ಡಿಫ್ರೆನ್ಸ್, ಸೆಲ್ ವಾಲ್ನಲ್ಲಿ ಸ್ಪೆಸಿಫಿಕ್ ಆಗಿ ಡಿಫ್ರೆನ್ಸ್ ಇರುತ್ತೆ. ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾದಲ್ಲಿ ಸೆಲ್ ವಾಲಲ್ಲಿ ಒಂದು ಥಿಕ್ ಪೆಪ್ಟಿಡೋಗ್ಲೈಕನ್ ಇರುತ್ತೆ. ಗ್ರಾಮ್ ನೆಗೆಟಿವ್ ಅಲ್ಲಿ ನೋಡಿ, ಇಲ್ಲಿ ಇದು ಗ್ರಾಮ್ ಪಾಸಿಟಿವ್, ಇದು ಪೂರ್ತಿ ಇಲ್ಲಿಂದ ಇಲ್ಲಿವರೆಗೆ ಥಿಕ್ ಪೆಪ್ಟಿಡೋಗ್ಲೈಕನ್ ಇದೆ. ಇಲ್ಲಿ ಪೆಪ್ಟಿಡೋಗ್ಲೈಕನ್ ಪರ್ಪಲ್ ಕಲರ್ ಎಷ್ಟಿರೋದು. ಇದು ಸೆಲ್ ವಾಲ್ ಆಗಿದ್ರೆ ಸೆಲ್ ವಾಲ್ನ ಒಳಗಡೆ ಇಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಪ್ರೆಸೆಂಟ್ ಇದೆ, ಇಲ್ಲೂ ಸೆಲ್ ವಾಲ್ನ ಒಳಗಡೆ ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಆದ್ರೆ ಒಳಗಡೆ ಇರುವ ಪ್ಲಾಸ್ಮಾ ಮೆಂಬ್ರೇನ್ನ ಒಟ್ಟಿಗೆ ಹೊರಗಡೆ ಒಂದು ಔಟರ್ ಮೆಂಬ್ರೇನ್ ಅಂತ ಕೂಡ ಇರುತ್ತೆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ. ಈ ಒಂದು ಡಿಫ್ರೆನ್ಸ್ ನೆನ್ಪಿಟ್ಕೊಳ್ಳಿ. ಗ್ರಾಮ್ ಪಾಸಿಟಿವ್ ನಲ್ಲಿ ಪೆಪ್ಟಿಡೋಗ್ಲೈಕನ್ ಥಿಕ್ ಆಗಿದೆ, ಗ್ರಾಮ್ ನೆಗೆಟಿವ್ ನಲ್ಲಿ ಪೆಪ್ಟಿಡೋಗ್ಲೈಕನ್ ಥಿನ್ ಆಗಿದೆ. ಗ್ರಾಮ್ ಪಾಸಿಟಿವ್ ನಲ್ಲಿ ಔಟರ್ ಮೆಂಬ್ರೇನ್ ಅಂತ ಏನೂ ಇಲ್ಲ, ಗ್ರಾಮ್ ನೆಗೆಟಿವ್ ನಲ್ಲಿ ಸೆಲ್ ವಾಲ್ನ ಆಚೆಗೂ ಕೂಡ ಒಂದು ಔಟರ್ ಮೆಂಬ್ರೇನ್ ಅಂತ ಇರುತ್ತೆ ಆಯ್ತಾ. ಸೊ ಇದಕ್ಕೆ ಯಾಕೆ ನಾವು ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್ ಅಂತ ಕರಿತೀವಿ. ಗ್ರಾಮ್ ಅಂತ ಅಂದ್ರೆ ಇಲ್ಲಿ ಕಿಲೋಗ್ರಾಮು, ಮಿಲಿಗ್ರಾಮು, ಆ ಗ್ರಾಮ್ ಅಲ್ಲ. ಗ್ರಾಮ್ ಒಂದು ಸೈಂಟಿಸ್ಟ್ನ ಹೆಸರು ಕ್ರಿಶ್ಚಿಯನ್ ಗ್ರಾಮ್ ಅಂತ. ಅವರು ಒಂದು ಸ್ಟೇನಿಂಗ್ ಟೆಕ್ನಿಕ್ನ ಕಂಡುಹಿಡಿದಿದ್ರು. ಅದ್ರ ಪ್ರಕಾರ ಗ್ರಾಮ್ ಸ್ಟೇನ್ ಅಂತ ಒಂದು ಸ್ಟೇನ್ ಇದೆ ವೈಲೆಟ್ ಕಲರ್. ಯಾವ ಬ್ಯಾಕ್ಟೀರಿಯಾಗೆ ಆ ಸ್ಟೇನ್ ಹಾಕಿ ಪ್ರೊಸೀಜರ್ ಮುಗಿಸಾದ್ಮೇಲೆ ಇನ್ನ ವೈಲೆಟ್ ಕಲರ್ ಇರುತ್ತೆ ಅದು ಗ್ರಾಮ್ ಪಾಸಿಟಿವ್. ಯಾವುದು ವೈಲೆಟ್ ಕಲರ್ನ ಕಳ್ಕೊಂಡು ಬೇರೆ ಕಲರ್ ಆಗುತ್ತೆ ಅದು ಗ್ರಾಮ್ ನೆಗೆಟಿವ್. ಆ ಪ್ರೊಸೀಜರ್ ಎಲ್ಲ ನಿಮ್ಮ ಸಿಲೆಬಸ್ನಲ್ಲಿಲ್ಲ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಬೇಸಿಕಲಿ ಆ ಸ್ಟೇನಿಂಗ್ ಟೆಕ್ನಿಕ್ ಮೇಲೆ ಹೇಗೆ ಆ ಸ್ಟೇನ್ಗೆ ಬೇರೆ ತರ ರೆಸ್ಪಾಂಡ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಈ 2 ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾನ ಕ್ಲಾಸಿಫೈ ಮಾಡೋದು. ನೆಕ್ಸ್ಟ್ ಗ್ಲೈಕೋಕೇಲಿಕ್ಸ್ ಆಯ್ತು, ಸೆಲ್ ವಾಲ್ ಆಯ್ತು, ಪ್ಲಾಸ್ಮಾ ಮೆಂಬ್ರೇನ್. ಪ್ಲಾಸ್ಮಾ ಮೆಂಬ್ರೇನ್ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಇನ್ ನೇಚರ್. ಅಂದ್ರೆ ಪರ್ಮಿಯಬಲ್ ಅಂದ್ರೆ ಏನ್ ಹೇಳಿ, ಅಲೌವಿಂಗ್ ಥಿಂಗ್ಸ್ ಟು ಪಾಸ್ ಥ್ರೂ ಇಟ್, ಪರ್ಮಿಟ್ ಮಾಡೋದು, ಅದ್ರ ಥ್ರೂ ಪಾಸ್ ಆಗೋದಕ್ಕೆ. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂದ್ರೆ ಬೇಕಾಗಿದ್ದು ಬೇಡದ್ದು ಎಲ್ಲಾನು ಅಲೌ ಮಾಡಲ್ಲ, ಸೆಲೆಕ್ಟ್ ಮಾಡತ್ತೆ. ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಮಾಲಿಕ್ಯೂಲ್, ಸೈಜ್ ಆಫ್ ಮಾಲಿಕ್ಯೂಲ್, ಚಾರ್ಜ್ ಇದೆಯಾ ಚಾರ್ಜ್ ಇಲ್ವಾ, ಕಾನ್ಸಂಟ್ರೇಷನ್ ಏನು, ಅದ್ರ ಮೇಲೆಲ್ಲ ನೋಡ್ಕೊಂಡು ಡಿಸೈಡ್ ಮಾಡಿ ಇಟ್ ವಿಲ್ ಅಲೌ ದ ಟ್ರಾನ್ಸ್ಪೋರ್ಟ್ ಆಫ್ ಮಾಲಿಕ್ಯೂಲ್ಸ್ ಅಕ್ರಾಸ್ ಇಟ್ ಆಯ್ತಾ. ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ನಾನು ಇವಾಗ ಕಲ್ಸಲ್ಲ. ಈ ಸೆಲ್ ನಲ್ಲಿ ಏನ್ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ಇದೆಯೋ ಯುಕ್ಯಾರಿಯೋಟ್ಸ್ ನಲ್ಲೂ ಸೇಮ್ ಸ್ಟ್ರಕ್ಚರ್ ಇರುತ್ತೆ. ಯುಕ್ಯಾರಿಯೋಟ್ಸ್ ನಲ್ಲಿ ಇನ್ ಡೀಟೇಲ್ ಕಲಿಸ್ತೀನಿ. ಸೇಮ್ ಸ್ಟ್ರಕ್ಚರ್ ವಿಲ್ ಅಪ್ಲೈ ಇವನ್ ಓವರ್ ಹಿಯರ್. ಓಕೆನಾ. ಈಗ ನಾವು ಮೀಸೋಸೋಮ್ಸ್ ಅನ್ನೋ ಒಂದು ಸ್ಟ್ರಕ್ಚರ್ಸ್ ಬಗ್ಗೆ ಕಲಿಯೋಣ. ನಾನು ಶುರುನಲ್ಲಿ ಹೇಳಿದ್ದೆ ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇಲ್ಲ ಅಂತ. ಮೆಂಬ್ರೇನ್ ಬೌಂಡ್ ಆರ್ಗನೆಲ್ ಇಲ್ಲ ಅಂತ ಅಂದ್ರೆ ಮೈಟೊಕಾಂಡ್ರಿಯಾನು ಇಲ್ಲ ಅಂತ. ಮೈಟೊಕಾಂಡ್ರಿಯಾದ ಫಂಕ್ಷನ್ ಏನ್ ಹೇಳಿ ನೆನಪಿದ್ಯಾ, ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಮೈಟೊಕಾಂಡ್ರಿಯಾದೊಳಗಡೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಯಾವುದೇ ಒಂದು ಆರ್ಗ್ಯಾನಿಸಮ್ ಬದುಕಿರ್ಬೇಕು ಅಂತ ಅಂದ್ರೆ ಅದಕ್ಕೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ, ಯುಕ್ಯಾರಿಯೋಟ್ಸ್ ನಲ್ಲಿ ಮೇಜರ್ಲಿ ಬರೋದು ಮೈಟೊಕಾಂಡ್ರಿಯಾದಿಂದ. ಬಟ್ ಈ ಆರ್ಗ್ಯಾನಿಸಮ್ಸ್ ನಲ್ಲಿ ಮೈಟೊಕಾಂಡ್ರಿಯಾನೇ ಇಲ್ಲ. ಮೈಟೊಕಾಂಡ್ರಿಯಾ ಇಲ್ಲದೆ ಇದ್ರೆ ಮತ್ತೆ ಎನರ್ಜಿ ಹೆಂಗ್ ಪ್ರೊಡ್ಯೂಸ್ ಮಾಡುತ್ತೆ. ಮೈಟೊಕಾಂಡ್ರಿಯಾದ ಸ್ಟ್ರಕ್ಚರ್ ನೀವು ನೆನಪಿದ್ರೆ ನಿಮ್ಗೆ ಈ ರೀತಿ ಇರುತ್ತೆ. 2 ಮೆಂಬ್ರೇನ್ ಇರುತ್ತೆ, ಒಂದು ಔಟರ್ ಮೆಂಬ್ರೇನ್, ಒಂದು ಇನ್ನರ್ ಮೆಂಬ್ರೇನ್. ಇನ್ನರ್ ಮೆಂಬ್ರೇನ್ ಈ ರೀತಿ ಫೋಲ್ಡ್ ಆಗಿರುತ್ತೆ, ಅದಕ್ಕೆ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಈ ಕ್ರಿಸ್ಟೆನಲ್ಲಿ ಕೆಲವೊಂದು ಎನ್ಸೈಮ್ಸ್ ಪ್ರೆಸೆಂಟ್ ಇರುತ್ತೆ. ಈ ಎನ್ಸೈಮ್ಸ್ ATP ಸಿಂಥಸಿಸ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ಮೈಟೊಕಾಂಡ್ರಿಯಾ ಇಲ್ಲ, ಅದಕ್ಕೆ ಬದಲು ಏನಿದೆ, ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಸ್ಪೆಷಲ್ ಆಗಿ ಈ ರೀತಿ ಒಂದು ಮೆಂಬ್ರೇನ್ ಇಲ್ಲ. ಬಟ್ ಇರೋ ಪ್ಲಾಸ್ಮಾ ಮೆಂಬ್ರೇನ್ ಏನ್ ಮಾಡ್ಕೊಳುತ್ತೆ ಅಂತ ಅಂದ್ರೆ, ಪ್ಲಾಸ್ಮಾ ಮೆಂಬ್ರೇನ್ ಅಂದ್ರೆ ಗೊತ್ತಲ್ವಾ, ಸೆಲ್ ಮೆಂಬ್ರೇನ್ ಈ ರೀತಿ ಎಲ್ಲ ಫೋಲ್ಡ್ ಮಾಡ್ಕೊಳುತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದೇ ಮೆಂಬ್ರೇನ್ಸ್ ನಲ್ಲಿ ಈ ಎನ್ಸೈಮ್ಸ್ ನಾನು ಏನ್ ಮಾತಾಡಿದೆ ATP ಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ ಅಂತ, ಆ ಎನ್ಸೈಮ್ಸ್ ಇಲ್ಲೇ ಲೊಕೇಟ್ ಆಗಿರುತ್ತೆ. ಸೊ ಈ ರೀತಿಯ ಇನ್ಫೋಲ್ಡಿಂಗ್ಸ್ ಆಫ್ ದ ಪ್ಲಾಸ್ಮಾ ಮೆಂಬ್ರೇನ್ ಇಟ್ ಸೆಲ್ಫ್, ಅದಕ್ಕೆ ನಾವು ಮೀಸೋಸೋಮ್ಸ್ ಅಂತ ಕರಿತೀವಿ.
ಸೆಲ್ಯುಲರ್ ರೆಸ್ಪಿರೇಷನ್ಗೆ, ATP ಸಿಂಥಸಿಸ್ಗೆ ಏನೆಲ್ಲ ಎನ್ಸೈಮ್ ಬೇಕೋ ಆ ಎನ್ಸೈಮ್ ಎಲ್ಲ ಈ ಮೀಸೋಸೋಮ್ನಲ್ಲೇ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಇದು ಒಂದು ಸ್ಪೆಷಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಹೆಂಗ್ ಫಾರ್ಮ್ ಆಗುತ್ತದು? ಪ್ಲಾಸ್ಮಾ ಮೆಂಬ್ರೇನ್ ಇನ್ಫೋಲ್ಡ್ ಆಗ್ಬಿಡುತ್ತೆ ಅಥವಾ ಎಷ್ಟೊಂದು ಎಕ್ಸ್ಟೆನ್ಷನ್ಸ್ನ ಫಾರ್ಮ್ ಮಾಡುತ್ತೆ. ಪ್ಲಾಸ್ಮಾ ಮೆಂಬ್ರೇನ್ ಎಷ್ಟೊಂದು ಎಕ್ಸ್ಟೆನ್ಷನ್ಸ್ನ ಫಾರ್ಮ್ ಮಾಡಿದಾಗ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ನ ನಾವಲ್ಲಿ ನೋಡ್ಬೋದು. ಏನದು ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್? ವೆಸಿಕಲ್ಸ್, ಟ್ಯೂಬ್ಯೂಲ್ಸ್, ಲ್ಯಾಮೆಲ್ಲೆ ಅಂತ ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ನ ನಾವು ನೋಡ್ಬೋದು. ಈ ಮೀಸೋಸೋಮ್ನಿಂದ ಒಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತ ಅಂದರೆ ರೆಸ್ಪಿರೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ATP ಸಿಂಥಸಿಸ್ನಲ್ಲಿ ಹೆಲ್ಪ್ ಮಾಡುತ್ತೆ. ಅದು ಒಂದೇ ಅದ್ರ ಕೆಲಸ ಅಲ್ಲ, ಅದು ಬಿಟ್ಟು ಎಷ್ಟೊಂದು ಬೇರೆ ಬೇರೆ ಕೆಲಸ ಕೂಡ ಇದು ಪರ್ಫಾರ್ಮ್ ಮಾಡುತ್ತೆ. ಸೆಲ್ ಡಿವಿಷನ್ ಆಗುವಾಗ ಹೊಸ ಸೆಲ್ ವಾಲ್ ಫಾರ್ಮೇಷನ್ ಆಗಬೇಕು. ಆ ಹೊಸ ಸೆಲ್ ವಾಲ್ನ ಫಾರ್ಮೇಷನ್ ಅಲ್ಲಿ ಈ ಮೀಸೋಸೋಮ್ ಹೆಲ್ಪ್ ಮಾಡುತ್ತೆ. DNA ರೆಪ್ಲಿಕೇಶನ್ ಆದಮೇಲೆ DNA 2 ಆಪೋಸಿಟ್ ಪೋಲ್ಗೆ ಹೋಗಬೇಕು. ಅದು ಇನ್ನೊಂದು ಸೈಡ್ಗೆ ಹೋಗೋದಕ್ಕೆ, ಇನ್ನೊಂದು ಪಾರ್ಟ್ ಆಫ್ ದ ಸೆಲ್ಗೆ ರೆಪ್ಲಿಕೇಶನ್ ಆದ್ಮೇಲೆ ಹೋಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ರೆಸ್ಪಿರೇಷನ್ ಆಲ್ರೆಡಿ ಹೇಳಿದ್ದೀನಿ. ಏನಾದರೂ ಸೆಕ್ರೀಷನ್ ಆಗಬೇಕು ಅಂತ ಅಂದರೆ ಅದರಲ್ಲಿ ಹೆಲ್ಪ್ ಮಾಡುತ್ತೆ. ಇದು ಈ ರೀತಿ ಫೋಲ್ಡ್ ಆಗೋದ್ರಿಂದ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಷ್ಟು ಜಾಸ್ತಿ ಎನ್ಸೈಮ್ಸ್ನ ಅಕಾಮಿಡೇಟ್ ಮಾಡ್ಕೊಳ್ಬೋದು. ಸೊ ಆ ರೀತಿ ಎಲ್ಲ ಬ್ಯಾಕ್ಟೀರಿಯಲ್ ಸೆಲ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಸ್ಟ್ರಕ್ಚರ್ ನೋಡೋಣ. ಕ್ರೊಮ್ಯಾಟೋಫೋರ್ ಅಂತ ಕರಿತೀವಿ. ಕ್ರೋಮಾ ಅಂದ್ರೆ ಏನ್ ನೆನಪಾಗುತ್ತೆ ಹೇಳಿ ನಿಮ್ಗೆ? ಕ್ರೋಮಾ ಅಂತ ಅಂದ್ರೆ ಕಲರ್ ಅಲ್ವಾ? ಈಗ ನಾನು ಶುರುನಲ್ಲಿ ನಿಮಗೆ ಹೇಳಿದ್ದೆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅನ್ನುವಾಗ ಐ ಟೋಲ್ಡ್ ಯು ದಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಇನ್ಕ್ಲೂಡ್ ಬ್ಲೂ ಗ್ರೀನ್ ಆಲ್ಗೆ ಆಲ್ಸೋ ಅಂತ. ಈ ಬ್ಲೂ ಗ್ರೀನ್ ಆಲ್ಗೆ ಫೋಟೋಸಿಂಥೆಟಿಕ್. ಇದಕ್ಕೆ ಪ್ಲಾಂಟ್ಸ್ ತರ ಫೋಟೋಸಿಂಥಸಿಸ್ ಮಾಡುವಂತಹ ಅಬಿಲಿಟಿ ಇರುತ್ತೆ. ಪ್ಲಾಂಟ್ಸ್ ನಲ್ಲಿ ಫೋಟೋಸಿಂಥಸಿಸ್ ಮಾಡಬೇಕಂದ್ರೆ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಎಲ್ಲಿರುತ್ತೆ ಆ ಕ್ಲೋರೋಫಿಲ್ ಪಿಗ್ಮೆಂಟ್? ಇಟ್ ಇಸ್ ಪ್ರೆಸೆಂಟ್ ಇನ್ಸೈಡ್ ಅನ್ ಆರ್ಗನೆಲ್ ಕಾಲ್ಡ್ ಕ್ಲೋರೋಪ್ಲಾಸ್ಟ್ ಅಲ್ವಾ? ಕ್ಲೋರೋಪ್ಲಾಸ್ಟ್ ನ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಎಲ್ಲೋಯ್ತು ನಮ್ಮ ಸ್ಲೈಡು? ಇಲ್ಲಿದೆ. ಬಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ, ಬ್ಯಾಕ್ಟೀರಿಯಾದಲ್ಲಿ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸೇ ಇಲ್ಲ, ಕ್ಲೋರೋಪ್ಲಾಸ್ಟೇ ಇಲ್ಲ. ಕ್ಲೋರೋಪ್ಲಾಸ್ಟ್ ಇದ್ರೆ ಕ್ಲೋರೋಪ್ಲಾಸ್ಟ್ ನಲ್ಲಿ ಕ್ಲೋರೋಪ್ಲಾಸ್ಟ್ ಹ್ಯಾಸ್ 2 ಮೆಂಬ್ರೇನ್ಸ್. ಮೆಂಬ್ರೇನ್ ನ ಒಳಗಡೆ ಥೈಲಕಾಯ್ಡ್ಸ್ ಅಂತ ಇರುತ್ತೆ. ಈ ಥೈಲಕಾಯ್ಡ್ ಮೆಂಬ್ರೇನ್ಸ್ ನಲ್ಲಿ ಪಿಗ್ಮೆಂಟ್ಸ್ ಎಲ್ಲ ಪ್ರೆಸೆಂಟ್ ಇರೋದು. ಬ್ಯಾಕ್ಟೀರಿಯಲ್ ಸೆಲ್ ನಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ. ಇನ್ಸ್ಟೆಡ್ ಏನಿದೆ ಬ್ಯಾಕ್ಟೀರಿಯಲ್ ಸೆಲ್ ನಲ್ಲಿ? ಇದು ಒಂದು ಬ್ಯಾಕ್ಟೀರಿಯಾದ ಸೆಲ್ ಆಗಿದ್ರೆ, ಸೆಲ್ ವಾಲ್ ಆಗಿದ್ರೆ, ಸೆಲ್ ವಾಲ್ ನ ಒಳಗಡೆ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಸೆಲ್ ಮೆಂಬ್ರೇನೆ ಕೆಲವೊಂದು ಕಡೆ ಈ ರೀತಿ ಇನ್ಫೋಲ್ಡ್ ಆಗುತ್ತೆ. ಆ ಇನ್ಫೋಲ್ಡಿಂಗ್ಸ್ ನಲ್ಲಿ ಪಿಗ್ಮೆಂಟ್ಸ್ ಎಲ್ಲ, ಫೋಟೋಸಿಂಥಸಿಸ್ ಏನು ಪಿಗ್ಮೆಂಟ್ಸ್ ಬೇಕೋ ಅದೆಲ್ಲ ಪ್ರೆಸೆಂಟ್ ಇರುತ್ತೆ. ಅಂತಹ ಸ್ಟ್ರಕ್ಚರಿಗೆ ನಾವು ಕ್ರೊಮ್ಯಾಟೋಫೋರ್ ಅಂತ ಕರಿತೀವಿ. ಆಯ್ತಾ? ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇಲ್ಲದೆ ಇದ್ರೆ ಏನೋ ತೊಂದರೆ ಇಲ್ಲ. ಸೆಲ್ ಮೆಂಬ್ರೇನ್ ಅಂತೂ ಇದೆ ಅಲ್ವಾ? ಅದನ್ನೇ ನಾನು ಎಲ್ಲದಕ್ಕೂ ಯೂಸ್ ಮಾಡ್ಕೊಳ್ತೀನಿ ಅಂತ. ರೆಸ್ಪಿರೇಷನ್ ಆಗ್ಬೇಕಂದ್ರೆ ಮೀಸೋಸೋಮ್ ಫಾರ್ಮ್ ಮಾಡ್ತೀನಿ. ಅಲ್ಲಿ ATP ಸಿಂಥಸಿಸ್ಗೆ ಬೇಕಾಗಿರೋ ಎನ್ಸೈಮ್ಸ್ ಅಲ್ಲಿ ಲೊಕೇಟ್ ಮಾಡ್ತೀನಿ. ಇಲ್ಲಿ ಫೋಟೋಸಿಂಥಸಿಸ್ ಆಗಬೇಕು ಅಂತ ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್ ಇನ್ನೊಂದು ಕಡೆ ಇನ್ಫೋಲ್ಡಿಂಗ್ ಮಾಡ್ಕೊಳ್ತೀನಿ. ಫೋಟೋಸಿಂಥಸಿಸ್ ಬೇಕಾಗಿರೋ ಪಿಗ್ಮೆಂಟ್ಸ್ ನ ಅಲ್ಲಿ ಅಕಾಮಿಡೇಟ್ ಮಾಡ್ಕೊಳ್ತೀನಿ. ಆ ರೀತಿ ಏನು ಅವೈಲಬಲ್ ರಿಸೋರ್ಸ್ ಇದೆ ಅದನ್ನೇ ಬ್ಯಾಕ್ಟೀರಿಯಾ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಇಟ್ ಡಸ್ ನಾಟ್ ಕಂಪ್ಲೇನ್, ಓಕೆ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ. ಏನ್ ಅವೈಲಬಲ್ ಇದೆ ಅದನ್ನ ಹೆಂಗೆ ಬೆಸ್ಟ್ ಯುಟಿಲೈಸ್ ಮಾಡ್ಕೊಳ್ಬಹುದು ಆ ರೀತಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ದೀಸ್ ಆರ್ ಅಗೇನ್ ಮೆಂಬ್ರೇನಸ್ ಎಕ್ಸ್ಟೆನ್ಷನ್ಸ್. ಎಲ್ಲಿ ನೋಡ್ಬೋದು ನಾವು ಇದನ್ನ? ಸೈನೋಬ್ಯಾಕ್ಟೀರಿಯಾದಲ್ಲಿ ನೋಡ್ಬೋದು. ಯಾಕೆ ಅಂದ್ರೆ ಫೋಟೋಸಿಂಥಸಿಸ್ ಆಗೋದು ಸೈನೋಬ್ಯಾಕ್ಟೀರಿಯಾದಲ್ಲೇ, ಅಲ್ಲೇ ಪಿಗ್ಮೆಂಟ್ಸ್ ನ ಅವಶ್ಯಕತೆ ಇರೋದು. ಇದು ಕೂಡ ಮೆಂಬ್ರೇನಸ್ ಎಕ್ಸ್ಟೆನ್ಷನ್ಸ್ ದಟ್ ಕಂಟೇನ್ ಪಿಗ್ಮೆಂಟ್ಸ್. ಓಕೆನಾ? ಎಷ್ಟು ಸಿಂಪಲ್ ಅಲ್ಲ? ನೆಕ್ಸ್ಟ್ ಫ್ಲಾಜೆಲ್ಲಾ. ಫ್ಲಾಜೆಲ್ಲಾ ಅನ್ನೋ ಸ್ಟ್ರಕ್ಚರ್ ಪ್ರೊಕ್ಯಾರಿಯೋಟ್ಸ್ ಯುಕ್ಯಾರಿಯೋಟ್ಸ್ ಎರಡರಲ್ಲೂ ಇರುತ್ತೆ, ಬಟ್ ಸ್ಟ್ರಕ್ಚರಲಿ ಡಿಫ್ರೆಂಟ್ ಆಗಿರುತ್ತೆ. ಹೆಂಗೆ ಡಿಫ್ರೆಂಟ್ ನಾ ಹೋಗ್ತಾ ಹೋಗ್ತಾ ಕಲಿಸ್ತೀನಿ. ಫ್ಲಾಜೆಲ್ಲಾ ಒಂದು ಲೋಕೋಮೋಟ್ರಿ ಸ್ಟ್ರಕ್ಚರ್. ಲೋಕೋಮೋಟ್ರಿ ಸ್ಟ್ರಕ್ಚರ್ ಅಂತ ಅಂದ್ರೆ ಬ್ಯಾಕ್ಟೀರಿಯಾಗೆ ಮೂವ್ಮೆಂಟ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಯಾವ್ದಾದ್ರು ಅಕ್ವಾಟಿಕ್ ಮೀಡಿಯಂ ನಲ್ಲಿ ಬ್ಯಾಕ್ಟೀರಿಯಾ ಇದ್ರೆ, ನೀರಿನಲ್ಲಿ ಬೆಳೀತಾ ಇದ್ರೆ ಅಂತ ಕಡೆ ಎಲ್ಲ ಮೂವ್ಮೆಂಟ್ ನಲ್ಲಿ ಈ ಫ್ಲಾಜೆಲ್ಲಾ ಅನ್ನೋ ಸ್ಟ್ರಕ್ಚರ್ ಹೆಲ್ಪ್ ಮಾಡುತ್ತೆ. ಬೇರೆ ಬೇರೆ ಸ್ಪೀಶೀಸ್ ಆಫ್ ಬ್ಯಾಕ್ಟೀರಿಯಾದಲ್ಲಿ ಬೇರೆ ಬೇರೆ ಫ್ಲಾಜೆಲ್ಲಾ ನಂಬರ್ ಇರುತ್ತೆ, ಅದರ ಅರೇಂಜ್ಮೆಂಟ್ ಕೂಡ ವೇರಿ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ ಆಗಿ ಈ ಫೋಟೋ ಇಲ್ಲಿ ಹಾಕಿದ್ದೀನಿ. ಇದರಲ್ಲಿ ಎಷ್ಟೊಂದು ಹೆಸರಿದೆ: ಆಂಫಿಟ್ರೈಕಸ್, ಮೋನೋಟ್ರೈಕಸ್, ಪೆರಿಟ್ರೈಕಸ್, ಸೆಫಲೋಟ್ರೈಕಸ್ ಅಂತ ಎಲ್ಲ. ಹೆಸರೆಲ್ಲ ಏನು ನೀವು ತಲೆ ಕೆಡಿಸ್ಕೊಳ್ಬೇಡಿ. ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಹೇಗೆ ಬ್ಯಾಕ್ಟೀರಿಯಾದಲ್ಲಿ ನಂಬರ್ ಆಫ್ ಫ್ಲಾಜೆಲ್ಲಾ ವೇರಿ ಆಗುತ್ತೆ. ಇದರಲ್ಲಿ ಒಂದೇ ಇರೋದು, ಇದರಲ್ಲಿ ಎರಡಿದೆ, ಇದರಲ್ಲಿ ಎಷ್ಟೊಂದಿದೆ, ಇದರಲ್ಲಿ ಬೇರೆ ತರ ಇದೆ ಅಲ್ವಾ? ಸೊ ಹೇಗೆ ನಂಬರ್ ಅರೇಂಜ್ಮೆಂಟ್ ವೇರಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸೋದಕ್ಕಷ್ಟೇ ಈ ಫೋಟೋ ಹಾಕಿದ್ದೀನಿ. ಇದ್ರ ಹೆಸರೆಲ್ಲ ನಿಮಗೆ ನೆನ್ಪಿಟ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದೇ ಒಂದಿದೆ ಒಂದು ಸೈಡ್, ಇಲ್ಲಿ 2 ಸೈಡ್ ಇದೆ. ಇಲ್ಲಿ ಒಂದು ಕ್ಯಾಂಡಿ ತರ ಇದೆ, ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ. ಇಲ್ಲಿ ಪೂರ್ತಿ ಬಾಡಿ ಸುತ್ತ ಇದೆ, ಅಲ್ಲಿ ಒಂದೇ ಒಂದು ಕಡೆ ಇದೆ. ಸೊ ಹಂಗೆ ನಂಬರು ಮತ್ತೆ ಅರೇಂಜ್ಮೆಂಟ್ ವೇರಿ ಆಗುತ್ತೆ ಫ್ರಮ್ ಒನ್ ಸ್ಪೀಶೀಸ್ ಟು ಅನದರ್. ಫ್ಲಾಜೆಲ್ಲಾದಲ್ಲಿ 3 ಮುಖ್ಯವಾದ ಪಾರ್ಟ್ಸ್ ಇದೆ.
ಬ್ಯಾಕ್ಟೀರಿಯಲ್ ಫ್ಲಾಜೆಲಾದಲ್ಲಿ 3 ಮುಖ್ಯವಾದ ಪಾರ್ಟ್ಸ್ ಇದೆ. ಒಂದು ಫಿಲಮೆಂಟ್, ಏನ್ ನಾವು ಆಚೆ ಕಡೆ ಉದ್ದದ ಒಂದು ದಾರ ತರ ನೋಡ್ತೀವಿ, ಅದು ಫಿಲಮೆಂಟ್. ಆಮೇಲೆ ಒಂದು ಹುಕ್ ಅಂತ ಇರುತ್ತೆ ಮಧ್ಯದ ಪಾರ್ಟ್, ಅದ್ರ ಒಳಗಡೆಗೆ ಟುವರ್ಡ್ಸ್ ದಿ ಇನ್ಸೈಡ್ ಬೇಸಲ್ ಬಾಡಿ ಅಂತ ಇರುತ್ತೆ. 3 ಪಾರ್ಟ್ಸ್ ಇರುತ್ತೆ ನೋಡಿ. ಇದು ಬೇಸಲ್ ಬಾಡಿ, ಇದು ಸೆಲ್ ವಾಲ್ ಆಗಿದ್ರೆ ಬ್ರೌನ್ ಕಲರ್, ಒಳಗಡೆಗೆ ಇಲ್ಲಿ ಬೇಸಲ್ ಬಾಡಿ ಪ್ರೆಸೆಂಟ್ ಇದೆ. ಓಕೆ, ದೆನ್ ಇಲ್ಲಿ ಒಂದು ಫ್ಲೆಕ್ಸಿಬಲ್ ಆಗಿರುವಂತಹ ಹುಕ್ ಇದೆ, ಅದರಿಂದ ಆಚೆಗೆ ಬರೋದು ಫಿಲಮೆಂಟ್. 3 ಪಾರ್ಟ್ ಇದೆ, ಬೇಸಲ್ ಬಾಡಿ ಇನ್ಸೈಡ್, ಮಧ್ಯದಲ್ಲಿ ಹುಕ್, ಹೊರಗಡೆಗೆ ವಾಟ್ ವಿ ಸಿ ಔಟ್ಸೈಡ್ ಇಸ್ ದ ಫಿಲಮೆಂಟ್. ದೀಸ್ ಆರ್ ದ 3 ಪಾರ್ಟ್ಸ್ ಆಫ್ ಬ್ಯಾಕ್ಟೀರಿಯಲ್ ಫ್ಲಾಜೆಲಾ. ಈಗ ಪಿಲಿ ಅಥವಾ ಪೈಲೈ ಅನ್ನೋ ಒಂದು ಸ್ಟ್ರಕ್ಚರ್ ಕೂಡ ಕೆಲವೊಂದು ಬ್ಯಾಕ್ಟೀರಿಯಲ್ ಸ್ಪೀಶೀಸ್ ನಲ್ಲಿ ನಾವು ನೋಡ್ಬೋದು. ಪೈಲಾ ಇದು ಸಿಂಗ್ಯುಲರ್ ಫಾರ್ಮ್, ಪೈಲಸ್ ಅಂತ. ಓಕೆನಾ? ಈ ಪೈಲಸ್ ಅನ್ನೋದು ಇಸ್ ಮೇಡ್ ಅಪ್ ಆಫ್ ಅ ಪ್ರೋಟೀನ್ ಕಾಲ್ಡ್ ಪೈಲಿನ್. ಫ್ಲಾಜೆಲಮ್ ಇಸ್ ಮೇಡ್ ಅಪ್ ಆಫ್ ಅ ಪ್ರೋಟೀನ್ ಕಾಲ್ಡ್ ಫ್ಲಾಜೆಲಿನ್. ಓಕೆನಾ? ದಿಸ್ ಇಸ್ ಮೇಡ್ ಅಪ್ ಆಫ್ ಅ ಪ್ರೋಟೀನ್ ಕಾಲ್ಡ್ ಪೈಲಿನ್. ಇದು ಕೂಡ ಎಲಾಂಗೇಟೆಡ್ ಸ್ಟ್ರಕ್ಚರ್ಸ್ ದರ್ ಆರ್ ಟ್ಯೂಬ್ಯುಲರ್. ಇದ್ರ ಫಂಕ್ಷನ್ ಏನು ಅಂತ NCERT ಅಲ್ಲಿ ಕೊಟ್ಟಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತೀನಿ. ಯಾವಾಗ ರೀಪ್ರೊಡಕ್ಷನ್ ಆಗಬೇಕು, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕು ಬ್ಯಾಕ್ಟೀರಿಯಾದಲ್ಲಿ, DNA ಟ್ರಾನ್ಸ್ಫರ್ ಆಗೋದಕ್ಕೆ, ಜೆನೆಟಿಕ್ ಮಟೀರಿಯಲ್ದು ಟ್ರಾನ್ಸ್ಫರ್ ಆಗೋದಕ್ಕೆ ಈ ಪೈಲಸ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಹೆಂಗೆ ನಾವು ತಿಳ್ಕೊಬೇಕಾಗಿಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಅಂದ್ರೆ ಬ್ಯಾಕ್ಟೀರಿಯಾದಲ್ಲಿ ಫಾರ್ಮೇಷನ್ ಆಫ್ ಗ್ಯಾಮೀಟ್ಸ್, ಫ್ಯೂಷನ್ ಆಫ್ ಗ್ಯಾಮೀಟ್ಸ್ ಹಂಗೆಲ್ಲ ಏನು ನಡೆಯಲ್ಲ. ತುಂಬಾ ಪ್ರಿಮಿಟಿವ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಬರೀ DNA ಎಕ್ಸ್ಚೇಂಜ್ ಆದ್ರೆ ದಟ್ ಓನ್ಲಿ ವಿ ಕನ್ಸಿಡರ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್. DNA ಎಕ್ಸ್ಚೇಂಜ್ ಆಗೋದಕ್ಕೆ ಒಂದು ಟ್ಯೂಬ್ ಹೆಲ್ಪ್ ಮಾಡುತ್ತೆ. ಒಂದು ಬ್ಯಾಕ್ಟೀರಿಯಾ ಹತ್ರ ಈ ಪೈಲಸ್ ಇರುತ್ತೆ, ಇನ್ನೊಂದ್ರ ಹತ್ರ ಇರಲ್ಲ. ಇದು ಒಂದು ಈ ಪೈಲಸ್ ಮುಖಾಂತರ ಜಾಯಿನ್ ಮಾಡ್ಕೊಂಡು ಒಂದು ಟ್ಯೂಬ್ ಮಾಡುತ್ತೆ, ಇದರಲ್ಲಿ ಇದ್ದಿದ್ದ DNA ಇದ್ರೊಳಗಡೆ ಹೋಗುತ್ತೆ, ಮುಗೀತು ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಆ ರೀತಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಕಾಂಜುಗೇಷನ್ ಅನ್ನೋ ಒಂದು ಪ್ರಾಸೆಸ್ನಿಂದ, ಅದರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫಿಂಬ್ರಿಯೆ ಅಂತ ಇದೆ. ಫಿಂಬ್ರಿಯೆ, ಫ್ಲಾಜೆಲಾ, ಪೈಲಸ್ ಇದೆಲ್ಲ ಕೂಡ ಬ್ಯಾಕ್ಟೀರಿಯಾದ ಎಕ್ಸ್ಟೆನ್ಷನ್ಸ್. ಆಯ್ತಾ? ಸೊ ಅಪೆಂಡೇಜಸ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಾದ ಸರ್ಫೇಸ್ ಇಂದ ಹೊರಗಡೆ ಬರೋ ಹಾಗೆ ನಮಗೆ ಕಾಣಿಸುತ್ತೆ. ಆಯ್ತಾ? ಸೊ ಈ ಫಿಂಬ್ರಿಯೆ ಅಂತ ಅಂದ್ರೆ ಏನು? ಇದು ಸ್ಮಾಲ್ ಬ್ರಿಸಲ್ ಲೈಕ್ ಸ್ಟ್ರಕ್ಚರ್ಸ್. ಆಯ್ತಾ? ಹೇಗೆ ನಮಗೆ ಬಾಟಲ್ ಕ್ಲೀನಿಂಗ್ ಬ್ರಷ್ ನಲ್ಲೆಲ್ಲ ಬ್ರಿಸಲ್ಸ್ ಇರುತ್ತೆ, ಟೂತ್ ಬ್ರಷ್ ನಲ್ಲಿ ಬ್ರಿಸಲ್ಸ್ ಇರುತ್ತೆ, ಆ ರೀತಿ ಬ್ರಿಸಲ್ ಲೈಕ್ ಸ್ಟ್ರಕ್ಚರ್ಸ್ ದಟ್ ಆರ್ ಕಮಿಂಗ್ ಔಟ್ ಆಫ್ ದ ಬ್ಯಾಕ್ಟೀರಿಯಲ್ ಸರ್ಫೇಸ್. ಇಲ್ಲಿ ನೀವು ನೋಡ್ಬೋದು, ಈ ಐ ವಿಲ್ ಶೋ ಇಟ್ ಯು ಇನ್ ಬ್ಲೂ ಕಲರ್. ಇದೆಲ್ಲ ಏನಿದೆ ಇದು ಫಿಂಬ್ರಿಯೆ ಅಂತ. ಇದ್ರ ಫಂಕ್ಷನ್ ಏನು ಅಂತ ಅಂದ್ರೆ, ಬ್ಯಾಕ್ಟೀರಿಯಾ ಒಂದೊಂದೇ ಬೆಳೆಯಲ್ಲ. ಬ್ಯಾಕ್ಟೀರಿಯಾ ಡಿವೈಡ್ ಆಗಿ ಒಂದು ಕಾಲೋನಿ ಆಗಿ ಬೆಳೆಯುತ್ತೆ. ಒಂದು ಕಾಲೋನಿಯಲ್ಲಿ ಒಂದು ಬ್ಯಾಕ್ಟೀರಿಯಂ ಇನ್ನೊಂದು ಬ್ಯಾಕ್ಟೀರಿಯಂ ಜೊತೆ ಅಟ್ಯಾಚ್ ಆಗಬೇಕು ಅಂತ ಅಂದ್ರೆ ಅಟ್ಯಾಚ್ಮೆಂಟ್ಗೆ ಫಿಂಬ್ರಿಯೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಬ್ಯಾಕ್ಟೀರಿಯಾ ಯಾವುದೋ ಒಂದು ಸ್ಲಿಪ್ಪರಿ ಸರ್ಫೇಸ್ ಮೇಲೆ ಗ್ರೋ ಮಾಡ್ತದೆ, ಅಥವಾ ಯಾವುದೋ ಒಂದು ಸಬ್ಸ್ಟ್ರೇಟ್ ಮೇಲೆ, ರಾಕ್ ಮೇಲೆ ಬೆಳೀತಾ ಇದೆ ಅಂದಾಗ ರಾಕ್ಗೆ ಅದು ಅಟ್ಯಾಚ್ ಆಗ್ಬೇಕಲ್ವಾ, ಆ ಅಟ್ಯಾಚ್ಮೆಂಟ್ಗೆ ಫಿಂಬ್ರಿಯೆ ಹೆಲ್ಪ್ ಮಾಡುತ್ತೆ. ಫ್ಲಾಜೆಲಾ ಏನ್ ಮಾಡುತ್ತೆ? ಫ್ಲಾಜೆಲಾ ಹೆಲ್ಪ್ಸ್ ಇನ್ ಲೋಕೋಮೋಷನ್. ಪೈಲಸ್ ಏನ್ ಮಾಡುತ್ತೆ? ಇಟ್ ಹೆಲ್ಪ್ಸ್ ಇನ್ ರೀಪ್ರೊಡಕ್ಷನ್. ಫಿಂಬ್ರಿಯೆ ಏನ್ ಮಾಡುತ್ತೆ? ಫಿಂಬ್ರಿಯೆ ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್. ಓಕೆನಾ? ಸೊ ಇದು ಹೆಲ್ಪ್ಸ್ ಇನ್ ಅಟ್ಯಾಚಿಂಗ್ ದ ಬ್ಯಾಕ್ಟೀರಿಯಾ. ರಾಕ್ಸ್ ಆದ್ರೂ ಆಗಿರ್ಬೋದು, ವಿತ್ ಇನ್ ದ ಕಾಲನಿ ಆದ್ರೂ ಆಗಿರ್ಬೋದು, ಅಥವಾ ಈ ಬ್ಯಾಕ್ಟೀರಿಯಾ ಯಾವ್ದಾದ್ರು ಡಿಸೀಸ್ ಕಾಸ್ ಮಾಡುವಂತ ಪ್ಯಾರಸೈಟ್ ಅಂದ್ರೆ ಹೋಸ್ಟ್ ಬಾಡಿಗೆ ಅಟ್ಯಾಚ್ ಆಗೋದಕ್ಕೆ ಕೂಡ ಫಿಂಬ್ರಿಯೆನ ಯೂಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ರೈಬೋಸೋಮ್ಗೆ ಬರೋಣ. ಈ ಒಂದೇ ಆರ್ಗನಲ್ 2 ಪ್ರೊಕ್ಯಾರಿಯೋಟ್ಸ್ ಯುಕ್ಯಾರಿಯೋಟ್ಸ್ಗೆ ಕಾಮನ್ ಆಗಿರೋದು ಅಂತ ಹೇಳಿದೆ. ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಇರುವಂತಹ ರೈಬೋಸೋಮ್ಸ್ ಆರ್ ಆಫ್ 70S ಟೈಪ್ ಅಂತ ಹೇಳ್ತೀವಿ. ರೈಬೋಸೋಮ್ಸ್ ನಲ್ಲಿ 2 ಟೈಪ್ಸ್ ಇದೆ, 70S ಒಂದು, 80S ಒಂದು. ಪ್ರೊಕ್ಯಾರಿಯೋಟ್ಸ್ ನಲ್ಲಿ ನಾವು ನೋಡೋದು 70S ಟೈಪ್ ಆಫ್ ರೈಬೋಸೋಮ್. ಓಕೆನಾ? ಸೊ ಇದರದ ಸೈಜ್ ಸುಮಾರು 15 to 20 ನ್ಯಾನೋಮೀಟರ್ ಇರುತ್ತೆ. 15 ನ್ಯಾನೋಮೀಟರ್ by 20 ನ್ಯಾನೋಮೀಟರ್ ಅಷ್ಟಿರುತ್ತೆ ಇದರದ ಸೈಜ್. ಪ್ರೊಕ್ಯಾರಿಯೋಟ್ಸ್ ನಲ್ಲಿ ದಿಸ್ ಮೇ ಬಿ ಅಟ್ಯಾಚ್ಡ್ ಸಮಟೈಮ್ಸ್ ಟು ದ ಪ್ಲಾಸ್ಮಾ ಮೆಂಬ್ರೇನ್. ಸೈಟೋಪ್ಲಾಸಮ್ ನಲ್ಲೂ ಇರುತ್ತೆ, ಬಟ್ ಪ್ಲಾಸ್ಮಾ ಮೆಂಬ್ರೇನ್ ಅಥವಾ ಸೆಲ್ ಮೆಂಬ್ರೇನ್ಗೆ ಕೂಡ ಅಟ್ಯಾಚ್ ಆಗಿರ್ಬೋದು. ಪ್ರೊಕ್ಯಾರಿಯೋಟ್ಸ್ ಆಗಿರ್ಲಿ, ಯುಕ್ಯಾರಿಯೋಟ್ಸ್ ಆಗಿರ್ಲಿ, ರೈಬೋಸೋಮ್ಗೆ 2 ಕಾಂಪೊನೆಂಟ್ಸ್ ಅಥವಾ 2 ಸಬ್ ಯೂನಿಟ್ಸ್ ಪ್ರೆಸೆಂಟ್ ಇರುತ್ತೆ. ಒಂದು ದೊಡ್ಡ ಸಬ್ ಯೂನಿಟ್, ಲಾರ್ಜ್ ಸಬ್ ಯೂನಿಟ್ ಅಂತ ಕರಿತೀವಿ. ಒಂದು ಚಿಕ್ಕ ಸಬ್ ಯೂನಿಟ್, ಸ್ಮಾಲ್ ಸಬ್ ಯೂನಿಟ್ ಅಂತ ಕರಿತೀವಿ. ಲಾರ್ಜ್ ಸಬ್ ಯೂನಿಟ್ ಇಸ್ ಆಫ್ 50S ಟೈಪ್, ಸ್ಮಾಲ್ ಸಬ್ ಯೂನಿಟ್ ಇಸ್ ಆಫ್ 30S ಟೈಪ್. ಇಲ್ಲಿ ಏನ್ 30S 50S ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಆಲ್ಸೋ 50 ಮತ್ತೆ 30ನ ಆಡ್ ಮಾಡಿದ್ರೆ 70 ಬರ್ತಾ ಇದೆ, 80 ಬರ್ತಾ ಇಲ್ಲ. ಏನಿದು ಮ್ಯಾಥ್ ಇಸ್ ನಾಟ್ ಮ್ಯಾಥಿಂಗ್ ಅನ್ಸ್ತಾ ಇರ್ಬೋದು ನಿಮ್ಗೆ. ಆಕ್ಚುಲಿ ಇಲ್ಲಿ ಎಸ್ ಅಂತ ಅಂದ್ರೆ ಒಂದು ಸೆಡಿಮೆಂಟೇಷನ್ ಕೋಎಫಿಷಿಯಂಟ್ ಅಥವಾ
ಅದರದ್ದು ಯೂನಿಟ್ ಸ್ವೆಡ್ಬರ್ಗ್ ಯೂನಿಟ್ ಅಂತ ಕರಿತೀವಿ. ಓಕೆನಾ? ಈ ಸೆಡಿಮೆಂಟೇಷನ್ ಕೋಎಫಿಷಿಯಂಟ್ ಅಂದ್ರೆ ಏನು? ಇವಾಗ ಹೇಗೆ ನಮ್ಮ ರೂಲರ್ನಲ್ಲಿ ನಾವು ಇಷ್ಟು ಮೆಜರ್ ಮಾಡಿದ್ರೆ 1 ಸೆಂಟಿಮೀಟರ್, ಇಷ್ಟಂದ್ರೆ 5 ಸೆಂಟಿಮೀಟರ್, ಇಷ್ಟಂದ್ರೆ 10 ಸೆಂಟಿಮೀಟರ್ ಅಂತ ನಮ್ಗೆ ವ್ಯಾಲ್ಯೂ ಗೊತ್ತಿದೆ ಅಲ್ವಾ? ಹಾಗೇನೆ ಇದು ಕೂಡ ಒಂದು ವ್ಯಾಲ್ಯೂ. ಆ 70s 80s 40s ಹೆಂಗೆ ಗೊತ್ತಾಗುತ್ತೆ ನಮಗೆ? ಸೆಡಿಮೆಂಟೇಷನ್ ಸೆಂಟ್ರಿಫ್ಯೂಗೇಷನ್ ಅಂತ ಮಾಡ್ತೀವಿ ನಾವು, ಆಯ್ತಾ? ಡೆನ್ಸಿಟಿ ಗ್ರೇಡಿಯಂಟ್ ಸೆಂಟ್ರಿಫ್ಯೂಗೇಷನ್ ಅಂತ ಒಂದು ಟೆಕ್ನಿಕ್ ಇದೆ, ಒಂದು ಎಕ್ಸ್ಪೆರಿಮೆಂಟ್ ತರ ಇದೆ, ಅದನ್ನ ಪರ್ಫಾರ್ಮ್ ಮಾಡ್ತೀವಿ. ಅದರಲ್ಲಿ ನಾವು ರೈಬೋಸೋಮ್ನ ಒಂದು ಟ್ಯೂಬ್ ಒಳಗಡೆ, ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ ಒಳಗಡೆ ಹಾಕಿ ಇನ್ಸ್ಟ್ರೂಮೆಂಟ್ ಒಳಗಡೆ ಇಟ್ಟಾಗ ತುಂಬಾ ಫಾಸ್ಟ್ ಸ್ಪೀಡಲ್ಲಿ ಅದು ಸ್ಪಿನ್ ಆಗುತ್ತೆ. ಅದು ಸ್ಪಿನ್ ಆದಾಗ ಏನಾಗುತ್ತೆ? ಪ್ರಾಬಬ್ಲಿ 50,000 30,000 ರೊಟೇಷನ್ಸ್ ಪರ್ ಮಿನಿಟ್ ಹಾಗೆ ಸ್ಪಿನ್ ಆಗುತ್ತೆ. ಸೊ ಇದರ ಡೆನ್ಸಿಟಿ ಪ್ರಕಾರ ಬೇರೆ ಬೇರೆ ಸೆಪರೇಟ್ ಆಗುತ್ತೆ. ಯಾವುದು ತುಂಬಾ ಚಿಕ್ಕದಿದೆ ಅದು ಬೇಗ ಕೆಳಗಡೆಗೆ ಸೆಪರೇಟ್ ಆಗ್ಬಿಡ್ಬೋದು, ಯಾವುದು ದೊಡ್ಡದಿರುತ್ತೆ ಅದು ಮೇಲ್ಗಡೆಗೆ ಕೆಳಗಡೆ ಸೆಡಿಮೆಂಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಡಿಪೆಂಡಿಂಗ್ ಅಪಾನ್ ಇಟ್ ಸೈಜ್ ಅಂಡ್ ಡೆನ್ಸಿಟಿ ನಾವು ಅದಕ್ಕೆ ವ್ಯಾಲ್ಯೂಸ್ ಕೊಡ್ತೀವಿ. ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಡೆನ್ಸಿಟೀಸ್. ಅದಕ್ಕೆ ಇದು ಅಡಿಟಿವ್ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಫಿಸಿಕ್ಸ್ನಲ್ಲಿ ನೀವು ಕಲ್ತಿರ್ತೀರಾ, 2 ಬಾಡೀಸ್ ಬೇರೆ ಬೇರೆ ಮಾಸ್ ಇರೋದು ಒಟ್ಟಿಗೆ ಬಂದಾಗ ಅದರದ್ದು ಕಂಬೈನ್ಡ್ ಡೆನ್ಸಿಟಿ ಯಾವಾಗಲೂ ಇಂಡಿವಿಜುವಲ್ ಡೆನ್ಸಿಟಿ ಇದು ಸಮ್ಗಿಂತ ಕಡಿಮೆ ಇರುತ್ತೆ. ಸೊ ಇಲ್ಲೂ ಕೂಡ ಅದೇ ಅಪ್ಲೈ ಆಗೋದು, ಆಯ್ತಾ? ಸೊ ಇದು 30s 70s ಆ್ಯಡ್ ಮಾಡಿ 30s 50s ಆ್ಯಡ್ ಮಾಡಿದ್ರೆ 80s ಬರುತ್ತೆ. ಬಟ್ ಆಕ್ಚುಲಿ 2 ರೈಬೋಸೋಮಲ್ ಸಬ್ ಯೂನಿಟ್ಸ್ ಒಟ್ಟಿಗೆ ಇದ್ದಾಗ 80s ಇರಲ್ಲ, 70s ಇರುತ್ತೆ. ಓಕೆನಾ? ಸೊ ರಿಮೆಂಬರ್, ರೈಬೋಸೋಮ್ಸ್ ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಓವರ್ ಆಲ್ 70s, ಲಾರ್ಜ್ ಸಬ್ ಯೂನಿಟ್ 50s, ಸ್ಮಾಲ್ ಸಬ್ ಯೂನಿಟ್ 30s. ಓಕೆನಾ? ನೆಕ್ಸ್ಟ್, ರೈಬೋಸೋಮ್ನ ಫಂಕ್ಷನ್ ಏನು? ರೈಬೋಸೋಮ್ಸ್ಗೆ ನಾವು ಪ್ರೋಟೀನ್ ಫ್ಯಾಕ್ಟ್ರೀಸ್ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಅಂದ್ರೆ ರೈಬೋಸೋಮ್ಸ್ನ ಒಳಗಡೆನೆ ಪ್ರೋಟೀನ್ ಸಿಂಥಸಿಸ್ ನಡೆಯೋದು. ಓಕೆ, ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಅಂದ್ರೆ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ನಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗೋದಕ್ಕೆ ಒಂದು RNA ಮಾಲಿಕ್ಯೂಲ್ ಬೇಕು, ಆಯ್ತಾ? RNA ಮಾಲಿಕ್ಯೂಲ್ ಒಂದು ಉದ್ದ ಚೈನ್ ತರ ಇರುತ್ತೆ. ಈ ಚೈನ್ ಅಲ್ಲಿ ಪ್ರೋಟೀನ್ ಸಿಂಥಸೈಸ್ ಆಗೋದಕ್ಕೆ ಇನ್ಫಾರ್ಮೇಶನ್ ಇರುತ್ತೆ. ಈ ಚೈನ್ ರೈಬೋಸೋಮ್ ಹತ್ರ ಹೋಗುತ್ತೆ. ರೈಬೋಸೋಮ್ ಆ ಚೈನ್ ಅಲ್ಲಿರೋ ಇನ್ಫಾರ್ಮೇಶನ್ ನೋಡಿ ಓದಿ 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 ಹೊಸ ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ. ಇದ್ರ ಬಗ್ಗೆ ನಾವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನಲ್ಲಿ ಸೆಕೆಂಡ್ PUC ಸಿಲೆಬಸ್ ಸ್ಟಾರ್ಟ್ ಆದಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯ್ತಾ? ಸೊ ಇಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. mRNA ಇರೋ ಇನ್ಫಾರ್ಮೇಶನ್ ರೈಬೋಸೋಮ್ ಓದ್ಕೋತಾ ಹೋಗುತ್ತೆ, ಹಾಗೆ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಕೆಲವೊಮ್ಮೆ ಪ್ರೊಕ್ಯಾರಿಯೋಟ್ಸ್ನಲ್ಲಿ ಒಂದೇ mRNAಗೆ ಎಷ್ಟೊಂದು ರೈಬೋಸೋಮ್ಸ್ ಅಟ್ಯಾಚ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹೀಗೆ, ಇಲ್ಲಿ ಬ್ಲೂ ಕಲರ್ ಅಲ್ಲಿ ಏನಿದೆ ಇದು RNA mRNA, ಆಯ್ತಾ? ಇದೆಲ್ಲ ಬ್ರೌನ್ ಕಲರ್ ನಲ್ಲಿ ಏನಿದೆ ಇವೆಲ್ಲ ರೈಬೋಸೋಮ್ಸ್. ಇಲ್ಲಿ ಲೇಬಲ್ ಮಾಡಿದ್ದೀನಿ ನೋಡಿ. ಸೊ ಒಂದೇ mRNAಗೆ ಎಷ್ಟೊಂದು ರೈಬೋಸೋಮ್ಸ್ ಅಟ್ಯಾಚ್ ಆಗಿ ಸೈಮಲ್ಟೇನಿಯಸ್ ಆಗಿ ಪ್ರೋಟೀನ್ ಸಿಂಥಸೈಸ್ ಮಾಡ್ತಾ ಇರುವಾಗ ನಾವು ಆ ಸ್ಟ್ರಕ್ಚರಿಗೆ ಪಾಲಿ ರೈಬೋಸೋಮ್ ಅಥವಾ ಪಾಲಿಸೋಮ್ ಅಂತ ಕರಿತೀವಿ. ಪಾಲಿ ಅಂತ ಅಂದ್ರೆ ಏನ್ ಹೇಳಿ? ಮೆನಿ. ಎಷ್ಟೊಂದು ರೈಬೋಸೋಮ್ಸ್ ಒಂದೇ mRNAಗೆ ಅಟ್ಯಾಚ್ ಆಗಿರುವಾಗ ಆ ಏನ್ ಹೇಳ್ತಾರೆ ಕಾಂಪ್ಲೆಕ್ಸ್ಗೆ ಅಥವಾ ಆ ಸ್ಟ್ರಕ್ಚರಿಗೆ ನಾವು ಪಾಲಿಸೋಮ್ ಅಥವಾ ಪಾಲಿ ರೈಬೋಸೋಮ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆನಾ? ನೌ ಲೆಟ್ಸ್ ಮೂವ್ ಆನ್ ಟು ದ ಆಲ್ಮೋಸ್ಟ್ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಪ್ರೊಕ್ಯಾರಿಯೋಟಿಕ್ ಸೆಲ್, ಇನ್ಕ್ಲೂಷನ್ ಬಾಡೀಸ್ ಅಂತ. ಕೆಲವೊಂದು ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಬ್ಯಾಕ್ಟೀರಿಯಾದಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಗ್ರಾನ್ಯೂಲ್ಸ್ ಫಾರ್ಮ್ ನಲ್ಲಿ ಸ್ಟೋರ್ ಆಗಿರುತ್ತೆ ಸೈಟೋಪ್ಲಾಸಮ್ ನಲ್ಲಿ. ಇಟ್ಸ್ ನಾಟ್ ಬೌಂಡ್ ಬೈ ಎನಿ ಮೆಂಬ್ರೇನ್, ಗ್ರಾನ್ಯೂಲ್ಸ್ ತರ ಸ್ಟೋರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಫಾಸ್ಫೇಟ್ ಗ್ರಾನ್ಯೂಲ್ಸ್, ಸೈನೋಫೈಸಿಯನ್ ಗ್ರಾನ್ಯೂಲ್ಸ್, ಗ್ಲೈಕೋಜನ್ ಗ್ರಾನ್ಯೂಲ್ಸ್. ಈ ರೀತಿ ಸೆಲ್ನ ಒಳಗಡೆ ರಿಸರ್ವ್ ಫುಡ್ ಗ್ರಾನ್ಯೂಲ್ಸ್ ನ ಸ್ಟ್ರಕ್ಚರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್, ಗ್ಯಾಸ್ ವ್ಯಾಕ್ಯೂಲ್ಸ್. ಗ್ಯಾಸ್ ವ್ಯಾಕ್ಯೂಲ್ಸ್ ಆರ್ ನಾಟ್ ಬೌಂಡ್ ಬೈ membrane, it is bound by protein in these bacteria. membrane bound organelle ಇಲ್ಲ. ಪ್ಲಾಂಟ್ ಸೆಲ್ ಅಲ್ಲಿ ಏನು ವ್ಯಾಕ್ಯೂಲ್ ಇರುತ್ತೆ, ಈ ವ್ಯಾಕ್ಯೂಲ್ ಅದರದ್ದು ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ. ಇಂಥ ಗ್ಯಾಸ್ ವ್ಯಾಕ್ಯೂಲ್ಸ್ ನ ನಾವು ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಅಂತ ಬ್ಯಾಕ್ಟೀರಿಯಾದಲ್ಲಿ ನೋಡ್ಬೋದು. ಈ ಗ್ಯಾಸ್ ವ್ಯಾಕ್ಯೂಲ್ಸ್ ವಿಲ್ ಹೆಲ್ಪ್ ಇನ್ ಪ್ರೊವೈಡಿಂಗ್ ಬಾಯನ್ಸಿ, ಫ್ಲೋಟ್ ಮಾಡೋದಕ್ಕೆ. ಯಾವ ಲೆವೆಲ್ ಆಫ್ ವಾಟರ್ ನಲ್ಲಿ ಸನ್ಲೈಟು ಟೆಂಪರೇಚರ್ ಎಲ್ಲ ಆಪ್ಟಿಮಮ್ ಇರುತ್ತೆ ಫೋಟೋಸಿಂಥಸಿಸ್ಗೆ, ಆ ಲೆವೆಲ್ ನಲ್ಲಿ ಫ್ಲೋಟ್ ಮಾಡಿಸೋದಕ್ಕೆ ಈ ಗ್ಯಾಸ್ ವ್ಯಾಕ್ಯೂಲ್ಸ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಇಟ್ ಇಸ್ ಫೌಂಡ್ ಇನ್ photosynthetic bacteria like blue-green algae, purple and green photosynthetic bacteria. ಓಕೆನಾ? ಅಷ್ಟೇ, ಪ್ರೊಕ್ಯಾರಿಯೋಟ್ಸ್ನ ಕತೆ ಮುಗೀತು. ನೌ ಲೆಟ್ಸ್ ಟಾಕ್ ಅಬೌಟ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಓಕೆ, ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ನಲ್ಲಿ ಯಾವೆಲ್ಲ ಗ್ರೂಪ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಬ್ಯಾಕ್ಟೀರಿಯಾ ಎಕ್ಸ್ಕ್ಲೂಸಿವ್ಲಿ ಪ್ರೊಕ್ಯಾರಿಯೋಟಿಕ್, ಆಯ್ತಾ? ಎಲ್ಲ ಬ್ಯಾಕ್ಟೀರಿಯಾ ಪ್ರೊಕ್ಯಾರಿಯೋಟಿಕ್. ಬ್ಯಾಕ್ಟೀರಿಯಾ ಬಿಟ್ಟು ಏನೆಲ್ಲ ಇದೆ? ಪ್ಲಾಂಟ್ಸ್ ಇದೆ,
ಆನಿಮಲ್ಸ್ ಇದೆ, ಫಂಗೈ ಇದೆ, ಪ್ರೋಟಿಸ್ಟ್ ಇದೆ. ಪ್ರೋಟಿಸ್ಟ್ ಅಂತ ಅಂದ್ರೆ ಯಾವ್ದೆಲ್ಲ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಯೂಕ್ಯಾರಿಯೋಟಿಕ್ ಆಗಿರುತ್ತೆ ಅದಕ್ಕೆ ನಾವು ಪ್ರೋಟಿಸ್ಟ್ ಅಂತ ಕರಿತೀವಿ. ಅದ್ರ ಬಗ್ಗೆ ಇನ್ ಡೀಟೇಲ್ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಅನ್ನೋ ಚಾಪ್ಟರ್ ನಲ್ಲಿ ಕಲಿತೀವಿ. ಎಕ್ಸಾಂಪಲ್ಗೆ ನಾನು ಹೇಳ್ಬೋದು ಡಯಟಮ್ಸ್, ಡೈನೋಫ್ಲಾಜಿಲೇಟ್ಸ್, ಯೂಗ್ಲೀನಾ, ಪ್ರೋಟೋಜೋವನ್, ಸ್ಲೈಮ್ ಮೋಲ್ಡ್ಸ್ ಇದೆಲ್ಲ ಕೂಡ ಪ್ರೋಟಿಸ್ಟ್ ಅಂತ. ಆಯ್ತಾ? ಸೊ ಯೂಕ್ಯಾರಿಯೋಟ್ಸ್ಗೆ ಎಕ್ಸಾಂಪಲ್ ಇದಿಷ್ಟು ಕೂಡ. ಈಗ ಯೂಕ್ಯಾರಿಯೋಟ್ಸ್ ಅಂದ್ರೆ ಏನಂತ ನಮ್ಗೆ ಆಲ್ರೆಡಿ ಗೊತ್ತು. ಫಸ್ಟೇ ಹೇಳಿದೀನಿ ನಾನು, ಯೂಕ್ಯಾರಿಯೋಟ್ ಅಂತ ಅಂದ್ರೆ ಟ್ರೂ ನ್ಯೂಕ್ಲಿಯಸ್ ಇರುವಂತಹ ಆರ್ಗ್ಯಾನಿಸಮ್ಸ್. ಟ್ರೂ ನ್ಯೂಕ್ಲಿಯಸ್ ಅಂದ್ರೆ ಏನು? DNA ಜೆನೆಟಿಕ್ ಮಟೀರಿಯಲ್ ಏನಿದೆ, ಜೆನೆಟಿಕ್ ಮಟೀರಿಯಲ್ ನ ಸುತ್ತ ಒಂದು ವೆಲ್ ಡಿಫೈನ್ಡ್ ನ್ಯೂಕ್ಲಿಯರ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಆಯ್ತಾ? ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ಬೋದು ಅಥವಾ ನ್ಯೂಕ್ಲಿಯರ್ ಆನ್ವೆಲಪ್ ಅಂತ ಕರಿಬಹುದು. ಅದಷ್ಟೇ ಅಲ್ಲದೆ ಈ ಯುಕ್ಯಾರಿಯೋಟಿಕ್ ಸೆಲ್ಸ್ ನ ಒಳಗಡೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಕೂಡ ಇರುತ್ತೆ ಅಲ್ವಾ? ಫಾರ್ ಎಕ್ಸಾಂಪಲ್ ಕ್ಲೋರೋಪ್ಲಾಸ್ಟ್, ಮೈಟೊಕಾಂಡ್ರಿಯಾ, ಗಾಲ್ಜಿ, ಲೈಸೋಸೋಮ್ಸ್ ಇದೆಲ್ಲ ಕೂಡ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಈಗ ಯೂಕ್ಯಾರಿಯೋಟ್ಸ್ ನಲ್ಲಿ ನಾನು ಹೇಳಿದ್ದೀನಿ, ಪ್ಲಾಂಟ್ಸು ಇನ್ಕ್ಲೂಡೆಡ್ ಆಗಿದೆ, ಆನಿಮಲ್ಸು ಇನ್ಕ್ಲೂಡೆಡ್ ಆಗಿದೆ, ಫಂಗೈಯು ಇನ್ಕ್ಲೂಡೆಡ್ ಆಗಿದೆ. ಎಲ್ಲ ಯೂಕ್ಯಾರಿಯೋಟ್ಸ್ ನ ಸೆಲ್ ನ ಸ್ಟ್ರಕ್ಚರ್ ಸಿಮಿಲರ್ ಆಗಿರೋದಿಲ್ಲ. ಆಫ್ ಕೋರ್ಸ್ ಸಿಮಿಲಾರಿಟಿ ಏನು ಅಂತ ಅಂದ್ರೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇದ್ದೇ ಇರುತ್ತೆ, ನ್ಯೂಕ್ಲಿಯಸ್ ನ ಸುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಬಟ್ ಐಡೆಂಟಿಕಲ್ ಆಗಿ ಇರೋದಿಲ್ಲ. ಒಂದು ಪ್ಲಾಂಟ್ ಸೆಲ್, ಆನಿಮಲ್ ಸೆಲ್ ಎಕ್ಸಾಕ್ಟ್ ಒಂದೇ ತರ ಇರೋದಿಲ್ಲ. ಡಿಫರೆನ್ಸಸ್ ಅಂತೂ ಇರುತ್ತೆ, ಅದು ನಮಗೆ ಗೊತ್ತಿರೋದೆ ಅಲ್ವಾ? ಏನೆಲ್ಲ ಡಿಫರೆನ್ಸಸ್ ಇದೆ ಒಂದ್ಸತಿ ನೋಡೋಣ. ಇದು ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತಹ ಪ್ಲಾಂಟ್ ಸೆಲ್ ನ ಡಯಾಗ್ರಾಮ್, ಇದು ಆನಿಮಲ್ ಸೆಲ್ ನ ಡಯಾಗ್ರಾಮ್. ಕೆಲವೊಂದು ಸ್ಟ್ರಕ್ಚರ್ಸ್ ಬರೀ ಪ್ಲಾಂಟ್ ಸೆಲ್ಸ್ ಅಲ್ಲಿ ಇರುತ್ತೆ, ಆನಿಮಲ್ ಸೆಲ್ ನಲ್ಲಿ ಇರೋದಿಲ್ಲ. ಕೆಲವೊಂದು ಸ್ಟ್ರಕ್ಚರ್ಸ್ ಆನಿಮಲ್ ಸೆಲ್ ನಲ್ಲಿ ಇರುತ್ತೆ, ಪ್ಲಾಂಟ್ ಸೆಲ್ ನಲ್ಲಿ ಇರಲ್ಲ. ಏನದೆಲ್ಲ ಆ ಡಿಫರೆನ್ಸಸ್ ನ ಕಲ್ತ್ಕೊಳ್ಳೋಣ. ಮೊದಲನೇದಾಗಿ ಸೆಲ್ ವಾಲ್. ಓಕೆನಾ? ಸೆಲ್ ವಾಲ್ ಅನ್ನೋ ಸ್ಟ್ರಕ್ಚರ್ ಪ್ರೆಸೆಂಟ್ ಓನ್ಲಿ ಇನ್ ಪ್ಲಾಂಟ್ ಸೆಲ್ಸ್, ಇಟ್ಸ್ ನಾಟ್ ದೇರ್ ಇನ್ ಆನಿಮಲ್ ಸೆಲ್ಸ್. ಅದು ಬಿಟ್ಟು ಪ್ಲಾಂಟ್ ಸೆಲ್ಸ್ ನಲ್ಲಿ ಫೋಟೋಸಿಂಥಸಿಸ್ ಮಾಡೋದಕ್ಕೆ ಕ್ಲೋರೋಪ್ಲಾಸ್ಟ್ ಅಥವಾ ಪ್ಲಾಸ್ಟಿಡ್ಸ್ ಪ್ರೆಸೆಂಟ್ ಇರುತ್ತೆ, ಅದು ಆನಿಮಲ್ ಸೆಲ್ಸ್ ನಲ್ಲಿ ಇರೋದಿಲ್ಲ. ಅದರೊಟ್ಟಿಗೆ ಸೆಲ್ ನ ಸೆಂಟರ್ ನಲ್ಲಿ ಒಂದು ದೊಡ್ಡ ವ್ಯಾಕ್ಯೂಲ್ ಪ್ರೆಸೆಂಟ್ ಇರುತ್ತೆ, ವಿಚ್ ಯು ಡೋಂಟ್ ಸಿ ಇನ್ ಆನಿಮಲ್ ಸೆಲ್ಸ್. ಆಯ್ತಾ? ಹಾಗಿದ್ರೆ ಆನಿಮಲ್ ಸೆಲ್ ನಲ್ಲಿ ಏನಾದ್ರೂ ಇದೆಯಾ ಪ್ಲಾಂಟ್ ಸೆಲ್ ಅಲ್ಲಿ ಇಲ್ಲದೆ ಇರೋದು? ಆಫ್ ಕೋರ್ಸ್ ಒಂದು ಟೈಪ್ ಆಫ್ ಆರ್ಗನೆಲ್ ಇದೆ, ಅದಕ್ಕೆ ನಾವು ಸೆಂಟ್ರಿಯೋಲ್ ಅಂತ ಕರಿತೀವಿ. ಈ ಸೆಂಟ್ರಿಯೋಲ್ is not membrane bound, it's a non membrane bound organelle. ಬರೀ ಆನಿಮಲ್ ಸೆಲ್ಸ್ ನಲ್ಲಿ ಮಾತ್ರ ಇರೋದು. ಓಕೆನಾ? ಪ್ಲಾಂಟ್ ಸೆಲ್ ನಲ್ಲಿ ಸೆಲ್ ವಾಲ್ ಇದೆ, ಲಾರ್ಜ್ ಸೆಂಟ್ರಲ್ ವ್ಯಾಕ್ಯೂಲ್ ಇದೆ, ಕ್ಲೋರೋಪ್ಲಾಸ್ಟ್ ಮತ್ತೆ ಬೇರೆ ಬೇರೆ ರೀತಿಯ ಪ್ಲಾಸ್ಟಿಡ್ಸ್ ಇದೆ. ಅದನ್ನು ನಾವು ಆನಿಮಲ್ ಸೆಲ್ಸ್ ನಲ್ಲಿ ನೋಡಲ್ಲ. ಆನಿಮಲ್ ಸೆಲ್ ನಲ್ಲಿ ನಿಮ್ಗೆ ಸೆಂಟ್ರಿಯೋಲ್ ಅಥವಾ ಸೆಂಟ್ರೋಸೋಮ್ ಅನ್ನೋ ಒಂದು ಆರ್ಗನೆಲ್ ನಾವು ನೋಡ್ತೀವಿ, ಅದು ಪ್ಲಾಂಟ್ ಸೆಲ್ಸ್ ನಲ್ಲಿ ಇರಲ್ಲ. ಈ ಡಿಫರೆನ್ಸಸ್ ನ ನೆನ್ಪಿಟ್ಕೊಳ್ಳಿ. ಈಗ let's start off by learning about the structure of eukaryotic cell ಹೊರಗಡೆಯಿಂದ ಒಳಗಡೆಗೆ. ಹೇಗೆ ನಾವು ಪ್ರೊಕ್ಯಾರಿಯೋಟಿಕ್ ಸೆಲ್ ನಲ್ಲಿ ಸೆಲ್ ಆನ್ವೆಲಪ್ ಇದೆ, ಅದರಲ್ಲಿ 3 ಲೇಯರ್ ಇದೆ ಅಂತೆಲ್ಲ ಕಲ್ತ್ವಿ, ಹಾಗೆ ನಾವು ಹೊರಗಡೆಯಿಂದ ಒಳಗಡೆಗೆ ಆನಿಮಲ್ ಸೆಲ್ ಯೂಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಕಲಿಯೋಣ. ಯೂಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ಕೆಲವೊಂದು ಯೂಕ್ಯಾರಿಯೋಟ್ಸ್ ನಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫಂಗೈ ನಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇದೆ. ಕೆಲವೊಂದು ಪ್ರೋಟಿಸ್ಟ್ ನಲ್ಲಿ, ಸಮ್ ಪ್ರೋಟಿಸ್ಟ್ ನಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇದೆ. ಪ್ಲಾಂಟ್ಸ್ ನಲ್ಲಿ ಸೆಲ್ ವಾಲ್ ಪ್ರೆಸೆಂಟ್ ಇದೆ, ಆನಿಮಲ್ಸ್ ನಲ್ಲಿ ಸೆಲ್ ವಾಲ್ ಆಬ್ಸೆಂಟ್ ಇದೆ. ಸೊ ಪ್ಲಾಂಟ್ಸ್ ನಲ್ಲಿ ಸೆಲ್ ವಾಲ್ ಹೇಗಿರುತ್ತೆ, ವಾಟ್ ಆರ್ ಇಟ್ಸ್ ಡಿಫರೆಂಟ್ ಲೇಯರ್ಸ್, ವಾಟ್ ಇಸ್ ಇಟ್ ಮೇಡ್ ಅಪ್ ಆಫ್, ಅದನ್ನೆಲ್ಲ ನಾವು ಕಲಿಯೋಣ. ಓಕೆನಾ? ಸೊ ಸೆಲ್ ವಾಲ್ ಯಾವುದೇ ಆರ್ಗ್ಯಾನಿಸಮ್ ನ ತಗೊಂಡ್ರು ಕೂಡ ಸೆಲ್ ವಾಲ್ ಯೂಶಲ್ ಆಗಿ ಔಟರ್ ಮೋಸ್ಟ್ ಡಿಲಿಮಿಟಿಂಗ್ ಲೇಯರ್ ಆಗಿರುತ್ತೆ. ಸೆಲ್ ವಾಲ್ ಇದ್ರೆ ಇಟ್ ವಿಲ್ ಯೂಶಲಿ ಬಿ ದಿ ಔಟರ್ ಮೋಸ್ಟ್ ಡಿಲಿಮಿಟಿಂಗ್ ಲೇಯರ್. ಸೆಲ್ ವಾಲ್ ನ ಫಂಕ್ಷನ್ ಏನು, ವಾಲ್ ನ ಫಂಕ್ಷನ್ ಏನು? ಜನರಲ್ ಆಗಿ ವಾಲ್ ನ ಫಂಕ್ಷನ್ ಏನು ಅಂತ ಅಂದ್ರೆ ಒಂದು ಶೇಪ್ ಕೊಡೋದು, ಶೇಪ್ ನ ಮೇಂಟೈನ್ ಮಾಡೋದು, ಪ್ರೊಟೆಕ್ಷನ್ ಕೊಡೋದು, ಸ್ಟ್ರಕ್ಚರಲ್ ಸ್ಟೆಬಿಲಿಟಿ ಕೊಡೋದು, ಇದೆಲ್ಲ ಕೂಡ ಒಂದು ವಾಲ್ ನ ಕೆಲಸ ಅಲ್ವಾ? ಸೊ ಅದೇ ಕೆಲಸ ನಮ್ಮ ಸೆಲ್ಸ್ ನ ವಾಲ್ ಕೂಡ ಮಾಡೋದು. ನಾವು ಶುರುನಲ್ಲಿ ನೋಡಿದ್ವಿ ಯುಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ಬೇರೆ ಬೇರೆ ರೀತಿಯ ಶೇಪ್ಸ್ ಎಲ್ಲ ಪ್ರೆಸೆಂಟ್ ಇದೆ ಅಂತ. ಆ ಶೇಪ್ ಹೆಂಗ್ ಮೇಂಟೈನ್ ಆಗುತ್ತೆ? ಬೇರೆ ಬೇರೆ ಫ್ಯಾಕ್ಟರ್ಸ್ ಇದೆ, ಬಟ್ ಸೆಲ್ ವಾಲ್ ಕೂಡ ಒಂದು ತುಂಬಾ ಮುಖ್ಯ ರೋಲ್ ನ ಪ್ಲೇ ಮಾಡುತ್ತೆ ಇನ್ ಮೇಂಟೈನಿಂಗ್ ದ ಶೇಪ್ ಆಫ್ ಅ ಸೆಲ್. ಆಯ್ತಾ? ಹೊರಗಡೆ ಔಟರ್ ಮೋಸ್ಟ್ ಲೇಯರ್ ಇದೆ ಅಂದ್ರೆ ಬೇಡದಿರೋ ಮಾಲಿಕ್ಯೂಲ್ಸ್ ನೆಲ್ಲ ಒಳಗಡೆಗೆ ಎಂಟ್ರಿ ಕೊಡೋದಿಲ್ಲ, ಪ್ರೊಟೆಕ್ಟ್ ಮಾಡತ್ತೆ. ಆಯ್ತಾ? ಸೊ ಇಟ್ ಪ್ರೊಟೆಕ್ಟ್ಸ್ ದ ಸೆಲ್. ಏನಾದ್ರೂ ಡ್ಯಾಮೇಜ್ ಇಂದಾನು ಪ್ರೊಟೆಕ್ಟ್ ಮಾಡುತ್ತೆ, ಮತ್ತೆ ಯಾವ್ದಾದ್ರು ಬೇರೆ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ ಒಳಗಡೆ ಎಂಟರ್ ಆಗದೆ ಇರೋ ರೀತಿ ಇನ್ಫೆಕ್ಷನ್ ಇಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಏನು? ಸೆಲ್ ಟು ಸೆಲ್ ಇಂಟರಾಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇವಾಗ ಪ್ಲಾಂಟ್ಸ್ ನ ಅಥವಾ ಫಂಗೈನ ತಗೊಂಡ್ರೆ ಮೆಜಾರಿಟಿ ಆಫ್ ದಮ್ ಆರ್ ಮಲ್ಟಿ ಸೆಲ್ಯುಲರ್ ಅಲ್ವಾ? ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ನಲ್ಲಿ ಟಿಶ್ಯೂ ಫಾರ್ಮೇಶನ್ ನಾವು ನೋಡಬಹುದು. ಸೆಲ್ಸ್ ಎಲ್ಲ ಜಾಯಿನ್ ಆಗಿ ಟಿಶ್ಯೂನ ಫಾರ್ಮ್ ಮಾಡಿರುತ್ತೆ.
ಒಂದು ಟಿಶ್ಯೂ ಜನರಲ್ ಆಗಿ ಒಂದು ಫಂಕ್ಷನ್ ನ ಪರ್ಫಾರ್ಮ್ ಮಾಡುತ್ತೆ. ಇವಾಗ ನಿಮ್ಗೆಲ್ಲ ಗ್ರೂಪ್ ಪ್ರಾಜೆಕ್ಟ್ ಅಂತ ಕೊಡ್ಬೋದು ಕಾಲೇಜಸ್ ನಲ್ಲಿ. ಏನ್ ಮಾಡ್ತಾರೆ ಅಂತಂದ್ರೆ 4 ಜನ 5 ಜನನ ಗ್ರೂಪ್ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿ ಅಂತ ಕೊಡ್ತಾರೆ. 5 ಜನ ಸೇರಿ ಒಂದೇ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ಬೇಕು. ಒಬ್ರಿಗೊಬ್ರು ಮಾತಾಡ್ಲೇ ಇಲ್ಲ ಅಂತ ಅಂದ್ರೆ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗಿ ಮಾಡಕ್ಕಾಗತ್ತಾ? ಆಗಲ್ಲ. ಅದೇ ರೀತಿ ಟಿಶ್ಯೂಸ್ ನಲ್ಲಿ ಎಷ್ಟೊಂದು ಸೆಲ್ಸ್ ಒಟ್ಟಿಗೆ ಒಂದೇ ಕೆಲಸನ ಮಾಡ್ಬೇಕು. ಸೊ ಈ ಸೆಲ್ಸ್ ಮಧ್ಯೆ ಕೆಲಸ ಮಾಡೋದಕ್ಕೆ ಕಮ್ಯುನಿಕೇಶನ್ ಆಗ್ಬೇಕು. ಕಮ್ಯುನಿಕೇಶನ್ ಆಗೋದಕ್ಕೆ ಇದಕ್ಕೆ ಇಂಗ್ಲಿಷ್, ಕನ್ನಡ, ಹಿಂದಿ ಅಂತ ಭಾಷೆ ಇಲ್ಲ. ಕೆಮಿಕಲ್ಸ್ ಮುಖಾಂತರ ಕೋಆರ್ಡಿನೇಟ್ ಮಾಡ್ಕೊಂಡು ಕಮ್ಯುನಿಕೇಟ್ ಮಾಡ್ಕೊಳ್ಳುತ್ತೆ. ಸೊ ಆಗ ಒಂದ್ ಸೆಲ್ ಮತ್ತೆ ಇನ್ನೊಂದು ಸೆಲ್, ನೇಬರಿಂಗ್ ಸೆಲ್ ಮಧ್ಯೆ ಇಂಟರಾಕ್ಷನ್ ಆಗಬೇಕು, ಕೆಮಿಕಲ್ಸ್ ಮುಖಾಂತರ ಕಮ್ಯುನಿಕೇಶನ್ ಆಗಬೇಕು. ಅದೆಲ್ಲ ಕೂಡ ಸೆಲ್ ವಾಲ್ ನ ಮುಖಾಂತರ ಆಗುವಂತಹ ಸಾಧ್ಯತೆ ಇದೆ. ಓಕೆ, ಆಮೇಲೆ ಫಾರ್ಮ್ಸ್ ಅ ಬ್ಯಾರಿಯರ್. ಬ್ಯಾರಿಯರ್ ಅಂದ್ರೆ ಏನ್ ಹೇಳಿ? ಒಂದು ಬ್ಯಾರಿಕೇಡ್ ತರ ಫಾರ್ಮ್ ಮಾಡುತ್ತೆ. ಬೇಡದೇ ಇರುವಂತಹ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ದೊಡ್ಡ ದೊಡ್ಡ ಸೈಜಿನ ಮಾಲಿಕ್ಯೂಲ್ ಸೆಲ್ ಒಳಗಡೆ ಯಾವುದರ ಅವಶ್ಯಕತೆ ಇರೋದಿಲ್ಲ ಅದನ್ನ ಒಳಗಡೆಗೆ ಅಲೌ ಮಾಡಲ್ಲ. ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ನ ಅಲೌ ಮಾಡಲ್ಲ. ನಾ ಹೇಳಿದ್ದೀನಿ ಆಲ್ರೆಡಿ, ಪ್ಲಾಂಟ್ಸ್ ನಲ್ಲಿ ಫಂಗೈಲಿ ಸೆಲ್ ವಾಲ್ ಇರುತ್ತೆ ಅಂತ. ಆಲ್ಗೆನಲ್ಲೂ ಕೂಡ ಸೆಲ್ ವಾಲ್ ನ ನೋಡಬಹುದು. ಆಲ್ಗೆನಲ್ಲಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸಬ್ಸ್ಟೆನ್ಸಸ್ ಲೈಕ್ ಸೆಲ್ಯುಲೋಸ್, ಗ್ಯಾಲೆಕ್ಟನ್ಸ್, ಮ್ಯಾನಿನ್ಸ್, ಕ್ಯಾಲ್ಸಿಯಂ ಕಾರ್ಬನೇಟ್ ಇದೆಯಲ್ಲ. ಪ್ಲಾಂಟ್ಸ್ ನಲ್ಲಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್, ಪೆಕ್ಟಿನ್, ಪ್ರೋಟೀನ್ಸ್ ಅದೆಲ್ಲ. ಫಂಗೈನಲ್ಲಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ಓಕೆನಾ? ಇದು ಬೇರೆ ಬೇರೆ ಸಬ್ಸ್ಟೆನ್ಸಸ್ ದಟ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಬೇರೆ ಬೇರೆ ಗ್ರೂಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ನಲ್ಲಿ. ನಾವ್ ಇವಾಗ ಕಲಿಬೇಕಾಗಿರೋದು ಡೀಟೇಲ್ ಸ್ಟ್ರಕ್ಚರ್ ಬರೀ ಪ್ಲಾಂಟ್ ಸೆಲ್ ವಾಲ್ದು. ಆಯ್ತಾ? ಸೊ ಪ್ಲಾಂಟ್ ಸೆಲ್ ವಾಲ್ ನ ತಗೊಳ್ಳೋಣ. ಒಂದು ಪ್ಲಾಂಟ್ ಸೆಲ್ ನ ಕನ್ಸಿಡರ್ ಮಾಡೋಣ. ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ಅ ಪ್ಲಾಂಟ್ ಸೆಲ್. ಆಯ್ತಾ? ಈ ಪ್ಲಾಂಟ್ ಸೆಲ್ ನಿ ಸೆಲ್ ಡಿವಿಷನ್ ನಡೀತಾ ಇದೆ. ಸೆಲ್ ಡಿವಿಷನ್ ಆಗುವಾಗ ನ್ಯೂಕ್ಲಿಯಸ್ ಸೆಪರೇಟ್ ಆಗೋಯ್ತು. ಆಯ್ತಾ? ಕ್ರೋಮೋಸೋಮ್ಸ್ ಎಲ್ಲ ಸೆಪರೇಟ್ ಆಗೋಯ್ತು. ಸೈಟೋಕೈನೆಸಿಸ್ ಆಲ್ರೆಡಿ ಕ್ಯಾರಿಯೋಕೈನೆಸಿಸ್, ನ್ಯೂಕ್ಲಿಯರ್ ಡಿವಿಷನ್ ಆಲ್ರೆಡಿ ಆಗೋಗಿದೆ. ಈಗ ಸೈಟೋಪ್ಲಾಸ್ಮಿಕ್ ಡಿವಿಷನ್ ಆಗಬೇಕು. ಸೈಟೋಪ್ಲಾಸಮ್ ನ ಡಿವಿಷನ್ ಆಗುವಾಗ ಫಸ್ಟ್ ಒಂದು ಲೇಯರ್ ಫಾರ್ಮ್ ಆಗುತ್ತೆ. ಯಾವ ಲೇಯರ್ ಫಸ್ಟ್ ಫಾರ್ಮ್ ಆಗ್ತದೆ? ಹೀಗೆ ಇದಕ್ಕೆ ನಾವು ಫಸ್ಟ್ ಫಾರ್ಮ್ ಆಗುತ್ತಲ್ವಾ, ಅದಕ್ಕೆ ನಾವು ಮಿಡಲ್ ಲ್ಯಾಮೆಲ್ಲಾ ಅಂತ ಕರಿತೀವಿ. ಯಾವ್ದು ಹೇಳಿ? ಮಿಡಲ್ ಲ್ಯಾಮೆಲ್ಲಾ. ಸೆಲ್ ಡಿವಿಷನ್ ಆಗುವಾಗ ಫಸ್ಟ್ ಯಾವ್ದು ಫಾರ್ಮ್ ಆಗುತ್ತೆ? ಅದು ಮಿಡಲ್ ಲ್ಯಾಮೆಲ್ಲಾ. Middle lamella is composed of calcium pectate. ನಿಮಗೆ ಗೊತ್ತಿರಬಹುದು ಸೆಲ್ ಡಿವಿಷನ್ ಆಗುವಂತಹ ಅಬಿಲಿಟಿ ಇರೋದು ಬರೀ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನಲ್ಲಿ. ಸೆಲ್ ಡಿವೈಡ್ ಆದ್ಮೇಲೆ ಸೆಲ್ ಸೈಜ್ ನಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೈಜ್ ನಲ್ಲಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಟುವರ್ಡ್ಸ್ ದಿ ಇನ್ಸೈಡ್, ಒಳಗಡೆಗೆ ಇನ್ನೊಂದು ವಾಲ್ ಲೇಯರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಇನ್ನೊಂದು ವಾಲ್ ಲೇಯರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದಕ್ಕೆ ನಾವು ಪ್ರೈಮರಿ ವಾಲ್ ಅಂತ ಕರಿತೀವಿ. ಇಷ್ಟೊಂದು ಗ್ಯಾಪ್ ಎಲ್ಲ ಇರಲ್ಲ ಮಧ್ಯದಲ್ಲಿ. ಪಕ್ಕದಲ್ಲೇ ಡ್ರಾ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸಲ್ಲ ಅಂತ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ. ಬಟ್ ಪಕ್ಕನೇ ಇರುತ್ತೆ. ಓಕೆ, ಸೊ ಇದು ಪ್ರೈಮರಿ ವಾಲ್. ಸೆಲ್ ಬೆಳೀತಾ ಬೆಳೀತಾ ಪ್ರೈಮರಿ ವಾಲ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ನಿಮ್ಗೆ ಗೊತ್ತಿದೆ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇವೆಂಚುಲಿ ಡಿಫರೆನ್ಶಿಯೇಟ್ ಆಗಿ ಮೆಚ್ಯೂರ್ ಆಗಿ ಪರ್ಮನೆಂಟ್ ಸೆಲ್ಸ್, ಪರ್ಮನೆಂಟ್ ಟಿಶ್ಯೂಸ್ ನ ಫಾರ್ಮ್ ಮಾಡುತ್ತೆ. ಪರ್ಮನೆಂಟ್ ಟಿಶ್ಯೂಸ್ ನ ಫಾರ್ಮ್ ಮಾಡಿದಾಗ ಅದ್ರ ಫೈನಲ್ ಸೈಜ್ ತಗೊಂಡ್ಬಿಟ್ಟಿರುತ್ತೆ. ಡಿಪೆಂಡಿಂಗ್ ಅಪಾನ್ ಯಾವ ಟೈಪ್ ಆಫ್ ಟಿಶ್ಯೂ ಅದು ಫಾರ್ಮ್ ಆಗಿದೆ, ಪ್ಯಾರೆನ್ ಕೈಮ್ ಆಗಿದೆಯಾ, ಕೋಲಿನ್ ಕೈಮ್ ಆಗಿದೆಯಾ, ಸ್ಕ್ಲೆರನ್ ಕೈಮ್ ಆಗಿದೆಯಾ, ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಈ ಪ್ರೈಮರಿ ವಾಲ್ ನ ಒಳಗಡೆಗೆ ಇನ್ನೊಂದು ಸೆಕೆಂಡರಿ ವಾಲ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಯ್ತಾ? ಈ ಸೆಕೆಂಡರಿ ವಾಲ್ ವಾಟ್ ಇಸ್ ಇಟ್ ಮೇಡ್ ಆಫ್? ಸೆಕೆಂಡರಿ ವಾಲ್ ಯಾವ್ದ್ರಿಂದ ಕಂಪೋಸ್ ಆಗಿದೆ? ಡಿಪೆಂಡ್ಸ್ ಆನ್ ಯಾವ ಟೈಪ್ ಆಫ್ ಟಿಶ್ಯೂ ದಟ್ ಇಸ್. ಆಯ್ತಾ? ಸೊ ಇದು ನಿಮ್ಮ ಸೆಕೆಂಡರಿ ವಾಲ್. ಏನಾದ್ರೂ ಕೋಲಿನ್ ಕೈಮಾ ಆಗಿದ್ರೆ ಪೆಕ್ಟಿನ್ ಇರುತ್ತೆ, ಸ್ಕ್ಲೆರನ್ ಕೈಮಾ ಆಗಿದ್ರೆ ಲಿಗ್ನಿನ್ ಇರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಸೆಲ್ ಟೈಪ್ ಸೆಕೆಂಡರಿ ವಾಲ್ ಮೆಟೀರಿಯಲ್ ವೇರಿ ಆಗುತ್ತೆ. ಅದಕ್ಕೂ ಒಳಗಡೆ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಸೊ ಸೆಲ್ ವಾಲ್ ನ ಬೇರೆ ಬೇರೆ ಲೇಯರ್ಸ್ ಔಟ್ಸೈಡ್ ಟು ಇನ್ಸೈಡ್ ಹೇಗಿದೆ ಅಂತ ಅಂದ್ರೆ, ಔಟರ್ ಮೋಸ್ಟ್ ನಮ್ಗೆ ಸಿಗೋದು ಮಿಡಲ್ ಲ್ಯಾಮೆಲ್ಲಾ. ಮಿಡಲ್ ಇದೆ ಅಂದ ಮಾತ್ರಕ್ಕೆ ಅದು ಮಧ್ಯದಲ್ಲಿ ಇದೆ ಅಂತ ಅಲ್ಲ. ಔಟರ್ ಮೋಸ್ಟ್ ಇಸ್ ಮಿಡಲ್ ಲ್ಯಾಮೆಲ್ಲಾ. ಮಿಡಲ್ ಲ್ಯಾಮೆಲ್ಲಾದ ಒಳಗಡೆಗೆ ಪ್ರೈಮರಿ ವಾಲ್. ಜನರಲಿ ದಿಸ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಓಕೆನಾ? ಪ್ರೈಮರಿ ವಾಲ್ ನ ಒಳಗಡೆಗೆ ಟುವರ್ಡ್ಸ್ ದ ಸೈಟೋಪ್ಲಾಸಮ್ ಸೆಕೆಂಡರಿ ವಾಲ್ ಇರೋದು. Okay, so these are the three different
ಲೇಯರ್ಸ್ ದಟ್ ಯು ಸಿ ಇನ್ ದ ಸೆಲ್ ವಾಲ್. ನಾ ಹೇಳಿದ್ದೆ ನೇಬರಿಂಗ್ ಸೆಲ್ಸ್ ಅಂದ್ರೆ ಎರಡರ ಮಧ್ಯೆ ಕಮ್ಯುನಿಕೇಶನ್ ಆಗಬೇಕು ಅಂತ. ಕಮ್ಯುನಿಕೇಶನ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ಎರಡು ಸೆಲ್ಸ್ ಮಧ್ಯೆ ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ಪ್ರೆಸೆಂಟ್ ಇರುತ್ತೆ. ಈ ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ನ ಮುಖಾಂತರ ನೋಡಿ, ಇಲ್ಲಿನ ಸೈಟೋಪ್ಲಾಸಮ್ ಕಂಟಿನ್ಯೂಸ್ ಆಗಿದೆ. ಈ ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ ನ ಮುಖಾಂತರ ಈ ಸೆಲ್ ನಲ್ಲಿ ಯಾವ್ದಾದ್ರೂ ಕೆಮಿಕಲ್ಸ್ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಆಗಿ ಕಮ್ಯುನಿಕೇಶನ್ ಆಗ್ಬೋದು, ಅಥವಾ ಇಲ್ಲಿಂದ ಇಲ್ಲಿಗೆ ಹೀಗೆ ಹೋಗ್ಬೋದು. ಈ ಸೈಟೋಪ್ಲಾಸ್ಮಿಕ್ ಕನೆಕ್ಷನ್ಸ್ಗೆ ನಾವು ಪ್ಲಾಸ್ಮೋಡೆಸ್ಮಾಟಾ ಅಂತ ಕರಿತೀವಿ. ಪ್ಲಾಸ್ಮೋಡೆಸ್ಮಾಟಾ, ದೇ ಆರ್ cytoplasmic connections between neighboring cells. Okay na? That's about the cell wall in plant cells. ಈಗ ನಾವು ಸೆಲ್ ವಾಲ್ ನ ಒಳಗಡೆ ಏನಿರುತ್ತೆ ಹೇಳಿ? ಸೆಲ್ ಮೆಂಬ್ರೇನ್ ಇರುತ್ತೆ. ಸೆಲ್ ಮೆಂಬ್ರೇನ್ ಯಾವ್ದೆಲ್ಲ ಆರ್ಗ್ಯಾನಿಸಮ್ ಅಲ್ಲಿ ಇರುತ್ತೆ? ಪ್ರತಿಯೊಂದು ಆರ್ಗ್ಯಾನಿಸಮ್ ನಲ್ಲೂ ಇರುತ್ತೆ. ಪ್ರೊಕ್ಯಾರಿಯೋಟ್ಸ್ ನಲ್ಲೂ ಇರುತ್ತೆ, ಯೂಕ್ಯಾರಿಯೋಟ್ಸ್ ನಲ್ಲೂ ಇರುತ್ತೆ. ನಾವು ಪ್ರೊಕ್ಯಾರಿಯೋಟ್ ಸೆಲ್ ಎನ್ವೆಲಪ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ನಾ ಹೇಳಿದ್ದೆ ಔಟ್ಸೈಡ್ ಗ್ಲೈಕೋಕೇಲಿಕ್ಸ್ ಇರುತ್ತೆ, ಮಧ್ಯದಲ್ಲಿ ಸೆಲ್ ವಾಲ್ ಇರುತ್ತೆ, ಸೆಲ್ ವಾಲ್ ನ ಒಳಗಡೆ ಸೆಲ್ ಮೆಂಬ್ರೇನ್ ಇರುತ್ತೆ. ಅದರ ಸ್ಟ್ರಕ್ಚರ್ ನಾನು ಯೂಕ್ಯಾರಿಯೋಟ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೇಮ್ ಸ್ಟ್ರಕ್ಚರ್ ಇರೋದು ಇಲ್ಲೂ ಕೂಡ ಅಂತ ಹೇಳಿದೆ ಅಲ್ವಾ? ಸೊ ಲೆಟ್ಸ್ ಡಿಸ್ಕಸ್ ದಟ್ ನೌ. ಸೆಲ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ವಾಟ್? ಇಟ್ ಇಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್ ಮತ್ತೆ ಪ್ರೋಟೀನ್ಸ್. ಪ್ರೈಮರಿಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್ ಮತ್ತೆ ಪ್ರೋಟೀನ್ಸ್, ಸ್ವಲ್ಪ ಮಟ್ಟಿಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ. ಸೊ ಮೇಜರ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಲಿಪಿಡ್ಸ್ ಮತ್ತೆ ಪ್ರೋಟೀನ್ಸ್. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಲಿಪಿಡ್ಸ್ ಹೇಗಿರುತ್ತೆ, ಪ್ರೋಟೀನ್ಸ್ ಹೇಗಿರುತ್ತೆ ಎಲ್ಲ. ಓಕೆನಾ? ಲಿಪಿಡ್ಸ್ ಒನ್ ಟೈಪ್ ಆಫ್ ಲಿಪಿಡ್ ನಾವು ನೋಡ್ಬೋದು, ಜಾಸ್ತಿ ಒನ್ ಟೈಪ್ ಆಫ್ ಲಿಪಿಡ್ ನ ನೋಡ್ಬೋದು. ಮೇಜರ್ ಲಿಪಿಡ್ ನಾವ್ ಯಾವ್ದು ನೋಡ್ತೀವಿ ಅಂದ್ರೆ ಫಾಸ್ಫೋಲಿಪಿಡ್ ಅಂತ. ಈ ಫಾಸ್ಫೋಲಿಪಿಡ್ಗೆ ಎರಡು ಪಾರ್ಟ್ಸ್ ಇರುತ್ತೆ. ಒಂದು ಹೆಡ್ ಇರುತ್ತೆ, ಎರಡು ಈ ರೀತಿ ಹೈಡ್ರೋಕಾರ್ಬನ್ ಟೇಲ್ಸ್ ಇರುತ್ತೆ. ದಿಸ್ ಹೆಡ್ ಇಸ್ ದ ಫಾಸ್ಫೇಟ್ ಹೆಡ್. ಆಯ್ತಾ? ಇದು ಫಾಸ್ಫೇಟ್ ಹೆಡ್. ಈ ಎರಡು ಹೈಡ್ರೋಕಾರ್ಬನ್ ಟೇಲ್ಸ್. ಈ ಫಾಸ್ಫೇಟ್ ಹೆಡ್ ಏನಿದೆ, ದಿಸ್ ಈಸ್ ಹೈಡ್ರೋಫಿಲಿಕ್, ಇದಕ್ಕೆ ನೀರಂದ್ರೆ ಇಷ್ಟ. ಹೈಡ್ರೋಕಾರ್ಬನ್ ಟೇಲ್ಸ್ ಏನಿದೆ, ದಿಸ್ ಇಸ್ ಹೈಡ್ರೋಫೋಬಿಕ್, ಇದಕ್ಕೆ ನೀರಂದ್ರೆ ಇಷ್ಟ ಇಲ್ಲ. ಆಯ್ತಾ? ಸೊ ಇಂಥ ಫಾಸ್ಫೋಲಿಪಿಡ್ಸ್ ಎರಡು ಲೇಯರ್ ನಲ್ಲಿ ಅರೇಂಜ್ ಆಗಿರುತ್ತೆ. ಎರಡು ಲೇಯರ್ ಅಲ್ಲಿ ಅರೇಂಜ್ ಆಗಿರೋ ಕಾರಣ ನಾವು ಇದಕ್ಕೆ ಫಾಸ್ಫೋಲಿಪಿಡ್ ಬೈ ಲೇಯರ್ ಅಂತ ಕರಿತೀವಿ. ಬೈ ಅಂದ್ರೆ ಏನ್ ಹೇಳಿ? ಕೊಂಡ್ಕೊಳ್ಳೋದಲ್ಲ. ಬೈ ಅಂತ ಅಂದ್ರೆ ಎರಡು, ಟೂ ಅಂತ. ಎರಡು ಲೇಯರ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಹೆಂಗ್ ಅರೇಂಜ್ ಆಗಿದೆ? ಈ ರೀತಿ ಅರೇಂಜ್ ಆಗಿರುತ್ತೆ. ಇದು ನಿಮ್ಮ NCERTದು ಡಯಾಗ್ರಾಮ್. ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲೆಲ್ಲ ಸರ್ಕಲ್ ತರ ಇದೆ ಅಲ್ವಾ? ಇದೆಲ್ಲ ಹೆಡ್ಸ್. ಇಲ್ಲೂ ಕೂಡ ಸರ್ಕಲ್ ತರ ಇದೆ, ಇದೆಲ್ಲ ಹೆಡ್ಸ್. ಇದಕ್ಕೆ ಟೇಲ್ ನ ನಾನು ರೆಡ್ ಕಲರ್ ನಲ್ಲಿ ಮಾರ್ಕ್ ಮಾಡ್ತೀನಿ, ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ. ಟೇಲ್ಸ್ ಹೀಗಿದೆ. ಸೊ ನೀವಿಲ್ಲಿ ನೋಡ್ಬೋದು, ಎರಡು ಲೇಯರ್ ನಲ್ಲಿ ಈ ಫಾಸ್ಫೋಲಿಪಿಡ್ಸ್ ಅರೇಂಜ್ ಆಗಿದೆ. ಅದಕ್ಕೆ ನಾವು ಫಾಸ್ಫೋಲಿಪಿಡ್ ಬೈ ಲೇಯರ್ ಅಂತ ಕರೆಯೋದು. ಓಕೆ, ಈಗ ಈ ಹೆಡ್ ಏನಿದೆ ಅದಕ್ಕೆ ನೀರಿಷ್ಟ. ಇದು ಪ್ಲಾಸ್ಮಾ ಮೆಂಬ್ರೇನ್ ಆಗಿದ್ರೆ, ಪ್ಲಾಸ್ಮಾ ಮೆಂಬ್ರೇನ್ ನ ಒಂದ್ ಸೈಡ್ಗೆ ವಾಟರ್ ಪ್ರೆಸೆಂಟ್ ಇರುತ್ತೆ, ಅಂದ್ರೆ ಸೈಟೋಪ್ಲಾಸಮ್ ಪ್ರೆಸೆಂಟ್ ಇರುತ್ತೆ. ಸೈಟೋಪ್ಲಾಸಮ್ ನಲ್ಲಿ ವಾಟರ್ ಇದೆ. ಹಾಗೇನೆ ಇನ್ನೊಂದ್ ಸೈಡ್ಗೆ ಪ್ರಾಬಬ್ಲಿ ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಅಥವಾ ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಏನಾದ್ರೂ ಪ್ರೆಸೆಂಟ್ ಇರುತ್ತೆ. ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್, ಅದರಲ್ಲೂ ಕೂಡ ನೀರಿರುತ್ತೆ. ಸೊ ಯಾವ ಪಾರ್ಟಿಗೆ ನೀರ್ ಇಷ್ಟ, ಈ ಹೆಡ್ಗೆ ನೀರ್ ಇಷ್ಟ, ಅದು ಈ ಕಡೆ ಆ ಕಡೆ ಫೇಸ್ ಮಾಡ್ಕೊಂಡಿರುತ್ತೆ. ಮಧ್ಯದಲ್ಲಿ ಯಾವ ಪಾರ್ಟಿಗೆ ನೀರ್ ಇಷ್ಟ ಇಲ್ಲ, ಹೈಡ್ರೋಫೋಬಿಕ್ ಇದೆ, ಅದು ಮಧ್ಯ ಪೋರ್ಷನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಫಾಸ್ಫೋಲಿಪಿಡ್ಸ್ ನ ಜೊತೆಗೆ ಇನ್ನೊಂದು ಟೈಪ್ ಆಫ್ ಲಿಪಿಡ್ ನಾವು ಕೂಡ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ನೋಡಬಹುದು. ದಟ್ ಇಸ್ ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಪ್ರೊವೈಡ್ ಸ್ಟೆಬಿಲಿಟಿ ಟು ದ ಮೆಂಬ್ರೇನ್. ಓಕೆನಾ? ಫಾಸ್ಫೋಲಿಪಿಡ್ಸ್ ಕೂಡ ಇರುತ್ತೆ, ಕೊಲೆಸ್ಟ್ರಾಲ್ ಕೂಡ ಇರುತ್ತೆ. ಈಗ ಪ್ರೋಟೀನ್ಸ್ ಬಗ್ಗೆ ಮಾತಾಡೋಣ. ಆಯ್ತಾ? ಮೆಂಬ್ರೇನ್ ಅಲ್ಲಿ ಯಾವ್ಯಾವ ಬೇರೆ ರೀತಿಯ ಪ್ರೋಟೀನ್ಸ್ ಇದೆ ಅಂತ ನೋಡೋಣ. ಟೂ ಟೈಪ್ಸ್ ಆಫ್ ಪ್ರೋಟೀನ್ಸ್ ನಾವು ನೋಡ್ಬೋದು. ಫಸ್ಟ್ ಬಂದು ಪೆರಿಫೆರಲ್ ಪ್ರೋಟೀನ್ಸ್, ಇನ್ನೊಂದು ಇಂಟೆಗ್ರಲ್ ಪ್ರೋಟೀನ್ಸ್. ಯಾವ ಬೇಸಿಸ್ ಮೇಲೆ ನಾವು ಇದನ್ನ ಕ್ಲಾಸಿಫೈ ಮಾಡ್ತೀವಿ? ಇವಾಗ ಇದು ಮೆಂಬ್ರೇನ್ ಅಲ್ವಾ? ಈ ತರ ರೆಡ್ ಸ್ಟ್ರಕ್ಚರ್ಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆ, ಅದೆಲ್ಲ ಪ್ರೋಟೀನ್ಸ್. ಮೆಂಬ್ರೇನ್ ನಿಂದ ಈ ಪ್ರೋಟೀನ್ ನಾನು ಎಕ್ಸ್ಟ್ರಾಕ್ಟ್ ಮಾಡಿ ತೆಗಿಬೇಕಾದಾಗ ಎಷ್ಟು ಈಸಿಯಾಗಿ ಅದನ್ನ ತೆಗಿಬಹುದು
ಅದರ ಬೇಸಿಸ್ ಮೇಲೆ ಬೇಸ್ಡ್ ಆನ್ ದಿ ಈಸ್ ಆಫ್ ಎಕ್ಸ್ಟ್ರಾಕ್ಷನ್ 2 ಟೈಪ್ಸ್ ಆಫ್ ಪ್ರೋಟೀನ್ಸ್ ನಾವಿಲ್ಲಿ ನೋಡ್ಬೋದು. ಒಂದು ತುಂಬಾ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬಿಡ್ಬೋದು. ಯಾಕೆ ಅಂತ ಅಂದ್ರೆ ಅದು ಟುವರ್ಡ್ಸ್ ದಿ ಸರ್ಫೇಸ್ ಪ್ರೆಸೆಂಟ್ ಇರುತ್ತೆ. ಆಯ್ತಾ, ಟುವರ್ಡ್ಸ್ ದ ಸರ್ಫೇಸ್ ಆಫ್ ದ, ನೋಡಿ ಈ ತರ ಸರ್ಫೇಸ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಅವಾಗ ನಾವು ಅದಕ್ಕೆ ಪೆರಿಫೆರಲ್ ಪ್ರೋಟೀನ್ ಅಂತ ಕರಿತೀವಿ. ಯಾವಾಗ ಪ್ರೋಟೀನ್ ಅಥವಾ ಅರ್ಧ, ಇಲ್ಲಿ ನೋಡಿ ಕಂಪ್ಲೀಟ್ ಆಗಿ ಮೆಂಬ್ರೇನ್ ಅಲ್ಲಿ ಎಂಬೆಡ್ ಆಗಿಲ್ಲ, ಅರ್ಧ ಎಂಬೆಡ್ ಆಗಿದೆ, ಅಥವಾ ಕೆಲವೊಮ್ಮೆ ಕಂಪ್ಲೀಟ್ ಆಗಿ ಲೈಕ್ ದಿಸ್ ಪ್ರೋಟೀನ್ ಕಂಪ್ಲೀಟ್ಲಿ ಇಟ್ ಇಸ್ ಎಂಬೆಡೆಡ್ ವಿತ್ ಇನ್ ದ ಮೆಂಬ್ರೇನ್. ಯಾವಾಗ ಫುಲ್ಲಿ ಎಂಬೆಡ್ ಆಗ್ಬಿಟ್ಟಿರುತ್ತೆ ಅವಾಗ ನಾವು ಆ ಪ್ರೋಟೀನ್ ನ ಮೆಂಬ್ರೇನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಅಂತಹ ಪ್ರೋಟೀನ್ಸ್ಗೆ ನಾವು ಇಂಟೆಗ್ರಲ್ ಪ್ರೋಟೀನ್ ಅಂತ ಕರಿತೀವಿ. ಪ್ರೋಟೀನ್ಸ್ ನಲ್ಲಿ 2 ಟೈಪ್ಸ್, ಪೆರಿಫೆರಲ್, ಇಂಟೆಗ್ರಲ್. ಪೆರಿಫೆರಲ್ ಏನಿರುತ್ತೆ, ಸೂಪರ್ಫಿಷಿಯಲ್ ಆಗಿ ಸರ್ಫೇಸ್ ಹತ್ರ ಇರುತ್ತೆ, ಹೊರಗಾದ್ರೂ ಇರ್ಬೋದು ಒಳಗಾದ್ರೂ ಇರ್ಬೋದು. ಇಂಟೆಗ್ರಲ್ ಪ್ರೋಟೀನ್ಸ್ ಎಲ್ಲ ಫುಲ್ಲಿ ಎಂಬೆಡ್ ಆಗ್ಬಿಟ್ಟಿರುತ್ತೆ, ಇಲ್ಲ ಅರ್ಧ ಪಾರ್ಷಿಯಲಿ ಎಂಬೆಡ್ ಆಗಿರುತ್ತೆ. ಅದಕ್ಕೆ ನಾವು ಇಂಟೆಗ್ರಲ್ ಪ್ರೋಟೀನ್ಸ್ ಅಂತ ಕರಿತೀವಿ. ಇಲ್ಲಿ ಲಿಪಿಡ್ಸ್ ಬಗ್ಗೆ ಮಾತಾಡಿದ್ವಿ, ಪ್ರೋಟೀನ್ಸ್ ಬಗ್ಗೆ ಮಾತಾಡಿದ್ವಿ. ನಾ ಹೇಳಿದೆ ಕಾರ್ಬೋಹೈಡ್ರೇಟ್ಸ್ ಕೂಡ ಇರುತ್ತೆ ಅಂತ. ಈ ಕಾರ್ಬೋಹೈಡ್ರೇಟ್ ಚೈನ್ಸ್ ಇಲ್ಲ ಪ್ರೋಟೀನ್ ಜೊತೆ ಅಟ್ಯಾಚ್ ಆಗಿರುತ್ತೆ, ಇಲ್ಲ ಲಿಪಿಡ್ ಜೊತೆ ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಈ ತರ ಚೈನ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ, ಇದು ಆಲಿಗೋಸ್ಯಾಕರೈಡ್ ಅಂತ ಲೇಬಲ್ ಮಾಡಿದಾರಲ್ವಾ, ಇದು ಶುಗರ್. ಇಲ್ಲಿ ಏನಿದೆ ಇದು ಕೂಡ ಶುಗರ್, ಇಲ್ಲಿ ಏನಿದೆ ಇದು ಕೂಡ ಶುಗರ್. ಯಾವಾಗ ಕಾರ್ಬೋಹೈಡ್ರೇಟ್ಸ್ ಅಥವಾ ಆಲಿಗೋಸ್ಯಾಕರೈಡ್ಸ್ ಅಥವಾ ಶುಗರ್ಸ್ ಲಿಪಿಡ್ಗೆ ಅಟ್ಯಾಚ್ ಆಗಿರುತ್ತೆ ಅವಾಗ ನಾವು ಆ ಲಿಪಿಡ್ಗೆ ಸ್ಪೆಷಲ್ ಹೆಸರು ಕೊಡ್ತೀವಿ. ಆ ಲಿಪಿಡ್ ನಾವು ಗ್ಲೈಕೋಲಿಪಿಡ್ ಅಂತ ಕರಿತೀವಿ. ನೋಡಿ ಇಲ್ಲಿ ಗ್ಲೈಕೋಲಿಪಿಡ್ ಅಂತ ಮಾರ್ಕ್ ಮಾಡಿದ್ದಾರೆ. ಯಾಕಿದು ಗ್ಲೈಕೋಲಿಪಿಡ್? ಇಲ್ಲಿ ಒಂದು ಲಿಪಿಡ್ ಇದೆ, ಲಿಪಿಡ್ಗೆ ಶುಗರ್ ಅಟ್ಯಾಚ್ ಆಗಿದೆ, ಅವಾಗ ನಾವು ಆ ಲಿಪಿಡ್ಗೆ ಗ್ಲೈಕೋಲಿಪಿಡ್ ಅಂತ ಕರಿತೀವಿ. ಶುಗರ್ಗೆ ಗ್ಲೈಕೋಲಿಪಿಡ್ ಅನ್ನಲ್ಲ, ಶುಗರ್ ಅಟ್ಯಾಚ್ ಆಗಿರುವ ಲಿಪಿಡ್ಗೆ ಗ್ಲೈಕೋಲಿಪಿಡ್ ಅಂತೀವಿ. ಹಾಗೇನೆ ಯಾವ್ದಾರ ಪ್ರೋಟೀನ್ಗೆ ಅಟ್ಯಾಚ್ ಆಗಿದ್ರೆ ಶುಗರ್, ಆಸ್ ಇನ್ ದ ಕೇಸ್ ಆಫ್ ದಿಸ್ ಒನ್, ಇಲ್ಲಿ ಪ್ರೋಟೀನ್ಗೆ ಅಟ್ಯಾಚ್ ಆಗಿದೆ, ಅಂಥ ಟೈಮಲ್ಲಿ ಪ್ರೋಟೀನ್ಗೆ ನಾವು ಗ್ಲೈಕೋಪ್ರೋಟೀನ್ ಅಂತ ಕರಿತೀವಿ. ಗ್ಲೈಕೋ ಇಸ್ ಅಬೌಟ್ ಕಾರ್ಬೋಹೈಡ್ರೇಟ್, ಶುಗರ್ ಅಲ್ವಾ. ಪ್ರೋಟೀನ್ ಜೊತೆ ಶುಗರ್ ಅಟ್ಯಾಚ್ ಆಗಿದ್ರೆ ಆ ಪ್ರೋಟೀನ್ ನ ಹೆಸರು ಗ್ಲೈಕೋಪ್ರೋಟೀನ್. ಪ್ರೋಟೀನ್ ಲಿಪಿಡ್ ನ ಜೊತೆಗೆ ಶುಗರ್ ಅಟ್ಯಾಚ್ ಆಗಿದ್ರೆ ಆ ಲಿಪಿಡ್ ನ ಹೆಸರು ಗ್ಲೈಕೋಲಿಪಿಡ್. ಓಕೆ, ಸೊ ಯಾ ದಟ್ಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಪ್ಲಾಸ್ಮಾ ಮೆಂಬ್ರೇನ್ ಜನರಲ್ ಆಗಿ. ಈಗ ಮೆಜಾರಿಟಿ ನಾವು ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ನೋಡೋದು ಪ್ರೋಟೀನ್ ಮತ್ತೆ ಲಿಪಿಡ್ಸ್ನೆ. ಈ ಪ್ರೋಟೀನ್ ಮತ್ತೆ ಲಿಪಿಡ್ ರೇಷಿಯೋ ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ಗೆ ವೇರಿ ಆಗಬಹುದು. RBCs ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಎರಿಥ್ರೋಸೈಟ್ಸ್ ನ ಸ್ಟಡಿ ಮಾಡಿದಾಗ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಟೆನ್ಸಿವ್ಲಿ ಸ್ಟಡಿಡ್ ಸೆಲ್ಸ್ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರಿಗೆ. ಅದರಲ್ಲಿ ಪ್ರೋಟೀನ್ ನ ಕಂಟೆಂಟ್ ಲಿಪಿಡ್ ನ ಕಂಟೆಂಟ್ ಗಿಂತ ಜಾಸ್ತಿ ಇದೆ. ಸುಮಾರು 52% ಪ್ರೋಟೀನ್ ಇದೆ, ಹಾಗೆ 40% ಲಿಪಿಡ್ಸ್ ಪ್ರೆಸೆಂಟ್ ಇದೆ. ಓಕೆನಾ? ಈಗ ಇಂಪಾರ್ಟೆಂಟ್, ಸಿಂಗರ್ ಮತ್ತೆ ನಿಕೋಲ್ಸನ್ ಅನ್ನೋ 2 ಸೈಂಟಿಸ್ಟ್ ಪ್ಲಾಸ್ಮಾ ಮೆಂಬ್ರೇನು ಫ್ಲೂಯಿಡ್ ನೇಚರ್ ಅಲ್ಲಿ ಇದೆ ಅಂತ ಹೇಳಿ ಪ್ರಪೋಸ್ ಮಾಡ್ತಾರೆ. ಅವ್ರು ಪ್ರಪೋಸ್ ಮಾಡೋ ಮಾಡೆಲ್ ನ ಹೆಸರು ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ. ಅದರ ಅರ್ಥ ಏನು? ಪ್ಲಾಸ್ಮಾ ಮೆಂಬ್ರೇನ್ ಒಂದು ರಿಜಿಡ್ ಸ್ಟ್ರಕ್ಚರ್ ಅಲ್ಲ, ಒಂದು ಗಟ್ಟಿಯಾಗಿರುವಂತಹ ಗೋಡೆ ರೀತಿಯ ಸ್ಟ್ರಕ್ಚರ್ ಅಲ್ಲ. ಅದ್ರ ಕನ್ಸಿಸ್ಟೆನ್ಸಿ ಆಯಿಲ್ ತರ ಇರುತ್ತೆ, ಫ್ಲೂಯಿಡ್ ಆಗಿರುತ್ತೆ, ಕ್ವಾಸಿ ಫ್ಲೂಯಿಡ್ ನೇಚರ್ ಅಂತ ಹೇಳ್ತಾರೆ, ಅಂದ್ರೆ ಸೆಮಿ ಫ್ಲೂಯಿಡ್ ನೇಚರ್ ಅಂತ ಹೇಳ್ತಾರೆ. ಲಿಪಿಡ್ ಎಣ್ಣೆ ಹೇಗಿರುತ್ತೆ ಅಲ್ವಾ, ಅದೇ ರೀತಿ ನಮ್ಮ ಪ್ಲಾಸ್ಮಾ ಮೆಂಬ್ರೇನ್ ನ ಕನ್ಸಿಸ್ಟೆನ್ಸಿ ಇರುತ್ತೆ. ಈ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಲಿಪಿಡ್ಸ್ ಕೂಡ ಸೈಡ್ಗೆ ಮೂವ್ ಆಗ್ಬೋದು, ಕೆಲವೊಮ್ಮೆ ಒಂದು ಈ ಲೇಯರ್ ನಿಂದ ಈ ಲೇಯರ್ಗೆ ಫ್ಲಿಪ್ ಆಗ್ಬೋದು, ಒಳಗಡೆ ಇರುವಂತಹ ಪ್ರೋಟೀನ್ಸ್ ಹಿಂಗೆ ಸೈಡ್ಗೆ ಮೂವ್ ಆಗ್ಬೋದು. ಸೊ ಫ್ಲೂಯಿಡ್ ಆಗಿದೆ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಆ ಮಾಡೆಲಿಗೆ ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಅಂತ ಕರಿತೀವಿ. ಸೊ ಯಾಕೆ ಫ್ಲೂಯಿಡ್ ಅಂತ ಅಂದ್ರೆ ಪ್ರೋಟೀನ್ ಮತ್ತೆ ಲಿಪಿಡ್ಗೆ ಮೆಂಬ್ರೇನ್ ನ ಒಳಗಡೆನೆ ಮೂವ್ ಮಾಡುವಂತಹ ಅಬಿಲಿಟಿ ಇದೆ. ದಟ್ ಇಸ್ ದ ರೀಸನ್ ಫಾರ್ ಫ್ಲೂಯಿಡಿಟಿ. ಹಾಗಿದ್ರೆ ಮೊಸೈಕ್ ಯಾಕೆ? ಮೊಸೈಕ್ ಅಂದ್ರೆ ಏನ್ ಹೇಳಿ? ನಿಮಗೆ ನೆನಪಿದ್ಯಾ? ಮೊಸೈಕ್ ಟೈಲ್ಸ್ ಅಂತ ಎಲ್ಲ ಬರ್ತಾ ಇತ್ತು ಮುಂಚೆ. ಒಂದು ಕಾಮನ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ನೆಲದಲ್ಲಿ ಹಾಕ್ತಾರಲ್ಲ ಟೈಲ್ಸ್, ಒಂದು ಬೇಜ್ ಕಲರ್ ಅಥವಾ ಕ್ರೀಮ್ ಕಲರ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಅದ್ರ ಮೇಲೆ ಡಾಟ್ 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 ಪ್ಯಾಚ್ ತರ ಬೇರೆ ಬೇರೆ ಕಲರ್ಸ್ ಇರುತ್ತೆ. ಈಗಲೂ ಎಷ್ಟೊಂದು ಮನೆಗಳಲ್ಲಿ ಅದನ್ನೇ ಯೂಸ್ ಮಾಡ್ತಾರೆ. ಆ ಮೊಸೈಕ್ ಪ್ಯಾಟರ್ನ್ ಅಂತ ಅಂದ್ರೆ ಒಂದು ಕಾಮನ್ ಬ್ಯಾಕ್ ಗ್ರೌಂಡ್ ಇದೆ, ಅದರಲ್ಲಿ ಪ್ಯಾಚ್ ತರ ಏನಾದ್ರೂ ಕಾಣಿಸ್ತಾ ಇರುತ್ತೆ. ಸೊ ಇವಾಗ ನೀವು ಈ ಪ್ಲಾಸ್ಮಾ ಮೆಂಬ್ರೇನ್ ಸ್ಟ್ರಕ್ಚರ್ ನೋಡಿದ್ರೆ ಈ ಬ್ಯಾಕ್ ಗ್ರೌಂಡ್ ನೋಡಿ, ಬ್ಲೂ ಕಲರ್ ಬ್ಯಾಕ್ ಗ್ರೌಂಡ್ ಕಂಟಿನ್ಯೂಸ್ ಆಗಿ ಇದೆ, ಅಲ್ಲಲ್ಲೇ ಒಂದೊಂದು ಪ್ಯಾಚ್ ತರ ನಾವು ಪ್ರೋಟೀನ್ಸ್ ನೋಡ್ಬೋದು, ಅದಕ್ಕೆ ಮೊಸೈಕ್ ಅಂತ ಕರಿತೀವಿ. ಆಯ್ತಾ? ಸೊ ದಟ್ ಇಸ್ ಅಬೌಟ್ ದ ಫ್ಲೂಯಿಡ್ ಮೊಸೈಕ್ ಮಾಡೆಲ್. ಫ್ಲೂಯಿಡ್ ಮೊಸೈಕ್ ಮಾಡೆಲ್ ಪ್ರಪೋಸ್ ಮಾಡಿದವ್ರು ಯಾರು? ಸಿಂಗರ್ ಅಂಡ್ ನಿಕೋಲ್ಸನ್ 1972 ಅಲ್ಲಿ ಅವರು ಈ ಮಾಡೆಲ್ ನ ಪ್ರಪೋಸ್ ಮಾಡಿದ್ರು. Understood? Now let's move on and talk about
ಎಂಡೋ ಮೆಂಬ್ರೇನ್ ಸಿಸ್ಟಮ್. ವೇಟ್, ಅದಕ್ಕೂ ಮುಂಚೆ ಪ್ಲಾಸ್ಮಾ ಮೆಂಬ್ರೇನ್ದು ಸ್ಟ್ರಕ್ಚರ್ಸ್ ಒಂದು ಸ್ಲೈಡ್ ಮಿಸ್ ಆಗೋಗಿದೆ. ಈ ಪ್ಲಾಸ್ಮಾ ಮೆಂಬ್ರೇನ್ದು ಫಂಕ್ಷನ್ಸ್ ಏನಿದೆ ಅದನ್ನ ನೋಡೋಣ. ಮೇಜರ್ಲಿ ಅದು ಟ್ರಾನ್ಸ್ಪೋರ್ಟ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಹೆಲ್ಪ್ಸ್ ಇನ್ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ into and out of the cell. ಪ್ಲಾಸ್ಮಾ ಮೆಂಬ್ರೇನ್ಗೆ ನಾವು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂತ ಹೇಳ್ತೀವಿ. ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಪರ್ಮಿಯಬಲ್ ಅಂದ್ರೆ ಏನು? ಈ ಮೆಂಬ್ರೇನ್ ಥ್ರೂ ಏನಾದ್ರೂ ಸಬ್ಸ್ಟೆನ್ಸಸ್ ಮೂವ್ ಆಗೋದಕ್ಕೆ ಅಲೌ ಮಾಡುತ್ತೆ ಅಂದ್ರೆ ಅದಕ್ಕೆ ನಾವು ಪರ್ಮಿಯಬಲ್ ಅಂತ ಕರಿತೀವಿ. ಪರ್ಮಿಯಬಿಲಿಟಿ, ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಅಂದ್ರೆ ಏನು? ಯಾವ ಮೆಟೀರಿಯಲ್ ಬೇಕಾದ್ರೂ ಯಾವ ಸಬ್ಸ್ಟೆನ್ಸ್ ಬೇಕಾದ್ರೂ ಬರ್ಬೋದು ಹೋಗ್ಬೋದು, ಆ ರೀತಿ ಇರಲ್ಲ. ಸೆಲೆಕ್ಟ್ ಮಾಡುತ್ತೆ ಸೆಲ್ಲೆ ಯಾವ್ದನ್ನ ಅಲೌ ಮಾಡಬೇಕು ಯಾವ್ದನ್ನ ಅಲೌ ಮಾಡಬಾರ್ದು ಅಂತ. ಅದಕ್ಕೆ ನಾವು ಸೆಲೆಕ್ಟಿವ್ ಪರ್ಮಿಯಬಲ್ ಅಂತ ಕರಿತೀವಿ. ಆಯ್ತಾ? ಈಗ ಇದರ ಕ್ರಾಸ್ ಟ್ರಾನ್ಸ್ಪೋರ್ಟ್ 2 ಟೈಪ್ಸ್ ನಲ್ಲಿ ಆಗ್ಬೋದು. ಒನ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟ್ಗೆ ನಾವು ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಇನ್ನೊಂದು ಟೈಪ್ ಆಫ್ ಟ್ರಾನ್ಸ್ಪೋರ್ಟ್ಗೆ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ. ಪ್ಯಾಸಿವ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಈಗ ಲೆಟ್ಸ್ ಸೇ ಈ ಕಡೆಯಿಂದ ಈ ಕಡೆಗೆ ಯಾವುದೋ ಸಬ್ಸ್ಟೆನ್ಸ್ ಮೂವ್ ಆಗಬೇಕು. ಆಯ್ತಾ? ಅದನ್ನ ಈ ಕಲರ್ ನಲ್ಲಿ, ಒಂಥರ ಮೆರೂನ್ ಕಲರ್ ನಲ್ಲಿ ಡ್ರಾ ಮಾಡ್ತೀನಿ. ಆಯ್ತಾ? ಈ ಸಬ್ಸ್ಟೆನ್ಸ್ ಈ ಕಡೆಯಿಂದ ಈ ಕಡೆಗೆ ಮೂವ್ ಆಗಬೇಕು. ಈ ಕಡೆ ಅದ್ರ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ, ಈ ಕಡೆ ಅದ್ರ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಎಲ್ಲಿ ಕಡಿಮೆ ಇದೆ ಆ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತಲ್ವಾ, ಅದಕ್ಕೆ ನಾವು ಅಲಾಂಗ್ ದ ಗ್ರೇಡಿಯಂಟ್ ಅಂತ ಕರಿತೀವಿ. ಮೂವ್ಮೆಂಟ್ ಆಗೋದು ಎಲ್ಲೋಯ್ತು? ಓಕೆ, ಅಲಾಂಗ್ ದ ಗ್ರೇಡಿಯಂಟ್. ಗ್ರೇಡಿಯಂಟ್ ಅಂದ್ರೆ ಏನ್ ಹೇಳಿ? ಡಿಫರೆನ್ಸ್, ಕಾನ್ಸಂಟ್ರೇಷನ್ ಅಲ್ಲಿ ಡಿಫರೆನ್ಸ್ ಇದೆ, ಒಂದ್ ಕಡೆ ಜಾಸ್ತಿ ಇದೆ ಒಂದ್ ಕಡೆ ಕಡಿಮೆ ಇದೆ ಅಲ್ವಾ, ಅದು ಗ್ರೇಡಿಯಂಟ್. ಮೂವ್ಮೆಂಟ್ ಆಗುತ್ತೆ. ಹೆಂಗಾಗುತ್ತೆ? ಎಲ್ಲಿ ಜಾಸ್ತಿ ಇದೆ ಅಲ್ಲಿಂದ ಎಲ್ಲಿ ಕಡಿಮೆ ಇದೆ ಹಾಗೆ ಮೂವ್ಮೆಂಟ್ ಆಗುತ್ತೆ. ಅಲಾಂಗ್ ದ ಗ್ರೇಡಿಯಂಟ್ ಮೂವ್ ಆಗುವಾಗ ನೋ ಎನರ್ಜಿ ಇಸ್ ರಿಕ್ವೈರ್ಡ್. ಓಕೆನಾ? ಯಾವ್ದಾದ್ರು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಎಲ್ಲ ಇದ್ರೆ ಅದು ಥ್ರೂ ದ ಫಾಸ್ಫೋಲಿಪಿಡ್ ಬೈಲೇಯರ್ ಓನ್ಲಿ ಹಿಂಗೇನೆ ಮೂವ್ ಆಗ್ಬಿಡ್ಬೋದು. ಕೆಲವೊಂದು ಸಾಲ್ಯೂಟ್ಸ್ ಹಾಗೆ ಮೂವ್ ಆಗುತ್ತೆ. ನಾನ್ ಪೋಲಾರ್ ಇದ್ದಾಗ ಹಾಗೆ ಥ್ರೂ ದ ಫಾಸ್ಫೋಲಿಪಿಡ್ ಬೈಲೇಯರ್ ಅಲ್ಲೇ ಡಿಫ್ಯೂಷನ್ ಆಗುತ್ತೆ. ಹಾಗೆ ಅಲಾಂಗ್ ದ ಗ್ರೇಡಿಯಂಟ್ ವಾಟರ್ ಆದ್ರೆ ಆ ಪ್ರಾಸೆಸ್ಗೆ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಕೆಲವೊಮ್ಮೆ ಚಾರ್ಜ್ಡ್ ಪಾರ್ಟಿಕಲ್ಸ್ ಅಥವಾ ಪೋಲಾರ್ ಮಾಲಿಕ್ಯೂಲ್ಸ್ ಏನಾದ್ರೂ ಇದ್ರೆ ಅದು ಪ್ಲಾಸ್ಮಾ ಮೆಂಬ್ರೇನ್ ಥ್ರೂ, ಈ ಫಾಸ್ಫೋಲಿಪಿಡ್ ಥ್ರೂ ಆಗಕ್ಕಾಗಲ್ಲ. ಬಟ್ ಅದಕ್ಕೋಸ್ಕರ ಕೆಲವೊಂದು ಪ್ರೋಟೀನ್ಸ್ ಪ್ರೆಸೆಂಟ್ ಇರುತ್ತೆ. ಆ ಪ್ರೋಟೀನ್ಸ್ ಈ ಮೆಂಬ್ರೇನ್ ನಲ್ಲಿ ಚಾನೆಲ್ಸ್ ನ ಫಾರ್ಮ್ ಮಾಡುತ್ತೆ. ಸೊ ಚಾನೆಲ್ಸ್ ನ ಮುಖಾಂತರ ಇಟ್ ವಿಲ್ ಮೂವ್ ಫ್ರಮ್ ಒನ್ ಸೈಡ್ ಟು ದಿ ಅದರ್. ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಂದ ಎಲ್ಲಿ ಕಡಿಮೆ ಇರುತ್ತೆ ಹಾಗೆ ಮೂವ್ ಆಗುತ್ತೆ. ಬಟ್ ಈ ಫಾಸ್ಫೋಲಿಪಿಡ್ ಬೈಲೇಯರ್ ಮುಖಾಂತರ ಮೂವ್ ಆಗಲ್ಲ, ಪ್ರೋಟೀನ್ಸ್ ನ ಮುಖಾಂತರ ಮೂವ್ ಆಗುತ್ತೆ. ಆಯ್ತಾ? ಅದಕ್ಕೆ ನಾವು ಫೆಸಿಲಿಟೇಟೆಡ್ ಡಿಫ್ಯೂಷನ್ ಅಂತ ಕರಿತೀವಿ. ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಏನು? ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಉಲ್ಟಾ, ಇಟ್ ಹ್ಯಾಪನ್ಸ್ ಅಗೇನ್ಸ್ಟ್ ದ ಗ್ರೇಡಿಯಂಟ್. ಓಕೆನಾ? ಅಗೇನ್ಸ್ಟ್ ದ ಗ್ರೇಡಿಯಂಟ್ ಆಗ್ತದೆ ಅಂದ್ರೆ ರಿಕ್ವೈರ್ಸ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP. ಇದಕ್ಕೊಂದು ಎಕ್ಸಾಂಪಲ್ ಸೋಡಿಯಂ ಪೊಟ್ಯಾಷಿಯಂ ಪಂಪ್. ಸೊ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಟ್ರಾನ್ಸ್ಪೋರ್ಟ್ ಆಗೋದು ಒಂದು ಕಡೆ ಕಡಿಮೆ ಇರುತ್ತೆ, ಇನ್ನೊಂದು ಕಡೆ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಎಲ್ಲಿ ಕಡಿಮೆ ಇದೆಯೋ ಅಲ್ಲಿಂದ ಎಲ್ಲಿ ಜಾಸ್ತಿ ಇದೆಯೋ ಆ ಡೈರೆಕ್ಷನ್ಗೆ ಮೂವ್ಮೆಂಟ್ ಆಗುತ್ತೆ. ಅದಕ್ಕೆ ನಾವು ಆಕ್ಟಿವ್ ಅಂತ ಕರೆಯೋದು. ಯಾವಾಗ ಜಾಸ್ತಿಯಿಂದ ಕಡಿಮೆ ಕಡೆಗೆ ಮೂವ್ ಆಗುತ್ತೆ ಅವಾಗ ನಾವು ಅದಕ್ಕೆ ಪ್ಯಾಸಿವ್ ಅಂತ ಕರಿತೀವಿ. ಪ್ಯಾಸಿವ್ಗೆ ಎನರ್ಜಿ ರಿಕ್ವೈರ್ಮೆಂಟ್ ಬೇಡ, ಆಕ್ಟಿವ್ಗೆ ಎನರ್ಜಿ ರಿಕ್ವೈರ್ಮೆಂಟ್ ಬೇಕು. ಓಕೆನಾ?
ಸೊ ದಟ್ ಇಸ್ ಅಬೌಟ್ ದ ಹೌ ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಬೇರೆ ಬೇರೆ ರೀತಿಯ ಟ್ರಾನ್ಸ್ಪೋರ್ಟ್ ಆಗುತ್ತೆ ಆಫ್ ಡಿಫ್ರೆಂಟ್ ಮಾಲಿಕ್ಯೂಲ್ಸ್. ಓಕೆ, ಈಗ ನಾವು ಆರ್ಗನೆಲ್ಸ್ ಬಗ್ಗೆ ಮಾತಾಡಕ್ ಶುರು ಮಾಡೋಣ. ಯುಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ ಹಲವಾರು ಆರ್ಗನ್ಸ್ ಇದೆ ಅಲ್ವಾ? ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಎಷ್ಟೊಂದಿದೆ. ಈ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ನಲ್ಲೆಲ್ಲ ಕನ್ಸಿಡರ್ ಮಾಡಿದ್ರೆ ಕೆಲವೊಂದು ಆರ್ಗನೆಲ್ಸ್ ನ ಫಂಕ್ಷನ್ಸ್ ಕೋಆರ್ಡಿನೇಟೆಡ್ ಆಗಿ ನಡೆಯುತ್ತೆ, ಒಂದೇ ಸಿಸ್ಟಮ್ ತರ ನಡೆಯುತ್ತೆ. ಆ ಎಲ್ಲ ಆರ್ಗನೆಲ್ಸ್ ನ ಒಟ್ಟಿಗೆ ನಾವೊಂದು ಸಿಸ್ಟಮ್ ಅಂತ ಗ್ರೂಪ್ ಮಾಡ್ತೀವಿ. ಆ ಸಿಸ್ಟಮ್ ನ ಹೆಸರು ಎಂಡೋ ಮೆಂಬ್ರೇನ್ ಸಿಸ್ಟಮ್. ಎಂಡೋ ಅಂತ ಅಂದ್ರೆ ಏನ್ ಹೇಳಿ? ಇನ್ಸೈಡ್. ಮೆಂಬ್ರೇನ್ ಅಂದ್ರೆ ಮೆಂಬ್ರೇನ್ ಗೊತ್ತಿರದೆ. ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಇದೆ, ಸೆಲ್ ನ ಒಳಗಡೆಗಿದೆ. ಎಂಡೋ ಸೆಲ್ ನ ಒಳಗಡೆ ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ಎಷ್ಟೊಂದಿದೆ. ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಲೈಸೋಸೋಮ್, ವ್ಯಾಕ್ಯೂಲ್, ಗಾಲ್ಜಿ, ಇಆರ್, ಪೆರಾಕ್ಸಿಸೋಮ್ಸ್, ವ್ಯಾಕ್ಯೂಲ್, ಇದೆಲ್ಲ ಕೂಡ ಎಷ್ಟೊಂದು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್. ಈ ಇಷ್ಟು ಮೆಂಬ್ರೇನ್ ಬೌಂಡ್ ಆರ್ಗನೆಲ್ಸ್ ನಲ್ಲಿ ಕೆಲವೊಂದು ಆರ್ಗನೆಲ್ಸ್ ಅದ್ರ ಫಂಕ್ಷನ್ ಕೋಆರ್ಡಿನೇಟೆಡ್ ಆಗಿ ನಡೆಯುತ್ತೆ. ಆ ಆರ್ಗನೆಲ್ಸ್ ನೆಲ್ಲ ನಾವು ಬಂದು ಎಂಡೋ ಮೆಂಬ್ರೇನ್ ಸಿಸ್ಟಮ್ ಅಂತ ಗುಂಪು ಮಾಡ್ತೀವಿ. ಯಾವ್ದೆಲ್ಲ ಆರ್ಗನೆಲ್ಸ್ ಅದು? 4 ಆರ್ಗನೆಲ್ಸ್ ಇನ್ಕ್ಲೂಡ್ ಆಗಿದೆ. ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಜಿ ಅಪ್ಯಾರಿಟಸ್, ಲೈಸೋಸೋಮ್ ಮತ್ತೆ ವ್ಯಾಕ್ಯೂಲ್ಸ್. ಇದ್ 4 ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಹೆಂಗಿದ್ರದ್ದೆಲ್ಲ ಫಂಕ್ಷನ್ ಕೋಆರ್ಡಿನೇಟೆಡ್ ಆಗಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಬ್ರೀಫ್ ಆಗಿ ಫಸ್ಟ್ ಹೇಳ್ಬಿಡ್ತೀನಿ, ಆಮೇಲೆ ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಟೈಪ್ ಆಫ್ ಆರ್ಗನೆಲ್ ಕೂಡ ಅದರ ಸ್ಟ್ರಕ್ಚರ್ ಏನು, ಫಂಕ್ಷನ್ ಏನು ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇದು ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ನ ಹೊರಗಡೆ ಇಲ್ಲಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಶುರು ಆಗ್ತಾ ಇದೆ ಅಲ್ವಾ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಸ್ ಅ ಪಾರ್ಟ್ ಆಫ್ ದ ಎಂಡೋಮೆಂಬ್ರೇನ್ ಸಿಸ್ಟಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ 2 ಟೈಪ್ಸ್ ಇದೆ. ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಈ ಕಡೆ ನೀವು ಏನ್ ನೋಡ್ತಾ ಇದ್ದೀರಾ ಇದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆನಾ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಅದು ಪ್ರೆಸೆಂಟ್ ಇರಲ್ಲ. ಈಗ ಫಸ್ಟ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಕನ್ಸಿಡರ್ ಮಾಡೋಣ. ಟ್ಯೂಬ್ ತರ ಸ್ಟ್ರಕ್ಚರ್ ಇರುತ್ತೆ, ಅದು ಹಾಲೋ ಟ್ಯೂಬ್ ತರ ಸ್ಟ್ರಕ್ಚರ್ ಇರುತ್ತೆ. ಇದು ಒಂದು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಟ್ಯೂಬ್ ಒಳಗಡೆ ಖಾಲಿ ಜಾಗ ಇದೆ ಅಂತ ಅನ್ಕೊಳ್ಳಿ. ಇದ್ರ ಮೇಲೆ ರೈಬೋಸೋಮ್ ಪ್ರೆಸೆಂಟ್ ಇದೆ. ನಮ್ಗೆ ಆಲ್ರೆಡಿ ಗೊತ್ತಿದೆ ರೈಬೋಸೋಮ್ ನ ಕೆಲಸ ಏನು. ರೈಬೋಸೋಮ್ ಪ್ರೋಟೀನ್ ನ ಸಿಂಥಸೈಸ್ ಮಾಡುತ್ತೆ. ಈ ರೈಬೋಸೋಮ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲಿದೆ, ಅದು ಒಂದು ಪ್ರೋಟೀನ್ ನ ಸಿಂಥಸೈಸ್ ಮಾಡಿದೆ. ಆ ಪ್ರೋಟೀನ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಆಗಬೇಕು, ಸ್ವಲ್ಪ ಫೋಲ್ಡಿಂಗ್ ಎಲ್ಲ ಆಗಬೇಕು. ಅದಕ್ಕೆ ರೈಬೋಸೋಮ್ ಆ ಪ್ರೋಟೀನ್ ನ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಲೂಮೆನ್ ಒಳಗಡೆ ಕಳಿಸುತ್ತೆ. ಖಾಲಿ ಜಾಗ, ಟ್ಯೂಬ್ ಒಳಗೆ ಖಾಲಿ ಜಾಗ ಇರುತ್ತಲ್ವಾ, ಅದಕ್ಕೆ ಲೂಮೆನ್ ಅಂತ ಕರಿತೀವಿ. ಸೊ ಆ ಲೂಮೆನ್ ಒಳಗಡೆ ಅದನ್ನ ಕಳಿಸುತ್ತೆ. ಓಕೆನಾ? ಈ ಒಳಗಡೆ ಖಾಲಿ ಜಾಗ ಏನಿದೆ ಅದು ಲೂಮೆನ್, ಅದ್ರೊಳಗಡೆ ಕಳಿಸುತ್ತೆ. ಆ ಪ್ರೋಟೀನ್ ನ ಅಥವಾ ಅದ್ಯಾವುದೋ ಎನ್ಸೈಮ್ ಕೂಡ ಆಗಿರ್ಬೋದು, ಆ ಎನ್ಸೈಮ್ ನ ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ವೆಸಿಕಲ್ ನ ಫಾರ್ಮೇಶನ್ ಅಲ್ಲಿ ಆಚೆ ಕಡೆಗೆ ರಿಲೀಸ್ ಮಾಡುತ್ತೆ. ಆ ವೆಸಿಕಲ್ ಗಾಲ್ಜಿ ಜೊತೆ ಬಂದು ಫ್ಯೂಸ್ ಆಗುತ್ತೆ. ಲೆಟ್ಸ್ ಸೇ ಆ ಪ್ರೋಟೀನ್ಗೆ ಶುಗರ್ ಆಡ್ ಆಗ್ಬೇಕಿತ್ತು. ಗಾಲ್ಜಿ ಅಪ್ಯಾರಟಸ್ ಬಂದಾಗ ಆ ಪ್ರೋಟೀನ್ ಮೇಲೆ ಶುಗರ್ ಎಲ್ಲ ಆಡ್ ಆಗುತ್ತೆ. ಶುಗರ್ ಆಡ್ ಆದ್ಮೇಲೆ ಗ್ಲೈಕೋಪ್ರೋಟೀನ್ ನ ಫಾರ್ಮೇಶನ್ ಆಗುತ್ತೆ. ಇಲ್ಲಿಂದ ಗಾಲ್ಜಿ ಥ್ರೂ ಹಿಂಗ್ ಬಂದು ಬರೋಷ್ಟೊತ್ತಿಗೆ ಅದಕ್ಕೆ ಶುಗರ್ ಆಡ್ ಆಗಿರುತ್ತೆ. ಅದು ಈ ಗಾಲ್ಜಿ ರಿಲೀಸ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಹೇಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಗಾಲ್ಜಿ ಅಪ್ಯಾರಟಸ್ ಫಂಕ್ಷನ್ ಕೋಆರ್ಡಿನೇಟೆಡ್ ಆಗಿದೆ ಅಂತ. ಹಾಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ತಗೊಂಡ್ರೆ ಅದ್ರ ಕೆಲಸ ಲಿಪಿಡ್ಸ್ ನ ಸಿಂಥಸೈಸ್ ಮಾಡೋದು, ಬಯೋಸಿಂಥಸಿಸ್ ಆಫ್ ಲಿಪಿಡ್ಸ್. ಗಾಲ್ಜಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಕೆಲಸ ಆ ಲಿಪಿಡ್ಗೆ ಏನಾದ್ರೂ ಶುಗರ್ ಆಡ್ ಆಗ್ಬೇಕು, ಗ್ಲೈಕೋ ಲಿಪಿಡ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಅದು ಆ ಪ್ರೋಟೀನ್ ನ ವೆಸಿಕಲ್ ಮುಖಾಂತರ, ಆ ಲಿಪಿಡ್ ನ ವೆಸಿಕಲ್ ಮುಖಾಂತರ ಗಾಲ್ಜಿ ಕಳ್ಸುತ್ತೆ. ಗಾಲ್ಜಿ ಒಳಗಡೆ ಅಡಿಷನ್ ಆಫ್ ಶುಗರ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಆಗುತ್ತೆ. ಅದಾದ ನಂತರ ಇಟ್ ವಿಲ್ ಗೆಟ್ ರಿಲೀಸ್ಡ್. ಆಯ್ತಾ? ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ಆಫ್ ಹೌ ಎರಡು ಆರ್ಗನೆಲ್ಸ್ ಮಧ್ಯ ಕೆಲಸ ಫಂಕ್ಷನ್ಸ್ ಕೋಆರ್ಡಿನೇಟೆಡ್ ಆಗಿರುತ್ತೆ ಅಂತ. ಹೋಗ್ತಾ ನೋಡೋಣ ಇನ್ನ ಡೀಟೇಲ್ ಆಗಿ. ಫಸ್ಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬಗ್ಗೆ ಮಾತಾಡೋಣ. ಓಕೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂದ್ರೆ ಏನು? ಎಂಡೋಪ್ಲಾಸ್ಮಿಕ್ ಅಂದ್ರೆ ಏನು? ಸೈಟೋಪ್ಲಾಸಮ್ ನ ಒಳಗಡೆಗೆ ಇರುವಂತಹ ಒಂದು ನೆಟ್ವರ್ಕ್ ಅಂತ. ರೆಟಿಕ್ಯುಲಮ್ ಅಂತ ಅಂದ್ರೆ ಅರ್ಥ ನೆಟ್ವರ್ಕ್ ಅಂತ. ಎಂಡೋಪ್ಲಾಸ್ಮಿಕ್ ಅಂತ ಅಂದ್ರೆ ಸೈಟೋಪ್ಲಾಸಮ್ ಒಳಗಡೆ, ಎಂಡೋ ಅಂತ ಅಂದ್ರೆ ಇನ್ಸೈಡ್. ಸೈಟೋಪ್ಲಾಸಮ್ ನ ಒಳಗಡೆ ಒಂದು ನೆಟ್ವರ್ಕ್ ರೀತಿ ಫಾರ್ಮೇಶನ್ ಮಾಡಿರುವಂತಹ ಸ್ಟ್ರಕ್ಚರಿಗೆ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೋಡಿ ಇಲ್ಲಿ ಇದು ಬರೀ ಇಲ್ಲಿ ಇಷ್ಟಕ್ಕೆ ಮಾತ್ರ ಎಂಡ್ ಆಗಿದೆ, ಬಟ್ ಆಕ್ಚುಲಿ ನೀವು ಸೆಲ್ ನ ನೋಡಿದ್ರೆ, ಸೆಲ್ ನ ಸ್ಟ್ರಕ್ಚರ್ ನ ನೋಡಿದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲಿಂದ ಸುಮಾರು ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಶುರು ಆಗಿ ಆಲ್ಮೋಸ್ಟ್ ಪ್ಲಾಸ್ಮಾ ಮೆಂಬ್ರೇನ್ ತನಕ ಕೂಡ ಎಕ್ಸ್ಟೆಂಡ್ ಆಗಿರುತ್ತೆ.
ಸೊ ಅದು ಪೂರ್ತಿ ಒಂದು ನೆಟ್ವರ್ಕ್ ರೀತಿಯ ಫಾರ್ಮೇಶನ್ ಮಾಡುತ್ತೆ ಅಲ್ವಾ. ಇಟ್ ಇಸ್ ಪ್ರೆಸೆಂಟ್ ಇನ್ ದ ಸೈಟೋಪ್ಲಾಸಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಸೈಟೋಪ್ಲಾಸಮ್ನ 2 ಕಾಂಪೊನೆಂಟ್ಗೆ ಡಿವೈಡ್ ಮಾಡುತ್ತೆ. ಮೊದಲನೆಯ ಕಾಂಪೊನೆಂಟ್ ಇಸ್ ಲೂಮಿನಲ್ ಕಾಂಪೊನೆಂಟ್ ಅಥವಾ ಕಂಪಾರ್ಟ್ಮೆಂಟ್, ಇನ್ನೊಂದು ಎಕ್ಸ್ಟ್ರಾ ಲೂಮಿನಲ್ ಕಂಪಾರ್ಟ್ಮೆಂಟ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಳಗಡೆ ಏನ್ ಜಾಗ ಇದೆ ಅದಕ್ಕೆ ನಾವು ಲೂಮೆನ್ ಅಂತ ಕರಿತೀವಿ. ದಟ್ ಈಸ್ ದ ಲೂಮಿನಲ್ ಕಂಪಾರ್ಟ್ಮೆಂಟ್. ಈ ಮೆಂಬ್ರೇನ್ನ ಹೊರಗಡೆ ಏನ್ ಸೈಟೋಪ್ಲಾಸಮ್ ಇದೆ ಅದು ನಮ್ಮ ಎಕ್ಸ್ಟ್ರಾ ಲೂಮಿನಲ್, ಲೂಮೆನ್ನ ಹೊರಗಡೆ ಇರುವಂತಹ ಕಂಪಾರ್ಟ್ಮೆಂಟ್. ಓಕೆನಾ. ಈಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು ಟೈಪ್ಸ್ ಬಗ್ಗೆ ಮಾತಾಡೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ದು 2 ಟೈಪ್ಸ್ ನಾವು ನೋಡ್ಬೋದು. ಬೇಸಿಸ್ ಏನು 2 ಟೈಪ್ಸ್ಗೆ ಅಂದ್ರೆ ಅದ್ರ ಮೇಲೆ ರೈಬೋಸೋಮ್ ಪ್ರೆಸೆಂಟ್ ಇದೆಯಾ ಇಲ್ವಾ. ರೈಬೋಸೋಮ್ ಪ್ರೆಸೆಂಟ್ ಇದ್ರೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ರೈಬೋಸೋಮ್ ಇಲ್ಲ ಅಂತ ಅಂದ್ರೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ರೈಬೋಸೋಮ್ ಇರೋ ಕಾರಣ ಅದಕ್ಕೆ ಒಂದು ರಫ್ ಅಪಿಯರೆನ್ಸ್ ಇರುತ್ತೆ. ರೈಬೋಸೋಮ್ ಇಲ್ಲದೆ ಹೋದ್ರೆ ಸ್ಮೂತ್ ಅಪಿಯರೆನ್ಸ್ ಇರುತ್ತೆ. ಆಯ್ತಾ, ಅದೇ ಪ್ರೈಮರಿ ಡಿಫರೆನ್ಸ್. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಸ್ ಇದೆ. ರೈಬೋಸೋಮ್ಸ್ ನ ಕೆಲಸನೇ ಪ್ರೋಟೀನ್ ಸಿಂಥಸಿಸ್. ಸೊ ಹಾಗಾಗಿ ಈ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೈಬೋಸೋಮ್ಸ್ಗೆಲ್ಲ ಇಡೋದಕ್ಕೆ ಜಾಗನ ಮಾಡಿಕೊಟ್ಟಿದೆ. ಹಾಗೆ ಅದು ಪ್ರೋಟೀನ್ ಸಿಂಥಸಿಸ್ಗೆ ಜಾಸ್ತಿ ಜಾಗ ಮಾಡಿಕೊಟ್ಟಿದೆ. ಸೊ ಯಾವ್ದೆಲ್ಲ ಸೆಲ್ಸ್ ನಲ್ಲಿ ಪ್ರೋಟೀನ್ ಸಿಂಥಸಿಸ್ ಜಾಸ್ತಿ ಆಗ್ತಾ ಇರುತ್ತೆ ಅಂತಹ ಸೆಲ್ಸ್ ನಲ್ಲಿ ನಾವು ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಜಾಸ್ತಿ ನೋಡ್ಬೋದು. ಓಕೆ, ಸೊ ನೀವು ಸೆಲ್ಸ್ ನ ನೋಡಿದ್ರೆ ಸೆಲ್ಸ್ ನಲ್ಲಿ ಇದು ನ್ಯೂಕ್ಲಿಯಸ್ ಆಗಿದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದಾನೆ ಇದು ಎಕ್ಸ್ಟೆಂಡ್ ಆಗಿ ಔಟರ್ ನ್ಯೂಕ್ಲಿಯರ್ ಮೆಂಬ್ರೇನ್ ಇಂದ ಕಂಟಿನ್ಯೂಸ್ ಆಗಿರುತ್ತೆ. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಲ್ಲಿ ಏನಾಗುತ್ತೆ, ಇಲ್ಲಿ ಲಿಪಿಡ್ಸ್ ನ ಸಿಂಥಸಿಸ್ ಆಗುತ್ತೆ. ಯಾವ್ದೆಲ್ಲ ಸೆಲ್ಸ್ ನಲ್ಲಿ ನಮ್ಮ ಬಾಡಿಯಲ್ಲಿ ಸ್ಟೆರಾಯ್ಡಲ್ ಹಾರ್ಮೋನ್ಸ್, ಲಿಪಿಡ್ ನಿಂದ ಫಾರ್ಮ್ ಆಗಿರುವಂತಹ ಸ್ಟೆರಾಯ್ಡಲ್ ಹಾರ್ಮೋನ್ಸ್ ಅದರದ್ದು ಸಿಂಥಸಿಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯೋರ್ ಎಸ್ಟ್ರೋಜೆನ್ಸ್, ಟೆಸ್ಟೋಸ್ಟಿರೋನ್, ಪ್ರೊಜೆಸ್ಟ್ರೋನ್, ಈ ಹಾರ್ಮೋನ್ಸ್ ಎಲ್ಲ ಸ್ಟೆರಾಯ್ಡಲ್ ಹಾರ್ಮೋನ್ಸ್. ಯಾವ ಸೆಲ್ಸ್ ನಲ್ಲಿ ಅದರ ಸಿಂಥಸಿಸ್ ಆಗುತ್ತೆ ಅಂತಹ ಸೆಲ್ಸ್ ನಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಾವು ಜಾಸ್ತಿ ನೋಡಬಹುದು. ದಟ್ ಇಸ್ ಅಬೌಟ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈಗ ಗಾಲ್ಜಿ ಅಪ್ಯಾರಟಸ್ ಬಗ್ಗೆ ಮಾತಾಡೋಣ. ಗಾಲ್ಜಿ ಬಾಡೀಸ್ ಅಂತ ಕೂಡ ಕರೀತಾರೆ ಅದಕ್ಕೆ. ಗಾಲ್ಜಿ ಅಂದ್ರೆ ಏನು, ಇದನ್ನ ಯಾರು ಡಿಸ್ಕವರ್ ಮಾಡಿದ್ರು ಅವರ ಹೆಸರು ಕೆಮಿಲೋ ಗಾಲ್ಜಿ ಅಂತ. 1898 ಅಲ್ಲಿ ಅವ್ರು ಡಿಸ್ಕವರ್ ಮಾಡಿದ್ದು. ಅದಕ್ಕೆ ಈ ಬಾಡೀಸ್ ನ ಹೆಸರು ಗಾಲ್ಜಿ ಬಾಡೀಸ್ ಅಥವಾ ಗಾಲ್ಜಿ ಅಪ್ಯಾರಟಸ್ ಅಂತ ನಾವು ಕರಿತೀವಿ. ಏನೆಲ್ಲ ಇರುತ್ತೆ ಇದರಲ್ಲಿ ಬೇರೆ ಬೇರೆ ಪಾರ್ಟ್ಸ್. ಫ್ಲಾಟ್ ಆಗಿರುವಂತಹ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಪ್ಯಾರಲಲ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ವಿತ್ ಇನ್ ಗಾಲ್ಜಿ ಯು ಕ್ಯಾನ್ ಸಿ ಸ್ಟ್ರಕ್ಚರ್ಸ್ ಲೈಕ್ ಸಿಸ್ಟರ್ನೆ ಅಂಡ್ ವೆಸಿಕಲ್ಸ್ ಅಂಡ್ ಟ್ಯೂಬ್ಯೂಲ್ಸ್. ನೋಡಿ, ಇದು ನಾನು ಏನ್ ಡ್ರಾ ಮಾಡ್ತಾ ಇದ್ದೀನಿ ಇವಾಗ, ಇದೊಂದು ಫ್ಲಾಟ್ ಆಗಿರುವಂತಹ ಸ್ಯಾಕ್. ಅಂತಹ ಫ್ಲಾಟ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಎಷ್ಟೊಂದು ಒಂದಕ್ಕೊಂದು ಪ್ಯಾರಲಲ್ ಆಗಿ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ನಾವು ಸಿಸ್ಟರ್ನಿ ಅಂತ ಕರೆಯೋದು. ಈ ಸಿಸ್ಟರ್ನಿಯಿಂದ ಏನ್ ಪಿಂಚ್ ಆಫ್ ಆಗಿ ಫಾರ್ಮ್ ಆಗುತ್ತೆ ಒಂದು ಚಿಕ್ಕ ಚಿಕ್ಕ ಸ್ಫೆರಿಕಲ್ ಸ್ಯಾಕ್ಸ್, ಅದಕ್ಕೆ ನಾವು ವೆಸಿಕಲ್ಸ್ ಅಂತ ಕರಿತೀವಿ. ಮಧ್ಯ ಮಧ್ಯ ಬಿಟ್ವೀನ್ ಸಿಸ್ಟರ್ನೇ ಏನ್ ಕನೆಕ್ಷನ್ಸ್ ಇರುತ್ತೆ ಅದಕ್ಕೆ ನಾವು ಟ್ಯೂಬ್ಯೂಲ್ಸ್ ಅಂತ ಕರಿತೀವಿ. ಟ್ಯೂಬ್ಯುಲರ್ ಆಗಿರುತ್ತೆ ಅದು. ಓಕೆನಾ. ಸೊ ಇದರದ್ದು ಸೈಜ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ಡೈಮೀಟರ್ ಸುಮಾರು 0.5 ಮೈಕ್ರಾನ್ ಟು 1 ಮೈಕ್ರಾನ್ ಇರುತ್ತೆ. ಈ ಸಿಸ್ಟರ್ನೇ ಏನಿದೆ ಅದು ಕಾನ್ಸೆಂಟ್ರಿಕ್ ಆಗಿ ಅರೇಂಜ್ ಆಗಿರುತ್ತೆ ನ್ಯೂಕ್ಲಿಯಸ್ ನ ಹತ್ರ. ಜನರಲಿ ಅದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಹತ್ರ ಅರೇಂಜ್ ಆಗಿರುತ್ತೆ. ಆಯ್ತಾ, ನೋಡಿ ಇಲ್ಲಿ ತೋರಿಸ್ತೀನಿ. ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ಗಾಲ್ಜಿ ಅಪ್ಯಾರಟಸ್. ಗಾಲ್ಜಿ ಅಪ್ಯಾರಟಸ್ಗೆ ಒಂದು ಕಾನ್ಕೇವ್ ಸೈಡ್ ಇರುತ್ತೆ, ಒಂದು ಕಾನ್ವೆಕ್ಸ್ ಸೈಡ್ ಇರುತ್ತೆ. ನೋಡಿ ಹೀಗಿರುತ್ತೆ ಅಲ್ವಾ, ಹೀಗಿರುತ್ತೆ. ಇದು ಈ ಕಡೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನ ಏನ್ ಫೇಸ್ ಮಾಡ್ತಾ ಇದೆ ಅದು ಕಾನ್ವೆಕ್ಸ್ ಸೈಡ್. ಈ ಕಡೆಗೆ ಏನ್ ಫೇಸ್ ಮಾಡ್ತಾ ಇದೆ ಅವೇ ಫ್ರಮ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ಕಾನ್ಕೇವ್ ಸೈಡ್. ಈ ಕಾನ್ವೆಕ್ಸ್ ಸೈಡ್ಗೆ ನಾವು ಸಿಸ್ ಫೇಸ್ ಅಂತ ಕೂಡ ಕರಿತೀವಿ. ಕಾನ್ಕೇವ್ ಸೈಡ್ಗೆ ನಾವು ಟ್ರಾನ್ಸ್ ಫೇಸ್ ಅಂತ ಕೂಡ ಕರಿತೀವಿ. ಅಥವಾ ಸಿಸ್ ಫೇಸ್ಗೆ ನಾವು ಫಾರ್ಮಿಂಗ್ ಫೇಸ್ ಅಂತ ಕೂಡ ಕರಿತೀವಿ. ಟ್ರಾನ್ಸ್ ಫೇಸ್ಗೆ ನಾವು ಮೆಚ್ಯೂರಿಂಗ್ ಫೇಸ್ ಅಂತ ಕೂಡ ಕರಿತೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ ಏನೆಲ್ಲ ವೆಸಿಕಲ್ಸ್ ER ಇಂದ ಬರುತ್ತೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆದ್ರೂ ಆಗಿರ್ಬೋದು, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆದ್ರೂ ಆಗಿರ್ಬೋದು. ಏನೇ ವೆಸಿಕಲ್ಸ್ ER ಇಂದ ಬಂದು ಗಾಲ್ಜಿ ಜೊತೆ ಜಾಯಿನ್ ಆಗುತ್ತೆ ಆ ಎಲ್ಲಾ ವೆಸಿಕಲ್ಸ್ ಕೂಡ ಫಸ್ಟ್ ಬಂದು ಜಾಯಿನ್ ಆಗೋದು, ಫ್ಯೂಸ್ ಆಗೋದು ಸಿಸ್ ಫೇಸ್ ನಲ್ಲಿ. ಸಿಸ್ ಫೇಸ್ ನಿಂದ ಟ್ರಾನ್ಸ್ ಫೇಸ್ ಕಡೆಗೆ ಹೋಗ್ತಾ 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 ಅದಕ್ಕೆ ಏನೆಲ್ಲ ಮಾಡಿಫಿಕೇಶನ್ ಬೇಕೋ ಅದೆಲ್ಲ ಮಾಡಿಫಿಕೇಶನ್ಸ್ ಆಗುತ್ತೆ. ಅದಕ್ಕೆ ಶುಗರ್ ಆಡ್ ಆಗೋದು, ಇಂಥ ಮಾಡಿಫಿಕೇಶನ್ಸ್ ಎಲ್ಲ ಒಳಗಡೆ ಗಾಲ್ಜಿಲಿ ಮೂವ್ ಆಗ್ತಾ ಆಗ್ತಾ ಆಗುತ್ತೆ.
ಸೊ ಈ ಕಡೆ ಬಂದು ವೆಸಿಕಲ್ ER ಇಂದ ಬಂದು ಫ್ಯೂಸ್ ಆಗುತ್ತೆ. ಅದು ಮಾಡಿಫೈ ಆದ್ಮೇಲೆ ಮೆಚ್ಯೂರಿಂಗ್ ಫೇಸ್ ಅಥವಾ ಟ್ರಾನ್ಸ್ ಫೇಸ್ ಇಂದ ಇನ್ನೊಂದು ವೆಸಿಕಲ್ ಮುಖಾಂತರ ರಿಲೀಸ್ ಆಗುತ್ತೆ. ನೋಡಿ, ಇದು ಟ್ರಾನ್ಸ್ ಫೇಸ್. ಇಲ್ಲಿ ಬಂದಿದ್ದ ವೆಸಿಕಲ್ ಗಾಲ್ಜಿ ಒಳಗೆ ಹೋಗಿ ಮಾಡಿಫೈ ಆಗಿ ಟ್ರಾನ್ಸ್ ಫೇಸ್ ಇಂದ ಪಿಂಚ್ ಆಫ್ ಆಗ್ತಾ ಇದೆ. ಓಕೆ, ಸೊ ಯಾ ಕಾನ್ಸೆಂಟ್ರಿಕ್ ಆಗಿ ಅರೇಂಜ್ ಆಗಿರುತ್ತೆ. ಡಿಸ್ಟಿಂಕ್ಟ್ ಕಾನ್ವೆಕ್ಸ್ ಫೇಸ್ ಇರುತ್ತೆ, ಅದಕ್ಕೆ ಸಿಸ್ ಅಥವಾ ಫಾರ್ಮಿಂಗ್ ಫೇಸ್ ಅಂತ ಕರಿತೀವಿ. ಕಾನ್ಕೇವ್ ಫೇಸ್ ಕೂಡ ಇರುತ್ತೆ, ಅದಕ್ಕೆ ಟ್ರಾನ್ಸ್ ಅಥವಾ ಮೆಚ್ಯೂರಿಂಗ್ ಫೇಸ್ ಅಂತ ಕೂಡ ಕರಿತೀವಿ. ಓಕೆ, ನಾವು ಇದ್ರದ್ದು ಫಂಕ್ಷನ್ ಏನು, ಸ್ಟ್ರಕ್ಚರ್ ಗೊತ್ತಾಯ್ತು ನಮಗೆ. ಫಂಕ್ಷನ್ ಏನು ಆಲ್ರೆಡಿ ಹೇಳಿದ್ದೀನಿ. ಏನಾದ್ರೂ ಮೆಟೀರಿಯಲ್ಸ್ ಪ್ಯಾಕೇಜ್ ಆಗ್ಬೇಕಾಗಿದ್ರೆ ಪ್ಯಾಕೇಜಿಂಗ್ ಎಲ್ಲ ನಮ್ಮ ಗಾಲ್ಜಿ ಅಪ್ಯಾರಟಸ್ ನ ಒಳಗಡೆ ನಡೆಯುತ್ತೆ. ಪ್ಯಾಕೇಜ್ ಮಾಡಿ ಅದನ್ನ ಎಲ್ಲಾದ್ರೂ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಗಾಲ್ಜಿಯ ವೆಸಿಕಲ್ಸ್ ಮುಖಾಂತರ ಆಗುತ್ತೆ. ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗ್ಬೋದು? ಮೇ ಬಿ ಸೆಲ್ ಒಳಗಡೆನೆ ಎಲ್ಲಾದ್ರೂ ಬೇಕಾಗಿರ್ಬೋದು. ನೋಡಿ, ಸೆಲ್ ಒಳಗಡೆನೆ ಏನಾದ್ರೂ ಬೇಕಾಗಿದ್ರೆ ಆ ವೆಸಿಕಲ್ ಸೆಲ್ ಒಳಗಡೆನೆ ಹೋಗುತ್ತೆ. ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ನಲ್ಲಿ ಲೆಟ್ಸ್ ಸೇ ಒಂದು ಗ್ಲೈಕೋಲಿಪಿಡ್ ಬೇಕಾಗಿದೆ. ಪ್ಲಾಸ್ಮಾ ಮೆಂಬ್ರೇನ್ ಅಲ್ಲಿ ಗ್ಲೈಕೋಲಿಪಿಡ್ ಬೇಕಾಗಿದೆ. ಲಿಪಿಡ್ ಎಲ್ ಸಿಂಥಸೈಸ್ ಆಗುತ್ತೆ. ಲಿಪಿಡ್ ಸಿಂಥಸೈಸ್ ಆಗೋದು ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಲ್ಲಿ. ಲಿಪಿಡ್ ಏನೋ ಅಲ್ಲಿ ಸಿಂಥಸೈಸ್ ಆಯ್ತು. ಗ್ಲೈಕೋಲಿಪಿಡ್ ಅದನ್ನ ಮಾಡ್ಬೇಕು ನಾವು ಅಂತ ಅಂದ್ರೆ ಆ ಲಿಪಿಡ್ ಜೊತೆಗೆ ಒಂದು ಕಾರ್ಬೋಹೈಡ್ರೇಟ್ ನ ಅಟ್ಯಾಚ್ ಆಗ್ಬೇಕು. ಸೊ ಆ ಲಿಪಿಡ್ ಇಲ್ಲಿ ಏನ್ ಫಾರ್ಮ್ ಆಗಿದೆ ಅದು ಹೋಗಿ ಗಾಲ್ಜಿ ಜೊತೆ ಫ್ಯೂಸ್ ಆಗುತ್ತೆ. ಗಾಲ್ಜಿ ಅದಕ್ಕೆ ಕಾರ್ಬೋಹೈಡ್ರೇಟ್ ನ ಆಡ್ ಮಾಡಿ ಗ್ಲೈಕೋಲಿಪಿಡ್ ಮಾಡುತ್ತೆ. ಗ್ಲೈಕೋಲಿಪಿಡ್ ಮಾಡಿ ಇದೇ ತರ ಒಂದು ವೆಸಿಕಲ್ ನಲ್ಲಿ ಅದು ಆಚೆ ಕಳಿಸುತ್ತೆ. ಆ ವೆಸಿಕಲ್ ಹೊರಗಡೆ ಹೋಗಿ ಪ್ಲಾಸ್ಮಾ ಮೆಂಬ್ರೇನ್ ಹತ್ರ ಹೋಗಿ ಪ್ಲಾಸ್ಮಾ ಮೆಂಬ್ರೇನ್ ಜೊತೆ ಫ್ಯೂಸ್ ಆಗಿ ಅಲ್ಲಿ ಆ ಗ್ಲೈಕೋಲಿಪಿಡ್ ರಿಲೀಸ್ ಆಗುತ್ತೆ ವೆಸಿಕಲ್ ನಿಂದ ಹೊರಗಡೆ. ಸೊ ಆ ರೀತಿ ಸೆಲ್ ಒಳಗಡೆನೆ ಎಲ್ಲಾದ್ರೂ ಟ್ರಾನ್ಸ್ಪೋರ್ಟ್ ಆಗ್ಬೇಕಾಗಿದ್ರು, ಸೆಲ್ಲಿಂದ ಆಚೆ ಕಡೆ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಹತ್ರ ಕಳಿಸ್ಬೇಕಾಗಿದ್ರು ಗಾಲ್ಜಿಯ ವೆಸಿಕಲ್ಸ್ ಥ್ರೂ ಆ ಟ್ರಾನ್ಸ್ಪೋರ್ಟ್ ನ ನಾವು ಮಾಡಬಹುದು. ಓಕೆ, ಯಾ ಮೆಟೀರಿಯಲ್ಸ್ ಏನೇ ಪ್ಯಾಕೇಜ್ ಆಗ್ಬೇಕಾಗಿದ್ರು ER ನ ವೆಸಿಕಲ್ ಸಿಸ್ ಫೇಸ್ ಅಲ್ಲಿ ಫ್ಯೂಸ್ ಆಗುತ್ತೆ, ಮೆಚ್ಯೂರಿಂಗ್ ಫೇಸ್ ಟುವರ್ಡ್ಸ್ ಮೂವ್ ಆಗುತ್ತೆ. ಆಲ್ರೆಡಿ ಹೇಳಿದೀನಿ. ಎಷ್ಟೊಂದು ಪ್ರೋಟೀನ್ಸ್ ರೈಬೋಸೋಮ್ಸ್ ನಲ್ಲಿ ಸಿಂಥಸೈಸ್ ಆಗೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ, RER ಮೇಲೆ. ಅದು ಗಾಲ್ಜಿಯಲ್ಲಿ ಮಾಡಿಫೈ ಆಗುತ್ತೆ ಬಿಫೋರ್ ದೇ ಆರ್ ರಿಲೀಸ್ಡ್ ಇನ್ ಇಟ್ಸ್ ಟ್ರಾನ್ಸ್ ಫೇಸ್. ಸೊ ಬೇಸಿಕಲಿ ಇದ್ರ ಫಂಕ್ಷನ್ ಏನು, ಗಾಲ್ಜಿದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಏನು ಅಂತ ಅಂದ್ರೆ ಇಲ್ಲಿ ಶುಗರ್ಸ್ ಆಡ್ ಆಗುತ್ತೆ ಪ್ರೋಟೀನ್ ಮತ್ತೆ ಲಿಪಿಡ್ಸ್ಗೆ. ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಂದ ಬರೋ ಪ್ರೋಟೀನ್ಸ್ಗೆ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿಂದ ಬರುವಂತಹ ಲಿಪಿಡ್ಸ್ಗೆ ಶುಗರ್ನ ಆಡ್ ಮಾಡುತ್ತೆ. ಇದು ಕಾರ್ಬೋಹೈಡ್ರೇಟ್ಸ್ ನ ಆಡ್ ಮಾಡುತ್ತೆ. ಓಕೆ, ಸೊ ಆ ಪ್ರಾಸೆಸ್ಗೆ ನಾವು ಗ್ಲೈಕೋಸಿಲೇಷನ್ ಅಂತ ಕರಿತೀವಿ. ಅದು ನಡೆಯೋದು ನಮ್ಮ ಗಾಲ್ಜಿ ಅಪ್ಯಾರಟಸ್ ನಲ್ಲಿ. ದಟ್ ಇಸ್ ಇಟ್ಸ್ ಫಂಕ್ಷನ್. ನೆಕ್ಸ್ಟ್ ಏನಿದೆ ಎಂಡೋ ಮೆಂಬ್ರೇನ್ ಸಿಸ್ಟಮ್ ನಲ್ಲಿ? ಲೈಸೋಸೋಮ್. ಲೈಸೋಸೋಮ್ ಅಂದ್ರೆ ಎಲ್ಲರಿಗೂ ಗೊತ್ತು, ಸೂಯಿಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ ನಾವು ಅದಕ್ಕೆ, ಅಲ್ವಾ? ದೇ ಆರ್ ಆಲ್ಸೋ ಕಾಲ್ಡ್ ಸೂಯಿಸೈಡ್ ಬ್ಯಾಗ್ಸ್. ಯಾಕೆ ಇದಕ್ಕೆ ನಾವು ಸೂಯಿಸೈಡ್ ಬ್ಯಾಗ್ಸ್ ಅಂತ ಕರಿತೀವಿ? ಯಾಕೆ ಅಂತ ಅಂದ್ರೆ ಈ ಲೈಸೋಸೋಮ್ ನ ಒಳಗಡೆ ಎನ್ಸೈಮ್ಸ್ ಪ್ರೆಸೆಂಟ್ ಇರುತ್ತೆ. ಆ ಎನ್ಸೈಮ್ಸ್ಗೆ ನಾವು ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂತ ಕರಿತೀವಿ. ಓಕೆ, ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಥವಾ ಹೈಡ್ರೋಲೇಸಸ್ ಅಂತ ಕರಿತೀವಿ. ಏನ್ ಮಾಡುತ್ತೆ ಈ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂದ್ರೆ ವಾಟರ್ ಮಾಲಿಕ್ಯೂಲ್ ನ ಯೂಸ್ ಮಾಡಿಕೊಂಡು ಬಾಂಡ್ಸ್ ನ ಬ್ರೇಕ್ ಮಾಡುತ್ತೆ. ಅದಕ್ಕೆ ನಾವು ಲೈಸಿಸ್ ಅಂತ ಕರಿತೀವಿ. ಹೈಡ್ರೋ ವಾಟರ್, ಲೈಸಿಸ್ ಅಂದ್ರೆ ಬ್ರೇಕ್ ಡೌನ್. ಹೈಡ್ರೋಲೈಟಿಕ್ ಎನ್ಸೈಮ್ ಅಂತ ಅಂದ್ರೆ ಯಾವ ಎನ್ಸೈಮ್ ನೀರ್ನ ಯೂಸ್ ಮಾಡಿಕೊಂಡು ಕೆಮಿಕಲ್ ಬಾಂಡ್ಸ್ ನ ಬ್ರೇಕ್ ಮಾಡುತ್ತೆ ಬಯೋಮಾಲಿಕ್ಯೂಲ್ಸ್ ನಲ್ಲಿ, ಅದಕ್ಕೆ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಅಂತ ಕರಿತೀವಿ. ಪ್ರೋಟೀನ್ ನ ಬ್ರೇಕ್ ಡೌನ್ ಮಾಡುವ ಎನ್ಸೈಮ್ಗೆ ಪ್ರೋಟಿಯೇಸ್ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟ್ ನ ಬ್ರೇಕ್ ಡೌನ್ ಮಾಡುವ ಎನ್ಸೈಮ್ಗೆ ಕಾರ್ಬೋಹೈಡ್ರೇಸ್ ಅಂತ ಕರಿತೀವಿ. ಲಿಪಿಡ್ಸ್ ನ ಬ್ರೇಕ್ ಡೌನ್ ಮಾಡುವ ಎನ್ಸೈಮ್ಗೆ ಲೈಪೇಸ್ ಅಂತ ಕರಿತೀವಿ. ನ್ಯೂಕ್ಲಿಕ್ ಆಸಿಡ್, RNA DNA ನ ಬ್ರೇಕ್ ಡೌನ್ ಮಾಡುವ ಎನ್ಸೈಮ್ಗೆ ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಈ ಎಲ್ಲಾ ಎನ್ಸೈಮ್ಸ್ ಕೂಡ ನಮ್ಮ ಲೈಸೋಸೋಮ್ ಒಳಗಡೆ ಇರುತ್ತೆ. ಸೆಲ್ ನಲ್ಲಿ ಯಾವುದೋ ಒಂದು ಫುಡ್ ವ್ಯಾಕ್ಯೂಲ್ ಇತ್ತು ಅಥವಾ ಯಾವುದೋ ಒಂದು ಡ್ಯಾಮೇಜ್ ಆಗಿದೆ ಆರ್ಗನಲ್, ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ, ಅದು ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂದಾಗ ಅದನ್ನ ಬ್ರೇಕ್ ಡೌನ್ ಮಾಡೋದಕ್ಕೆ ಲೈಸೋಸೋಮ್ ಸಹಾಯ ಮಾಡುತ್ತೆ. ಓಕೆನಾ? ಸೊ ಯಾ, ಇಟ್ ಈಸ್ ರಿಚ್ ಇನ್ ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಬೇರೆ ಬೇರೆ ರೀತಿಯ ಎನ್ಸೈಮ್ಸ್ ಪ್ರೆಸೆಂಟ್ ಇರುತ್ತೆ. ಈ ಎನ್ಸೈಮ್ಸ್ ಎಲ್ಲ ಆಕ್ಟಿವ್ ಆಗೋದು ಅಸಿಡಿಕ್ pH ನಲ್ಲಿ ಮಾತ್ರ. ಸುಮಾರು pH 2 ಇರುವಾಗ ಈ ಎನ್ಸೈಮ್ಸ್ ಎಲ್ಲ ಆಕ್ಟಿವ್ ಆಗುತ್ತೆ. ಈ ಲೈಸೋಸೋಮ್ ಫಾರ್ಮ್ ಆಗೋದು ಹೇಗೆ? ಫಾರ್ಮ್ ಆಗೋದು ಗಾಲ್ಜಿ ಅಪ್ಯಾರಟಸ್ ನಿಂದ. ನೆನ್ಪಿಟ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಹೆಂಗ್ ಫಾರ್ಮ್ ಆಗುತ್ತೆ? ಗಾಲ್ಜಿ ಅಪ್ಯಾರಟಸ್ ನಿಂದ ಫಾರ್ಮ್ ಆಗುತ್ತೆ. ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿ. ಈ ಎನ್ಸೈಮ್ಸ್ ಎಲ್ಲ ಏನು? ಈ ಎನ್ಸೈಮ್ಸ್ ಎಲ್ಲ ಪ್ರೋಟೀನ್ಸ್. ಪ್ರೋಟೀನ್ಸ್ ಎಲ್ಲಿ ಸಿಂಥಸೈಸ್ ಆಗುತ್ತೆ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲಿರುವಂತಹ ರೈಬೋಸೋಮ್ಸ್ ಅಲ್ಲಿ ಸಿಂಥಸೈಸ್ ಆಗುತ್ತೆ. ಏನೇ ಪ್ರೋಟೀನ್ಸ್ ಅಲ್ಲಿ ಸಿಂಥಸೈಸ್ ಆದ್ರೂ
ಅದು ಬಂದು ಇಲ್ಲಿ ವೆಸಿಕಲ್ನ ಫಾರ್ಮೇಶನ್ ಆಗುತ್ತೆ. ಆ ಪ್ರೋಟೀನ್ಸ್ ಎಲ್ಲ ಈ ವೆಸಿಕಲ್ ಒಳಗಡೆ ಇದೆ. ಈ ವೆಸಿಕಲ್ ಬಂದು ಗಾಲ್ಜಿ ಒಳಗಡೆ ಫ್ಯೂಸ್ ಆಯ್ತು. ಈ ಪ್ರೋಟೀನ್ಸ್ ಎಲ್ಲ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ಆಗಿದ್ದಾಗ ಆ ಪ್ರೋಟೀನ್ಸ್ ನ ಮಾಡಿಫೈ ಮಾಡಿ ಎಲ್ಲ ಹೈಡ್ರೋಲೈಟಿಕ್ ಎನ್ಸೈಮ್ಸ್ ನ ಒಂದೇ ವೆಸಿಕಲ್ ಒಳಗಡೆ ಪ್ಯಾಕೇಜ್ ಮಾಡಿ ಗಾಲ್ಜಿ ಅಪ್ಯಾರಟಸ್ ರಿಲೀಸ್ ಮಾಡುತ್ತೆ. ಆ ವೆಸಿಕಲ್ ಇಟ್ ಸೆಲ್ಫ್ ಇಸ್ ಈಕ್ವಲ್ ಟು ಲೈಸೋಸೋಮ್. ಲೈಸೋಸೋಮ್ ಏನು? ಒಂದು ವೆಸಿಕಲ್. ಏನಿದೆ ಅದರೊಳಗಡೆ? ಹೈಡ್ರೋಲೈಟಿಕ್ ಎನ್ಸೈಮ್ಸ್. ಈ ಎನ್ಸೈಮ್ಸ್ ನ ನೇಚರ್ ಏನು? ಪ್ರೋಟೀನ್. ಪ್ರೋಟೀನ್ ಎಲ್ಲಿ ಫಾರ್ಮ್ ಆಗುತ್ತೆ? ರೈಬೋಸೋಮ್ ನಲ್ಲಿ. ಈ ಪ್ರೋಟೀನ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲಿರೋ ರೈಬೋಸೋಮ್ ಅಲ್ಲಿ. ಆ ರೈಬೋಸೋಮ್ ಎನ್ಸೈಮ್ ನ ಫಾರ್ಮ್ ಮಾಡುತ್ತೆ, ER ಒಳಗಡೆ ಪುಷ್ ಮಾಡುತ್ತೆ. ER ಆ ಎನ್ಸೈಮ್ಸ್ ನೆಲ್ಲ ಒಂದು ಗುಂಪು ಮಾಡಿ ಒಂದು ಬ್ಯಾಗ್ ನಲ್ಲಿ ಗಾಲ್ಜಿ ಕಳ್ಸುತ್ತೆ. ಗಾಲ್ಜಿ ಅದನ್ನ ಸಿಸ್ ಫೇಸ್ ನಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಏನೆಲ್ಲ ಮಾಡಿಫಿಕೇಶನ್ ಬೇಕೋ ಮಾಡಿಸುತ್ತೆ. ಅದೆಲ್ಲ ಫೈನಲ್ ಮಾಡಿಫಿಕೇಶನ್ ಎಲ್ಲ ಆದ್ಮೇಲೆ ಆ ಎಲ್ಲ ಎನ್ಸೈಮ್ಸ್ ಒಂದು ಬ್ಯಾಗ್ ಅಲ್ಲಿ ಹಾಕಿ ಒಂದು ವೆಸಿಕಲ್ ನ ಫಾರ್ಮ್ ಮಾಡಿ ರಿಲೀಸ್ ಮಾಡುತ್ತೆ. ಆ ವೆಸಿಕಲ್ಲೇ ಲೈಸೋಸೋಮ್ ಆಗೋದು. ಓಕೆನಾ? ಸೊ ಲೈಸೋಸೋಮ್ಸ್ ಆರ್ ಫಾರ್ಮ್ಡ್ ಬೈ ಗಾಲ್ಜಿ ಅಪ್ಯಾರಟಸ್. ಇಲ್ಲಿ ನೋಡ್ಬೋದು ಈ ವೆಸಿಕಲ್ ಏನ್ ಪಿಂಚ್ ಆಫ್ ಆಗ್ತದೆ ಗಾಲ್ಜಿಯಿಂದ, ದಟ್ ಇಟ್ ಸೆಲ್ಫ್ ಇಸ್ ಬಿಕಮಿಂಗ್ ದ ಲೈಸೋಸೋಮ್. ಇಲ್ಲಿ ಯಾವುದೋ ಡ್ಯಾಮೇಜ್ ಆಗಿರುವಂತಹ ಮೈಟೋಕಾಂಡ್ರಿಯಾ ಇದೆ. ಈ ಲೈಸೋಸೋಮ್ ಆ ಮೈಟೋಕಾಂಡ್ರಿಯಾ ಜೊತೆ ಫ್ಯೂಸ್ ಆಗಿ ಅದನ್ನ ಬ್ರೇಕ್ ಡೌನ್ ಮಾಡ್ತಾ ಇದೆ. ಓಕೆ, ಇನ್ನೊಂದು ಕೆಲಸ ಏನು? ಯಾವುದೋ ಒಂದು ಫುಡ್ ವೆಸಿಕಲ್ ಇತ್ತು, ಲೈಸೋಸೋಮ್ ಆ ಫುಡ್ ವೆಸಿಕಲ್ ಅಥವಾ ಫುಡ್ ವ್ಯಾಕ್ಯೂಲ್ ಜೊತೆ ಫ್ಯೂಸ್ ಆಗಿ ಅದನ್ನ ಬ್ರೇಕ್ ಡೌನ್ ಮಾಡ್ತಾ ಇದೆ. ಸೊ ಆ ರೀತಿಯ ಬ್ರೇಕ್ ಡೌನ್ ಮಾಡುವಂತಹ ಕೆಲಸ, ಡೈಜೆಷನ್ ಅಥವಾ ಬ್ರೇಕ್ ಡೌನ್ ಅಥವಾ ಲೈಸಿಸ್ ಮಾಡುವಂತಹ ಕೆಲಸ ನಮ್ಮ ಲೈಸೋಸೋಮ್ಸ್ದು. ಓಕೆ, now let's talk about the last organelle which is part of the endomembrane system. ಇದರ ಹೆಸರು ವ್ಯಾಕ್ಯೂಲ್. ವ್ಯಾಕ್ಯೂಲ್ ನ ನಾವು ಪ್ಲಾಂಟ್ ಸೆಲ್ಸ್ ನಲ್ಲಿ ನೋಡ್ತೀವಿ, ಆನಿಮಲ್ ಸೆಲ್ಸ್ ನಲ್ಲಿ ನೋಡಲ್ಲ ಅಲ್ವಾ? ಸೊ ಒಂದು ಪ್ಲಾಂಟ್ ಸೆಲ್ ನ ತಗೊಂಡ್ರೆ ಪ್ಲಾಂಟ್ ಸೆಲ್ ನಲ್ಲಿ ಸೆಲ್ ವಾಲ್ ಇರುತ್ತೆ. ಸೆಲ್ ನ ವಾಲ್ ನ ಒಳಗಡೆಗೆ ಏನಾಯ್ತು? ಸೆಲ್ ವಾಲ್ ನ ಒಳಗಡೆಗೆ ಸೆಲ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ. ಪ್ಲಾಂಟ್ ಸೆಲ್ಸ್ ನಲ್ಲಿ ನ್ಯೂಕ್ಲಿಯಸ್ ಕೂಡ ಇರುತ್ತೆ ಅಲ್ವಾ? ನ್ಯೂಕ್ಲಿಯಸ್ ಎಲ್ಲಿರುತ್ತೆ? ಎಲ್ಲೋ ಒಂದ್ ಕಡೆ ಸೈಡ್ ನಲ್ಲಿ ಇರುತ್ತೆ. ಆಯ್ತಾ? ಇದನ್ನ ನ್ಯೂಕ್ಲಿಯಸ್ ಅಂತ ಅನ್ಕೊಳ್ಳೋಣ. ನ್ಯೂಕ್ಲಿಯಸ್ ನ ಸೈಡ್ ಪುಷ್ ಮಾಡಿ ಸೆಂಟರ್ ನಲ್ಲಿ ಒಂದು ದೊಡ್ಡ ವ್ಯಾಕ್ಯೂಲ್ ಪ್ರೆಸೆಂಟ್ ಇರುತ್ತೆ. ಇದೇ ವ್ಯಾಕ್ಯೂಲ್. ಪ್ಲಾಂಟ್ ನ ಸೆಲ್ ಒಳಗಡೆ ಸುಮಾರು 90% ಆಫ್ ದ ವಾಲ್ಯೂಮ್ ವ್ಯಾಕ್ಯೂಲೇ ಆಕ್ಯುಪೈ ಮಾಡುತ್ತೆ. ಏನ್ ಪ್ರೆಸೆಂಟ್ ಇರುತ್ತೆ ಈ ವ್ಯಾಕ್ಯೂಲ್ ನ ಒಳಗಡೆ? ವ್ಯಾಕ್ಯೂಲ್ ನ ಒಳಗಡೆ ನೀರಿರುತ್ತೆ, ಸ್ಯಾಪ್ ಇರುತ್ತೆ, ಸೆಲ್ಗೆ ಬೇಡದೇ ಇರುವಂತಹ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಮತ್ತೆ ವೇಸ್ಟ್ ಮಟೀರಿಯಲ್ ಎಲ್ಲ ಇದ್ರೊಳಗಡೆ ತುಂಬಿಕೊಂಡಿರುತ್ತೆ. ಈ ವ್ಯಾಕ್ಯೂಲ್ ನ ಮೆಂಬ್ರೇನ್ ಏನಿದೆ, ಈ ಮೆಂಬ್ರೇನ್ಗೆ ಒಂದು ಸ್ಪೆಷಲ್ ಹೆಸರಿದೆ. ಅದಕ್ಕೆ ನಾವು ಟೋನೋಪ್ಲಾಸ್ಟ್ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಒಂದು ಇಂಪಾರ್ಟೆಂಟ್ ಟರ್ಮ್. ವ್ಯಾಕ್ಯೂಲ್ ನ ಮೆಂಬ್ರೇನ್ಗೆ ವಿ ಕಾಲ್ ಇಟ್ ಟೋನೋಪ್ಲಾಸ್ಟ್. ಓಕೆ, ಈ ಟೋನೋಪ್ಲಾಸ್ಟ್ ಅಕ್ರಾಸ್ ಕೂಡ ಟ್ರಾನ್ಸ್ಪೋರ್ಟ್ ಆಫ್ ಸಬ್ಸ್ಟೆನ್ಸಸ್ ಆಗುತ್ತೆ. ಕೆಲವೊಮ್ಮೆ ಯಾವ್ದಾದ್ರು ಲೆಟ್ಸ್ ಸೇ ಇಲ್ಲಿ ಯಾವುದೋ ಅಯಾನ್ಸ್ ಪ್ರೆಸೆಂಟ್ ಇದೆ, ಜಾಸ್ತಿ ಕಾನ್ಸಂಟ್ರೇಷನ್ ಅಲ್ಲಿ ಇದೆ, ಇಲ್ಲಿ ಸ್ವಲ್ಪ ಕಡಿಮೆ ಇದೆ. ಅಗೇನ್ಸ್ಟ್ ದ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಥ್ರೂ ದ ಟೋನೋಪ್ಲಾಸ್ಟ್ ಇದಕ್ಕೆ ಆಕ್ಟಿವ್ಲಿ ಅಯಾನ್ಸ್ದು ಪಂಪ್ ಆಗುತ್ತೆ. ಆ ಕಾರಣದಿಂದ ಕೆಲವು ಅಯಾನ್ಸ್ ನ ಕಾನ್ಸಂಟ್ರೇಷನ್ ಸೈಟೋಪ್ಲಾಸಮ್ಗಿಂತ ವ್ಯಾಕ್ಯೂಲ್ ನಲ್ಲಿ ಜಾಸ್ತಿ ಇರುತ್ತೆ. ನೋಡಿ, in plants, tonoplast facilitates the transport of a number of ions and other materials against their concentration gradient. ಅಂದ್ರೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿಗೆ ಇನ್ನ ಜಾಸ್ತಿ ಪುಷ್ ಮಾಡೋದು. ಹಾಗಾಗಿ ಆ ಅಯಾನ್ಸ್ ನ ಕಾನ್ಸಂಟ್ರೇಷನ್ ಸಿಗ್ನಿಫಿಕೆಂಟ್ ಆಗಿ ಜಾಸ್ತಿ ಇರುತ್ತೆ ವ್ಯಾಕ್ಯೂಲ್ ನಲ್ಲಿ ಇನ್ ಕಂಪ್ಯಾರಿಸನ್ ವಿತ್ ಸೈಟೋಪ್ಲಾಸಮ್. ಅಮೀಬಾನಲ್ಲಿ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂತ ಇರುತ್ತೆ. ಅಮೀಬಾ ಅಕ್ವಾಟಿಕ್ ಅಲ್ವಾ? ಫ್ರೆಶ್ ವಾಟರ್ ನಲ್ಲಿ ಸಿಗೋದು. ಫ್ರೆಶ್ ವಾಟರ್ ನಲ್ಲಿ ಅಮೀಬಾ ಇದ್ದಾಗ ಸುತ್ತ ಇರುವ ನೀರು ಕಾನ್ಸ್ಟೆಂಟ್ ಆಗಿ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇರೋದ್ರಿಂದ, ವಾಟರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರೋದ್ರಿಂದ ಸುತ್ತ ನೀರು ಅಮೀಬಾ ಸೆಲ್ ಒಳಗಡೆ ಜಾಸ್ತಿ ಹೋಗ್ತಾನೆ ಇರುತ್ತೆ, ಯಾವಾಗ್ಲೂ ಹೋಗ್ತಾನೆ ಇರುತ್ತೆ. ತುಂಬಾ ಜಾಸ್ತಿ ನೀರು ಹೋಗ್ಬಿಟ್ರೆ ಅಮೀಬಾ ಸೆಲ್, ಆನಿಮಲ್ ಸೆಲ್ ವಾಲ್ ಇಲ್ಲ ಸುತ್ತ, ಸೊ ಬರ್ಸ್ಟ್ ಆಗ್ಬಿಡ್ಬೋದು. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಈ ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅನ್ನೋ ಒಂದು ವ್ಯಾಕ್ಯೂಲ್ ಏನ್ ಪ್ರೆಸೆಂಟ್ ಇರುತ್ತೆ ಅದು ಎಕ್ಸ್ಟ್ರಾ ನೀರ್ನೆಲ್ಲ ತಗೊಂಡು ಆಚೆ ಕಡೆಗೆ ಎಕ್ಸ್ಪೆಲ್ ಮಾಡ್ತಾ ಇರುತ್ತೆ ಟು ಮೇಂಟೈನ್ ಆಸ್ಮೋರೆಗ್ಯುಲೇಷನ್. ಓಕೆ, ಆಮೇಲೆ ಪ್ರೊಟಿಸ್ಟ್ ಮತ್ತೆ ಅಮೀಬಾದ ಎಕ್ಸಾಂಪಲ್ ತಗೊಳ್ಬಹುದು. ಪ್ರೊಟಿಸ್ಟ್ ನಲ್ಲಿ ಫುಡ್ ವ್ಯಾಕ್ಯೂಲ್ಸ್ ಅಂತ ಫಾರ್ಮ್ ಮಾಡುತ್ತೆ. ಇದೇನಾದ್ರೂ ಒಂದು ಅಮೀಬಾ ಆಗಿದ್ರೆ ಲೆಟ್ಸ್ ಸೇ ಇಲ್ಲಿ ಏನೋ ಫುಡ್ ಇದೆ, ಅದಕ್ಕೆ ಸೂಡೋಪೋಡಿಯಾನ ಹಿಂಗ್ ಮಾಡಿ ಈ ಮೆಂಬ್ರೇನ್ ಫ್ಯೂಸ್ ಆಗಿ ಆ ಆರ್ಗನೆಲ್ಲ ಆ ಫುಡ್ ಒಂದು ವೆಸಿಕಲ್ ಅಥವಾ ವ್ಯಾಕ್ಯೂಲ್ ಫಾರ್ಮ್ ನಲ್ಲಿ ಸೆಲ್ ಒಳಗಡೆ ತಗೊಳುತ್ತೆ.
ಆಯ್ತಾ. ಸೊ ಆ ರೀತಿ ಕೂಡ ವ್ಯಾಕ್ಯೂಲ್ಸ್ ಫಾರ್ಮ್ ಆಗ್ಬೋದು. ಅದಕ್ಕೆ ನಾವು ಫುಡ್ ವ್ಯಾಕ್ಯೂಲ್ ಅಂತ ಕರಿತೀವಿ. ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಎಲ್ಲಿರುತ್ತೆ? ಅಮೀಬಾಲ್ ನೋಡ್ಬೋದು. ಏನ್ ಮಾಡುತ್ತೆ ಅದು? ಆಸ್ಮೋ ರೆಗ್ಯುಲೇಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಫುಡ್ ವ್ಯಾಕ್ಯೂಲ್ ಏನ್ ಮಾಡುತ್ತೆ? ಫುಡ್ ಕ್ಯಾಪ್ಚರ್ ಆದ್ಮೇಲೆ ಫುಡ್ ನ ಒಂದು ವೆಸಿಕಲ್ ನಲ್ಲಿ ಫಾರ್ಮ್ ಆಗೋ ರೀತಿ, ದಟ್ ಇಸ್ ದ ಫಂಕ್ಷನ್ ಆಫ್ ಫುಡ್ ವ್ಯಾಕ್ಯೂಮ್. ಓಕೆ, ದಟ್ಸ್ ಅಬೌಟ್ ಎಂಡೋಮೆಂಬ್ರೇನ್ ಸಿಸ್ಟಮ್. ನೆಕ್ಸ್ಟ್ ಏನಿದೆ? ಮೈಟೊಕಾಂಡ್ರಿಯಾ. ಎಲ್ಲರಿಗೂ ಗೊತ್ತಿದೆ ಮೈಟೊಕಾಂಡ್ರಿಯಾಗೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರೀತಾರೆ ಅಂತ. ಏನದರದ್ದು ಮುಖ್ಯವಾದ ಫಂಕ್ಷನ್ ಅಂತ ಅಂದ್ರೆ ATP ನ ಸಿಂಥಸಿಸ್ ಜಾಸ್ತಿ ಮಟ್ಟದಲ್ಲಿ ಮಾಡುತ್ತೆ. ದಟ್ ಇಸ್ ದ ಫಂಕ್ಷನ್ ಆಫ್ ಮೈಟೊಕಾಂಡ್ರಿಯಾ. ಫಸ್ಟ್ ಅದರ ಸ್ಟ್ರಕ್ಚರ್ ಬಗ್ಗೆ ಕಲ್ತ್ಕೊಳ್ಳೋಣ. ಮೈಟೊಕಾಂಡ್ರಿಯಾ ಅಂದ್ರೆ ಪ್ಲೂರಲ್, ಎಷ್ಟೊಂದಿದ್ದಾಗ ಮೈಟೊಕಾಂಡ್ರಿಯಾ ಅಂತೀವಿ. ಒಂದೇ ಒಂದಿದ್ರೆ ಮೈಟೊಕಾಂಡ್ರಿಯಾನ್ ಅಂತ ಕರಿತೀವಿ. ಓಕೆ, ಇದು ಮೈಕ್ರೋಸ್ಕೋಪ್ ನಲ್ಲಿ ಕ್ಲೋರೋಪ್ಲಾಸ್ಟ್ ನ ಕಂಪೇರ್ ಮಾಡಿದ್ರೆ ಅಷ್ಟು ಈಸಿಯಾಗಿ ನಮಗೆ ಕಾಣಿಸಲ್ಲ. ಪ್ರತಿ ಒಂದು ಸೆಲ್ ನಲ್ಲಿ ಎಷ್ಟು ಮೈಟೊಕಾಂಡ್ರಿಯಾ ಇರುತ್ತೆ ಅದು ವೇರಿ ಆಗುತ್ತೆ. ಯಾವ್ದಾದ್ರು ಸೆಲ್ ನಲ್ಲಿ ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ರೆ ಅಂಥ ಸೆಲ್ಸ್ ನಲ್ಲಿ ಜಾಸ್ತಿ ಮೈಟೊಕಾಂಡ್ರಿಯಾ ಇರುತ್ತೆ. ಯಾವ ಸೆಲ್ಸ್ ನಲ್ಲಿ ಅಷ್ಟೊಂದು ಎನರ್ಜಿ ರಿಕ್ವೈರ್ಮೆಂಟ್ ಇರಲ್ಲ ಅಂಥ ಸೆಲ್ಸ್ ನಲ್ಲಿ ಮೈಟೊಕಾಂಡ್ರಿಯಾದ ನಂಬರ್ ಕೂಡ ಕಡಿಮೆ ಇರುತ್ತೆ. ಶೇಪ್ ಜನರಲ್ ಆಗಿ ಸಿಲಿಂಡ್ರಿಕಲ್ ಅಥವಾ ಸಾಸೇಜ್ ಶೇಪ್ ನಲ್ಲಿ ಇರುತ್ತೆ. ಸೈಜ್ ಸುಮಾರು 0.2 to 1 ಮೈಕ್ರಾನ್ ಡೈಮೀಟರ್ ಇರುತ್ತೆ. ಅದ್ರ ಲೆಂತ್ 1 to 4.1 ಮೈಕ್ರಾನ್ಸ್ ಆನ್ ಆವರೇಜ್ ಇರುತ್ತೆ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಮೈಟೊಕಾಂಡ್ರಿಯಾ. ಮೈಟೊಕಾಂಡ್ರಿಯಾದಲ್ಲಿ ಯು ಹ್ಯಾವ್ 2 membranes. ಇಟ್ ಇಸ್ ಎ ಡಬಲ್ ಮೆಂಬ್ರೇನ್ ಬೌಂಡ್ ಆರ್ಗನೆಲ್. ಹೊರಗಡೆ ಇರುವ ಮೆಂಬ್ರೇನ್ಗೆ ನಾವು ಔಟರ್ ಮೆಂಬ್ರೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಡಯಾಗ್ರಾಮ್ ಮಾಡಿ ತೋರಿಸ್ತೀನಿ. ಔಟರ್ ಮೆಂಬ್ರೇನ್ ಸ್ಮೂತ್ ಆಗಿ ಇರುತ್ತೆ. ಆಯ್ತಾ? ದಿಸ್ ಇಸ್ ಯೋರ್ ಔಟರ್ ಮೆಂಬ್ರೇನ್. ಒಳಗಡೆ ಇರುವಂತಹ ಮೆಂಬ್ರೇನ್ ಎಷ್ಟೊಂದು ಇನ್ಫೋಲ್ಡಿಂಗ್ಸ್ ನ ತೋರಿಸುತ್ತೆ. ಓಕೆನಾ? ಇದು ಇನ್ನರ್ ಮೆಂಬ್ರೇನ್. ಈ ಎರಡು ಮೆಂಬ್ರೇನ್ ನ ಮಧ್ಯೆ ಏನ್ ಸ್ಪೇಸ್ ಇದೆ ಇದಕ್ಕೆ ನಾವು ಪೆರಿ ಮೈಟೊಕಾಂಡ್ರಿಯಲ್ ಸ್ಪೇಸ್ ಅಥವಾ ಇಂಟರ್ ಮೆಂಬ್ರೇನ್ ಸ್ಪೇಸ್ ಅಂತ ಕರಿತೀವಿ. ಪೆರಿ ಮೈಟೊಕಾಂಡ್ರಿಯಲ್ ಆರ್ ಇಂಟರ್ ಮೆಂಬ್ರೇನ್ ಸ್ಪೇಸ್. ಈ ಇನ್ಫೋಲ್ಡಿಂಗ್ಸ್ ಎಲ್ಲ ಏನಿದೆ ಅದಕ್ಕೆ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಓಕೆನಾ? ಕ್ರಿಸ್ಟೆ ಬೇರೆ, ಸಿಸ್ಟರ್ನೇ ಬೇರೆ. ಸಿಸ್ಟರ್ನೇ ಇರೋದು ಗಾಲ್ಜಿಯಲ್ಲಿ, ಕ್ರಿಸ್ಟೆ ಇರೋದು ಮೈಟೊಕಾಂಡ್ರಿಯಾದಲ್ಲಿ. ಇದ್ರೊಳಗಡೆ ಏನು ಸಬ್ಸ್ಟೆನ್ಸ್ ಪ್ರೆಸೆಂಟ್ ಇರುತ್ತೆ ಅದಕ್ಕೆ ನಾವು ಮೇಟ್ರಿಕ್ಸ್ ಅಂತ ಕರಿತೀವಿ. ಈ ಮೇಟ್ರಿಕ್ಸ್ ನ ಒಳಗಡೆ ರೈಬೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ. ಈ ರೈಬೋಸೋಮ್ಸ್ ಪ್ರೋಕ್ಯಾರಿಯೋಟಿಕ್ ರೈಬೋಸೋಮ್ಸ್ ತರ. ಪ್ರೋಕ್ಯಾರಿಯೋಟಿಕ್ ರೈಬೋಸೋಮ್ಸ್ ತರ ಅಂದ್ರೆ 70S ಟೈಪ್ ಅಂತ. ಅದರೊಟ್ಟಿಗೆ ಈ ಮೇಟ್ರಿಕ್ಸ್ ನ ಒಳಗಡೆ ಸರ್ಕ್ಯುಲರ್ DNA ನ ಕೂಡ ನೋಡ್ಬೋದು. ಓಕೆನಾ? ಈಗ ಈ ಇನ್ಫೋಲ್ಡಿಂಗ್ಸ್ ಯಾಕಾಗಿದೆ? ಇಷ್ಟೊಂದು ಇನ್ಫೋಲ್ಡಿಂಗ್ ಯಾಕಾಗಿದೆ? ಮೈಟೊಕಾಂಡ್ರಿಯಾದ್ದು ಕೆಲಸ ATP ಸಿಂಥಸೈಸ್ ಮಾಡೋದು. ATP ಸಿಂಥಸೈಸ್ ಮಾಡೋದಕ್ಕೆ ಒಂದು ಎನ್ಸೈಮ್ ಬೇಕು. ಆಯ್ತಾ? ಆ ಎನ್ಸೈಮ್ ನ ಹೆಸರು ATP ಸಿಂಥೇಸ್ ಅಂತ. ಇವಾಗ ಇನ್ಫೋಲ್ಡಿಂಗ್ ಜಾಸ್ತಿ ಆದ್ರೆ ಮೆಂಬ್ರೇನ್ ಅಲ್ಲಿ ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸರ್ಫೇಸ್ ಏರಿಯಾ ಇನ್ಕ್ರೀಸ್ ಆದಾಗ ಜಾಸ್ತಿ ATP ಸಿಂಥೇಸ್ ನ ಅಕಾಮಿಡೇಟ್ ಮಾಡ್ಕೊಳ್ಬಹುದು, ಜಾಸ್ತಿ ATP ನ ಪ್ರೊಡ್ಯೂಸ್ ಮಾಡ್ಬೋದು. ಅದೇ ಕಾರಣಕ್ಕೆ ಇನ್ನರ್ ಮೆಂಬ್ರೇನ್ ತುಂಬಾ ಇನ್ಫೋಲ್ಡಿಂಗ್ಸ್ ನ ತೋರಿಸುತ್ತೆ. ಓಕೆನಾ? ಈಗ ಈ ಸ್ಟ್ರಕ್ಚರ್ ನ ನೋಡಿ. ದಿಸ್ ಇಸ್ NCERT ಡಯಾಗ್ರಾಮ್. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ತೋರಿಸಿದ್ದಾರೆ. ಇಂಟರ್ ಮೆಂಬ್ರೇನ್ ಸ್ಪೇಸ್ ನ ಮಾರ್ಕ್ ಮಾಡಿದ್ದಾರೆ. ಒಳಗಡೆ ಏನಿದೆ ಅದಕ್ಕೆ ಮೇಟ್ರಿಕ್ಸ್ ಅಂತ ಕರೆದಿದ್ದಾರೆ. ಇನ್ಫೋಲ್ಡಿಂಗ್ಸ್ಗೆ ಕ್ರಿಸ್ಟೆ ಅಂತ ಕರೆದಿದ್ದಾರೆ. ಓಕೆನಾ? ಸೊ ಆಲ್ ಆಫ್ ದೀಸ್ ಆರ್ ಲೇಬಲ್ಡ್ ಹಿಯರ್. ನಮ್ಮ ಯುಕ್ಯಾರಿಯೋಟಿಕ್ ಸೆಲ್ಸ್ ನಲ್ಲಿ 3 ಆರ್ಗನೆಲ್ಸ್ಗೆ 2 ಮೆಂಬ್ರೇನ್ ಇರುತ್ತೆ. ಒಂದು ಮೈಟೊಕಾಂಡ್ರಿಯಾ, ಒಂದು ಕ್ಲೋರೋಪ್ಲಾಸ್ಟ್, ಮತ್ತೊಂದು ನ್ಯೂಕ್ಲಿಯಸ್. ಓಕೆನಾ? ಸೊ ದಿಸ್ ಇಸ್ ದ ಆರ್ಗನೆಲ್ ದಟ್ ಹ್ಯಾಸ್ 2 membranes, ಡಬಲ್ ಮೆಂಬ್ರೇನ್ ಬೌಂಡ್. ಈಗ ಪ್ಲಾಸ್ಟಿಡ್ಸ್ ಬಗ್ಗೆ ಮಾತಾಡೋಣ. ಪ್ಲಾಸ್ಟಿಡ್ಸ್ ನಾವು ಪ್ಲಾಂಟ್ಸ್ ನಲ್ಲಿ, ಯೂಗ್ಲಿನಾಯ್ಡ್ಸ್ ನಲ್ಲಿ ನೋಡ್ಬೋದು. ಮೈಟೊಕಾಂಡ್ರಿಯಾ ಕಂಪೇರ್ ಮಾಡಿದ್ರೆ ಅದ್ರ ಸೈಜ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ನಾವು ರಿಲೇಟಿವ್ಲಿ ಈಸಿಯಾಗಿ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಬೋದು. ಪ್ಲಾಸ್ಟಿಡ್ಸ್ ನಲ್ಲಿ ಕೆಲವು ಸ್ಪೆಸಿಫಿಕ್ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಪಿಗ್ಮೆಂಟ್ಸ್ ಅಂದ್ರೆ ಏನು? ದೇ ಆರ್ ಕೆಮಿಕಲ್ಸ್ ದಟ್ ಹ್ಯಾವ್ ದಿ ಆರ್ ದೇ ಆರ್ ಕಾಂಪೌಂಡ್ಸ್ ದಟ್ ಹ್ಯಾವ್ ದಿ ಎಬಿಲಿಟಿ ಟು ಅಬ್ಸಾರ್ಬ್ ಸ್ಪೆಸಿಫಿಕ್ ವೇವ್ ಲೆಂತ್ಸ್ ಆಫ್ ಲೈಟ್. ಕ್ಲೋರೋಫಿಲ್ ತರ ಸ್ಪೆಸಿಫಿಕ್ ವೇವ್ ಲೆಂತ್ ಆಫ್ ಲೈಟ್ ನ ಅಬ್ಸಾರ್ಬ್ ಮಾಡಿಕೊಂಡು ಒನ್ ವೇವ್ ಲೆಂತ್ ಆಫ್ ಲೈಟ್ ನ ರಿಫ್ಲೆಕ್ಟ್ ಮಾಡಿ ಕಲರ್ ನ ಇಂಪಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ನಾವು ಪಿಗ್ಮೆಂಟ್ ಅಂತ ಕರಿತೀವಿ. ಬೇರೆ ಬೇರೆ ಟೈಪ್ಸ್ ಆಫ್ ಪ್ಲಾಸ್ಟಿಡ್ ಇದೆ. ಪ್ರತಿಯೊಂದು ಪ್ಲಾಸ್ಟಿಡ್ಗೂ ಅದರದೇ ಆದ ಬೇರೆ ಬೇರೆ
ಥರದ ಪಿಗ್ಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. 3 ಟೈಪ್ಸ್ ಇದೆ. ಒಂದು ತುಂಬಾ ಪಾಪ್ಯುಲರ್, ಸಖತ್ ಫೇಮಸ್, ಅದು ಕ್ಲೋರೋಪ್ಲಾಸ್ಟ್. ಇನ್ನೊಂದು ಕ್ರೋಮೋಪ್ಲಾಸ್ಟ್, ಮೂರನೆಯದ್ದು ಲ್ಯೂಕೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಅಂತ ಅಂದ್ರೆ ಗ್ರೀನ್ ಕಲರ್ ಕೊಡುವಂತಹ ಪಿಗ್ಮೆಂಟ್. ಇಟ್ ಇಂಪಾರ್ಟ್ಸ್ ಗ್ರೀನ್ ಕಲರ್. ಅದರಲ್ಲಿ ನಾವು ಕ್ಲೋರೋಫಿಲ್ ಆಬ್ವಿಯಸ್ಲಿ ಫೈಂಡ್ ಮಾಡ್ತೀವಿ. ಅದರೊಟ್ಟಿಗೆ ಕ್ಯಾರೋಟಿನಾಯ್ಡ್ಸ್ ಕೂಡ ಪ್ರೆಸೆಂಟ್ ಇರ್ಬೋದು, ಕ್ಯಾರೋಟೀನ್ಸ್, ಆಂಥೋಫಿಲ್ಸ್ ಅಂತ ಪಿಗ್ಮೆಂಟ್ಸ್ ಕೂಡ ಪ್ರೆಸೆಂಟ್ ಇರ್ಬೋದು. ಕ್ರೋಮೋಪ್ಲಾಸ್ಟ್ ಅಂದ್ರೆ ಯಾವ ಎಲ್ಲ ಪ್ಲಾಸ್ಟಿಡ್ ಗ್ರೀನ್ ನ ಬಿಟ್ಟು ಬೇರೆ ಕಲರ್ ನ ತೋರಿಸುತ್ತೆ, ಫ್ಲವರ್ಸ್ ನಲ್ಲಿ, ಫ್ರೂಟ್ಸ್ ನಲ್ಲೆಲ್ಲ ಇರುತ್ತೆ, ಅದಕ್ಕೆ ನಾವು ಕ್ರೋಮೋಪ್ಲಾಸ್ಟ್ ಅಂತ ಕರಿತೀವಿ. ಇದರಲ್ಲಿ ಕೆಲವು ಫ್ಯಾಟ್ ಸಾಲ್ಯುಬಲ್ ಕ್ಯಾರೋಟಿನಾಯ್ಡ್ಸ್ ಲೈಕ್ ಝಾಂಥೋಫಿಲ್ಸ್, ಕ್ಯಾರೋಟೀನ್ಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ಜನರಲ್ ಆಗಿ ಕ್ರೋಮೋಪ್ಲಾಸ್ಟ್ ವಿಲ್ ಪ್ರೊಡ್ಯೂಸ್ ಯೆಲ್ಲೋ, ಆರೆಂಜ್ ಈ ರೀತಿಯ ಕಲರ್ಸ್. ಲ್ಯೂಕೋಪ್ಲಾಸ್ಟ್ ಅಂದ್ರೆ ಅದರಲ್ಲಿ ಪಿಗ್ಮೆಂಟ್ಸೇ ಇರೋದಿಲ್ಲ, ಆ ಕಾರಣಕ್ಕೆ ಇಟ್ ವಿಲ್ ಬಿ ಕಲರ್ಲೆಸ್. ಹಾಗಿದ್ರೆ ಲ್ಯೂಕೋಪ್ಲಾಸ್ಟ್ ನ ಫಂಕ್ಷನ್ ಏನು? ಅದ್ರ ಫಂಕ್ಷನ್ ಫುಡ್ ಸ್ಟೋರೇಜ್, ರಿಸರ್ವ್ ಫುಡ್ ನ ಸ್ಟೋರ್ ಮಾಡೋದು. ಈ ಲ್ಯೂಕೋಪ್ಲಾಸ್ಟ್ ನಲ್ಲಿ 3 ಟೈಪ್ಸ್ ಇದೆ. ಆ 3 ಟೈಪ್ಸ್ ನ ಬೇಸಿಸ್ ಏನು ಅಂತ ಅಂದ್ರೆ ಯಾವ ಟೈಪ್ ಆಫ್ ರಿಸರ್ವ್ ಫುಡ್ ನ ಸ್ಟೋರ್ ಮಾಡುತ್ತೆ ಅದ್ರ ಮೇಲೆ 3 ಟೈಪ್ ಇದೆ. ಪ್ರೋಟೀನ್ ನ ಸ್ಟೋರ್ ಮಾಡಿದ್ರೆ ಎಲ್ಯೂರೋಪ್ಲಾಸ್ಟ್, ಕಾರ್ಬೋಹೈಡ್ರೇಟ್ ನ ಸ್ಟೋರ್ ಮಾಡಿದ್ರೆ ಅಮೈಲೋಪ್ಲಾಸ್ಟ್, ಲಿಪಿಡ್ಸ್ ನ ಸ್ಟೋರ್ ಮಾಡಿದ್ರೆ ಎಲಯೋಪ್ಲಾಸ್ಟ್. ಓಕೆ, ಎಲ್ಯೂರೋಪ್ಲಾಸ್ಟ್ ಸ್ಟೋರ್ಸ್ ಪ್ರೋಟೀನ್ಸ್, ಎಲಯೋಪ್ಲಾಸ್ಟ್ ಸ್ಟೋರ್ಸ್ ಲಿಪಿಡ್ಸ್ ಅಂದ್ರೆ ಫ್ಯಾಟ್ಸ್ ಅಂಡ್ ಆಯಿಲ್ಸ್, ಅಮೈಲೋಪ್ಲಾಸ್ಟ್ ಸ್ಟೋರ್ಸ್ ಕಾರ್ಬೋಹೈಡ್ರೇಟ್ಸ್. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ಪ್ಲಾಸ್ಟಿಡ್ಸ್. ಬಟ್ ನಾವು ಸ್ಟ್ರಕ್ಚರ್ ಕಲಿಬೇಕಾಗಿರೋದು ಬರೀ ಕ್ಲೋರೋಪ್ಲಾಸ್ಟ್ ಮಾತ್ರ. ಆಲ್ರೆಡಿ ಹೇಳಿದ ಹಾಗೆ ಕ್ಲೋರೋಪ್ಲಾಸ್ಟ್ ನಲ್ಲಿ 2 ಮೆಂಬ್ರೇನ್ಸ್ ಪ್ರೆಸೆಂಟ್ ಇರುತ್ತೆ. ಆಯ್ತಾ? ಈ ಕ್ಲೋರೋಪ್ಲಾಸ್ಟ್ ನಾವು ಜನರಲ್ ಆಗಿ ಎಲ್ಲಿ ನೋಡ್ಬೋದು? ಲೀವ್ಸ್ ನಲ್ಲಿ ನೋಡ್ಬೋದು. ಅದೇ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್. ಲೀವ್ಸ್ ನಲ್ಲಿ ಸ್ಪೆಸಿಫಿಕ್ ಆಗಿ ಮೀಸೋಫಿಲ್ ಸೆಲ್ಸ್ ಅಂತ ಇರುತ್ತೆ. ಹೋಗ್ತಾ ಬೇರೆ ಚಾಪ್ಟರ್ ನಲ್ಲಿ ಕಲಿಸ್ತೀನಿ ಅದ್ರ ಬಗ್ಗೆ. ಆ ಸೆಲ್ಸ್ ನಲ್ಲಿ ಜಾಸ್ತಿ ಕ್ಲೋರೋಪ್ಲಾಸ್ಟ್ ನಾವು ನೋಡ್ಬೋದು. ಅದ್ರ ಶೇಪ್ ಸೈಜು ವೇರಿ ಆಗುತ್ತೆ. ಕೆಲವೊಂದು ಸೆಲ್ಸ್ ನಲ್ಲಿ ಕಪ್ ಶೇಪ್ ಇರುತ್ತೆ, ಕೆಲವೊಂದು ಸ್ಪೀಶೀಸ್ ನಲ್ಲಿ, ಕೆಲವೊಂದರಲ್ಲಿ ರಿಬ್ಬನ್ ಶೇಪ್ ಇರುತ್ತೆ, ಕೆಲವೊಂದರಲ್ಲಿ ಡಿಸ್ಕಾಯ್ಡ್ ಆಗಿರುತ್ತೆ, ಒಂದೊಂದರಲ್ಲಿ ಸ್ಫೆರಿಕಲ್ ಆಗಿರ್ಬೋದು. ಸೊ ಇದ್ರ ಶೇಪ್ ವೇರಿ ಆಗುತ್ತೆ. ಲೆನ್ಸ್ ಶೇಪ್, ಓವಲ್, ಸ್ಫೆರಿಕಲ್, ಡಿಸ್ಕಾಯ್ಡ್, ರಿಬ್ಬನ್ ಲೈಕ್ ಎಲ್ಲ ತರ ಇರ್ಬೋದು. ಸೈಜ್ ಕೂಡ ಸುಮಾರಾಗಿ ವೇರಿ ಆಗುತ್ತೆ. ಲೆಂತ್ 5 ರಿಂದ 10 ಮೈಕ್ರಾನ್ ಇರ್ಬೋದು, ವಿಡ್ತ್ 2 ರಿಂದ 4 ಮೈಕ್ರಾನ್ ಇರ್ಬೋದು. ಪ್ರತಿ ಸೆಲ್ ಅಲ್ಲಿ ಎಷ್ಟು ಕ್ಲೋರೋಪ್ಲಾಸ್ಟ್ ಇರುತ್ತೆ, ನಂಬರ್ ಕೂಡ ವೇರಿ ಆಗುತ್ತೆ. ಕ್ಲಮೈಡೋಮೋನಸ್ ಅಂತಹ ಆಲ್ಗೆಲಿ ಪ್ರತಿ ಸೆಲ್ ಅಲ್ಲಿ ಒಂದೇ ಕ್ಲೋರೋಪ್ಲಾಸ್ಟ್ ಇರೋದು. ಮೀಸೋಫಿಲ್ ನಲ್ಲಿ ಆಸ್ ಮೆನಿ ಆಸ್ 40 ಕ್ಲೋರೋಪ್ಲಾಸ್ಟ್ ಒಂದೇ ಸೆಲ್ ಒಳಗಡೆ ಕೂಡ ಇರ್ಬೋದು. ಓಕೆ, ಈಗ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಕ್ಲೋರೋಪ್ಲಾಸ್ಟ್ ನಲ್ಲೂ 2 ಮೆಂಬ್ರೇನ್ ಇದೆ. ಇಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ ನೋಡಿ. ಹೊರಗಡೆ ಇರೋದು ಔಟರ್ ಮೆಂಬ್ರೇನ್, ಒಳಗಡೆ ಇರೋದು ಇನ್ನರ್ ಮೆಂಬ್ರೇನ್. ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ 2 ಸ್ಮೂತ್ ಆಗಿದೆ. ಮೈಟೊಕಾಂಡ್ರಿಯಲ್ ಇದ್ದ ರೀತಿ ಕ್ರಿಸ್ಟೇ ಏನು ಪ್ರೆಸೆಂಟ್ ಇಲ್ಲ. ಈ 2 ಮೆಂಬ್ರೇನ್ಸ್ ನ ಒಳಗಡೆ ಏನ್ ಮೇಟ್ರಿಕ್ಸ್ ಇದೆ ಅದಕ್ಕೆ ನಾವಿಲ್ಲಿ ಸ್ಟ್ರೋಮಾ ಅಂತ ಕರಿತೀವಿ. ಓಕೆನಾ? ಈ ಸ್ಟ್ರೋಮಾದಲ್ಲಿ ಹೇಗೆ ನಾವು ಮೈಟೊಕಾಂಡ್ರಿಯಲ್ ನೋಡಿದ್ವಿ ಅದೇ ರೀತಿ ರೈಬೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ, 70s ಟೈಪ್ ಆಫ್ ರೈಬೋಸೋಮ್ಸ್. ಹಾಗೇನೆ ಇಟ್ ವಿಲ್ ಆಲ್ಸೋ ಹ್ಯಾವ್ DNA, ಸರ್ಕ್ಯುಲರ್ DNA ಕೂಡ ಪ್ರೆಸೆಂಟ್ ಇರುತ್ತೆ. ಇದೇ ಸ್ಟ್ರೋಮಾ ಒಳಗಡೆ ಫ್ಲಾಟೆಂಡ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ನಾವು ನೋಡ್ಬೋದು. ನೋಡಿ, ಇದು ಮೆಂಬ್ರೇನ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇದೆ. ಪ್ರತಿ ಇಂಡಿವಿಜುವಲ್ ಮೆಂಬ್ರೇನ್ ಸ್ಟ್ರಕ್ಚರಿಗೆ ನಾವು ಥೈಲಕೋಯ್ಡ್ ಅಂತ ಕರಿತೀವಿ. ಥೈಲಕೋಯ್ಡ್ಸ್ ಒಂದ್ರ ಮೇಲೆ ಒಂದು ಜಾಯಿನ್ ಆಗಿ ಒಂದು ಸ್ಟ್ಯಾಕ್ ನ ಫಾರ್ಮ್ ಮಾಡುತ್ತೆ. ಇಂಡಿವಿಜುವಲ್ ಆಗಿ ಎವ್ರಿ ಒನ್ ಆಫ್ ದೀಸ್ ಇಸ್ ಅ ಥೈಲಕೋಯ್ಡ್. ಎಷ್ಟೊಂದು ಥೈಲಕೋಯ್ಡ್ಸ್ ಒಂದ್ರ ಮೇಲೆ ಒಂದು ಜಾಯಿನ್ ಆಗಿ ಒಂದು ಪೂರ್ತಿ ಸ್ಟ್ಯಾಕ್ ಫಾರ್ಮ್ ಮಾಡುತ್ತಲ್ವಾ, ಆ ಸ್ಟ್ಯಾಕ್ಗೆ ನಾವು ಗ್ರಾನಮ್ ಅಂತ ಕರಿತೀವಿ. ಈ ಥೈಲಕೋಯ್ಡ್ಸ್ ನ ಒಳಗಡೆ ಕೂಡ ಖಾಲಿ ಸ್ಪೇಸ್ ತರ ಇರುತ್ತೆ, ಅದಕ್ಕೆ ನಾವು ಲೂಮೆನ್ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಹೇಳ್ಕೊಡುವಾಗ ನಾನು ಇದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲೋರೋಪ್ಲಾಸ್ಟ್ ನ ಬಗ್ಗೆ ಅಲ್ಲೂ ಕೂಡ ಕಲಿಬೇಕು ನಾವು. ಸದ್ಯಕ್ಕೆ ಈ ಚಾಪ್ಟರಿಗೆ ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಓಕೆನಾ? ದಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್. ನೌ ಲೆಟ್ಸ್ ಟಾಕ್ ಅಬೌಟ್ ನ್ಯೂಕ್ಲಿಯಸ್. ಆಲ್ರೆಡಿ ಹೇಳಿದ್ದೇನೆ ಶುರುನಲ್ಲೇ, ನ್ಯೂಕ್ಲಿಯಸ್ ನ ಫಸ್ಟ್ ನೋಡಿ ಡಿಸ್ಕವರ್ ಮಾಡಿ ಡಿಸ್ಕ್ರೈಬ್ ಮಾಡಿದವರು ರಾಬರ್ಟ್ ಬ್ರೌನ್ ಅಂತ ಇನ್ ದ ಇಯರ್ 1831. ನ್ಯೂಕ್ಲಿಯಸ್ ಒಂದು ಅಸಿಡಿಕ್ ಮೆಟೀರಿಯಲ್. ಬೇಸಿಕ್ ಸ್ಟೇನ್ ಅಥವಾ ಬೇಸಿಕ್ ಡೈ ಇಂದ ಅದು ಕಲರ್ ತಗೊಳುತ್ತೆ ಅಂತ ಕಂಡು ಹಿಡಿದಿದ್ದು, ಅದಕ್ಕೆ ಕ್ರೊಮ್ಯಾಟಿನ್ ಅಂತ ಹೆಸರು ಕೊಟ್ಟಿದ್ದು ಎರಡು ಕೂಡ ಫ್ಲೆಮಿಂಗ್ ಅನ್ನೋ ಒಂದು ಸೈಂಟಿಸ್ಟ್. ನ್ಯೂಕ್ಲಿಯಸ್ ಒಳಗಡೆ DNA ಪ್ರೆಸೆಂಟ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ಸೆಲ್ ಯಾವ ಫೇಸ್ ನಲ್ಲಿ ಇದೆ, ಇಂಟರ್ಫೇಸ್ ಅಲ್ಲಿ ಇದೆಯಾ, ಡಿವೈಡ್ ಆಗ್ತಾ ಇದೆಯಾ, ಆ DNA ಸ್ಟ್ರಕ್ಚರ್ ವೇರಿ ಆಗುತ್ತೆ. ಅದ್ರ ಬಗ್ಗೆ ಹೋಗ್ತಾ ಹೇಳ್ಕೊಡ್ತೀನಿ. ಇಂಟರ್ಫೇಸ್ ನಲ್ಲಿ ನ್ಯೂಕ್ಲಿಯಸ್ ಸೆಲ್ ಡಿವೈಡ್ ಆಗದೆ ಇರುವಾಗ, ವೆನ್ ದ ಸೆಲ್ ಇಸ್ ನಾಟ್ ಡಿವೈಡಿಂಗ್,
ಇಂಟರ್ಫೇಸ್ ಅಂದ್ರೆ ಸೆಲ್ ಇಸ್ ನಾಟ್ ಡಿವೈಡಿಂಗ್. ಓಕೆ, ಸೆಲ್ ಡಿವೈಡ್ ಆಗದೆ ಇರುವಾಗ ನ್ಯೂಕ್ಲಿಯಸ್ ಅಲ್ಲಿ ನಾವ್ ಏನೆಲ್ಲ ನೋಡ್ಬೋದು? ಯುಕ್ಯಾರಿಯೋಟಿಕ್ ಸೆಲ್ ಆಗಿರೋ ಕಾರಣ ನ್ಯೂಕ್ಲಿಯಸ್ ನ ಸುತ್ತ ಒಂದು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತೂ ಇದ್ದೇ ಇರುತ್ತೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ DNA ಪ್ರೆಸೆಂಟ್ ಇರುತ್ತೆ. DNA ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಕ್ರೊಮ್ಯಾಟಿನ್ ನ ಫಾರ್ಮ್ ಅಲ್ಲಿ ಇರುತ್ತೆ. ನ್ಯೂಕ್ಲಿಯಸ್ ನ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಅಂತ ಕೂಡ ಇರುತ್ತೆ. ನ್ಯೂಕ್ಲಿಯೋಪ್ಲಾಸಮ್ ಅಥವಾ ನ್ಯೂಕ್ಲಿಯರ್ ಮೇಟ್ರಿಕ್ಸ್ ಅಂತ ಕೂಡ ಕರಿತೀವಿ. ಹೇಗೆ ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಇರುತ್ತೆ, ಅದೇ ರೀತಿ ನ್ಯೂಕ್ಲಿಯಸ್ ನ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಅಂತ ಒಂದು ಫ್ಲೂಯಿಡ್ ಪ್ರೆಸೆಂಟ್ ಇರುತ್ತೆ. ನ್ಯೂಕ್ಲಿಯಸ್ ನ ಒಳಗಡೆ ಒಂದು ಡಾರ್ಕ್ ಸ್ಪಾಟ್ ನ ಕೂಡ, ಒಂದು ರೀಜನ್ ನ ಕೂಡ ನಾವು ನೋಡಬಹುದು. ಅದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಸಿಂಗ್ಯುಲರ್ ಒಂದೇ ಇದ್ರೆ ನ್ಯೂಕ್ಲಿಯೋಲಸ್, ಎಷ್ಟೊಂದಿದ್ರೆ ನ್ಯೂಕ್ಲಿಯೋಲೈ. ಸೊ ಔಟರ್ ಮೆಂಬ್ರೇನ್ ಇದೆ, ಮೆಂಬ್ರೇನ್ ನ ಒಳಗಡೆ ನ್ಯೂಕ್ಲಿಯೋಪ್ಲಾಸಮ್ ಇದೆ. ನ್ಯೂಕ್ಲಿಯೋಪ್ಲಾಸಮ್ ನಲ್ಲಿ DNA ಪ್ರೆಸೆಂಟ್ ಇದೆ. DNA ಯಾವ ಫಾರ್ಮ್ ನಲ್ಲಿದೆ? ಕ್ರೊಮ್ಯಾಟಿನ್ ನ ಫಾರ್ಮ್ ನಲ್ಲಿ ಇದೆ. ಅದರೊಟ್ಟಿಗೆ ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ಡಾರ್ಕ್ ಆಗಿ ಸ್ಟೇನ್ ಆಗುವಂತಹ ಒಂದು ರೀಜನ್ ನಾವು ನೋಡ್ತೀವಿ. ಮೈಕ್ರೋಸ್ಕೋಪ್ ಕೆಳಗೆ ನೋಡಿದಾಗ ನ್ಯೂಕ್ಲಿಯಸ್ ಒಳಗಡೆ ಒಂದು ಸ್ಪಾಟ್ ತರ ಕಾಣಿಸುತ್ತೆ ಅದು. ಅದಕ್ಕೆ ನಾವು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಓಕೆನಾ? ದೀಸ್ ಆರ್ ದ ಸ್ಟ್ರಕ್ಚರ್ಸ್ ದಟ್ ಯು ಕ್ಯಾನ್ ಫೈಂಡ್. ನ್ಯೂಕ್ಲಿಯರ್ ಎನ್ವೆಲಪ್ ನಿಂದ ಶುರು ಮಾಡ್ಕೋತಾ ಬರೋಣ. ನಾ ಹೇಳಿದ್ದೀನಿ ಅವಾಗ್ಲಿಂದ 3 ಆರ್ಗನೆಲ್ಸ್ ಇದೆ ವಿಚ್ ಆರ್ ಬೌಂಡ್ ಬೈ 2 ಮೆಂಬ್ರೇನ್ಸ್. ನ್ಯೂಕ್ಲಿಯಸ್ ನಲ್ಲಿ ಕೂಡ 2 ಮೆಂಬ್ರೇನ್ ಇದೆ. ಔಟರ್ ಮೆಂಬ್ರೇನ್ ಒಂದು, ಇನ್ನರ್ ಮೆಂಬ್ರೇನ್ ಒಂದು. ನೋಡಿ, ಇದು ಔಟರ್ ಮೆಂಬ್ರೇನ್, ಅದ್ರ ಒಳಗಡೆ ಇರೋದು ಇನ್ನರ್ ಮೆಂಬ್ರೇನ್. ಈ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಕಂಟಿನ್ಯೂಸ್ ಹೀಗಿಲ್ಲ, ಕಂಟಿನ್ಯೂಸ್ ಆಗಿಲ್ಲ. ಒಂದೊಂದು ಜಾಗದಲ್ಲಿ ಔಟರ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್ ಹಿಂಗ್ ಫ್ಯೂಸ್ ಆಗೋಗಿದೆ. ಫ್ಯೂಸ್ ಆದಾಗ ಏನಾಗುತ್ತೆ? ಅಲ್ಲಲ್ಲಿ ಒಂದು ಪೋರ್ ರೀತಿಯ ಕ್ರಿಯೇಷನ್ ಆಗುತ್ತೆ. ಅದಕ್ಕೆ ನಾವು ನ್ಯೂಕ್ಲಿಯರ್ ಪೋರ್ ಅಂತ ಕರಿತೀವಿ. ಓಕೆನಾ? ಈ 2 ನ್ಯೂಕ್ಲಿಯರ್ ಮೆಂಬ್ರೇನ್ ನ ಮಧ್ಯ ಏನ್ ಸ್ಪೇಸ್ ಇದೆ ಅದಕ್ಕೆ ನಾವು ಪೆರಿ ನ್ಯೂಕ್ಲಿಯರ್ ಸ್ಪೇಸ್ ಅಂತ ಕರಿತೀವಿ. ಓಕೆ, ಈ ಪೆರಿನ್ಯೂಕ್ಲಿಯರ್ ಸ್ಪೇಸ್ ಸುಮಾರು 10 ರಿಂದ 50 ನ್ಯಾನೋಮೀಟರ್ ಅಷ್ಟು ಇರಬಹುದು. ಓಕೆ, ಜನರಲ್ ಆಗಿ ಈ ಔಟರ್ ಮೆಂಬ್ರೇನ್ ಏನಿದೆ, ದಿಸ್ ವಿಲ್ ಕಂಟಿನ್ಯೂ ವಿತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹಾಗೇನೆ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಹೇಗೆ ರೈಬೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ, ಅದೇ ರೀತಿ ಔಟರ್ ಮೆಂಬ್ರೇನ್ ಅಲ್ಲೂ ಕೂಡ ಕೆಲವೊಂದು ಜಾಗದಲ್ಲಿ ರೈಬೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ. ಓಕೆನಾ? ದಿಸ್ ಇಸ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ನಾವು ಆಲ್ರೆಡಿ ಹೇಳಿದ್ದೀನಿ ನ್ಯೂಕ್ಲಿಯರ್ ಪೋರ್ಸ್ ಪ್ರೆಸೆಂಟ್ ಇರುತ್ತೆ. ಈ ನ್ಯೂಕ್ಲಿಯರ್ ಪೋರ್ದು ಫಂಕ್ಷನ್ ಏನು? ಯಾವುದಾದ್ರೂ ಪ್ರೋಟೀನ್ ಅಥವಾ RNA ಈ ನ್ಯೂಕ್ಲಿಯರ್ ಪೋರ್ ಇಂದ ನ್ಯೂಕ್ಲಿಯಸ್ ನ ಒಳಗಿಂದ ಸೈಟೋಪ್ಲಾಸಮ್ಗೆ ಅಥವಾ ಸೈಟೋಪ್ಲಾಸಮ್ನಿಂದ ನ್ಯೂಕ್ಲಿಯಸ್ ಒಳಗಡೆ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನ್ಯೂಕ್ಲಿಯರ್ ಪೋರ್. ಜನರಲ್ ಆಗಿ ಒಂದು ಸೆಲ್ ನಲ್ಲಿ ಒಂದೇ ನ್ಯೂಕ್ಲಿಯಸ್ ಇರುತ್ತೆ, ಬಟ್ ಕೆಲವೊಂದು ಸೆಲ್ಸ್ ನಲ್ಲಿ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ ಕೂಡ ಇರಬಹುದು. ಫಾರ್ ಎಕ್ಸಾಂಪಲ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ನಲ್ಲಿ ಟೆಪೀಟಮ್ ಅಂತ ಒಂದು ಸೆಲ್ ಬಗ್ಗೆ ಕಲಿತೀರಾ, ಅದರಲ್ಲಿ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಕೆಲವೊಂದು ಎಂಥ ಸೆಲ್ಸ್ ಇರುತ್ತೆ ಅಂದ್ರೆ ಅದ್ರಲ್ಲಿ ಒಂದು ನ್ಯೂಕ್ಲಿಯಸ್ ಇರಲ್ಲ. ಫಾರ್ ಎಕ್ಸಾಂಪಲ್, ನಾವು ಪ್ಲಾಂಟ್ ಸೆಲ್ಸ್ ನ ಕನ್ಸಿಡರ್ ಮಾಡಿದ್ರೆ, ಏಂಜಿಯೋಸ್ಪರ್ಮ್ಸ್ ನ ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಸೀವ್ ಟ್ಯೂಬ್ ಎಲಿಮೆಂಟ್ಸ್ ನಲ್ಲಿ ನ್ಯೂಕ್ಲಿಯಸ್ಸೇ ಇರಲ್ಲ. ಆನಿಮಲ್ಸ್ ನಲ್ಲಿ ನೋಡಿದ್ರೆ, ಹ್ಯೂಮನ್ಸ್ ನಲ್ಲಿ ಅಥವಾ ಎಷ್ಟೊಂದು ವರ್ಟಿಬ್ರೇಟ್ಸ್ ನಲ್ಲಿ RBC ಒಳಗಡೆ ನ್ಯೂಕ್ಲಿಯಸ್ಸೇ ಇರೋದಿಲ್ಲ. ಸೊ ನ್ಯೂಕ್ಲಿಯಸ್ ಪ್ರತಿ ಒಂದು ಸೆಲ್ ಅಲ್ಲಿ ಇರಲೇಬೇಕು ಅಂತ ಇಲ್ಲ, ಪ್ರತಿ ಸೆಲ್ ನಲ್ಲಿ ಒಂದೇ ನ್ಯೂಕ್ಲಿಯಸ್ ಇರಬೇಕು ಅಂತ ಕೂಡ ಇಲ್ಲ. ಒಂದೊಂದು ಸೆಲ್ ನಲ್ಲಿ ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಸೆಲ್ ನಂಬರ್ ಆಫ್ ನ್ಯೂಕ್ಲಿಯೈ ಕ್ಯಾನ್ ವೇರಿ. ಓಕೆನಾ? ಕೆಲವೊಮ್ಮೆ ಒಂದೇ, ಮೆಜಾರಿಟಿ ಟೈಮ್ಸ್ ಒಂದೇ ಇರುತ್ತೆ, ಕೆಲವೊಮ್ಮೆ ಜಾಸ್ತಿನೂ ಇರ್ಬೋದು, ಕೆಲವೊಮ್ಮೆ ಇಲ್ಲದೆ ಕೂಡ ಇರ್ಬೋದು. ಓಕೆ, ಈ ಎಕ್ಸಾಂಪಲ್ಸ್ನ ನೀವು ನೆನ್ಪಿಟ್ಕೊಳ್ಬೇಕು, ಇಂಪಾರ್ಟೆಂಟ್. ಎರಿಥ್ರೋಸೈಟ್ಸ್ ಎಷ್ಟೊಂದು ಮ್ಯಾಮಲ್ಸ್ ನಲ್ಲಿ, ಮತ್ತೆ ಸೀವ್ ಟ್ಯೂಬ್ ಎಲಿಮೆಂಟ್ಸ್ ಪ್ಲಾಂಟ್ಸ್ ನಲ್ಲಿ ಲ್ಯಾಕ್ ನ್ಯೂಕ್ಲಿಯೈ, ಅಂದ್ರೆ ಅದರಲ್ಲಿ ನ್ಯೂಕ್ಲಿಯಸ್ಸೇ ಪ್ರೆಸೆಂಟ್ ಇರಲ್ಲ ಮೆಚ್ಯೂರ್ ಸ್ಟೇಜ್ ನಲ್ಲಿ. ಓಕೆನಾ? ದಟ್ ಇಸ್ ಅಬೌಟ್ ನ್ಯೂಕ್ಲಿಯಸ್. ನಾ ಹೇಳಿದೆ ನ್ಯೂಕ್ಲಿಯಸ್ ನಲ್ಲಿ DNA ಇರುತ್ತೆ. DNA ಡಿಪೆಂಡಿಂಗ್ ಅಪಾನ್ ದ ಫೇಸ್ ಆಫ್ ದ ಸೆಲ್ ಬೇರೆ ಬೇರೆ ಫಾರ್ಮ್ ಅಲ್ಲಿ ಇರ್ಬೋದು. ಇಂಟರ್ಫೇಸ್ ನ್ಯೂಕ್ಲಿಯಸ್ ನಲ್ಲಿ ಕ್ರೊಮ್ಯಾಟಿನ್ ಟೈಪ್ ಇರುತ್ತೆ ಅಂತ ನಾನು ಹೇಳಿದೆ. ದಿಸ್ ಇಸ್ ಕ್ರೊಮ್ಯಾಟಿನ್, ಫೈಬರ್ ತರ ಇರುತ್ತೆ. ಓಕೆನಾ? ನಾರ್ಮಲ್ ಆಗಿ ನಿಮಗೆ ಗೊತ್ತಿರೋ DNA ಇದು ಅಲ್ವಾ? ಈ DNA ಪ್ಯಾಕೇಜ್ ಆಗುತ್ತೆ. ಇನ್ನೊಂದು ಚಾಪ್ಟರ್ ನಲ್ಲಿ ಕಲಿಸ್ತೀನಿ, ಮೈಕ್ರೋ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ನಲ್ಲಿ. ಇದು ಫುಲ್ ಏನು ಕಾಯಿಲೆ ಆಗಿಲ್ದೇ ಇದ್ದಾಗ, ಬರೀ DNA ಇದ್ದಾಗ ಈ ರೀತಿ ಇರುತ್ತೆ. ಬಟ್ ಸೆಲ್ ಒಳಗಡೆ
DNA ಹೀಗೆ ಇದ್ರೆ ಫಿಟ್ ಮಾಡೋದು ಕಷ್ಟ. ಅದಕ್ಕೆ ಬೇರೆ ಬೇರೆ ಪ್ರೋಟೀನ್ಸ್ನ ಸುತ್ತ ವೈಂಡ್ ಆಗಿ ಒಂದು ಕಾಂಪ್ಲೆಕ್ಸ್ ಏನ್ ಹೇಳ್ತಾರೆ ಕಂಡೆನ್ಸ್ಡ್ ಸ್ಟ್ರಕ್ಚರ್ ಫಾರ್ಮ್ ಮಾಡುತ್ತೆ. ಅದ್ರಲ್ಲಿ ಎಷ್ಟೊಂದು ಲೆವೆಲ್ ಇದೆ. ಈ ತರ ಇದ್ದಿದ್ದು ಫಸ್ಟ್ ಹಿಂಗಾಗುತ್ತೆ, ಹಾಗಿದ್ದು ಹೀಗಾಗುತ್ತೆ, ಹೀಗಿದ್ದು ಹೀಗಾಗುತ್ತೆ. ಅದ್ರಲ್ಲಿ ಒಂದು ಲೆವೆಲ್ ಆಫ್ ಕಂಡೆನ್ಸೇಷನ್ ಏನು ಅಂತ ಅಂದ್ರೆ ಕ್ರೊಮ್ಯಾಟಿನ್. ಸೊ ಕ್ರೊಮ್ಯಾಟಿನ್ ಫೈಬರ್ ನಲ್ಲಿ ನಾರ್ಮಲ್ ಆಗಿ ಇಂಟರ್ಫೇಸ್ ನ್ಯೂಕ್ಲಿಯಸ್ ಅಲ್ಲಿ ಇರುತ್ತೆ. ಸೆಲ್ ಏನಾದ್ರೂ ಡಿವೈಡ್ ಮಾಡ್ತಾ ಇದ್ರೆ ಅವಾಗ ಹೈಪರ್ ಕಂಡೆನ್ಸ್ಡ್, ಮೋಸ್ಟ್ ಕಂಡೆನ್ಸ್ಡ್ ಫಾರ್ಮ್ ನಲ್ಲಿ DNA ಇರುತ್ತೆ. ಅದಕ್ಕೆ ನಾವು ಕ್ರೋಮೋಸೋಮ್ ಅಂತ ಕರಿತೀವಿ. ಸೊ ಇದು ಒಂದು ಕ್ರೋಮೋಸೋಮ್ ನ ಸ್ಟ್ರಕ್ಚರ್. ಕ್ರೋಮೋಸೋಮ್ ನಲ್ಲಿ ಕ್ರೊಮ್ಯಾಟಿಡ್ಸ್ ಪ್ರೆಸೆಂಟ್ ಇರುತ್ತೆ. ಅಗೇನ್ ಡಿಪೆಂಡಿಂಗ್ ಆನ್ ಯಾವ ಫೇಸ್ ಆಫ್ ಸೆಲ್ ಸೈಕಲ್ ಅಲ್ಲಿ ಇದೆ, ಒಂದು ಕ್ರೊಮ್ಯಾಟಿಡ್ ಇರ್ಬೋದು ಅಥವಾ ಎರಡು ಕ್ರೊಮ್ಯಾಟಿಡ್ ಇರ್ಬೋದು. ದೀಸ್ ಆರ್ ಕ್ರೊಮ್ಯಾಟಿಡ್ಸ್. ಓಕೆ, ಈ ಕ್ರೊಮ್ಯಾಟಿಡ್ಸ್ ಮಧ್ಯದಲ್ಲಿ ಒಂದು ಕನ್ಸ್ಟ್ರಿಕ್ಷನ್ ಇರುತ್ತೆ. ಇದಕ್ಕೆ ನಾವು ಪ್ರೈಮರಿ ಕನ್ಸ್ಟ್ರಿಕ್ಷನ್ ಅಥವಾ ಸೆಂಟ್ರೋಮಿಯರ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಫಾರ್ಮ್ ಆಗದೆ ಸೆಲ್ ಡಿವಿಷನ್ ಆಗೋ ಟೈಮಲ್ಲಿ. ಯಾಕೆಂದ್ರೆ DNA ನ ಈಕ್ವಲ್ ಆಗಿ ಎರಡು ಡಾಟರ್ ಸೆಲ್ಸ್ಗೆ ಸೆಪರೇಟ್ ಮಾಡಬೇಕು ಅಂತ. ಈ ಸೆಂಟ್ರೋಮಿಯರ್ ನ ಎರಡೂ ಬದಿಗೆ ಪ್ರೋಟೀನೇಷಿಯಸ್ ಡಿಸ್ಕ್ ಲೈಕ್ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ನಾವು ಕೈನೆಟೋಕೋರ್ ಅಂತ ಕರಿತೀವಿ. ಮೋರ್ ಅಬೌಟ್ ದಿಸ್ ವಿ ಲರ್ನ್ ಇನ್ ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್. ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ಎಲ್ಲಿ ಒಂದು ಕನ್ಸ್ಟ್ರಿಕ್ಷನ್ ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದೇ ಬಿಡ್ತಿಲ್ಲ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಅಗಲ ಜಾಸ್ತಿ ಇದೆ, ಇಲ್ಲಿಂದ ಇಲ್ಲಿಗೆ ಅಗಲ ಜಾಸ್ತಿ ಇದೆ, ಮಧ್ಯ ಸ್ವಲ್ಪ ನ್ಯಾರೋ ಆಗಿದೆ, ಸಣ್ಣ ಆಗಿದೆ. ಅದಕ್ಕೆ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ, ಸಣ್ಣ ಆಗಿರೋ ಜಾಗ. ಇದು ಪ್ರೈಮರಿ ಕನ್ಸ್ಟ್ರಿಕ್ಷನ್, ಅದಕ್ಕೆ ನಾವು ಸೆಂಟ್ರೋಮಿಯರ್ ಅಂತ ಕರಿತೀವಿ. ಆಯ್ತಾ, ಈ ಸೆಂಟ್ರೋಮಿಯರ್ ನ ಎರಡೂ ಕಡೆಗೆ ಕೈನೆಟೋಕೋರ್ ಪ್ರೆಸೆಂಟ್ ಇರುತ್ತೆ. ಈ ಸೆಂಟ್ರೋಮಿಯರ್ ಎಲ್ಲಿದೆ ಅದರ ಬೇಸಿಸ್ ಮೇಲೆ ನಾವು ಕ್ರೋಮೋಸೋಮ್ಸ್ ನ 4 ರೀತಿ ಕ್ಲಾಸಿಫೈ ಮಾಡಬಹುದು. ಮೆಟಾಸೆಂಟ್ರಿಕ್, ಸಬ್ ಮೆಟಾಸೆಂಟ್ರಿಕ್, ಆಕ್ರೋಸೆಂಟ್ರಿಕ್, ಟೀಲೋಸೆಂಟ್ರಿಕ್. ಮೆಟಾಸೆಂಟ್ರಿಕ್ ಅಂದ್ರೆ ಎಕ್ಸಾಕ್ಟ್ ಸೆಂಟರ್ ನಲ್ಲಿ ಸೆಂಟ್ರೋಮಿಯರ್ ಪ್ರೆಸೆಂಟ್ ಇರುತ್ತೆ. ನಾವು ಅದಕ್ಕೆ ಕರೆಯೋದು ಸೆಂಟ್ರೋಮಿಯರ್, ಬಟ್ ಸೆಂಟ್ರೋಮಿಯರ್ ಯಾವಾಗ್ಲೂ ಮಧ್ಯದಲ್ಲೇ ಇರಬೇಕು, ಸೆಂಟರ್ ನಲ್ಲೇ ಇರಬೇಕು ಅಂತ ಏನೂ ಇಲ್ಲ. ಯಾವಾಗ ಸೆಂಟ್ರೋಮಿಯರ್ ಸೆಂಟರ್ ಅಲ್ಲಿ ಇರುತ್ತೆ, ಇದು ಆರ್ಮ್ಸ್ ಆಫ್ ಕ್ರೋಮೋಸೋಮ್ ಅಂತ ಕರಿತೀವಿ ನಾವು. ಇದೊಂದು ಆರ್ಮ್, ಇದೊಂದು ಆರ್ಮ್. ಆಯ್ತಾ, ಈ ಎರಡು ಆರ್ಮ್ಸ್ ಈಕ್ವಲ್ ಆಗಿರುತ್ತೆ. ಆಗ ನಾವು ಅದಕ್ಕೆ ಮೆಟಾಸೆಂಟ್ರಿಕ್ ಅಂತ ಕರಿತೀವಿ. ಯಾವಾಗ ಸೆಂಟ್ರೋಮಿಯರ್ ಸೆಂಟರ್ಗಿಂತ ಸ್ವಲ್ಪ ಮೇಲೆ ಅಥವಾ ಕೆಳಗಿರುತ್ತೆ ಅವಾಗ ಸಬ್ ಮೆಟಾಸೆಂಟ್ರಿಕ್ ಅಂತ ಕರಿತೀವಿ. ಅವಾಗ ಯು ಹ್ಯಾವ್ ಒನ್ ಶಾರ್ಟ್ ಆರ್ಮ್ ಮತ್ತೆ ಯು ಹ್ಯಾವ್ ಒನ್ ಲಾಂಗ್ ಆರ್ಮ್. ಸೆಂಟರ್ನಿಂದ ತುಂಬಾ ದೂರ ಇದ್ದಾಗ ಆಕ್ರೋಸೆಂಟ್ರಿಕ್ ಅಂತ ಕರಿತೀವಿ. ಆಕ್ರೋಸೆಂಟ್ರಿಕ್ ನಲ್ಲಿ ಯು ಹ್ಯಾವ್ ಅ ವೆರಿ ಶಾರ್ಟ್ ಆರ್ಮ್ ಅಂಡ್ ಯು ಹ್ಯಾವ್ ಅ ವೆರಿ ಲಾಂಗ್ ಆರ್ಮ್. ಜನರಲ್ ಆಗಿ ಯಾವ ಶಾರ್ಟ್ ಆರ್ಮ್ ಇದೆ ಅದಕ್ಕೆ P ಅಂತ ಕರೀತಾರೆ, ಯಾವ್ದು ಲಾಂಗ್ ಇರುತ್ತೆ ಅದಕ್ಕೆ Q ಅಂತ ಕರೀತಾರೆ. ಟೀಲೋಸೆಂಟ್ರಿಕಲ್ ನೋಡಿ, ಟೀಲೋಸೆಂಟ್ರಿಕಲಿ ಸೆಂಟ್ರೋಮಿಯರ್ ಇಸ್ ಅಟ್ ದ ಟರ್ಮಿನಲ್ ಎಂಡ್, ಟಿಪ್ಪಲ್ ಇದೆ, ಅದಕ್ಕಿರೋದೇ ಒಂದೊಂದು ಆರ್ಮ್, ಈಚ್ ಕ್ರೊಮ್ಯಾಟಿಡ್ಗೆ ಇರೋದೇ ಒಂದು ಆರ್ಮ್. ಸೊ ದೀಸ್ ಆರ್ ದ 4 ಡಿಫರೆಂಟ್ ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್ ಬೇಸ್ಡ್ ಆನ್ ಲೊಕೇಶನ್ ಆಫ್ ದ ಸೆಂಟ್ರೋಮಿಯರ್. ಕೆಲವೊಂದು ಕ್ರೋಮೋಸೋಮ್ಸ್ ನಲ್ಲಿ ಯು ಕ್ಯಾನ್ ಸಿ ಒಂದು ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಇರುತ್ತೆ. ಇಲ್ಲಿ ಒಂದು ನ್ಯಾರೋ ಪೋರ್ಷನ್ ಆಯ್ತು, ಅದು ಬಿಟ್ಟು ಇನ್ನೊಂದು ಕನ್ಸ್ಟ್ರಿಕ್ಷನ್ ಇರುತ್ತೆ, ಅದಕ್ಕೆ ನಾವು ಸೆಕೆಂಡರಿ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ. ಆ ಪಾರ್ಟಿಗೆ ನಾವು ಸ್ಯಾಟಲೈಟ್ ಅಂತ ಕರಿತೀವಿ. ಓಕೆನಾ? ನಾವು ರೈಬೋಸೋಮ್ಸ್ ಬಗ್ಗೆ ಮಾತಾಡೋಣ. ರೈಬೋಸೋಮ್ಸ್ ಆರ್ ನಾಟ್ ಬೌಂಡ್ ಬೈ ಮೆಂಬ್ರೇನ್ಸ್, ಅದಕ್ಕೆ ನಾವು ಯೂನಿವರ್ಸಲ್ ಆರ್ಗನೆಲ್ ಅಂತ ಕರಿತೀವಿ. ಪ್ರೊಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಎರಡರಲ್ಲೂ ಇರುತ್ತೆ. ದಿ ಆರ್ ಗ್ರಾನ್ಯುಲರ್ ಸ್ಟ್ರಕ್ಚರ್ಸ್. ಇದನ್ನ ಫಸ್ಟ್ ಅಬ್ಸರ್ವ್ ಮಾಡಿದವರು ಜಾರ್ಜ್ ಪ್ಯಾಲೇಡ್ ಅಂತ. ಅದೇ ಕಾರಣಕ್ಕೆ ನಾವು ರೈಬೋಸೋಮ್ಸ್ಗೆ ಪ್ಯಾಲೇಡ್ ಪಾರ್ಟಿಕಲ್ಸ್ ಅಂತ ಕೂಡ ಕರಿತೀವಿ. ವಾಟ್ ಇಸ್ ರೈಬೋಸೋಮ್ ಕಂಪೋಸ್ಡ್ ಆಫ್? ರೈಬೋಸೋಮ್ ನಲ್ಲಿ 2 ರೀತಿಯ ಬಯೋಮಾಲಿಕ್ಯೂಲ್ಸ್ ನಾವು ನೋಡ್ಬೋದು, ಪ್ರೋಟೀನ್ಸ್ ಮತ್ತೆ RNA. ಓಕೆ, ರೈಬೋನ್ಯೂಕ್ಲಿಕ್ ಆಸಿಡ್, RNA and proteins. It is made up of RNA and proteins. ಓಕೆ, ಈಗ ಯೂಕ್ಯಾರಿಯೋಟ್ಸ್ ನಲ್ಲಿ ರೈಬೋಸೋಮ್ಸ್ ಹೇಗಿರುತ್ತೆ? ಪ್ರೊಕ್ಯಾರಿಯೋಟ್ಸ್ ನಲ್ಲಿ ನಾವು ಆಲ್ರೆಡಿ ನೋಡಿದ್ವಿ. ಪ್ರೊಕ್ಯಾರಿಯೋಟ್ಸ್ ನಲ್ಲಿ 70S ಟೈಪ್ ಇತ್ತು, ಯೂಕ್ಯಾರಿಯೋಟ್ಸ್ ನಲ್ಲಿ 80S ಟೈಪ್ ಇದೆ. ಓಕೆ, ಯೂಕ್ಯಾರಿಯೋಟ್ಸ್ ನಲ್ಲಿ 80S, ಪ್ರೊಕ್ಯಾರಿಯೋಟ್ಸ್ ನಲ್ಲಿ 70S. 70S ರೈಬೋಸೋಮ್ ಆಗಿದ್ರೆ ಲಾರ್ಜ್ ಸಬ್ ಯೂನಿಟ್ ವಿಲ್ ಬಿ 50S, ಸ್ಮಾಲ್ ಸಬ್ ಯೂನಿಟ್ ವಿಲ್ ಬಿ 30S. 80S ರೈಬೋಸೋಮ್ ಆಗಿದ್ರೆ ಲಾರ್ಜ್ ಸಬ್ ಯೂನಿಟ್ ವಿಲ್ ಬಿ 60S,
ಸ್ಮಾಲ್ ಸಬ್ ಯೂನಿಟ್ ವಿಲ್ ಬಿ 40s. 60 + 40 100 ಆಗಲ್ಲ, 80 ಆಗುತ್ತೆ. ಯಾಕೆ ಅಂತ ಆಲ್ರೆಡಿ ಹೇಳಿದ್ದೀನಿ. ದಿಸ್ ಇಸ್ ನಾಟ್ ಅ ಪ್ರಾಪರ್ ಸಮ್. ಯಾಕೆ ಅಂತ ಅಂದ್ರೆ ಹಿಯರ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್, ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ಡೆನ್ಸಿಟಿ. ಎರಡು ಆಬ್ಜೆಕ್ಟ್ಸ್ ಜಾಯಿನ್ ಆದಾಗ ಅದ್ರದ್ದು ಓವರ್ ಆಲ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಇಟ್ ವಿಲ್ ಬಿ ಲೆಸ್ಸರ್ ದೆನ್ ದ ಸಮ್ ಆಫ್ ದ ಟೂ ಇಂಡಿವಿಜುವಲ್ ಡೆನ್ಸಿಟೀಸ್. ಅದೇ ಕಾರಣಕ್ಕೆ ಇಫ್ ದಿಸ್ ಇಸ್ 60, ದಿಸ್ ಇಸ್ 40, ದಿಸ್ ವಿಲ್ ನಾಟ್ ಬಿ 100, ದಿಸ್ ವಿಲ್ ಬಿ 80. ಸ್ಮಾಲ್ ಪ್ರೊಕ್ಯಾರಿಯೋಟ್ಸ್ ನಲ್ಲಿ 50 + 30 is not 80, it is 70. ಓಕೆ, ಎಸ್ ಅಂದ್ರೆ ಏನು ಆಲ್ರೆಡಿ ಹೇಳಿದ್ದೀನಿ, ಸ್ವೆಡ್ಬರ್ಗ್ ಯೂನಿಟ್. ದಟ್ ಈಸ್ ಇಂಡೈರೆಕ್ಟ್ಲಿ ಮೆಜರಿಂಗ್ ಡೆನ್ಸಿಟಿ ಮತ್ತೆ ಸೈಜ್. ಸೆಂಟ್ರಿಫ್ಯೂಗೇಷನ್ ಅಲ್ಲಿ ಹಾಕೋದು, ಸ್ಪಿನ್ ಮಾಡೋದು, ಸೆಟ್ಲ್ ಆಗೋದು, ಅದನ್ನೆಲ್ಲ ಆಲ್ರೆಡಿ ಹೇಳಿದ್ದೀನಿ ಪ್ರೊಕ್ಯಾರಿಯೋಟ್ಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ. ಇವತ್ತು ಯುಕ್ಯಾರಿಯೋಟ್ಸ್ ನ ಕಲಿಯುವಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಯುಕ್ಯಾರಿಯೋಟ್ಸ್ ನಲ್ಲಿ ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಎರಡರಲ್ಲೂ ರೈಬೋಸೋಮ್ಸ್ ಪ್ರೆಸೆಂಟ್ ಇರುತ್ತೆ. ಆದ್ರೆ ಆ ಎರಡೂ ರೈಬೋಸೋಮ್ಸ್, ಮೈಟೊಕಾಂಡ್ರಿಯಾ ಕ್ಲೋರೋಪ್ಲಾಸ್ಟಿಯಲ್ಲಿ ಇರೋದು ಯುಕ್ಯಾರಿಯೋಟಿಕ್ ಸೆಲ್ ನಲ್ಲಿ. ಯುಕ್ಯಾರಿಯೋಟಿಕ್ ಸೆಲ್ ಆರ್ಗನಲ್ಸ್ ಆಗಿದ್ರು ಕೂಡ ಅದ್ರ ಒಳಗಡೆ ಇರುವಂತಹ ರೈಬೋಸೋಮ್ಸ್ ಪ್ರೋಕ್ಯಾರಿಯೋಟ್ ಟೈಪ್. ಸೈಟೋಪ್ಲಾಸಮ್ ನಲ್ಲಿ ಇರುವಂತಹ ಯುಕ್ಯಾರಿಯೋಟ್ಸ್ ನಲ್ಲಿ ಸೈಟೋಪ್ಲಾಸಮ್ ನಲ್ಲಿ ಇರುವಂತಹ ರೈಬೋಸೋಮ್ಸ್ ATS ಟೈಪ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ಇರುವಂತಹ ರೈಬೋಸೋಮ್ಸ್ ATS ಟೈಪ್. ನ್ಯೂಕ್ಲಿಯರ್ ಔಟರ್ ಮೆಂಬ್ರೇನ್ ಮೇಲೆ ಇರುವಂತಹ ರೈಬೋಸೋಮ್ಸ್ ATS ಟೈಪ್. ಕ್ಲೋರೋಪ್ಲಾಸ್ಟ್ ಮೈಟೊಕಾಂಡ್ರಿಯಾ ಒಳಗಡೆ ಇರುವಂತಹ ರೈಬೋಸೋಮ್ಸ್ ದೇ ಆರ್ 70s ಟೈಪ್. ಸೊ 70s ಟೈಪ್ ನ ನಾವು ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ನೋಡ್ತೀವಿ. ಕ್ಲೋರೋಪ್ಲಾಸ್ಟ್ ಮತ್ತೆ ಮೈಟೊಕಾಂಡ್ರಿಯಾ ಒಳಗಡೆ ಯುಕ್ಯಾರಿಯೋಟ್ಸ್ ನಲ್ಲೂ ಕೂಡ ನೋಡ್ತೀವಿ. ATS ನ ನಾವು ಬರೀ ಯುಕ್ಯಾರಿಯೋಟ್ಸ್ ಅಲ್ಲಿ ಮಾತ್ರ ನೋಡೋದು. ಓಕೆನಾ? ನೆಕ್ಸ್ಟ್ ಸೈಟೋಸ್ಕೆಲಿಟನ್ ಬಗ್ಗೆ ಮಾತಾಡೋಣ. ಹೇಗೆ ನಮ್ಮ ಬಾಡಿಗೆ ಒಂದು ಸ್ಕೆಲಿಟಲ್ ಸಿಸ್ಟಮ್ ಇದೆ, ಬೋನ್ಸ್, ಕಾರ್ಟಿಲೇಜ್ ಎಲ್ಲ ನಮ್ಮ ಬಾಡಿಗೆ ಒಂದು ಸ್ಪೆಸಿಫಿಕ್ ಶೇಪ್ ಕೊಡುತ್ತೆ, ಮೆಕ್ಯಾನಿಕಲ್ ಸಪೋರ್ಟ್ ನ ಪ್ರೊವೈಡ್ ಮಾಡುತ್ತೆ. ಅದೇ ರೀತಿ ನಮ್ಮ ಸೆಲ್ಸ್ ನಲ್ಲೂ ಕೂಡ ಒಂದು ಸ್ಕೆಲಿಟನ್ ಇರುತ್ತೆ. ಆ ಸ್ಕೆಲಿಟನ್ ಇಸ್ ನಾಟ್ ಮೇಡ್ ಅಪ್ ಆಫ್ ಬೋನ್ಸ್ ಅಂಡ್ ಕಾರ್ಟಿಲೇಜ್, ಇಟ್ಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. 3 ಟೈಪ್ಸ್ ಆಫ್ ಬೇರೆ ಬೇರೆ ರೀತಿಯ ಪ್ರೋಟೀನ್ಸ್ ನಿಂದ ಫಾರ್ಮ್ ಆಗುತ್ತೆ. ದೇ ಆರ್ ಮೈಕ್ರೋಟ್ಯೂಬ್ಯೂಲ್ಸ್, ಮೈಕ್ರೋಫಿಲಮೆಂಟ್ಸ್ ಮತ್ತೆ ಇಂಟರ್ಮೀಡಿಯೇಟ್ ಫಿಲಮೆಂಟ್ಸ್. ಇದೆಲ್ಲ ಸೈಟೋಪ್ಲಾಸಮ್ ನ ಒಳಗಡೆನೆ ಇರುತ್ತೆ. ನಮ್ಮ ಬಾಡಿಲಿ ಸ್ಕೆಲಿಟನ್ ಏನ್ ಮಾಡುತ್ತೆ ಅದೇ ಫಂಕ್ಷನ್ಸ್ ನ ಸೈಟೋಸ್ಕೆಲಿಟನ್ ಕೂಡ ಮಾಡೋದು. ನಮ್ಮ ಸ್ಕೆಲಿಟನ್ ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತಾ? ಈ ಸ್ಕೆಲಿಟನ್ ಕೂಡ, ಸೈಟೋಸ್ಕೆಲಿಟನ್ ಕೂಡ ಸೆಲ್ಲಿಗೆ ಮೆಕ್ಯಾನಿಕಲ್ ಸಪೋರ್ಟ್ ನ ಕೊಡುತ್ತೆ. ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ನಿಂದ ವಿ ಆರ್ ಕೇಪಬಲ್ ಆಫ್ ಮೂವ್ಮೆಂಟ್, ವಿ ಆರ್ ಕೇಪಬಲ್ ಆಫ್ ಲೋಕೋಮೋಷನ್, ಮೊಟಿಲಿಟಿ. ನನ್ನ ಸ್ಕೆಲಿಟಲ್ ಸಿಸ್ಟಮ್ಗೆನೆ ನನ್ನ ಸ್ಕೆಲಿಟಲ್ ಮಸಲ್ ಅಟ್ಯಾಚ್ ಆಗಿರೋದು. ಅದೇ ಕಾರಣದಿಂದ ನನ್ಗೆ ಇಷ್ಟ ಬಂದಾಗ ನಾನು ಮೂವ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಅದೇ ಮೊಟಿಲಿಟಿನ ಕೂಡ ಸೈಟೋಸ್ಕೆಲಿಟಲ್ ಸಿಸ್ಟಮ್ ಸೆಲ್ಲಿಗೆ ಕೊಡುತ್ತೆ. ಶೇಪ್ ಆಫ್ ದ ಸೆಲ್ ಮೇಂಟೈನ್ ಮಾಡೋದು ಸೈಟೋಸ್ಕೆಲಿಟನ್ ನ ಕೆಲಸ. ಓಕೆನಾ? ಸೊ ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಸೈಟೋಸ್ಕೆಲಿಟಲ್ ಎಲಿಮೆಂಟ್ಸ್. ಈ ಡಯಾಗ್ರಾಮ್ ನಲ್ಲಿ ನಾನು ತೋರಿಸಿದೆ ನಿಮಗೆ. ಇದು ಒಂದು ಸೆಲ್ದು ಸೆಕ್ಷನ್. ಇದ್ರೊಳಗಡೆ ಹೇಗೆ ಬೇರೆ ಬೇರೆ ಸೈಟೋಸ್ಕೆಲಿಟಲ್ ಎಲಿಮೆಂಟ್ಸ್ ಎಲ್ಲ ಎಕ್ಸ್ಟೆಂಡ್ ಆಗಿದೆ ಸೈಟೋಪ್ಲಾಸಮ್ ನಲ್ಲಿ. ಈ ಗ್ರೀನ್ ಕಲರ್ ಏನಿದೆ ಅದು ಮೈಕ್ರೋಟ್ಯೂಬ್ಯೂಲ್. ಇಲ್ಲಿ ಆರೆಂಜ್ ಕಲರ್ ನೆಟ್ವರ್ಕ್ ತರ ನೀವೇನ್ ನೋಡ್ತಾ ಇದ್ದೀರಾ ಅದು ಮೈಕ್ರೋಫಿಲಮೆಂಟ್, ಇಂಟರ್ಮೀಡಿಯೇಟ್ ಫಿಲಮೆಂಟ್. ರೆಡ್ ಕಲರ್ ಏನಿದೆ ಅದು ಮೈಕ್ರೋಫಿಲಮೆಂಟ್. ಅದಕ್ಕೆ ನಾವು ಆಕ್ಟಿನ್ ಫಿಲಮೆಂಟ್ ಅಂತ ಕೂಡ ಕರಿತೀವಿ. ಇಟ್ ಇಸ್ ಯೋರ್ ಮೈಕ್ರೋಫಿಲಮೆಂಟ್. ಓಕೆ, ನೆಕ್ಸ್ಟ್ ವಿಲ್ ಟಾಕ್ ಅಬೌಟ್ ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಇನ್ ಯುಕ್ಯಾರಿಯೋಟಿಕ್ ಸೆಲ್. ಸೀಲಿಯಾ ಮತ್ತೆ ಫ್ಲಾಜೆಲಾ ಅಂತ ಎರಡೂ ಕೂಡ ಲೋಕೋಮೋಷನ್ ನಲ್ಲಿ ಹೆಲ್ಪ್ ಮಾಡುತ್ತೆ. ಎಷ್ಟೊಂದು ಸೆಲ್ಸ್ ನಮ್ಮ ಬಾಡಿಯಲ್ಲೂ ಕೂಡ ವಿ ಹ್ಯಾವ್ ಸೀಲಿಯೇಟೆಡ್ ಎಪಿಥೀಲಿಯಂ. ಪ್ಯಾರಮೀಷಿಯಂ ಅನ್ನೋ ಒಂದು ಯುಕ್ಯಾರಿಯೋಟಿಕ್ ಸೆಲ್ ನಲ್ಲಿ ಸೀಲಿಯಾ ಪ್ರೆಸೆಂಟ್ ಇರುತ್ತೆ. ಫ್ಲಾಜೆಲಾ ಕೂಡ ಎಷ್ಟೊಂದು ಯುಕ್ಯಾರಿಯೋಟ್ಸ್ ನಲ್ಲಿ, ಫಾರ್ ಎಕ್ಸಾಂಪಲ್ ಯೂಗ್ಲೀನಾ, ಅದರಲ್ಲೆಲ್ಲ ಫ್ಲಾಜೆಲಾ ಪ್ರೆಸೆಂಟ್ ಇದೆ. ಸೊ ಫ್ಲಾಜೆಲಾ, ಸೀಲಿಯಾ ಎರಡರದ್ದು ಫಂಕ್ಷನ್ ಸ್ಟ್ರಕ್ಚರ್ ಎರಡು ಸಿಮಿಲರ್ ಆಗೇ ಇದೆ. ಫಂಕ್ಷನ್ ಏನು ಅಂತ ಅಂದ್ರೆ ಲೋಕೋಮೋಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಸ್ಟ್ರಕ್ಚರ್ ಏನು ಅಂತ ಹೇಳ್ತೀನಿ. ಜನರಲ್ ಆಗಿ ಸೀಲಿಯಾ ಎಷ್ಟೊಂದು ಪ್ರೆಸೆಂಟ್ ಇರುತ್ತೆ ನೋಡಿ. ಇಲ್ಲೆಲ್ಲ ಸಣ್ಣಕ್ಕೆ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಈ ಪ್ಯಾರಮೀಷಿಯಂನ ಸುತ್ತ ಪ್ರೆಸೆಂಟ್ ಇದೆ. ಕ್ಲಿಯರ್ ಆಗಿ ಕಾಣಿಸ್ತಾ ಇದೆಯಲ್ವ ಗೊತ್ತಿಲ್ಲ ನನಗೆ. ಸೊ ಇದು ಸೀಲಿಯಾ. ಹೇಗೆ ಕೇರಳದಲ್ಲಿ ಬೋಟ್ ರೇಸ್ ಆಗುತ್ತೆ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ರೋ ಮಾಡ್ತಾರೆ, ಅವಾಗ ಬೋಟ್ ಮುಂದೆ ಹೋಗುತ್ತೆ. ಅದೇ ರೀತಿ ಈ ಸೀಲಿಯಾ ಎಲ್ಲ ಒಟ್ಟಿಗೆ ಬೀಟ್ ಆಗುತ್ತೆ, ಅವಾಗ ಈ ಆರ್ಗ್ಯಾನಿಸಮ್ ಮೂವ್ ಆಗ್ಕೋತಾ ಹೋಗುತ್ತೆ. ಫ್ಲಾಜೆಲಾ ಜನರಲ್ ಆಗಿ ಒಂದ್ ಸೆಲ್ಗೆ 1-2 ಕಡಿಮೆ ಇರುತ್ತೆ. ಸೀಲಿಯಾನ ಕಂಪೇರ್ ಮಾಡಿದ್ರೆ ನಂಬರ್ ಕಡಿಮೆ ಇರುತ್ತೆ, ಬಟ್ ಉದ್ದ ಜಾಸ್ತಿ ಇರುತ್ತೆ. ದಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ ಲೋಕೋಮೋಷನ್. ಓಕೆನಾ? ಸೊ ಸೀಲಿಯಾ, ಫ್ಲಾಜೆಲಾ ಏನು ತೆಳ್ಳಗಿರುವಂತ ಹೇರ್ ತರ ಇರುವಂತಹ ಔಟ್ ಗ್ರೋತ್ಸ್ ಸೆಲ್ ಮೆಂಬ್ರೇನ್ ನಿಂದ ಹೊರಗಡೆ ಬರೋದು. ಸೀಲಿಯಾ ಚಿಕ್ಕದು, ಆಲ್ರೆಡಿ ಹೇಳಿದೆ. ಸೀಲಿಯಾ ಸ್ಮಾಲ್ ಸ್ಟ್ರಕ್ಚರ್ಸ್, ಅದು ಓರ್ಸ್ ತರ ಆಕ್ಟ್ ಮಾಡುತ್ತೆ. ಓರ್ ಅಂದ್ರೆ ಏನ್ ಹೇಳಿ, ಬೋಟಿಂಗ್ ನಲ್ಲಿ ಯೂಸ್ ಮಾಡ್ತೀವಲ್ವಾ ನಾವು, ಅದು ಓರ್. ಸೊ ಅದು ಓರ್ ತರ ಆಕ್ಟ್ ಮಾಡಿ ಮೂವ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಫ್ಲಾಜೆಲಾ ಇದಕ್ಕೆ ಕಂಪೇರ್ ಮಾಡಿದ್ರೆ ಲಾಂಗ್ ಆಗಿದೆ. ದಟ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಮೂವ್ಮೆಂಟ್ ಆಫ್ ದ ಸೆಲ್.
ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಸೀಲಿಯಾ ಫ್ಲಾಜೆಲಾದ ಸ್ಟ್ರಕ್ಚರ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅದ್ರ ಸುತ್ತ ಪ್ಲಾಸ್ಮಾ ಮೆಂಬ್ರೇನ್ ನ ಕವರಿಂಗ್ ಇದೆ ಅಂತ. ನಾ ದೀಸ್ ಸೀಲಿಯಾ ಅಂಡ್ ಫ್ಲಾಜೆಲ್ಲಾ ಪ್ಲಾಸ್ಮಾ ಮೆಂಬ್ರೇನ್ ನ ಕವರಿಂಗ್ ಒಳಗಡೆ, ಸಿ ಔಟರ್ ಮೋಸ್ಟ್ ಹಿಯರ್ ಯು ಫೈಂಡ್ ದ ಪ್ಲಾಸ್ಮಾ ಮೆಂಬ್ರೇನ್ ಕವರಿಂಗ್. ಇದು ಒಂದು ಫ್ಲಾಜೆಲಾ ಅಥವಾ ಸೀಲಿಯಾ ಅಂದ್ರೆ ಅದ್ರ ಸೆಕ್ಷನ್, ಅದನ್ನ ಹಾರಿಸಾಂಟಲ್ ಆಗಿ ಟ್ರಾನ್ಸ್ಫರ್ಸ್ ಆಗಿ ಕಟ್ ಮಾಡಿ ಒಂದು ಥಿನ್ ಸ್ಲೈಸ್ ತಗೊಂಡು ಮೈಕ್ರೋಸ್ಕೋಪ್ ನಲ್ಲಿ ನೋಡಿದಾಗ ಹಿಂಗ್ ಕಾಣಿಸುತ್ತೆ. ಔಟರ್ ಮೋಸ್ಟ್ ಇಟ್ ಇಸ್ ಕವರ್ಡ್ ಬೈ ಪ್ಲಾಸ್ಮಾ ಮೆಂಬ್ರೇನ್. ಅದ್ರೊಳಗಡೆ ಇಟ್ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಆಯ್ತಾ? ಆ ಕೋರ್ ಏನಿದೆ ಪ್ಲಾಸ್ಮಾ ಮೆಂಬ್ರೇನ್ ನ ಒಳಗಡೆ, ಅದಕ್ಕೆ ನಾವು ಆಕ್ಸೋನೀಮ್ ಅಂತ ಕರಿತೀವಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ದಿಸ್ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್ ಕಾಲ್ಡ್ ಮೈಕ್ರೋಟ್ಯೂಬ್ಯೂಲ್ಸ್. ಮೈಕ್ರೋಟ್ಯೂಬ್ಯೂಲ್ಸ್ ನಾವು ಬೇರೆ ಎಲ್ಲಿ ಕಲ್ತಿದೀವಿ? ಇವಾಗಷ್ಟೇ ನಾ ಹೇಳ್ದೆ, ಸೈಟೋಸ್ಕೆಲಿಟನ್ ನಲ್ಲಿ ಮೈಕ್ರೋಟ್ಯೂಬ್ಯೂಲ್ಸ್ ಆರ್ ಅ ಟೈಪ್ ಆಫ್ ಪ್ರೋಟೀನ್. ನಮ್ಮ ಸೈಟೋಸ್ಕೆಲಿಟನ್ ನಲ್ಲೂ ಮೈಕ್ರೋಟ್ಯೂಬ್ಯೂಲ್ಸ್ ಇದೆ. ಸೀಲಿಯಾ ಮತ್ತೆ ಫ್ಲಾಜೆಲಾದ ಒಳಗಡೆ ಕೂಡ ಮೈಕ್ರೋಟ್ಯೂಬ್ಯೂಲ್ಸ್ ಪ್ರೆಸೆಂಟ್ ಇದೆ. ಆಯ್ತಾ? ಸೊ ಈ ಮೈಕ್ರೋಟ್ಯೂಬ್ಯೂಲ್ಸ್ ಹೆಂಗ್ ಅರೇಂಜ್ ಆಗಿದೆ ಅದು ಇಂಪಾರ್ಟೆಂಟ್. ಇಲ್ಲಿ 9+2 ಆರೆ ಅಂತ ಕರಿತೀವಿ. ಅದ್ರ ಅರ್ಥ ಏನು ಅಂತ ಅಂದ್ರೆ 9 ಡಬ್ಲೆಟ್ ಇದೆ ಸುತ್ತ. ಆಯ್ತಾ? ಪೆರಿಫೆರಲ್ ಸೆಂಟರ್ ನಲ್ಲಿ 2 ಸಿಂಗ್ಲೆಟ್ ಇದೆ. ತೋರಿಸ್ತೀನಿ ಏನ್ ಡಬ್ಲೆಟ್ ಸಿಂಗ್ಲೆಟ್ ಅಂದ್ರೆ. ಪೆರಿಫೆರಲ್ ಅಂತ ಅಂದ್ರೆ ಸುತ್ತ, ಸೆಂಟ್ರಲ್ ಅಂದ್ರೆ ಮಧ್ಯದಲ್ಲಿರೋದು. ಇಲ್ಲಿ ನೋಡಿ, ಇದು ಒಂದು ಡಬ್ಲೆಟ್, 2 ಮೈಕ್ರೋಟ್ಯೂಬ್ಯೂಲ್ ಇದೆ. ದಿಸ್ ಇಸ್ ಅ ಡಬ್ಲೆಟ್. ಇಂಥದ್ದು 9 ಡಬ್ಲೆಟ್ಸ್ ಇದೆ. 1 2 3 ನೋಡಿ, ಇದು 3 ಅಲ್ವಾ? ದಿಸ್ ಇಸ್ 1, ಇದು 1 2 3 4 5 6 7 8 9. ಸೊ ಟೋಟಲಿ 9 ಡಬ್ಲೆಟ್ ಇದೆ. ಸಿಂಗ್ಲೆಟ್ ಎಷ್ಟಿದೆ? ಸೆಂಟರ್ನಲ್ಲಿ 2 ಸಿಂಗ್ಲೆಟ್ ಪ್ರೆಸೆಂಟ್ ಇದೆ. ಇಲ್ಲೂ 2 ಇದೆಯಲ್ವಾ ಅಂತ ಅಂದ್ರೆ ನೋಡಿ, ಇಲ್ಲಿ ಹೆಂಗೆ ಜಾಯಿನ್ ಆಗಿದೆ ಆ ರೀತಿ ಇಲ್ಲಿ ಜಾಯಿನ್ ಆಗಿದೆಯಾ? ಇಲ್ಲ, ದಿ ಆರ್ ನಾಟ್ ಟುಗೆದರ್, ದಿ ಆರ್ ಸೆಪರೇಟ್. ಅದು 2 ಸಿಂಗ್ಲೆಟ್. 2 ಜಾಯಿನ್ ಆಗಿರೋದು ಸುತ್ತ ಇರೋದು ಡಬ್ಲೆಟ್. ಈ ರೀತಿ ಸುತ್ತ ಡಬ್ಲೆಟ್ ಇರೋದು 9 ಇದೆ. ಸೆಂಟರ್ ನಲ್ಲಿ 2 ಸಿಂಗ್ಲೆಟ್ ಇದೆ. ಅದೇ ಕಾರಣಕ್ಕೆ ನಾವು ಇದಕ್ಕೆ 9+2 ಆರೆ ಅಂತ ಕರೆಯೋದು. ಈ ಸೆಂಟ್ರಲ್ ಮೈಕ್ರೋಟ್ಯೂಬ್ಯೂಲ್ಸ್ ಏನಿದೆ, ದೀಸ್ ಆರ್ ಕನೆಕ್ಟೆಡ್ ಬೈ ಬ್ರಿಡ್ಜಸ್. ಇದರ ಸುತ್ತ, ಈ ಸಿಂಗ್ಲೆಟ್ ನ ಸುತ್ತ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಸೆಂಟ್ರಲ್ ಶೀತ್. ಅದ್ರ ಸುತ್ತ ಕವರ್ ಮಾಡೋದಕ್ಕೆ ಸೆಂಟ್ರಲ್ ಶೀತ್ ಅಂತ ಇದೆ. ಈ ಸೆಂಟ್ರಲ್ ಶೀತ್ ನಿಂದ ಡಬ್ಲೆಟ್ಸ್ಗೆ ಕನೆಕ್ಟ್ ಮಾಡೋದಕ್ಕೆ ವಿ ಹ್ಯಾವ್ ರೇಡಿಯಲ್ ಸ್ಪೋಕ್ಸ್. ಹೇಗೆ ವೀಲ್ಗೆ ಸ್ಪೋಕ್ಸ್ ಇರುತ್ತೆ, ಅದೇ ರೀತಿ ಇಲ್ಲಿ ರೇಡಿಯಲ್ ಸ್ಪೋಕ್ಸ್ ಇರುತ್ತೆ. 9 ಡಬ್ಲೆಟ್ ಇರೋ ಕಾರಣ 9 ರೇಡಿಯಲ್ ಸ್ಪೋಕ್ಸ್ ಇರುತ್ತೆ. ಒಂದು ಡಬ್ಲೆಟ್ ನ ಇನ್ನೊಂದು ಡಬ್ಲೆಟ್ಗೆ ಕನೆಕ್ಟ್ ಮಾಡೋದಕ್ಕೆ ಕೂಡ ಯು ಹ್ಯಾವ್ ಲಿಂಕರ್ಸ್. ಓಕೆ, ಸೊ ದೇರ್ ಆರ್ ರೇಡಿಯಲ್ ಸ್ಪೋಕ್ಸ್, 9 ರೇಡಿಯಲ್ ಸ್ಪೋಕ್ಸ್, ಅಂಡ್ ಡಬ್ಲೆಟ್ಸ್ ನ ಕನೆಕ್ಟ್ ಮಾಡೋದಕ್ಕೆ ಲಿಂಕರ್ಸ್. ಸೆಂಟ್ರಲ್ ನಲ್ಲಿರುವಂತಹ 2 ಸಿಂಗ್ಲೆಟ್ ಇಸ್ ಕನೆಕ್ಟೆಡ್ ಬೈ ಬ್ರಿಡ್ಜ್. ಸೆಂಟ್ರಲ್ ನಲ್ಲಿರುವಂತಹ 2 ಸಿಂಗ್ಲೆಟ್ ಇಸ್ ಕವರ್ಡ್ ಬೈ ಸೆಂಟ್ರಲ್ ಶೀತ್. ಸೆಂಟ್ರಲ್ ಶೀಟ್ ನಿಂದ ಪೆರಿಫೆರಲ್ ಡಬ್ಲೆಟ್ಸ್ ಗೆ ಕನೆಕ್ಟ್ ಆಗೋದಕ್ಕೆ ರೇಡಿಯಲ್ ಸ್ಪೋಕ್ಸ್. ಪೆರಿಫೆರಲ್ ಡಬ್ಲೆಟ್ಸ್ ನ ಮಧ್ಯೆ ಇಂಟರ್ ಕನೆಕ್ಟ್ ಮಾಡೋದಕ್ಕೆ ಯು ಹ್ಯಾವ್ ಲಿಂಕರ್ಸ್. ಓಕೆನಾ? ಸೊ ದಟ್ ಇಸ್ ಅಬೌಟ್ ಸೀಲಿಯಾ ಅಂಡ್ ಫ್ಲಾಜೆಲಾದ ಸ್ಟ್ರಕ್ಚರ್. ಇವಾಗ ಸೆಂಟ್ರೋಸೋಮ್ ಮತ್ತೆ ಸೆಂಟ್ರಿಯೋಲ್ ಬಗ್ಗೆ ಮಾತಾಡೋಣ. ಸೆಂಟ್ರೋಸೋಮ್ ಇರೋದು ಬರೀ ಆನಿಮಲ್ ಸೆಲ್ಸ್ ನಲ್ಲಿ ಮಾತ್ರ. ಇಟ್ ಇಸ್ ಆಬ್ಸೆಂಟ್ ಇನ್ ಪ್ಲಾಂಟ್ ಸೆಲ್ಸ್. ಪ್ರತಿ ಒಂದು ಸೆಂಟ್ರೋಸೋಮ್ ನಲ್ಲೂ 2 ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ಸ್ ಇರುತ್ತೆ. ಅದಕ್ಕೆ ನಾವು ಸೆಂಟ್ರಿಯೋಲ್ ಅಂತ ಕರಿತೀವಿ. ಈ ಸೆಂಟ್ರಿಯೋಲ್ ಯಾವಾಗ್ಲೂ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಪ್ರೆಸೆಂಟ್ ಆಗಿರುತ್ತೆ. ಈ 2 ಸೆಂಟ್ರಿಯೋಲ್ಸ್ ನ ಸುತ್ತ ಅಮಾರ್ಫಸ್ ಮೆಟೀರಿಯಲ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೆ ನಾವು ಪೆರಿಸೆಂಟ್ರಿಯೋಲಾರ್ ಮೆಟೀರಿಯಲ್ ಅಂತ ಕರಿತೀವಿ. ಈ 2 ಸೆಂಟ್ರಿಯೋಲ್ಸ್ ಯಾವಾಗ್ಲೂ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈಚ್ ಸೆಂಟ್ರಿಯೋಲ್ ನ ಆರ್ಗನೈಸೇಷನ್ ಕಾರ್ಟ್ ವೀಲ್ ತರ ಇರುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಸಿಮಿಲರ್ ಟು ಹೌ Cilia flagella axoneme is made up of microtubules. ಈ ಸೆಂಟ್ರಿಯೋಲ್ಸ್ ಆರ್ ಆಲ್ಸೋ ಮೇಡ್ ಅಪ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್. ಆದ್ರೆ ಇಲ್ಲಿ 9+2 ಆರೆ ಬರಲ್ಲ, 9+0 ಅಂತ ಕರಿತೀವಿ. ಟೋಟಲಿ 9 ಟ್ರಿಪ್ಲೆಟ್ ಇದೆ ಪೆರಿಫೆರಲ್. ಸೆಂಟರ್ ನಲ್ಲಿ ಯಾವುದೇ ಮೈಕ್ರೋಟ್ಯೂಬ್ಯೂಲ್ ಇಲ್ಲ. ಮೈಕ್ರೋಟ್ಯೂಬ್ಯೂಲ್ ಇಲ್ಲ, ಬಟ್ ಬೇರೆ ಯಾವುದೋ ಪ್ರೋಟೀನ್ ಪ್ರೆಸೆಂಟ್ ಇರುತ್ತೆ. ಆ ಸೆಂಟ್ರಲ್ ಪ್ರೋಟೀನೇಷಿಯಸ್ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ನಾವು ಹಬ್ ಅಂತ ಕರಿತೀವಿ.
ಸುತ್ತ ನೋಡಿ ಎಷ್ಟು ಟ್ರಿಪ್ಲೆಟ್ ಇದೆ? 9 ಟ್ರಿಪ್ಲೆಟ್ ಇದೆ ಅಲ್ವಾ? ನೋಡಿ 1 2 3 4 5 6 7 8 9. ಹೇಗೆ ನಾವು ನೋಡಿದ್ವಿ ಸೀಲಿಯಾ ಫ್ಲಾಜೆಲಾದಲ್ಲಿ ಸೆಂಟ್ರಲ್ ಶೀತ್ ಇಂದ ಪೆರಿಫೆರಲ್ ಡಬ್ಲೆಟ್ಗೆ ರೇಡಿಯಲ್ ಸ್ಪೋಕ್ಸ್ ಇತ್ತು. ಇಲ್ಲೂ ಕೂಡ ಸೆಂಟ್ರಲ್ ಪ್ರೋಟೀನೇಷಿಯಸ್ ಹಬ್ ಇಂದ ಪೆರಿಫೆರಲ್ ಟ್ರಿಪ್ಲೆಟ್ಸ್ಗೆ ರೇಡಿಯಲ್ ಸ್ಪೋಕ್ಸ್ ಪ್ರೆಸೆಂಟ್ ಇದೆ ಕನೆಕ್ಟ್ ಮಾಡೋದಕ್ಕೆ. ಹಾಗೇನೆ ಒಂದು ಟ್ರಿಪ್ಲೆಟ್ ಇಂದ ಇನ್ನೊಂದು ಟ್ರಿಪ್ಲೆಟ್ ನ ಕನೆಕ್ಟ್ ಮಾಡೋದಕ್ಕೆ ಲಿಂಕರ್ಸ್ ಕೂಡ ಪ್ರೆಸೆಂಟ್ ಇದೆ. ಓಕೆ, ಸೊ ರೇಡಿಯಲ್ ಸ್ಪೋಕು, ಸೆಂಟ್ರಲ್ ಪ್ರೋಟೀನೇಷಿಯಸ್ ಹಬ್, ಲಿಂಕರ್, ಎವ್ರಿಥಿಂಗ್ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಇವಾಗ ಇದು ಒಂದು ಸೆಲ್ ಅಂತ ಅನ್ಕೊಳ್ಳೋಣ. ಇದು ಒಂದು ಯಾವುದೋ ಒಂದು ಸೆಲ್, ಇದು ಒಂದು ಸೆಲ್ ಅನ್ಕೊಳ್ಳೋಣ. ಸೆಲ್ ನಲ್ಲಿ ಇಲ್ಲಿ ಫ್ಲಾಜೆಲಾ ಅರೈಸ್ ಆಗ್ತದೆ. ಈ ಫ್ಲಾಜೆಲಾದು 9+2 ಆರೆ ಅರೇಂಜ್ಮೆಂಟ್ ಮೈಕ್ರೋಟ್ಯೂಬ್ಯೂಲ್ಸ್. ಸೆಲ್ ನ ಒಳಗಡೆ ಇಟ್ ಅರೈಸಸ್ ಫ್ರಮ್ ಸಮಥಿಂಗ್ ಕಾಲ್ಡ್ ಬೇಸಲ್ ಬಾಡಿ. ಈ ಬೇಸಲ್ ಬಾಡಿಗೆ ಸೆಂಟ್ರಿಯೋಲ್ ತರ ಅರೇಂಜ್ಮೆಂಟ್ ಇರುತ್ತೆ. ದೇರ್ ಸೆಂಟ್ರಿಯೋಲ್ ತರ ಸ್ಟ್ರಕ್ಚರ್ ಪ್ರೆಸೆಂಟ್ ಇರುತ್ತೆ. ದಟ್ ಇಸ್ ಅಬೌಟ್ ಸೆಂಟ್ರೋಸೋಮ್ಸ್ ಅಂಡ್ ಸೆಂಟ್ರಿಯೋಲ್ಸ್. ಈಗ ನಾವು ಮೈಕ್ರೋ ಬಾಡೀಸ್ ಬಗ್ಗೆ ಮಾತಾಡೋಣ. ಮೈಕ್ರೋ ಬಾಡೀಸ್ ಅಂದ್ರೆ ಸಣ್ಣ ಸಣ್ಣ ವೆಸಿಕಲ್ಸ್. ಅದನ್ನ ನಾವು ಪ್ಲಾಂಟ್ ಸೆಲ್ಸ್ ನಲ್ಲೂ ನೋಡ್ತೀವಿ, ಆನಿಮಲ್ ಸೆಲ್ಸ್ ನಲ್ಲಿ ಕೂಡ ನೋಡ್ತೀವಿ. ಸಣ್ಣ ವೆಸಿಕಲ್ಸ್ ಹೇಗೆ ಗಾಲ್ಜಿ ಮತ್ತೆ ER ಇಂದ ಎಲ್ಲ ಪಿಂಚ್ ಆಫ್ ಆಗ್ತಾ ಇತ್ತು, ಅದೇ ರೀತಿಯ ಸಣ್ಣ ಸಣ್ಣ ವೆಸಿಕಲ್ಸ್ ಅದು. ಈ ವೆಸಿಕಲ್ಸ್ ನ ಒಳಗಡೆ ಎನ್ಸೈಮ್ಸ್ ಪ್ರೆಸೆಂಟ್ ಇರುತ್ತೆ. ಒಂದು ಮೈಕ್ರೋಬಾಡಿಗೆ ಎಕ್ಸಾಂಪಲ್ ಏನು ಅಂತ ಅಂದ್ರೆ ಪೆರಾಕ್ಸಿಸೋಮ್. ಈ ಪೆರಾಕ್ಸಿಸೋಮ್ ನಲ್ಲಿ ಕ್ಯಾಟಲೇಸ್ ಅನ್ನೋ ಒಂದು ಎನ್ಸೈಮ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ ಅಷ್ಟೇ. ಈ ಚಾಪ್ಟರ್ ನಲ್ಲಿ ಇರೋದು ಅಷ್ಟೇ. ಪ್ರೊಕ್ಯಾರಿಯೋಟಿಕ್ ಸೆಲ್ ಪಾರ್ಟ್ಸ್ ಏನು, ಫಂಕ್ಷನ್ ಏನು, ಯೂಕ್ಯಾರಿಯೋಟಿಕ್ ಸೆಲ್ ಪಾರ್ಟ್ಸ್ ಏನು, ಆರ್ಗನಲ್ಸ್ ಏನು, ಸ್ಟ್ರಕ್ಚರ್ ಏನು, ಫಂಕ್ಷನ್ ಏನು, ದಟ್ಸ್ ಆಲ್ ದೇರ್ ಇಸ್. ಯಾವ ಆರ್ಗನಲ್ದು ಸ್ಟ್ರಕ್ಚರ್ದು ಬೇರೆ ಬೇರೆ ಪಾರ್ಟ್ಸ್ ಏನು ನೆನ್ಪಿಟ್ಬೇಕು, ಯಾವ ಆರ್ಗನಲ್ ಏನ್ ಫಂಕ್ಷನ್ ಪರ್ಫಾರ್ಮ್ ಮಾಡುತ್ತೆ ಅದು ಕೂಡ ನೆನ್ಪಿಟ್ಕೊಂಡಿರ್ಬೇಕು. ಅಷ್ಟು ನೆನ್ಪಿಟ್ಕೊಂಡಿದ್ರೆ ಈ ಚಾಪ್ಟರ್ ನಿಂದ ಬರೋ ಯಾವ ಕ್ವೆಶ್ಚನ್ ಆದ್ರೂ ನೀವು ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಮತ್ತೆ ನೆಕ್ಸ್ಟ್ ಚಾಪ್ಟರ್ ನಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.